ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರ ಮುಗಿದು ಶರವಣಗಿ ಗಣಪನ ಚರಣ ಸಾರಸ ಕಿರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತು ಜನರೇ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳ ಘ್ರಿಗೆ ಮಣಿದು ಹೇಳುವೆ ನೀ ಕಥಾಮೃತವ. ಇರುವಂತಹ ಸ್ಥಳ ಉಗ್ರಸೇನ ಅಖಂಡ ಕೇಳಬಲ್ಲೆ ಏನು ಹೊರಟು ಬಂದ ಕಾರ್ಯ. ಧಾರಿಣೀಪತಿ ಉಗ್ರಸೇನನು ಹೇರಿ ಮಗಧಾವನಿಗೆ ಗದ್ದುಗೆ ಧಾರಿಣೀಪತಿ ಉಗ್ರಸೇನನು ಹೇರಿ ಮಗಧಾವನಿಗೆ ಗದ್ದುಗೆ ಸಾರಿ ಓಲಗವಿತ್ತು ಮೆರೆದ ಪುರಾರಿಯತೆ ಸಾರಿ ಓಲಗವಿತ್ತು ಮೆರೆದ ಪುರಾರಿಯತೆ ಮಗಧಾವನಿಯ ಓಲಗವನ್ನು ಪ್ರವೇಶ ಮಾಡಿ ಸಿಂಹಾಸನ ರೂಢನಾದದ್ದೇ ತಡ. ಪಾಠಕರು ಹೊಗಳುವುದಕ್ಕೆ ತೊಡಗಿದ್ರಲ್ಲ, ಪುರಾರಿಯಂತೆ ಬರೆಯುವುದಕ್ಕೆ ತೊಡಗಿದ. ಪರಮೇಶ್ವರ ದೇವರ ಪರಮಭಕ್ತರು ನಾವು. ಹಾಗೆಂತ ಪರಮೇಶ್ವರನ ಹಾಗೆ ಮರೆಯುವುದಕ್ಕೆ ಸಾಧ್ಯವಿದೆ ನಮಗೆ. ಅವನ ಗುಣವನ್ನು ದೊರೆಯಾದವನು ಹೊಂದಿರಬೇಕು. ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನ, ಸಜ್ಜನರ ರಕ್ಷಣೆಗಾಗಿ ದುಷ್ಟಶಕ್ತಿಯ ನಾಶವನ್ನು ಮಾಡುತ್ತಾ ಕಾಲವನ್ನು ಕಳೆಯಬೇಕು. ಒಂದು ಅರ್ಥದಲ್ಲಿ ಅದು ಹೌದಲ್ಲ. ಹಾಗಾಗಿ ಈ ಕಾಲಕ್ಕೆ ಪ್ರಜಾರಂಜಕನಾಗಿ ಕೀರ್ತಿಯನ್ನು ಹೊಂದಿದ್ದೇನೆ ನಾನು. ಮಗಧಾವನಿ ಅಂದ್ರೆ ಬಹಳ ಪರಂಪರೆ ಉಳ್ಳದು. ಎಂತೆಂಥ ಮಹಾಪರಾಕ್ರಮಿಗಳು, ವಿಭುಗಳು ಇಲ್ಲಿ ಆಳಿ ಬಾಳಿ ಮೇಲೆ ಕೀರ್ತಿಯನ್ನು ಸಂಪಾದನೆ ಮಾಡಿದ್ದಾರೆ. ರಾಮಾಯಣ ಕಾಲದ ಕಥೆಯನ್ನು ಅವಲೋಕನ ಮಾಡಿದರೆ ಗೊತ್ತಾಗುತ್ತದೆ. ಅಲ್ಲಿ ಒಬ್ಬ ಶ್ರೇಷ್ಠನಿದ್ದ ರಾಮನ ಜೊತೆಗೆ. ರಾಮನ ಹೆಸರಷ್ಟು ಪ್ರಸಿದ್ಧಿಗೆ ಬರಬೇಕು ಅಂತಾದ್ರೆ ಅವನ ಒತ್ತಿನ ಒಬ್ಬ ಇದ್ದ ಲಕ್ಷ್ಮಣ. ಆ ಲಕ್ಷ್ಮಣನ ತಾಯಿಯ ಮನೆ ಇದು ಮಗಧಾವನಿ. ಸುಮಿತ್ರಾದೇವಿ ನಮ್ಮ ಮಗಧದಿಂದ ಹೋದಳು. ಆಮೇಲೆ ದ್ವಾಪರದಲ್ಲಿ ಆಲೋಚನೆ ಮಾಡಿದರೆ ಜರಾಸಂಧನೆ ಮೊದಲಾದಂತಹ ವಿಕ್ರಮಿಗಳು ಮಲ್ಲಯುದ್ಧಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು
ಈ ನಗರದಲ್ಲಿ ನೀಡಿದವರು. ಹಾಗಾಗಿ ಜಗತ್ ಪ್ರಸಿದ್ಧವಾದಂತಹ ಮಗಧಾವನಿಗೆ ಉಗ್ರಸೇನ ನಾಮಕನಾದಂತಹ ನಾನು ದೊರೆಯಾಗಿ ಕಾಲ ಕಳೆಯುತ್ತಾ ಇದ್ದೇನೆ. ನಮ್ಮ ಅಪ್ಪ ನನಗೆ ಉಗ್ರಸೇನ ಅಂತ ಯಾಕೆ ಹೆಸರಿಟ್ಟರು ಗೊತ್ತಿಲ್ಲ. ಬಹುಶಃ ದುಷ್ಟಶಕ್ತಿಯ ನಾಶಕ್ಕಾಗಿ ನಾನು ಉಗ್ರನಾಗಬೇಕು, ವ್ಯಗ್ರನಾಗಬೇಕು, ಸಜ್ಜನನ್ನು ಪರಿಯಲ್ಲಿ ಶಾಂತನಾಗಿ ಕಾಲವನ್ನು ಕಳೆಯಬೇಕು. ವರ್ತಮಾನ ಕಾಲಕ್ಕೆ ದೊರೆಯಾದವನು ಕಾಲ ಕಾಲಕ್ಕೆ ಓಲಗೆ ಕೊಡಬೇಕು. ಯಾಕೆ? ಕೇವಲ ತನ್ನ ವೈಭವವನ್ನು ಹಾಡಿ ಹೊಗಳೋದಕ್ಕಾಗಿ ಏನೂ ಅಲ್ಲ, ಪ್ರಜಾರಂಜನೆಗಾಗಿ ಪ್ರಜೆಗಳದ್ದಾದಂತಹ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಬೇಕಾದ್ದನ್ನು ಕೊಡಬೇಕು. ಪ್ರಜೆಗಳು ಕ್ಷೇಮವಾಗಿದ್ದಾರೆಂಬುದನ್ನು ವಿಚಾರವನ್ನು ವಾರ್ತಾವಾಹಕರಿಂದ ಆವಾಗ ತಿಳಿದು ಬೇಕಾದ್ದನ್ನು ಕೊಡಬೇಕು. ಆ ಮೂಲಕವಾಗಿ ಪ್ರಜಾಕ್ಷೇಮವನ್ನು ಹಾರೈಸಿ ಅದನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ದೊರೆಯಾದವನು ಒಡ್ಡೊಲಗ ಕೊಡಬೇಕು. ಹಾಗೆ ಓಲಗ ಕೊಟ್ಟ ಕಾಲಕ್ಕೆ ನೋಡಿದರೆ ನಮ್ಮವರ ಮುಖದಲ್ಲಿ ಎಷ್ಟು ಸಂತೋಷ. ವಾರ್ತಾವಾಹಕರು ಬಂದು ಹೇಳಿದ್ರಲ್ಲ, ಉಗ್ರಸೇನ ದೊರೆಯ ಆಳ್ವಿಕೆಯಲ್ಲಿ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ, ಇದಕ್ಕಿಂತ ಮಿಗಿಲಾದಂತಹ ಪ್ರಶಸ್ತಿ ದೊರೆಯಾದವರಿಗೆ ಬೇರೆ ಇರಬೇಕು ಹೇಳಿ. ಹೀಗೆ ಇರುತ್ತಾ ಇರುತ್ತಾ ನನಗೆ ವರ್ಷ ಹೋದದ್ದೇ ಗೊತ್ತಾಗ್ಲಿಲ್ಲ. ವಿಧಿಯತಿರುವ ಉತ್ಸವ ಮುಗಿಸಿ ಭೂಮಿ ಪತರಳಿಗೆರ ಕರೆದಾಗ ತಾಮನದಿರವನೊರೆಗೆ, ಭೂಮಿ ಪತರಳಿಯರ ಕರೆದಾಗ ತಾಮನದಿರವನೊರೆಗೆ. ಆಳ್ವಿಕೆ ಮಾಡುತ್ತಾ ಇದ್ದ ಹಾಗೆ ನನಗೆ 60 ತುಂಬಿದ್ದ ಗೊತ್ತಾಗ್ಲಿಲ್ಲ. ಆವಾಗ ಹೇಳಿದ್ರಲ್ಲ ಪುರೋಹಿತರಲ್ಲ, 60ರಲ್ಲಿ ಮಾಡಬೇಕಾದ ಕರ್ತವ್ಯವನ್ನು ಪೂರೈಸಬೇಕು. ಹೌದಲ್ಲ, ಷಷ್ಠಬ್ದವೇ ಮೊದಲಾದಂತಹ ಕಾರ್ಯಕಲಾಪಗಳು, ವಿಧಿ ಪ್ರಕಾರವಾದಂತಹ ಹೋಮ ಯಜ್ಞಾದಿಗಳು, ಮೃತ್ಯುಂಜಯ, ಆಮೇಲೆ ಚಿರಂಜೀವಿಗಳಾದಂತಹ ಸಪ್ತಜನರದ್ದಾದಂತಹ ಕುರಿತಾದಂತಹ ಯಜ್ಞ, ಮಾರ್ಕಾಂಡಯ ಯಜ್ಞ, ಇದೆಲ್ಲವನ್ನು ಪೂರೈಸಿ ಅವಭೃತವನ್ನು ಪೂರೈಸಿ ಪರಿಪೂತನಾಗಿದ್ದೇನೆ ನಾನು. 60 ಯಾಕೆ? ನಾರದ ಋಷಿಗೆ ಒಂದು ಕಾಲದಲ್ಲಿ ಸ್ತ್ರೀತ್ವ ಬಂತಂತೆ. ಆ ಕಾಲಕ್ಕೆ ಮದುವೆ ಆಯಿತು, 60 ಮಂದಿ ಮಕ್ಕಳನ್ನು ಪಡೆದ. ಆಮೇಲೆ ಸಂಸಾರ ಜೀವನ ಸಾಕು ಹರಿಯೇ ಅಂತ ನಾರಾಯಣನಿಗೆ ಪಡಮಟ್ಟ. ಅವನ ಮೊದಲನೇ ರೂಪ ಬಂತು. ಹುಟ್ಟಿದ 60 ಮಕ್ಕಳಿಗೇನು ಗತಿ. ಹಾಗಾಗಿ 60 ಮಂದಿ ಮಕ್ಕಳನ್ನು ಸಂವತ್ಸರಾಭಿಮಾನಿ ದೇವತೆಗಳಾಗಿ ಹರಿ ನೇಮಿಸಿದ. ಹಾಗಾಗಿ 60 ಅಂತ ಹೇಳುದು. 60 ಅಂದ್ರೆ ಒಂದು ವಿಧಿ. 60 ಮುಗಿದ ಕೂಡ ಪುನಃ ಪ್ರಭವ ವಿಭವ ತಲಿದ ತೊಡಗುವಂಥದ್ದು. ಹಾಗಾಗಿ ಮನುಷ್ಯನಾದವನ ಜೀವನದಲ್ಲಿ 60 ಎಂಬುದೊಂದು ಅವಧಿ. ಆ ಅವಧಿ ಪೂರೈಸಲ್ಪಟ್ಟ ಕಾಲಕ್ಕೆ ತನ್ನದಾದಂಥ ಆರೋಗ್ಯ ರಕ್ಷಣೆಗೆ, ತನ್ನ ಕ್ಷೇಮಕ್ಕಾಗಿ ಮಾಡಬೇಕಾದಂತಹ ಕಾರ್ಯಕಲಾಪಗಳನ್ನು ಪೂರೈಸಿ ಈ ಕಾಲಕ್ಕೆ ಸಂತೋಷ ಹೊಂದಿದ್ದೇನೆ. ರಾಜನಾಗಿ ರಾಜಕೀಯದಲ್ಲಿ ತೃಪ್ತನಾಗಿದ್ದೇನೆ. ಕೇವಲ ಅಷ್ಟೇ ಸಾಕ. ಸಾಂಸಾರಿಕ ಜೀವನದ ಕಡೆ ಗಮನ ಹರಿಸಬೇಕೋ ಬೇಡ. ನನ್ನ ಅಪ್ಪಯ್ಯ ವೃದ್ಧಾಪ್ಯದಲ್ಲಿ ನನ್ನನ್ನು ಪೀಠದಲ್ಲಿ ಕುಂಡಿರಿಸಿ ಹೋಗುವನ ಪ್ರಶ್ನಕ್ಕೆ ನನಗೆ ವೃದ್ಧಾಪ್ಯ ಬರುವಾಗ ಏನು ಮಾಡಬೇಕು? ನಾನೊಬ್ಬ ಯೋಗ್ಯನನ್ನು ಕುಂಡಿರಿಸಿ ಹೋಗಬೇಕೋ ಬೇಡ. ಅದಕ್ಕಾಗಿ ಒಬ್ಬ ಸತ್ಕುಲ ಪ್ರಸೂತೆಯನ್ನು ಮದುವೆಯಾದೆ. 3 ಮಂದಿ ಮಕ್ಕಳು, ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ. ಇದು 3 ಹೆಣ್ಣು ಮಕ್ಕಳೇ. ಹೆಣ್ಣು ಮಕ್ಕಳಿಂದ ಕ್ಷೇಮ ಸಾಧಿತವಾಗ್ತದೆ ಅಂತ ಗೊತ್ತು ನನಗೆ. ಮೊದಲೆಲ್ಲ ಕಥೆ ಕೇಳಿದ್ದೇನೆ ನಾನು, ಶಾಂತನ ಕಥೆಯಲ್ಲ, ದಶರಥನ ಕಾಲದಲ್ಲಿ ಅವರಿಂದಲೂ ಲೋಕಕ್ಷೇಮ ಸಾಧಿತವಾಗಿದೆ. ನಮಗೆ ಗಂಡಾದ್ರೆ ಭಗವಂತ ಕೊಟ್ಟದಲ್ವೇ, ಹಾಗೆ ತೃಪ್ತಿ ಇದೆ ನನಗೆ. ಸಿರಿ ಗೌರಿ ವಾಣಿಯರ ಹಾಗೆ 3 ಮಂದಿ ಹೆಣ್ಣು ಮಕ್ಕಳು, ಹೇಮಸುಂದರಿ, ರೂಪಸುಂದರಿ, ಗುಣಸುಂದರಿ ಹೆಸರಿಸಿದೆ. ಯೋಗ್ಯ ಕಾಲಕ್ಕೆ ಬೇಕಾದಂತಹ ವಿದ್ಯಾ ಬುದ್ಧಿಯನ್ನು ಕೊಡಿಸಿದೆ. ಈಗೆಲ್ಲ ಪ್ರಬುದ್ಧರಾಗಿದ್ದಾರೆ ಮಕ್ಕಳು, ವಯಸ್ಸಿಗೆ ಬಂದಿದ್ದಾರೆ, ಯೌವನವತಿಯರು. ಅವರಲ್ಲಿ ಸ್ವಲ್ಪ ಮಾತನಾಡಿದ್ರೆ ಅಂತ ಕಾಣ್ತದೆ ನನಗೆ. ಪ್ರಜೆಗಳ ಬಗ್ಗೆ ಕೇಳಿದಾಗ ಎಲ್ಲರೂ ಕ್ಷೇಮವಾಗಿದ್ದಾರೆ ಅಂತ ತಿಳಿದು ಬಂತಲ್ಲ. ಹಾಗಾಗಿ ಸ್ವಲ್ಪ ಸಾಂಸಾರಿಕದ ಕಡೆ ಗಮನ ಹರಿಸೋಣ. ಆ 3 ಮಂದಿ ಮಕ್ಕಳನ್ನು ಒಮ್ಮೆ ಬರಲಿಕ್ಕೆ ಹೇಳಿ. ಒಳ್ಳೇದಾಗಲಮ್ಮ, ಇದು
ಸಣ್ಣವನು ಬೆಳೆದದ್ದು ಮಾತ್ರ ಹೌದು, ಅದು ಪ್ರೀತಿ ಹೆಚ್ಚಾಗಿ. ಹೇಮ ರೂಪ ಹೇಮವಷ್ಟೇ ಜನಕ ಕರೆಸಿದೆ ತಗೆ ತಾತ ಲೋಕವಿಖ್ಯಾತ ಕರೆಸಿದೆ ತಗೆ ತಾತ ಲೋಕವಿಖ್ಯಾತ ತಾತ ಆ ಆ ಕರೆಸಿದೆ ತಗೆ ತಾತ ಲೋಕವಿಖ್ಯಾತ ಅರಿಯದ ನಾವು ತಿಳುಗಿರಿ ಮಾತ ಅರಿಯದ ದೇವು ನಾವು ತಿಳುಗಿರಿ ಮಾತ ಲೋಕವಿಖ್ಯಾತ ತಿಳುಗಿರಿ ಮಾತ ತರಳೆಯರಿನದೇನು ಕಾರ್ಯಗಳಿವುದು ತರಳೆಯರಿನದೇನು ಕಾರ್ಯಗಳಿವುದೇ ಒರೆದಂತೆ ಗೈವೆ ಉದಿಳು ಎನ್ನದೇ ಕರೆಸಿದೆ ತಗಿತಾತ ಲೋಕವಿಖ್ಯಾತ ಅರಿಯದ ದೇವು ನಾವು ತಿಳುಗಿರಿ ಮಾತ ತಾತ ಹೌದೌದು, ನಾವು ಓಡೋಡಿ ನೀನು ಮಾತಾಡಲಿಕ್ಕೆ ತೊಡಗಿದ್ದ ಹೌದು, ಮೂವರು ವಂದಿಸಿಕೊಂಡಿದ್ದೇವೆ. ಒಳ್ಳೇದಾಗಲಿ ಒಳ್ಳೇದಾಗಲಿ ಅದು ಅವರ ಬಗ್ಗೆ ನೀನು ಹೇಳುದು ಯಾಕೆ ಯಾಕೆ ಅಂದ್ರೆ ಅಕ್ಕ ಅಲ್ವಾ, ಅವಳೇ ಹೇಳಿದ್ರೆ ನಮ್ಮಲ್ಲಿ ಭೇದ ನೀವು ಕಲ್ಪಿಸಲಿಲ್ಲ, ನಾವು ಭೇದವನ್ನು ಮಾಡ್ಲಿಲ್ಲ. ನಾನು ಮಾಡಿದ್ದೇನಾ ಇಲ್ಲ, ಹಾಗಾಗಿ ನಾನು ಓರ್ವಳೆ ಹೇಳಿದ್ದೆ. ಕಾಶ್ಮೀರದಿಂದ ಸೀರೆ ತರಿಸುವಾಗ ಮೂವರಿಗೂ ಸೀರೆ ತರಿಸು ನೋಡಿ, ಬಣ್ಣ ಬಣ್ಣದ್ದೇ ತರಿಸಿದ್ದೀರಾ. ಹೌದಪ್ಪ ನಿನಗೆ ಯಾವ ಬಣ್ಣ ಅಂತ ನನಗೆ ಗೊತ್ತುಂಟು. ಇವಳು ಹಸುರು ಪಚ್ಚೆ ಅರೆ ಪಚ್ಚೆ ಅವಳದ್ದು ಗೊತ್ತು ನೀಲ. ಹೌದು. ಜನಕ ಏನಮ್ಮ ಆಶ್ಚರ್ಯ, ಹಾಗಂತ ಮನಸ್ಸು ಬೇರೆ ಬೇರೆ ಅಲ್ಲ, ಅಲ್ಲ ಒಂದೇ ಮನಸ್ಸು. ದೇಹ ಬೇರೆ ಬೇರೆ ಮನಸ್ಸೊಂದೇ. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಏನದು ಸಂತೋಷದಿಂದ ನಾವು ಕುಣಿದು ಕುಪ್ಪಳಿಸುತ್ತಿರುವಂತಹ ಹೊತ್ತು. ಯಾಕೆ ಸಂತೋಷ? ಯಾಕೆ ನಿಮ್ಮ ಷಷ್ಠ್ಯಾಬ್ದಿ ಮಹೋತ್ಸವ ನಡೆಯುತ್ತಾ ಉಂಟು. ಪೂರ್ಣ ಆಗ್ಲಿಲ್ಲ, ನಾಡಲು 30ರವರೆಗೆ ಎಲ್ಲ ಕಾರ್ಯಕ್ರಮಗಳು ಈ ತಿಂಗಳು ಕೊನೆಯವರೆಗೂ ಉಂಟದು ಉತ್ಸವ. ಆ 30ರ ನಿರೀಕ್ಷೆಯಲ್ಲೇ ಇದ್ದೇವೆ ನಾವು. ಆದೀತಪ್ಪ ಹಾಗೆ ಸಂತೋಷದಲ್ಲಿರುವಂತಹ ಹೊತ್ತಿನಲ್ಲಿ ಸಭಾ ಮಧ್ಯಕ್ಕೆ ನಮ್ಮನ್ನು ಕರೆಸಿದ್ದೀರಿ. ಹೌದೌದು ಯಾವತ್ತೂ ನೀವು ಹ. ನಿಮ್ಮ ಕಾರ್ಯಕಲಾಪಗಳನ್ನೆಲ್ಲ ಮುಗಿಸಿ ಹ. ನಮ್ಮ ಅಂತಃಪುರವನ್ನು ಸೇರಿ ನಮ್ಮಲ್ಲಿ ಮಾತನಾಡುವವರು ನೀವು. ನಾನು ಚಕ್ಕಂದಾಡುವುದೆಲ್ಲ ನಿಮ್ಮ ಅಂತಃಪುರಕ್ಕೆ ಬಂದ ಮೇಲೆ ಹೌದು. ನಿನ್ನ ಇಡೀ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರೆ ಅವನ ತಲೆಯೇನಾಗಬೇಕು, ಅದು ಹೌದು. ತಲೆ ಕುಂಬಾಗಬೇಕು. ಕಿರೀಟ ಹೊತ್ತವನಿಗೆ ಕಿರುಕುಳ ತಪ್ಪುವುದಿಲ್ಲ. ಹೌದೇ ಅಬ್ಬಾ, ಅದು ನಿಮ್ಮನ್ನು ನೋಡುವಾಗಂತೂ ನಮಗೆ ಗೊತ್ತಾಗುತ್ತದೆ. ಏನು ಅಂತ ಇದನ್ನು ಕಟ್ಟಿಕೊಂಡಲ್ವ ಹಾಗಲ್ಲ, ಎಷ್ಟೇ ಕಿರುಕುಳ ಇದ್ರೂ ಕೂಡ ನೀನು ಮೊನ್ನೆ ಈ ಕಿರೀಟ ತೆಗೆದು ನೋಡಿದ್ದೀನಿ, ನಾನು ನೋಡಿದ್ದೇನೆ. ಹೌದೌದು. ತಲೆಯಲ್ಲಿ ಅಪ್ಪ ಅಂತ ಹೇಳಿ. ಎಷ್ಟೇ ಕಿರುಕುಳ ಇದ್ರೂ ಕೂಡ ನಮಗೆ ಕೊರತೆ ಬಾರದ ತೆರದಲ್ಲಿ ನೋಡಿಕೊಂಡು ಬಂದವರಲ್ವಾ. ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಬೇಕಾದ್ದನ್ನು ಕೊಡುವಂತ ದೊರೆ ಮಕ್ಕಳಿಗೆ ಬೇಕಾದ್ದು ಕೊಡ್ಬೇಕಾ ಬೇಡವಾ? ಹೌದು, ಯಾವುದಕ್ಕೂ ಕಡಿಮೆ ಮಾಡಿದವರಲ್ಲ. ಆಸನ ವಸನ ವಸತಿ ವಿದ್ಯೆ. ಯಾವುದಕ್ಕೂ ಕೊರತೆ ಇಲ್ಲ. ವಿದ್ಯೆ ವಿವೇಕ ಎಲ್ಲವೂ ನಮ್ಮಲ್ಲುಂಟು. ಇವಳು ಹೇಳಿದಳು ನನಗೆ ಸ್ವಲ್ಪ ಭರತನಾಟ್ಯ ಅಭ್ಯಾಸ ಮಾಡಬೇಕು. ಮೊನ್ನಿಂದ ಹೋಗ್ತಾ ಇದ್ದಾಳೆ. ನಾನು ವ್ಯವಸ್ಥೆ ಮಾಡ್ಲಿಲ್ವಾ? ಎಲ್ಲ ವ್ಯವಸ್ಥೆ. ಹೌದು ಹೌದಪ್ಪ. ಜನಕ ಇವಳು ಹೇಳಿ ನನಗೆ ಸಂಗೀತ ಆದೀತು. ಕಮಾಸು ಕಮಾಸ್ ಯಾವುದು? ಕಮಾಚ ರಾಗದಲ್ಲಿ ಹಾಡಿದ್ದಲ್ವ ಈಗ? ಹ. ಜನಕ ಈ ಸಭೆಗೆ ಹ. ಈ ಮಧ್ಯಭಾಗಕ್ಕೆ ಹ. ನೀವು ಕಾರ್ಯಕಾರಣವಿಲ್ಲದೆ ಕರೆಸುವವರಲ್ಲ. ಹೌದು. ನಮ್ಮಿಂದ ಏನಾಗಬೇಕು ಅದನ್ನು ಹೇಳಿದ್ರೆ ನಾವು ಮಾಡಿ ಪೂರೈಸುತ್ತೇವೆ. ನಿನ್ನದು ಅಭಿಪ್ರಾಯ ಎಲ್ಲ ಅಭಿಪ್ರಾಯ ಒಂದೇ. ಮೂವರದ್ದು. ಹೌದು. ಓ ಕೋಮಲೆಯರೇ, ಪರಮ ಕೋಮಲೆ ಮಾಮ ಸುತೆಯರು ಕೇಳಿರಿ
ಪರಮ ಕೋಮಲೆ ಮಮ ಸ್ತುತಿಯರು ಕೇಳಿರಿ ಭರಿತವಾದುದು ಪ್ರಾಯವು ಭರಿತವಾದುದು ಪ್ರಾಯವು ಪರೀಕ್ಷಿಸೆ ಯೌವನ ಜ್ಞಾನ ಸಂಪದದಿಂದ ಪರೀಕ್ಷಿಸೆ ಯೌವನ ಜ್ಞಾನ ಸಂಪದದಿಂದ ಮೇರೆ ವೀರಿ ನುಡಿದಿಟ್ಟವು ನುಡಿದಿಟ್ಟವು ಪರಮ ಕೋಮಲೆ ಮಮ ಸ್ತುತಿಯರು ಕೇಳಿರಿ ಭರಿತವಾದುದು ಪ್ರಾಯವು ಓ ನಮಗೆ ಆನಂದ ಆಗುದು ಯಾವುದು ಗೊತ್ತೇ? ಯಾವುದು? ನಿಮಗೆ 60 ಆಯ್ತು ಅಂತ ಯಾರು ನೋಡಿದ್ರೆ ಹೇಳುವುದಿಲ್ಲ. ಕೆಲವರು ಆ ಒಂದು ಚುರುಕು ನೋಡಿ ಇನ್ನೂ ಕಡಿಮೆ ಆಗ್ಲಿಲ್ಲ ನಿಮ್ಮಲ್ಲಿ. ಅವರು ಹೇಳಿದ್ರು ಹೌದೌದು ಅಂತ. ಅಲ್ಲ ಹಾಗಾದ್ರೆ ಸುಳ್ಳು ಹೇಳುದು ನಾನು ಅಂತ ಹೇಳುದು ಅವರು. ಇಲ್ಲ 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 ಇಲ್ಲ, ಸತ್ಯವೇ ಅದು. ಸರಿಯಾದ ನಿರ್ಣಯದಲ್ಲಿ ಹೇಳಿದ್ರು ನಾನು. ಆಗ್ಲಿ ಅದಿರ್ಲಿ, ಬೇಕಾದ್ರೆ ಪುರೋಹಿತರು ಈಗಲೂ ಇದ್ದಾರೆ ಜಾತಕರ್ಮ ಮಾಡಿದವರು, ಅವರಲ್ಲಿ ಕೇಳೋಣ. ಬೇಸರ ಮಾಡಬೇಡಿ ಮಕ್ಕಳೇ, ನನ್ನ ವಿಷಯ ಮಾತಾಡಬೇಡಿ, ನನಗೆ ಕೇಳಬೇಕು, ಅದರಲ್ಲಿ ಆಸಕ್ತಿ ಇಲ್ಲ ಅಂತ. ಅದ್ಯಾಕೆ ಅದು ಹಾಗೆ? ಬೇಡ, ನನಗೆ ವಯಸ್ಸು ಮೀರ್ತಾ ಬಂತಲ್ಲ. ಅಯ್ಯೋ, ನಮಗ ಆಸಕ್ತಿ ಉಂಟಲ್ವೇ? ಕಳೆದ ನಿಮ್ಮ ಬಗ್ಗೆ ಕಾಲವನ್ನು ಎಷ್ಟು ಮಾತಾಡಿದ್ರು ನಮಗೆ ಕಡಿಮೆ ಅಂತ ಆಗುದಿಲ್ಲ. ಕಳೆದ ಕಾಲವನ್ನು ಕಳವಡಿಸಿ ಫಲವಿಲ್ಲ, ಬಿದ್ದ ಹಣ್ಣೆಂದಿಗೂ ಮರಳಿ ಮರಕ್ಕಿಲ್ಲ. ನಾನು ಸ್ವಲ್ಪ ಕಪ್ಪು ಮಾಡಿಕೊಂಡು ಬರುವುದಷ್ಟೇ. ಇವತ್ತು ತಲೆ ನೇರೆಷ್ಟಿದೆ, ಮುಖ ಸುಕ್ಕುಗಟ್ಟಿದೆ, ಕನ್ನಡಿ ಮುಂದೆ ನಿಲ್ಲುವಾಗ ಗೊತ್ತಾಗುತ್ತದೆ. ಅದು ಗೊತ್ತಾಗುದು ಸಭೆಯವರಿಗೆ ಗೊತ್ತಾಗುದು, ಬೇಡ ಪ್ರಜೆಗಳಿಗೆ ಅಂತ. ಆದ್ರೆ ಮಕ್ಕಳಿಗೆ ತಂದೆ ಆದವನು ಚಂದ ಅಲ್ವಾ? ಹೌದಪ್ಪ, ನೀವು ಚಂದಪ್ಪ ಅಂತ ಹೇಳುದು ನಾನು. ಮಕ್ಕಳೇ, ಹುಟ್ಟಿದ್ದೀರಿ, ಯೋಗ್ಯ ಕಾಲದಲ್ಲಿ ಬೇಕಾದಂತಹ ಶಾಸ್ತ್ರಗಳನ್ನು ಅಭ್ಯಸಿಸಿದ್ದೀರಿ. ನೀನು ಹೇಳಿದ ನನಗೆ ತುರಗ ಸವಾರಿ ಶಾಸ್ತ್ರವಿದ್ಯೆ ಯಾವುದೆಲ್ಲ ಉಂಟೋ ಅದೆಲ್ಲ ಕರಗತವಾಗಬೇಕು. ನಿಮಗೆ ಗಂಡು ಮಕ್ಕಳು ಬೇರೆ ಇಲ್ಲ, ಹೆಣ್ಣಾಗಲಿ ಗಂಡಾಗಲಿ ಗಂಡು ಮಕ್ಕಳು ಕಲಿಯಬೇಕಾದ್ದನ್ನೆಲ್ಲ ನಾವು ಕ್ಷತ್ರಿಯ ಕನ್ಯರಾಗಿ ಕಲಿಯುತ್ತೇವೆ. ಹೆಣ್ಣಿಗೆ ಹೆಣ್ಣಾಗಿ ಗಂಡಿಗೆ ಗಂಡಾಗಿ. ಅದೇಗೆ ಅಂದ್ರೆ ಆ ರೀತಿಯಾಗಿ ಬೆಳೆಸಿದ್ದೀರಾ ಅಂತ. ಹೌದಪ್ಪ. ಹಾಗಾಗಿ ನಿಮಗೆ ಶಾಸ್ತ್ರ ಎರಡು ವಿದ್ಯೆಗಳನ್ನು ಪರಿಣತಿ ಉಂಟು. ಆಮೇಲೆ ನಾಟ್ಯವೋ ಸಂಗೀತವೋ ಇದೆಲ್ಲ ವಿಷಯಗಳನ್ನು ಬೇಕಾದ ಕಾಲಕ್ಕೆ ನಾನು ಒದಗಿಸಿಕೊಟ್ಟಿದ್ದೇನೆ. ಕಳಿಸುವಾಗ ಹೇಳಿಲ್ವ ನಾನು, ಓದು ತಿಳಿವಿಂಗಾಗಿ, ಓದು ಸಂತಸಕ್ಕಾಗಿ, ಓದು ಸಾಹಿತ್ಯ ಸಾಗರವನ್ನು ಅರಿತುಕೊಂಬುದಕ್ಕಾಗಿ ಓದುತ್ತಾ ಜಾಣೆಯರಾಗಿರಿ ಮಕ್ಕಳೇ. ನೀವು ಜಾಣೆಯರಾಗಿದ್ದೀರಿ. ನಾನು ದೀರ್ಘಕಾಲ ಅಭ್ಯಾಸ ಮಾಡಿದ್ದನ್ನು ನೀವು ಬಹಳ ಬೇಗನೆ ಕಲಿತು ಮುಗಿಸಿದ್ದೀರಿ. ರಕ್ತಗತವಾಗಿ ಬಂದದಿರಬಹುದು. ಈಗೆಲ್ಲ ಒಂದು 2 ವರ್ಷ 3 ವರ್ಷ ಆಗುವಾಗಲೇ ಕಲೀಲಿಕ್ಕೆ ತೊಡಗುತ್ತಾರೆ. ನಮ್ಮ ಕಾಲಕ್ಕೆ 6 ವರ್ಷ ಆಗದೆ ಶಾಲೆಗೆ ಬಿಡ್ತಿರ್ಲಿಲ್ಲ. ನಿಮ್ಮನ್ನಷ್ಟು ಬೇಗ ನಾನು ವಿದ್ಯಾಭ್ಯಾಸಕ್ಕೆ ತೊಡಗಿಸಿದ್ದು. ಹಾಗಾಗಿ ಅಷ್ಟು ತೀಕ್ಷ್ಣ ಮತಿಗಳುಳ್ಳವರಾಗಿ ನೀವು ಕಲಿತು ಪೂರೈಸಿದ್ದೀರಿ. ಗುರುಗಳು ಹೇಳಿದ ಹಾಗೆ ನೀನು ಬಹಳ ದೀರ್ಘಕಾಲ ತಗೊಂಡಿದ್ದೀಯ ಆಶ್ರಮದಲ್ಲಿ, ಅವತ್ತು ಗುರುಮನೆಯಲ್ಲಿ ಶಿಷ್ಯವೃತ್ತಿ ಮಾಡುತ್ತಾ. ಅದರಿಂದ ಮಕ್ಕಳು ಆಗಲ್ಲ, ಬಹಳ ಬೇಗನೆ ಕಲಿತಿದ್ದಾರೆ. ಸಂತೋಷ ಆಯ್ತಪ್ಪ ನನಗೆ. ಎಲ್ಲವನ್ನು ಕಲಿತಿದ್ದೀರಿ. ಪ್ರಬುದ್ಧರಾದಂತಹ ನಿಮಗೆ ಈಗ ಯೌವನ ಬಂದಿದೆ, ಹೌದಲ್ವಾ? 16, ಒಬ್ಬಳಿಗೆ 15, ಮತ್ತೊಬ್ಬಳಿಗೆ 14. ಈ ವಯಸ್ಸಿನಲ್ಲಿದ್ದೀರಿ. ಯೌವನ ತುಂಬಿರುವಂತಹ ಈ ಕಾಲಕ್ಕೆ ಒಂದು ಪ್ರಶ್ನೆ ಕೇಳಬೇಕು ಅಂತ ಆಯ್ತು ನನಗೆ. ಮೊದಲೆಲ್ಲ ಪ್ರಶ್ನೆ ಕೇಳುವುದು ಸಾಮಾನ್ಯ ಬಾಲಿಶವಾದ ಪ್ರಶ್ನೆ ಕೇಳುವಂತದ್ದು. ಆದ್ರೆ ಈಗ ಹಾಗಲ್ಲ. ಪ್ರಬುದ್ಧರಾದ ಮೇಲೆ ಅವರ ಜ್ಞಾನ ವೃದ್ಧಿಯಾಗಿರ್ತದೆ. ಜ್ಞಾನ ಪಕ್ವವಾಗಿರುವಾಗ ಕೇಳಬೇಕಾದ ಪ್ರಶ್ನೆಯನ್ನೇ ಈ ಅಪ್ಪ ಕೇಳುವಂತದ್ದು. ತಂದೆಯಾದವನು ಹೆಣ್ಣಾದವಳ ಜೀವಿತದಲ್ಲಿ ಶ್ರೇಷ್ಠನಾಗಿ ಒದಗಿ ಬರುವ ಯಾರು? ಜನ್ಮ ಕೊಟ್ಟು ಬೇಕಾದ್ದನ್ನು ಒದಗಿಸಿ ನಾಳೆ ಗಂಡನ ಮನೆಗೆ ಕಳುಹಿಸಿಕೊಡುವಂತಹ ತಂದೆ ಶ್ರೇಷ್ಠನು ಅಲ್ಲ, ಅವಳ ಉದ್ಧಾರಕ್ಕೆ ಕಾರಣ ಕೈ ಹಿಡಿಯುವಂತ ಗಂಡನು ಅಂತ ನಾನು ಕೇಳುವುದು. ಈಗ ಪ್ರಶ್ನೆ, ತಂದೆ ಶ್ರೇಷ್ಠನು, ನಾಳೆ ಕೈ ಹಿಡಿದು ಗಂಡನ ಮನೆಗೆ ಹೋಗುತ್ತೀನಿ ನೀನು, ಅಲ್ಲಿ ಬಾಳುವಂಥದ್ದು. ಹಾಗಾಗಿ ಕೈ ಹಿಡಿದ ಗಂಡ ಶ್ರೇಷ್ಠನು, ಜನ್ಮ ಕೊಟ್ಟು ಇಷ್ಟನ್ನು ಒದಗಿಸಿಕೊಟ್ಟ ತಂದೆ ಶ್ರೇಷ್ಠನು. ಜನಕ
ಈಗ ಉತ್ತರವನ್ನು ಸಭೆಯ ಮಧ್ಯದಲ್ಲೇ ಕೊಡ್ಬೇಕಾ ಅಂತಪುರದಲ್ಲಿ ಕೊಟ್ರೆ ಅದು ಬೇಡ ಬೇಡ, ಸಭೆಯಲ್ಲೇ ಕೊಡಿ, ಇವರೆಲ್ಲ ಕೇಳಲಿಕ್ಕೆ ಬಂದದಲ್ಲ. ಎಲ್ಲರಿಗೂ ಗೊತ್ತಾದ್ರೆ ಗೊತ್ತಾದ್ರೆ ಏನೋ ತೊಂದರೆ ಇಲ್ಲ. ಗೊತ್ತಾಗಬೇಕು. ಅಲ್ಲ, ಅವರಿಗೆ ಗೊತ್ತಾಗಬೇಕು ಅಂತಲೇ ನಾನು ನಿನ್ನಲ್ಲಿ ಪ್ರಶ್ನೆ ಮಾಡಿದೆ. ಈಗ ಈ ಪ್ರಶ್ನೆ ನಾನು ಅಲ್ಲಿ ಕೇಳುವುದರ ಅಂತಪುರಕ್ಕೆ ಬಂದು ಕೇಳುವುದಿಲ್ಲ. ಹೌದೌದು, ನನಗೆ ಅದು ಬೇಕಾದ್ದಲ್ಲ. ಎಲ್ಲರಿಗೆ ಇವರೆಲ್ಲರ ಸಮಕ್ಷದಲ್ಲಿ ನನ್ನ ಮಕ್ಕಳು ಎಷ್ಟು ಪ್ರಬುದ್ಧರಾಗಿದ್ದಾರೆ ಅಂತ ಗೊತ್ತಾಗಬೇಕು. ಅದಕ್ಕೆ ಬೇಕಾಗಿ ನಾನು ಪ್ರಶ್ನೆ ಮಾಡಿದೆ. ಅಷ್ಟೇಯ? ನಾನು ಉತ್ತರ ಕೊಡ್ತೇನೆ. ಹೇಮ ಸುಂದರಿ ಅಪ್ಪಯ್ಯ, ನುಡಿದಳಯ್ಯಗೆ ತಾತ ಹೇಮ ಸುಂದರಿ ನುಡಿದಳ್ ಅಯ್ಯಗೆ ಪ್ರೇಮದಿಂ ಜೀವನವ ರೂಪಿದೆ, ಪ್ರೇಮದಿಂ ಜೀವನವ ರೂಪಿದೆ, ವ್ಯೋಮದಾತನೆ ತಾತ ಮಾನ್ಯನು ಭೂಮಿಯೊಳಗೆ, ವ್ಯೋಮದಾತನೆ ತಾತ ಮಾನ್ಯನು ಭೂಮಿಯೊಳಗೆ, ತಾತ ಭೂಮಿಯೊಳಗೆ. ವ್ಯೋಮದಾತನೆ ತಾತ ಮಾನ್ಯನು ಭೂಮಿಯೊಳಗೆ, ಹೇಮ ಸುಂದರಿ ನುಡಿದಳಯ್ಯಗೆ, ಪ್ರೇಮದಿಂ ಜೀವನವ ರೂಪಿಸೆ, ವ್ಯೋಮದಾತನೆ ತಾತ ಮಾನ್ಯನು ಭೂಮಿಯೊಳಗೆ, ವ್ಯೋಮದಾತನೆ ತಾತ ಮಾನ್ಯನು ಭೂಮಿಯೊಳಗೆ, ನುಡಿದಳಯ್ಯಗೆ ಜನಕ, ಭಾಗ್ಯಶ್ರೀ, ಏನಮ್ಮ ಹೇಳ?
ಅಲ್ಲ ನೋಡಿ ಅಂತೆ ಸಭೆಯಲ್ಲಿ ಅದೆಷ್ಟೋ ಮಂದಿಗಳು ಸಣ್ಣವರಿದ್ದಾರೆ. ಅವರು ಉತ್ತರವನ್ನು ಕೊಟ್ಟಾರು. ಹೌದು. ಯಾಕೆ ಮತ್ತೆ ನನಗೆ ಅವರು ಕೊಡ್ಬೇಕಾದಲ್ಲ, ನೀನು ಕೊಡ್ಬೇಕಾ? ನಾನು ಕೊಡಬೇಕಾದದ್ದು. ಇವಳು ಹೇಳುವಾಗ ಒಂದು ಸಾಮಾನ್ಯ ಪ್ರಶ್ನೆ ಕೇಳಿದ್ದು ಅಂತ ಭಾವಿಸಬೇಕು. ನಾನೊಂದು ಸಾಮಾನ್ಯ ಪ್ರಶ್ನೆ ಕೇಳಿದ ನಿನ್ನಲ್ಲಿ. ಅಲ್ಲ, ಅದಕ್ಕೆ ಉತ್ತರ ಸುಲಭ ಅಂತ. ಹಾಗೆ ನನಗೆ ಸುಲಭ ಉತ್ತರ ಕೊಡುವುದಕ್ಕೆ. ಯಾಕೆ ಲೋಕದಲ್ಲಿ ಒಂದು ಮಾತಿಲ್ಲವೇ? ಏನದು? ಹೆಣ್ಣು ಮಕ್ಕಳ ಜೀವನ ಬಾಲ್ಯದಲ್ಲಿ ತಂದೆ ತಾಯಿಯರ ಅಧೀನ, ಮದುವೆಯಾದ ಬಳಿಕ ಗಂಡನ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನವಂತೆ. ಹಾಗೆ ನಾರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ. ಹೌದು. ಕೆಲವರೆಲ್ಲ ಹೊರಟರು ಈಗ ಚಳವಳಿ ಮಾಡ್ಲಿಕ್ಕೆ. ನಾರಿಗೆ ಸ್ವಾತಂತ್ರ್ಯ ಇಲ್ವಾ? ನಾವು ಪುರುಷರ ಹಾಗೆ ಅಂತ ಹೇಳುದಲ್ಲ. ಹೌದು. ಹಾಗಲ್ಲ. ನಾರಿಗೆ ಸ್ವಾತಂತ್ರ್ಯ ಇಲ್ಲ ಅಂತಂದ್ರೆ ಇಂಥವರ ಅಧೀನದಲ್ಲಿ ಇರ್ಬೇಕಂದ್ರೆ ಅರ್ಥ ಎಂತದ್ದು? ಏನು? ಹೆಣ್ಣಾದವಳನ್ನಷ್ಟು ಪೂಜನೀಯ ಭಾವನೆಯಲ್ಲಿ ನೋಡ್ಬೇಕು ಅಂತ. ಬಾಲ್ಯದಲ್ಲಿ ತಂದೆ, ಆಮೇಲೆ ಯೌವನದಲ್ಲಿ ಗಂಡ, ವೃದ್ಧಾಪ್ಯದಲ್ಲಿ ಮಕ್ಕಳು. ಆ ತಾಯಿಯನ್ನು ಆ ರೀತಿಯಲ್ಲಿ ದೇವತೆ ಹಾಗೆ ರಕ್ಷಿಸಬೇಕು ಅಂತ, ಅಷ್ಟ ರಕ್ಷಣೆ ಕೊಡ್ಬೇಕು ಅಂತ. ಸತ್ಯ. ಬಾಲ್ಯದಲ್ಲಿ ನಮಗೆ ಹಾಗೆ ರಕ್ಷಣೆ ಕೊಟ್ಟರೆ ಏನಾಗ್ತದೆ? ದೇವತೆಗಳಲ್ಲಿ ನೆಲೆಸ್ತಾರೆ ಅಂತ ಶಾಸ್ತ್ರ ಹೇಳಿ. ಸತ್ಯ ಅಲ್ವೇ? ನೀವೇ ಹೇಳಿದಂತಹ ಮಾತು. ಬಾಲ್ಯದಲ್ಲಿ ನಮಗೆ ತಾಯಿ ಇಲ್ಲದಿದ್ದ ಅದನ್ನು ಯಾಕೆ ನೆನಪು ಮಾಡ್ತೀನಿ? ನೀನು ತಾಯಿಯನ್ನು ನೋಡ್ಲಿಲ್ಲ, ನಿನಗೆ ತಂದೆ ಪ್ರೀತಿ. ಮೊದಲೇ ಅವರು ಅದನ್ನು ವಿಷಯ ಕೇಳುವಾಗಲೇ ಅವರಿಗೆ ಹಾಗಾಗುತ್ತದೆ. ನೆನಪು ಮಾಡಿ, ಸಮಾಧಾನ ಮಾಡಿಕೊಂಡು. ಇವಳನ್ನು ಹೆತ್ತ ಮರುಗಳಿಗೆ ಅಂದ್ರೆ ಒಂದು ವರ್ಷದಲ್ಲಿ ಅದನ್ನು ನೀವು ಹೇಳಬೇಡಿ. ಪರಲೋಕ ಸೇರಿದ್ರು ಅವಳು, ಅವಳು ನೆನಪು ಮಾಡಬೇಡ. ನನಗೆ ಸೈಲಿಕ್ಕೆ ಆಗ್ತಾರೆ ದುಃಖ. ತಾಯಿಯ ಪ್ರೀತಿಯನ್ನು ನೀವೇ ನಮಗೆ ಕೊಟ್ಟವರಲ್ವಾ? ಹಾಗೆ ಹೇಳಿದ್ದು ನಾನು. ಬೇಕಾದಂತಹ ಗುರುವಿನದನ್ನು ಅವಾಗ ಹೇಳ್ಬೇಡ. ಆಯ್ತು. ಅವರ ಪ್ರೀತಿಯನ್ನು ನೀವು ನಮಗೆ ಕೊಟ್ಟವರಿದ್ದೀರಿ. ನಮಗೆ ಶ್ರೇಷ್ಠವಾದಂತಹ ಗುರುಮಟ್ಟಕ್ಕೆ ಕಳಿಸಿಕೊಡುವುದರ ಮೂಲಕ ಗುರುವಿನಿಂದ ವಿದ್ಯೆಯನ್ನು ನೀವು ಸಂಸ್ಕಾರ ಶೀಲಗುಣವನ್ನು ಕಲಿಸಿಕೊಟ್ಟ ನಂತರದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದೇವೆ. ಹೌದೌದು, ಇವಳಷ್ಟು ಎತ್ತರ ಆಗ್ಲಿಲ್ಲ ನೀವು. ಏನು? ಇವಳಿಗೆ ನನ್ನ ಗುಣ ಬಂದದ್ದು. ಎತ್ತವರಿಗೆ ನಿನಗೆ ಅಮ್ಮ ಬೇಡ. ನೀವು ಈಗ ಅಮ್ಮನ ಜೊತೆ ನನಗೆ ಸಾಲು ಬರ್ತದೆ. ಆಯ್ತು, ಬೇಡ. ಮತ್ತೆ ನನಗೆ ಅಮ್ಮನ ನೆನಪಾಗುದು. ಅಮ್ಮ ಇಷ್ಟೇ ಎತ್ತರ ಇದ್ದದ್ದ? ಹೌದೌದು, ಇಲ್ಲಿ ಗೊತ್ತಿಲ್ಲ. ಅವಳು ನೋಡ್ಲಿಲ್ವಲ್ಲ ಜನಕ? ಆಗ ನೋಡ್ಲಿಲ್ವಾ ನೀನು? ನೋಡಿದ ಅವಳನ್ನು ನಾವು ನೋಡಿದಲ್ವ ಮತ್ತೆ. ಈಗ ಹಾಗಾಗಿ ಹೇಳ್ತಾ ಇದ್ದೆ, ತಂದೆಯೇ ಶ್ರೇಷ್ಠ. ಯಾಕೆ ತಂದೆ ಶ್ರೇಷ್ಠ? ಈಗ ನಮ್ಮ ಈ ಅರಮನೆ ಉಂಟು. ಅರಮನೆ ಇಷ್ಟು ಚಂದವಾಗಿ ಕಾಣಬೇಕಾದ್ರೆ ಒಳ್ಳೆ ಶಿಲ್ಪಿಗಳು ಬಂದಿದ್ದಾರೆ ಇಷ್ಟೆಲ್ಲ ಮಾಡ್ಲಿಕ್ಕೆ. ಹೌದು. ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಶಿಲ್ಪಿಗಳು ದಿವಸ ದುಡಿದಿದ್ದಾರೆ. ಎಷ್ಟು ಶಿಲ್ಪಿಗಳು ಕೆಲಸ ಮಾಡಿದ್ರು ಕೂಡ ಪಂಚಾಂಗ ಎನ್ನುವುದು ಗಟ್ಟಿ ಬೇಕಲ್ವಾ? ಪಂಚಾಂಗ ಸರಿ ಇಲ್ಲದಿದ್ರೆ ಅರಮನೆ ನಿಲ್ತದ? ನಿಲ್ಲುವುದಿಲ್ಲ, ಕುಸಿದು ಹೋಗುತ್ತದೆ. ಹಾಗಾಗಿ ಪಂಚಾಂಗ ಸದಸ್ಯರಾದಂತಹ ನೀವು ನಮಗೆ ಬೇಕಾದದನ್ನೆಲ್ಲ ಸಂಸ್ಕಾರವನ್ನು ಕೊಟ್ಟ ಹಾಗೆ ನೀವು ನಮಗೆ ಶ್ರೇಷ್ಠ ಎನ್ನುವುದಾಗಿ ನಾನು ಒಪ್ಪಿಕೊಳ್ಳುತ್ತೇನೆ. ತಂದೆಯೇ ಶ್ರೇಷ್ಠ. ಎಲ್ಲರ ಅಭಿಪ್ರಾಯ ನನ್ನದೊಂದು ಅಭಿಪ್ರಾಯ. ಗಿನಯನು ದಿಗಿ ಬಾಳ್ವ ಭಾಗ್ಯಕ್ಕೂ ಜನಕನೇ ಅನುಕೂಲಿಸುವನದ ತಾತ ವಿನಯನೊಂದಿಗೆ ಬಾಳ್ವ ಭಾಗ್ಯಕ್ಕೂ ಜನಕನೇ ಅನುಕೂಲಿಸುವನದ ಜನಕನೇ ಅನುಕೂಲಿಸುವನದ ಮನುಜ ರೂಪದಿ ಇಳಿದು ಬಂದವ ಮನುಜ ರೂಪದಿ ಇಳಿದು ಬಂದವ ದೇವನೈಸೆ ದೇವನೈಸೆ ಜನಗದ ಮನುಜ
ಮನುಜ ರೂಪದಿಗಿಳಿದು ಬಂದವ ದೇವನೈಸೇ ವಿನಯನೊಂದಿಗೆ ಬಾಳ್ವ ಭಾಗ್ಯಕ್ಕೂ ಜನಕನೇ ಅನುಕೂಲಿಸುವನದ ಜನಕ ಅಕ್ಕ ಹೇಳಿದ ಮಾತು ಸರಿ. ಹೌದೇ ಅಂತೆ ಏನು ಆಕ್ಷೇಪ ಇಲ್ಲ ನಿನ್ನ ನನ್ನದೇನು ಆಕ್ಷೇಪ ಇಲ್ಲ. ಅಷ್ಟು ಹೇಳಿದ್ರೆ ಸಾಕು. ನಿನ್ನ ಅನುಭವದಲ್ಲಿ ಏನಾದ್ರೂ ಹೇಳಬೇಕಾ ಬೇಡ? ನನ್ನ ಅನುಭವದಲ್ಲಿ ಕೂಡ ಹೇಳ್ತೇನೆ. ತಂದೆ ಶ್ರೇಷ್ಠ ಸರಿ. ಅಂತ ನಿಲ್ಲಿಸಿದ್ದವರು. ಯಾಕೆ? ಯಾಕೆ? ಉತ್ತಮವಾದಂತ ಸೌಧ ದೀರ್ಘಕಾಲ ಉಳಿಯಬೇಕು ಅಂತಾದ್ರೆ ಅಡಿಪಾಯ ಭದ್ರವಾಗಿರ್ಬೇಕು. ಪಂಚಾಂಗ ಇಲ್ಲದ್ರೆ ಮನೆ ಬಿದ್ದು ಹೋಗ್ತದೆ. ಹೆಣ್ಣಪ್ಪಳ ಜೀವಿತದಲ್ಲಿ ತಂದೆ ಎಂಬವನೊಂದು ಪಂಚಾಂಗದ ಹಾಗೆ ಅಂತ ಹೇಳಿ. ಸತ್ಯ. ನಿಮ್ಮ ಮಗಳಲ್ವಾ? ಎಷ್ಟು ಸಂತೋಷ. ಇವತ್ತು ಹಾಲು ಹಣ್ಣು ಏನು ಬೇಡ ಏನು ಪರಮಾತ್ಮ ಹೊಟ್ಟೆ ತುಂಬಿತ್ತು ಅಂದೆ. ಜನಕ ಏನಮ್ಮ? ಈಗ ಹ. ಒಂದು ಹೆಣ್ಣಿಗೆ ಹ. ತಂದೆ ಆದವ ಮದುವೆ ಮಾಡಿ ಕೊಡ್ತಾನೆ. ಹೌದು ತಾನೆ? ಮದುವೆ ಮಾಡಿ ಕೊಡ್ಲೇಬೇಕಲ್ಲ. ಮನೆಯೊಳಗೆ ಹೆಣ್ಣು ಮಕ್ಕಳಲ್ಲಿ ಇಟ್ಟುಕೊಂಡಿಗ ಸರಿಯಾದಂತಹ ಗಂಡನನ್ನು ನೋಡಿ. ಆದ್ರೆ ಎಷ್ಟು ಮಂದಿ ಕೇಳಲಿಲ್ಲ. ಹ. ಈಗ ಕೇಳ್ತಾರೆ. ಈಗ ಆದ್ರೆ ಕೇಳಿದವರಿಗೆಲ್ಲ ಕೊಡ್ಲಿಕ್ಕೆ ಆಗ್ತದ? ಇಲ್ಲ ಇಲ್ಲ. ಅವರ ಗುಣನಡತೆ, ಹ. ಅವರ ಬುದ್ಧಿ ಹ. ಹೇಗೆ ಏನೆಂಬುದನ್ನು ಸರಿಯಾಗಿ ತಿಳಿದುಕೊಳ್ಬೇಕಾದದ್ದು ಯಾರು? ಜಾತಕ ಪರಿಶೀಲನೆ ಆಗಬೇಕು. ಹೌದು. ಆಮೇಲೆ ಅವರ ಹಿನ್ನೆಲೆ ನೋಡ್ಬೇಕು. ನಮ್ಮದಾದಂತ ಯೋಗ್ಯತೆಗೆ ಸರಿಯಾಗಿದ್ದಾರಂತ ಅವ ತಿಳಿಬೇಕು. ಯಾವ್ದು ಚಟಕ್ಕೆ ಹೊಂದಿದ್ದಾನೆ ಎಂಬುದಾಗಿ ನೋಡ್ಬೇಕು. 4 ದಿವಸದಲ್ಲಿ ಮುಗಿಯುವುದಿಲ್ಲ ಅದು. ಕೆಲವು ತಿಂಗಳು ಸಾಗುತ್ತದೆ. ಹೌದು. ಹೀಗೆಲ್ಲ ಇರ್ತದೆ. ಹ. ಅಪ್ಪಯ್ಯ, ಹ. ಆದ್ರೆ ನಿರ್ಧಾರ ಕೊಡುವುದು ಯಾರು? ಯಾರು? ನನ್ನ ಜನಕ, ನನ್ನ ತಂದೆ ಆದಂತಹ ನೀವು. ಅಂತೆಯೇ ಹೆಣ್ಣೊಬ್ಬಳ ಜೀವಿತದಲ್ಲಿ ಹ್ಮ್. ಯೋಗ್ಯ ವರನನ್ನು ಅರಸಿ ಹ. ಅವನ ಕೈಗೆ ಇಯುವುದು ತಂದೆಯಾದ. ತಂದೆ. ಅದರಿಂದ ಒಂದು ಮಾತು ಜನಕನೇ ಶ್ರೇಷ್ಠ. ಆಹಾ. ಮತ್ತೊಂದು ಮಾತು ಹೇಳ್ತೇನೆ. ಏನದು? ಮಾನವ ರೂಪದ ದೇವರು ನೀವು ನಮಗೆ. ಹೌದು, ನಾವು ಭಾಗ್ಯವಂತರೇ ಸರಿ. ನೀನು ಹೊಗಳಿದ್ರೆ ಸ್ವಲ್ಪ ಹೆಚ್ಚಾಯ್ತು ಅಂತ ಯಾಕೆ? ನನಗೆ ಹೃದಯ ಬಿರಿತದೆ ಈಗ ಅಷ್ಟು ಹೊಗಳಿದ್ರೆ. ಹೊಗಳಿದ ಮಗಳು ತಾನೆ. ಹೌದಪ್ಪ ಜನಕ, ಹ. ಆದುದರಿಂದ ನಾವೇ ಹೊಗಳಿಕೊಂಡಾಗ ಆಗ್ತದೆ. ಯಾರು? ಅಲ್ಲ, ನಾವೇ ಮನೆಯವರೇ ಹೊಗಳಿಕೊಂಡಾಗ ಆ ತಂದೆಯನ್ನು ಮಕ್ಕಳು ಎಲ್ಲಿ ಕೂಡ ಹೊಗಳ್ಬೋದು. ಅಷ್ಟು ಅಧಿಕಾರ ಇರ್ತದೆ ಮಕ್ಕಳಿಗೆ. ಭವಿಷ್ಯತ್ತಿನ ಚಿಂತನೆಯನ್ನು ಮಾಡಿ ಯೋಗ್ಯ ಗಂಡನ್ನು ಅರಸಿ ಅವನ ಜೊತೆಗಿದ್ರೆ ಇವಳು ಸಂತೋಷದಲ್ಲಿ ಇರ್ತಾಳೆ ಎಂಬಂತ ತೀರ್ಮಾನದಲ್ಲಿ ಹ. ಕಳುಹಿಸಿಕೊಡುವ ತಂದೆ ಜನಕ ಇದನ್ನು ತೀರ್ಮಾನಿಸುವ ತಂದೆಯಾದ್ರಿಂದ ಹ. ಜನ್ಮದಾತನೇ ಶ್ರೇಷ್ಠ ದೇವರಾಗೆ ಅಂತ ಹೇಳಿದ್ರಿ. ಹೌದು. ಒಳ್ಳೇದಾಯ್ತು, ಸಂತೋಷ. ನೀನಂತ ಹೇಳುದು ಬೇಡ ಮಗಳೇ. ಆಯ್ತಾಯ್ತು, ಅವಳು ಬೇಡ. ಅದೇ, ನನಗೆ ಇಲ್ಲ 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 ಅಪ್ಪ, ನಿನ್ನ ಅಭಿಪ್ರಾಯ ನಾನು ಬೇಗ ಮದುವೆಗೆ ಅದಲ್ಲ, ಅವಳ ನಾವು ಅವಳು ಬಿಡಲಿ. ನಮ್ಮೊಳಗೆ ಎಲ್ಲರ ಅಭಿಪ್ರಾಯ ಒಂದೇ. ನೀವು ಸುಮ್ಮನೆ ಕೂತ್ಕೊ. ನೀವೇನು ನೀವು ಗೊತ್ತಾಗ್ಲಿಲ್ಲ ಹಾಗಲ್ಲ ಅಪ್ಪ. ಅಲ್ಲ, ನೀನು ಬಂದ ಅಪ್ಪ ಅವಸರದಲ್ಲಿದ್ದಾರೆ, ಸುಮ್ಮನೆ ಕೂತ್ಕೊ. ನಿಲ್ಲೆ ಬಂದ ಕೂಡಲೇ ಹೇಳಿದ್ದಂತದ್ದು. ಮೂವರದ್ದು ಅಭಿಪ್ರಾಯ ಒಂದೇ ಒಂದೇ ಅಂತ ಅಲ್ವಾ? ಅಲ್ವಾ? ಒಂದೇ, ಹೌದು. ಇಷ್ಟರವರೆಗೆ ನಮ್ಮದು ದೇಹ ಬೇರೆ ಆದ್ರೂ ಮನಸ್ಸು ಒಂದೇ ಅಂತ ಅದು ಅವಾಗ ಅಕ್ಕ ಹೇಳಿದ್ರು, ಆಮೇಲೆ ಅವಳು ಹೇಳಿದ್ರು, ಮತ್ತೆ ನಿನ್ನದನ್ನು ಇಲ್ಲ ಕೇಳಿಲ್ಲ. ಇಲ್ಲ, ಅದು ಮೊದಲು ಮಾತ್ರ ಹಾಗೆ ನನಗೀಗ- ಮನಸ್ಸೆಲ್ಲ ಒಂದೇ. ಈಗ ಸ್ವಲ್ಪ ಬೇರೆ ಅಭಿಪ್ರಾಯ ಉಂಟು. ನಿನ್ನದು ಬೇರೆ ಹೌದೌದು, ಬದಲಾವಣೆ ಉಂಟಾ? ವ್ಯತಿರಿಕ್ತವಾದ ಅಭಿಪ್ರಾಯ. ವಿಷಯ ಅದೇ ಅಲ್ಲ? ಹೌದಾ? ಹೌದು. ಕೇಳಲೇಬೇಕಾ? ಒಳಗೆ ಬರ್ಬೇಕು. ಇಷ್ಟು ಇರುವಾಗ ಕೇಳಬೇಕಲ್ಲ. ನಿಮ್ಮ ಅಭಿಪ್ರಾಯ ಅಲ್ಲ ಅಂತ ಏನು ಬೇರೆ? ಅಲ್ಲಂತೆ. ಹಾಗಾದ್ರೆ ಕೇಳುವ. ಆಲಿಸಬೇಕು. ಕೇಳ. ಲಾಲಿ ಮೊದಲೇ ತಾತ ಬೀಳುವೆ ಬಾಲೆ ಸಣ್ಣಗಳಿನು ತಾತ ತಾತ ಲಾಲಿ ಮೊದಲೇ ತಾತ ಬೀಳುವೆ ಬಾಲೆ ಸಣ್ಣಗಳಿನು ಬೀಳುವೆ ಬಾಲೆ ಸಣ್ಣಗಳಿನು ಕೀಳು ಗೆಳೆಯದಿರೋ ತಾಳು ತಗಬೇಯನು ಕೀಳು ಗೆಳೆಯದಿರೋ ತಾಳು ತಗಬೇಯನು ಆಲೋಚಿಸು ಭೂಲೋಲದಯಾನಿದೆ ಲಾಲಿ ಮೊದಲೇ ತಾತ ಬೀಳುವೆ ಬಾಲೆ ಸಣ್ಣಗಳಿನು
ಬೀಳುವೆ ಪಾಲಿಸನ್ನ ಬಿಡೇನು ತಾತ ಗುಣ ಅಡಿದಾವರಿಗಳಿಗೆ ಅಭಿವಂದಿಸಿಕೊಂಡವಳು ನಾನು. ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದ ತಂದೆ, ಅಂದ ಇಷ್ಟರವರೆಗೆ ನಮ್ಮಲ್ಲಿ ಭೇದ ಭಾವವನ್ನು ಕಲ್ಪಿಸಿದವರು ತಾವಲ್ಲ. ಇನ್ನೂ ಕಲ್ಪಿಸುವುದಿಲ್ಲ ನಾನು. ಯಾವುದೇ ವಿಚಾರಗಳಾಗಿದ್ರೂ ಕೂಡ ಹ. ಮೂವರಿಗೂ ಸರಿ ಸಮಾನವಾಗಿ ಹಂಚುತ್ತಾ ಇದ್ದವರು. ಆ ಕಾರಣದಿಂದಲಾಗಿ ನಮ್ಮಲ್ಲಿ ಸರಿ ಸಮಾನವಾದಂತಹ ಭಾವನೆಗಳು ಇದ್ದದ್ದು. ಆದ್ರೆ ಇಂದಿನ ಈ ಕಾಲಕ್ಕಾಗುವಾಗ ತಾವು ಕೇಳಿದಂತಹ ಒಂದು ಪ್ರಶ್ನೆಯಿಂದಲಾಗಿ ನನ್ನ ವಿಚಾರ ಎಲ್ಲವೂ ಕೂಡ ಬದಲಾವಣೆ ಹೊಂದುತ್ತಾ ಉಂಟು. ಓಹೋ, ಹಾಗೆ ಸ್ವಲ್ಪ ಅಕ್ಕಂದಿರು ಹೇಳಿದ್ರು, ಅಪ್ಪನೇ ಶ್ರೇಷ್ಠ, ಅಪ್ಪನೇ ಉತ್ತಮ, ಅಪ್ಪನೇ ದೇವರು. ಆವಾಗ ನನ್ನ ಒಡಲಾಳದಲ್ಲಿ ಹುಟ್ಟಿಕೊಂಡಂತಹ ವಿಚಾರವಾದರೂ ಯಾವುದು? ಯಾವುದು? ಈಗ ಅಪ್ಪ ಶ್ರೇಷ್ಠ ಒಪ್ಪಿಕೊಳ್ಳೋಣ. ಅದಕ್ಕೊಂದು ಉದಾಹರಣೆಯನ್ನು ಕೊಡಬೇಕು ಅಂತಾಗಿದ್ದರೆ ಈಗ ಬಿದಿರನ್ನೇ ನಾವು ತೆಗೆದುಕೊಳ್ಬೇಕು. ಬಿದಿರಿನ ಸುದ್ದಿ ಯಾಕೆ ಈಗ? ಬಿದಿರಿನ ಸುದ್ದಿ ಅಂತ ಅದರಲ್ಲಿ ವಿಷಯ ಉಂಟಪ್ಪ. ಬಿದಿರಿನಲ್ಲಿ? ಹೌದೌದು. ಈಗ ಬಿದಿರು ಒಂದು ಗಿಡವಾಗಿ ಹೆಮ್ಮರವಾಗಿ ಒಂದು ರೀತಿಯಲ್ಲಿ ಬೆಳೆಯುತ್ತದೆ. ವಿಶಾಲವಾಗಿ ಬೆಳೆದಂತಹ ಬಿದಿರು ಎನ್ನುವುದು ಹಾಗೆಯೇ ಇತ್ತು ಅಂತಾಗಿದ್ದರೆ ಅದು ನಾಶ ಹೊಂದಿ ಹೋಗುತ್ತದೆ, ಯಾವ ಉಪಯೋಗಕ್ಕೂ ಬರುವುದಕ್ಕಾಗುವುದಿಲ್ಲ. ಮತ್ತೆ ಬಿದಿರಕ್ಕಿಂತ ಬರ್ತದೆ ಒಂದು 60 ವರ್ಷ ಆಗುವ. ಹೌದೌದು. ಅದು ಕಾಡಿನಲ್ಲಿದ್ದವರೆಲ್ಲ ಅದನ್ನು ಉಪಯೋಗ ಮಾಡ್ತಾರೆ. ಅಷ್ಟು ವರ್ಷ ಕಾಯ್ಬೇಕು. ಮತ್ತೆ ಬಿದಿರಿನದ್ದಾದಂತ ಗುಂಪೇ ಅಳಿದು ಹೋಗುತ್ತದೆ. ಹೌದಲ್ವೇ? ಅಕ್ಕಿ ಬಿಟ್ಟ ಮೇಲೆ ಅದು ಇರುವುದಿಲ್ಲ ಮತ್ತೆ. ಹೀಗಿರುವಾಗ ಅದು ಒಬ್ಬನ ಕೈಗೆ, ಸರಿಯಾದಂತಹ ಒಬ್ಬ ಶಿಲ್ಪಿಯ ಕೈಗೆ ಆ ಬಿದಿರು ಸಿಕ್ಕಿತು ಅಂತಾಗಿದ್ದರೆ ಅದರಿಂದ ಕೊಳಲನ್ನು ರೂಪಿಸುತ್ತಾನೆ, 7 ರಂಧ್ರ ಕೊರಿಯುತ್ತಾನೆ. ಹೌದು. ಸಪ್ತ ಸ್ವರಗಳನ್ನು ಹೊರಡಿಸ್ತಾನೆ. ಹೌದು ಹೌದು. ಆ ಕೊಳಲು ಕೊಳಲಾಗಿ ಉಳಿದ್ರೆ ಹಾಗೆ ವಿಚಾರಗಳು ಮುಂದುವರುತ್ತದೆಯೇ? ಇಲ್ಲ ಇಲ್ಲ. ಈಗ ತಂದೆ ಅಂತ ಹೇಳಿದ್ರೆ ಶಿಲ್ಪಿ, ಕೊಳಲನ್ನು ಮಾಡಿದಂತಹ ಶಿಲ್ಪಿ. ಆ ಕೊಳಲಿನಿಂದ ಸ್ವರ ಹೊರಡಬೇಕು ಅಂತಾಗಿದ್ದರೆ ಒಳ್ಳೆ ಕೊಳಲು ವಾದಕ ಆಗಬೇಕು. ಹೌದಲ್ವೇ? ಸಂಗೀತ ಕಲಿತವನ ಕೈಗೆ, ಸಂಗೀತ ಕಲಿತವನ ಕೈಗದು ಸಿಕ್ಕಿತು ಅಂತಾಗಿದ್ದರೆ ಅದರಿಂದ ಸಪ್ತ ಸ್ವರಗಳನ್ನು ಹೊರಡಿಸುವುದಕ್ಕೆ ಮುಂದಾಗುತ್ತಾನೆ. ಅಲ್ಲ, ಕೊಳಲು ಮಾಡುವವನಿಗೂ ಸ್ವಲ್ಪ ಸಂಗೀತ ಗೊತ್ತಬೇಕು. ಆದ್ರೆ ಸಂಪೂರ್ಣವಾಗಿ ಗೊತ್ತಿದೆಯೋ ಇಲ್ವೋ ಅಂತ ನಮಗ ಅರ್ಥ ಆಗಬೇಕೆ? ಹೀಗಿರುವಾಗ ಗಂಡ ಅಂತ ಹೇಳಿದ್ರೆ ಯಾರು? ಯಾರು? ಕೊಳಲನ್ನ ತೆಗೆದುಕೊಂಡು ಸುಸ್ವರವನ್ನು ಹೊರಡಿಸುವಂತಹ ಸಂಗೀತಗಾರ. ತಂದೆ ಅಂತ ಹೇಳಿದ್ರೆ ಕೊಳಲು ಮಾಡಿದವನು. ಹೀಗಿರುವಾಗ ಅಲ್ಲಿ ಶ್ರೇಷ್ಠ ಯಾರು ಎನ್ನುವ ಹಾಗೆ ಕೇಳಿದ್ರೆ ಸುಸ್ವರವನ್ನು ಹೊರಹೊಮ್ಮಿಸಿದಂತಹ ಗಂಡನೇ ಶ್ರೇಷ್ಠನಾಗುತ್ತಾನೆ. ಅಲ್ಲ, ಗಂಡ ಶ್ರೇಷ್ಠ ಅಂತಂದ್ರೆ ಅವನಿಗೆ ಕೊಳಲು ಇಲ್ಲಿ ನಾನು ಮಾಡಿ ಕೊಟ್ಟ ಕಾರಣ ಅದು ಕೊಲೆಯಲ್ಲಿ ಸಿಕ್ಕಿದೆ ಅಲ್ಲ. ಕೊಳಲು ಸಣ್ಣ ಅಂತ ಹೇಳುವ ನೀನು. ಕೊಳಲು ಇದ್ದದ್ದು ಏನು ಪ್ರಯೋಜನಕ್ಕೆ ಬರಲಿಲ್ಲ ಅಂತ ಹೇಳಿ, ಆದ್ರೆ ಕೊಳಲು ಏನು ಮಾಡುವುದಕ್ಕಾಗುತ್ತೆ? ನಾನು ಆಗಿಂದ ಆಲೋಚನೆ ಸುರುಟಿ 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 ಹಾಗಾಗಿ ನನ್ನಲ್ಲಿ ವಿಚಾರಗಳೆಲ್ಲವೂ ಕೂಡ ವ್ಯತಿರಿಕ್ತವಾಗಿ ಕಾಣುತ್ತಾ ಉಂಟು. ತಂದೆ ಶ್ರೇಷ್ಠ ಅಲ್ಲ ಎನ್ನುವ ಹಾಗೆ ನನ್ನ ಭಾವನೆ. ಮುಂದೆ ಒಂದು ದಿವಸ ನನ್ನ ಕೈಯನ್ನು ಹಿಡಿದಂತಹ ಗಂಡನಾದವನು ನನಗೆ ಯಾವುದೆಲ್ಲ ವಿಚಾರಗಳ ಬಗ್ಗೆ ತಿಳಿಯಪಡಿಸುತ್ತಾನೆಯೋ ಆ ವಿಚಾರಗಳಲ್ಲಿ ನಾನು ಮುಂದೆ ಹೋದೆ ಅಂತಾದ್ರೆ ಆವಾಗ ನನ್ನ ತಿಳುವಳಿಕೆಗೆ ಬರುವ ವಿಚಾರಗಳು ಯಾವುದು? ಯಾವುದು? ಗಂಡನೇ ಶ್ರೇಷ್ಠ. ಹಾಗಿದ್ರೆ ನನ್ನ ಜೀವನವನ್ನು ರೂಪಿಸುವವನು ಗಂಡ, ನನ್ನ ಜೀವನವನ್ನು ಬೆಳಗಿಸುವವನು ಗಂಡ, ಮಾಂಗಲ್ಯ ಧಾರಣೆಯನ್ನ ಮಾಡಿರುವಂತಹ ಆ ಗಂಡನೇ ನನ್ನ ಜೀವನವನ್ನು ಉನ್ನತಕ್ಕೆ ಕೊಂಡೊಯ್ಯುವಂತಹ ಮಹಾಪುರುಷನಾಗುತ್ತಾನೆ. ಇಷ್ಟು ಸಣ್ಣ ಹುಡುಗಿ ಇಷ್ಟು ಮಾತಾಡ್ತೀನಿ ನೀನು, ಏನಾದ್ರೂ ಚರಿತ್ರೆ ಅಭ್ಯಾಸ ಮಾಡಿದ್ಯಾ ನೀನು? ಹಿನ್ನೆಲೆ ಉಂಟಪ್ಪಯ್ಯ. ಏನಿದೆ ಹಿಂದೆ ಒಂದು ವಿಚಾರ ಇದೆ. ಅನಸೂಯಾದಿಗಳು ತಮ್ಮಯ್ಯ ಗಿಣಿಯನ ಸೇವೆಯಳು ತಾತ ತಾತ ಲಾಲಿಸೋ ಹೋ ತಮ್ಮಯ ಇನೆಯನ ಸೇವೆಯಳು ತಮ್ಮಯ ಇನಿಯನ ಸೇವೆಯಳು
ಗಣಪತಿ ವೃತ್ತಿಯರೆಂದೆನಿಸುತ್ತ ಮೆರೆದರು ಗಣಪತಿ ವೃತ್ತಿಯರೆಂದೆನಿಸುತ್ತ ಮೆರೆದರು ಎನಗವರಂದದಿ ದಿನ ಕಳೆಯುವ ಮನ ಎನಗೆ ಅವರೋದದಿ ದಿನ ಕಳೆಯುವ ಮನ ಲಾಲಿಸೋ ಗಣಪತಿಯರು ಧನಿಸುತ್ತ ಮೆರೆದರು ಎಲ್ಲರೋದದಿ ದಿನ ಕಳೆಯುವ ಮನ ಅನಸೂಯಾದಿಗಳು ತಮ್ಮಯ ಇನಿಯನ ಸೇವೆಗಳು ಗಣಪತಿ ಮೆರೆದರು ಎನಗವರಂದದಿ ದಿನ ಕಳೆಯುವ ಮನ ದಿನ ಕಳೆಯುವ ಮನ ತಾ ತಾತ ಲಾಲಿ ಪುದೆಲೆ ತಾತ ಆಲಿಸಬೇಕು ತಾತ. ನೀನು ಮೊದಲು ಅಪ್ಪ ಅಂತ ಕರೆಯುವಾಗ ಅಷ್ಟು ಆಪ್ಯಾಯಮಾನವಾಗುತ್ತಿತ್ತು. ಈಗ ಮಾತು ಬದಲಿಸ್ಲಿಕ್ಕೆ ತೊಡಗಿದ್ಯಲ್ಲ. ಹೌದು. ನನಗೊಂದು ಅಪಸ್ವರ ಕೇಳಿದೆ. ಅಯ್ಯಯ್ಯೋ. ಅಲ್ಲ ಏನು ಹೇಳ್ತೀಯ? ಕೇಳುವ ಕೇಳುವ. ತಂದೆ, ಹಾ. ನಾನು ಏನೇ ಮಾತಾಡಿದರೂ ಕೂಡ ಹಾ. ಅದರಲ್ಲಿ ವಿಚಾರಗಳು ಉಂಟು ಎನ್ನುವ ಹಾಗೆ ಭಾವಿಸಿಕೊಳ್ಬೇಕು. ಆದಿತ್ತಪ್ಪ, ಇವರೇ ಇಬ್ಬರಿಗಿಂತಲೂ ಹೆಚ್ಚಿನ ಬುದ್ಧಿ ಉಂಟು ಅಂತ ತೋರಿಸಿಕೊಟ್ಟರಿ. ಸಣ್ಣವಳಾಡುವಂತಹ ಮಾತು ಎನ್ನುವ ಹಾಗೆ ಸಣ್ಣದಾಗಿ ಭಾವಿಸಿಕೊಳ್ಳಕೂಡದು. ಸಣ್ಣವಳಾದ್ರೂ ಮಾತು ದೊಡ್ಡದು ಸ್ವಲ್ಪ ನಿನ್ನದು. ಅದು ಸಣ್ಣದಲ್ಲ ಅದು. ಅದು ನಿಮ್ಮ ತಿಳುವಳಿಕೆ ಎಲ್ಲ ಈಚೆ ಬಂದದ್ದು ಸ್ವಾಮಿ. ಒಟ್ಟು ಬುದ್ಧಿ ಉಂಟು ಅಂತ ಮಾತನಾಡುದು, ನಾಲಿಗೆಗೆ ಬಂದಾಗೆ ಮಾತನಾಡುದಲ್ಲ. ಅಯ್ಯೋ ಹಾಗಲ್ಲಪ್ಪ. ಬಂದ ವಿಷಯವನ್ನು ಬುದ್ಧಿಯ ನಿಕಷಕ್ಕೆ ಒಡ್ಡಿ ಕೊಟ್ಟಿ ಇದು ಆಡಬಹುದಾ ಎಂಬ ತೀರ್ಮಾನದ ಮೇಲೆ ಆಡುವಂತದ್ದು. ಹೌದೌದು. ಅದು ಪ್ರಾಜ್ಞರ ಲಕ್ಷಣ. ನೀವು ಮೊದಲು ನನಗೆ ಹೇಳಿಕೊಟ್ಟ ವಿಚಾರವಾದ್ರೂ ಯಾವುದು? ಮಾತನಾಡಿದ ಮೇಲೆ ಯೋಚಿಸುವುದಲ್ಲ, ಯೋಚಿಸಿ ಮಾತನಾಡುವಂತ. ಇಲ್ಲ ಇಲ್ಲ ಇಲ್ಲ. ಹಾ. ನೀವು ಮೊದಲೇ ಹೇಳಿದ್ರಿ. ವಿವೇಕ ಅಂತ ಹೇಳುದು. ನನಗೆ ಮೊದಲೇ ಹೇಳಿಕೊಟ್ಟ ಮಾತಾದ್ರೂ ಯಾವುದು? ಯಾವುದು? ಮುಖಕ್ಕೆ ಸರಿಯಾಗುವ ಹಾಗೆ ಮಾತಾಡುವುದಲ್ಲ, ಇದ್ದ ವಿಚಾರಗಳನ್ನ ಯಥಾರ್ಥವಾಗಿಯೇ ತಿಳಿಸಬೇಕು. ಅವನಲ್ಲಿ ಸತ್ಯವಾದಿದ್ದೇಳು. ಹೌದಲ್ವೇ? ನಾನು ಹಾಗೆಯೇ ಮಾತಾಡುವುದಕ್ಕೆ ಮುಂದಾದದ್ದು. ಹಾ. ಯಾರನ್ನೋ ಮೆಚ್ಚಿಸಬೇಕು ಅಂತ ಮಾತಾಡಲ್ಲ. ಕೆಲವರು ಅಂತವರನ್ನು ನಿಷ್ಠುರವಾದಿಗಳು ಅಂತ ಹೇಳ್ತಾರೆ. ಹೌದೌದು. ಸತ್ಯ ಹೇಳುವವರು. ಹಾಗಿದ್ರೆ ನಾನಿಲ್ಲಿ ಸತ್ಯವನ್ನೇ ಆಡ್ತೇನೆ. ಹಾ. ಎಲ್ಲಾ ವಿಚಾರಗಳಿಗೂ ಕೂಡ ಸಕಾರಣವನ್ನ ಕೊಟ್ಟೇ ನಾನು ಕಾರಣಗಳನ್ನ ಹೇಳ್ತೇನೆ. ನಿನ್ನಲ್ಲಿ ಸಮರ್ಥನೆ ಬೇರೆ ಉಂಟು. ಹೌದೌದು. ಹೇಳು. ಅಲ್ಲ, ನಿಮಗೆ ಗೊತ್ತಿರದ ವಿಚಾರಗಳೇನಲ್ಲ ಇದು. ಹಾ. ಗೊತ್ತಿರುವ ವಿಚಾರಗಳೇ. ಅಲ್ಲ, ನೀನು ತಿಳಿದದ್ದು ಎಷ್ಟು ಅಂತಲೂ ನಾನು ತಿಳಿಯುತ್ತೇನೆ. ಹಿಂದೆ ಆಗಿ ಹೋದವರ ವಿಚಾರಗಳ ಬಗ್ಗೆ ನಾನು ಮಾತಾಡುವುದಕ್ಕೆ ಮುಂದಾದೆ. ಯಾರ ಬಗ್ಗೆ? ಸತಿ ಸಾವಿತ್ರಿ ಎನ್ನುವವಳು. ಸಾವಿತ್ರಿ ಸತ್ಯವಾದ ಕತೆ, ಅತ್ಯಂತ ಪ್ರಸಿದ್ಧವಾದ. ಹೌದಲ್ವೇ? ತನ್ನ ಪತಿಯನ್ನ ಹಾ. ಯಮರಾಜು ಎಳೆದುಕೊಂಡು ಹೋಗುವಂತಹ ಕಾಲದಲ್ಲಿ ಆಧಾರವಿಲ್ಲದಂತಹ ಅಂಬರಕ್ಕೆ ಹೋಗಿ ಯಮನ ಎದುರಾಗಿ ಹೋರಾಟವನ್ನೇ ಮಾಡಿ ತನ್ನ ಪತಿಯನ್ನ ಮರುಪಡೆದುಕೊಂಡು ಬಂದವಳು. ಹೋರಾಟ ಅಂದ್ರೆ ಮಾತುಕತೆ ಆದ್ದು. ಹೌದಲ್ಲವೇ? ಪ್ರಶ್ನೋತ್ತರದಲ್ಲಿ ಅದರ ವಿಚಾರವಾದರೆ ಹೇಗೆ? ಯಮನಲ್ಲಿ ಸಂಭಾಷಣೆಗೆ ತೊಡಗಬೇಕು ಅಂತಾದ್ರೆ ಅವಳು ಪ್ರಾಜ್ಞೆ ಅಂತ ಅರ್ಥ. ಹೌದಲ್ವೇ? ಅವಳಿಗೆ ಆ ಪ್ರಾಜ್ಞತೆ ಬಂದದ್ದು ಅಪ್ಪನಿಂದ ಅಲ್ಲ, ಮತ್ತೆ ಗಂಡನ ಸೇವೆ ಮಾಡಿದ್ರಿಂದ. ಹಾಗಿದ್ರೆ ಮೊದಲು ಹೋಗುವಾಗ ಬುದ್ಧಿ ಇರ್ಲಿಲ್ವ ಅವಳಿಗೆ? ಅಂಬರಕ್ಕೆ ಹೋಗುವಂತಹದ್ದು ಒಂದು ವಿಚಾರಗಳು ಅವಳಿಗೆ ಬರ್ತದೆ ಅಂತ ಆಗಿದ್ರೆ ಅದು ಯಾರಿಂದ? ಯಾರಿಂದ? ಪಾತಿವ್ರತ್ಯ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿಕೊಂಡು ಹೋದ ಕಾರಣದಿಂದಲಾಗಿ, ಪತಿಯ ಸೇವೆಯನ್ನ ಸದಾಕಾಲ ಮಾಡಿದರ ಫಲದಿಂದಲಾಗಿ ಅವಳಿಗೆ ಅಂತಹ ಒಂದು ಭಾಗ್ಯ ದೊರಕಿದ್ದು. ಈಗ ಯಮನಲ್ಲಿ ಸಂಭಾಷಣೆ ಮಾಡಿದ್ದು ಗಂಡ ಕೊಟ್ಟ ವಿದ್ಯೆಯಿಂದಲ, ಪಾತಿವ್ರತ್ಯದ ಧರ್ಮ, ವ್ರತ ಧರ್ಮ ಬಲದಿಂದಲಾಗಿ. ದೊಡ್ಡದಲ್ಲ, ಅದು ಒಂದು ಕತೆ ಹೇಳಿದ್ರೆ ಸಾಕಾಗುದು. ಅವರ ವಿಚಾರವನ್ನ ಬಿಡೋಣ. ಮತ್ತೊಬ್ಬಳು ನಾರಾಯಣಿ ಎನ್ನುವವಳಿದ್ದಳಂತೆ. ಕುಷ್ಠರೋಗ ಪೀಡಿತರಾದಂತಹ ಮುನಿಯನ್ನ ಕರಗ್ರಹಣ ಮಾಡಿಕೊಂಡವಳು. ಮುದ್ಗಲ. ಹೌದಲ್ವೇ? ಆ ಕಾಲದಲ್ಲಿ ತನ್ನಲ್ಲಿರುವಂತಹ ಕೀವುಗಳನ್ನಾಗಲಿ ಚರ್ಮಗಳನ್ನಾಗಲಿ ಅದೆಲ್ಲವನ್ನ ಕಿತ್ತು ಅವಳು ಉಣ್ಣುವಂತಹ ಅನ್ನಕ್ಕೆ ಬೆರೆಸಿಕೊಟ್ಟನಂತೆ. ಅವಳ ಪಾತಿವ್ರತ್ಯ ಧರ್ಮ ಎಷ್ಟಿದೆ ಎನ್ನುವುದನ್ನು ಪರೀಕ್ಷೆ ಮಾಡುವ ಸಲುವಾಗಿ ಮಾಡಿದ್ದು. ಅದನ್ನ ಒಂದು ಚೂರು ಹೇಸಿಗೆಯ ಭಾವನೆ ಇಲ್ಲದೆ ಉಂಡವಳವಳು. ಆ ಕಾಲದಲ್ಲಿ ಅವನೇ ಮೆಚ್ಚಿಕೊಂಡಿದ್ದಾನಂತೆ. ಮುಂದೆ ಸಾಗುತ್ತಾ ಸಾಗುತ್ತಾ ಅವಳ ಎಲ್ಲಾ ವಿಚಾರಗಳನ್ನು ಅರಿತುಕೊಂಡವನವನು. ಆವಾಗ
ಸಂತೋಷಗೊಂಡಿದ್ದಾನೆ. ಹೀಗಿರುವಾಗ ಪಾತಿವ್ರತ್ಯ ಧರ್ಮವನ್ನ ಅನುಸರಿಸಿಕೊಂಡು ಹೋದೆವು ಅಂತಾಗಿದ್ದರೆ ಯಾವುದೇ ಒಂದು ವಿಚಾರದಲ್ಲಿ ತೊಡಕಾಗುವುದಿಲ್ಲ ಎನ್ನುವುದನ್ನು ತೋರಿಸಿಕೊಟ್ಟವಳವಳು. ನಾರಾಯಣಿ ಎಂಬವಳು ಲೋಕಮುಖದಲ್ಲಿ ಪತಿವ್ರತೆಯರ ಸಾಲಿನಲ್ಲಿ ನಿಲ್ತಾಳೆ. ಹೌದು, ಪತಿ ಸೇವೆ ಮಾಡುವುದರ ಮೂಲಕವಾಗಿ. ಹಾಗೆಯೇ ಅಂಥವರ ಸಾಲಿಗೂ ನಾನೂ ಸೇರಬೇಕು ಎನ್ನುವುದು ಆಸೆ ನನಗೆ. ಅನಸೂಯ ದೇವಿಯ ಕಥೆ ಹೇಳಿದೀನಿ ನಾವಾಗ ಅರ್ಥದಲ್ಲಿ. ತನ್ನ ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಡಿಕೊಂಡವಳವಳು. ಹೀಗಿರುವಾಗ ಅಂಥವರೆಲ್ಲ ಹಾಗಾಗಲಿಕ್ಕೆ ಕಾರಣ ಏನು? ಏನು? ಪತಿ ಸೇವೆ. ತಂದೆ ಕೊಟ್ಟ ಸೌಭಾಗ್ಯ ಅಲ್ಲ ಅದು, ಪತಿ ಒದಗಿಸಿದ ಸೌಭಾಗ್ಯ. ಹಾಗಾಗಿ ಅಂತಹ ಸೌಭಾಗ್ಯಕ್ಕೆ ನಾನು ಪಾತ್ರಳಾಗಬೇಕೆನ್ನುವುದೇ ನನ್ನ ಆಸೆ ಅಷ್ಟೇ. ನಿನಗೆ ಈಗ ಪತಿಯೇ ಶ್ರೇಷ್ಠ. ಅವರ ಸೇವೆ ಮಾಡಿ ನೀನು ಶ್ರೇಷ್ಠಳಾಗಬೇಕು. ಅವರ ಆಗಲೇಬೇಕು. ತನುಜೆ ಆಡಿದ ಮಾತು ಕೇಳುತ್ತ ನುಡಿದನು ನಿನಗೆ ಬಲು ನಾ ಸಟನ ಸಟನಿಸಿ ಮದುವೆ ಗೈಯುವೆನು. ನನಗೆ ಆವಾಗ ಒಂದು ಎದೇನೋ ಬರುದು ಕೋಪ ಹೆಚ್ಚು ಬರುವಾಗ. ಮಕ್ಕಳೇ, ನೀವಾದ್ರೂ ಹತ್ತಿರ ಇದ್ದೀರಲ್ಲ, ನೀವು ಮಾತಾಡುವಾಗ ನನಗೆ ಎಷ್ಟು ಸಂತೋಷ ಆಯ್ತು. ಅದಕ್ಕೆ ವಿರುದ್ಧವಾಗಿ ಇವಳು ಸಂಭಾಷಣೆಗೆ ತೊಡಗಿರು. ಒಮ್ಮೆ ನಾನು ಅವಳಲ್ಲಿ ಮಾತಾಡ್ಲಾ? ಯಾಕೆ? ಮಾತಾಡು. ಹೇಳಿ. ಗುಣ ಏನು ಮಾತಾಡುದು? ಏನಾಯ್ತು? ಗಂಡಸ್ರೇ ತಪ್ಪಾಯ್ತು ಅಂತ ಒಪ್ಪಿಕೊ. ಇನ್ನಾದ್ರು ಇಲ್ಲಪ್ಪ, ನಾನು ಹಾಗೆ ಒಪ್ಪಿಕೊಳ್ಳುವವಳಲ್ಲ. ಏನು? ಗಂಡ ಶ್ರೇಷ್ಠ ಅಂತ ನನಗೂ ಗೊತ್ತುಂಟು. ಮತ್ತೆ ಗೊತ್ತಿದ್ದು ನೀವು ಏನು ಸುಳ್ಳು ಹೇಳುದು ಅಂತ ಹೇಳ್ತಾ ಇದ್ದೀರಿ? ತಂದೆಯಲ್ಲಿ ತಂದೆ ಶ್ರೇಷ್ಠ ಅಂತ ಹೇಳ್ಬೇಕು. ಇಲ್ಲಪ್ಪ, ನಾನು ಸತ್ಯವನ್ನೇ ಹೇಳುವುದು. ತಂದೆ ಶ್ರೇಷ್ಠ ಅಲ್ಲ, ಗಂಡನೇ ಶ್ರೇಷ್ಠ. ಹಾಗಾದ್ರೆ ಸಾಯಿ. ಏನಂತೆ? ಗಂಡನೇ ಎಳೆಯವಳು ನೀನು. ನಿನ್ನ ಕುರಿತಾಗಿ ಅತ್ಯಂತ ಅಕ್ಕರೆ ಪ್ರೀತಿ ಪ್ರೇಮವನ್ನು ಸಾಕಿದ್ದಲ್ಲ ಹೀಗೆ ನಾನು. ಉಭಯ ಸಹೋದರರು ಹೇಳಿದ ಮಾತಿಗೆ ಅನುಮೋದನೆ ಕೊಡೋದಕ್ಕೆ ನಿನಗೆ ಆಗುವುದಿಲ್ಲ. ನಿನ್ನೊಂದು ವ್ಯತಿರಿಕ್ತವಾದಂತಹ ವಿಚಾರ. ಗಂಡನೇ ಶ್ರೇಷ್ಠ ಲೋಕಮುಖದಲ್ಲಿ. ಕೈ ಹಿಡಿದ ಮೇಲೆ ಅವನ ಸೇವೆ ಮಾಡಿ ಅನಸೂಯೆ ಹಾಗೆ, ನಾರಾಯಣಿಯ ಹಾಗೆ, ಸಾವಿತ್ರಿಯ ಹಾಗೆ ನಾನು ಕೀರ್ತಿ ಹೊಂದುತ್ತೇನೆ. ಈ ನಿಟ್ಟಿನಲ್ಲಿ ಜನ್ಮ ಕೊಟ್ಟ ತಂದೆಗೆ ಏನು ಮಾನ್ಯತೆ ಇಲ್ಲ. ಕೈ ಹಿಡಿದ ಗಂಡನಿಗೆ ಶ್ರೇಷ್ಠತೆ. ಹೌದಾ? ನೋಡುವ. ನಿನ್ನ ಹಣೆ ಬರಹ ತಿದ್ದದಿದ್ರೆ ನಾನು ನಿನಗೆ ಜನ್ಮ ಕೊಡ್ಲಿಲ್ಲ. ಉಗ್ರಸೇನ ನಾನು. ನಿನಗೆ ಇವರಿಬ್ಬರಿಗೆ ಯೋಗ್ಯ ಗಂಡನನ್ನು ಒದಗಿಸಿಕೊಡ್ತೇನೆ ಅಂತ ಹೇಳಿದೆ ನಾನು. ಈಗ ಗಂಡನನ್ನು ಒದಗಿಸಿಕೊಡುವ ತಂದೆ ಹೌದಲ್ವ ಹೇಳು? ತಂದೆಯ ತಾಯಿಯ ಒಪ್ಪಿಗೆ ಇಲ್ಲದೆ ಮದುವೆ ಆಗಲಿಕ್ಕೆ ಸಾಧ್ಯ ಉಂಟಾ? ಇಲ್ವಲ್ಲ. ಹಾಗಾದ್ರೆ ಕೇಳು, ನಿನ್ನ ಹಣೆ ಬರಹ ತಿದ್ದುತ್ತೇನೆ. ನಿನಗೆ ಯೋಗ್ಯನಲ್ಲ, ಸರ್ವ ಸಮೃದ್ಧನಾದಂತಹ ಗಂಡನಲ್ಲ, ಯಾರಿಗೂ ಬೇಡದ, ಯಾಕೆ ಏನು ಸಾಧ್ಯವಿಲ್ಲದ ಒಬ್ಬ ಶಠ ಸಾಮಾನ್ಯ ಭಿಕ್ಷುಕ ಅಂತ ಒಬ್ಬ ಭಿಕ್ಷುಕ ತಿರುಕನನ್ನು ನಿನಗೆ ಕಟ್ಟುತ್ತೇನೆ. ಆವಾಗ ಹೇಗೆ ಏನಲೋ ಮಣಿಯುತ್ತಲೆಂದಳೆ ವನಜ ಭವ ಬರೆದುದನು ತಪ್ಪಿಸಿ ನಿನಗೆ ಸಾಧ್ಯವೇ? ವನಜ ಭವ ಬರೆದುದನು ತಪ್ಪಿಸಿ ನಿನಗೆ ಸಾಧ್ಯವೇ? ಎನ್ನ ವಿಧಿಯಂತಗುದು ನಿಶ್ಚಯವೂ ತಾತ. ನಾನಾಡಿರುವಂತಹ ಮಾತುಗಳಿಂದ ಕ್ರೋಧಾವಿಷ್ಠರಾದಂತಹ ತಾವು ಒಬ್ಬ ಶಠನಿಗೆ ನಿನ್ನನ್ನು ಮದುವೆ ಮಾಡಿ ಕೊಡ್ತೇನೆ ಎನ್ನುವ ಹಾಗಾಡ್ತಾ ಇದ್ದೀರಿ. ಹೌದು ತಂದೆ. ಯಾರೇ ಆಗಲಿ ವಿಧಿ ಎನ್ನುವುದು ಹಣೆಯಲ್ಲಿ ಬರೆದಿದ್ದಾನಂತೆ. ಯಾರ ಜೀವನದಲ್ಲಿ ಯಾರ ಬದುಕಿನಲ್ಲಿ ಏನಾಗಬೇಕು ಅದನ್ನು ಅವನು ಸರಿಯಾಗಿ ಬರೆದಿರ್ತಾನೆ. ನನ್ನ ಬದುಕಿನಲ್ಲಿ ಇಂಥದ್ದೇ ಆಗಬೇಕು ಅಂತ ಬರೆದಿದ್ರೆ ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಉಂಟು? ಅಂದ್ರೆ ಒಂದು ವೇಳೆ ಶ್ರೀಮಂತನ ಕೈಗೆ ನನ್ನನ್ನು ಕೊಟ್ಟು ನೀವು ಮದುವೆ ಮಾಡಿದ್ದೀರಾ ಅಂತಾಗಿದ್ರೆ ಆ ಕಾಲದಲ್ಲಿ ನನ್ನ ಹಣೆ ಬರದಲ್ಲಿ ಅವನು ಒಬ್ಬ ಬಡವನಾಗಬೇಕು, ದಟ್ಟ ದರಿದ್ರನಾಗಬೇಕು ಎನ್ನುವ ಹಾಗೆ ಬರೆದಿತ್ತು ಅಂತಾಗಿದ್ದರೆ ನನ್ನನ್ನು ಮದುವೆ ಆದ ಮೇಲೆ ಆತ ದರಿದ್ರನೇ ಆಗುತ್ತಾನೆ. ಒಂದು ವೇಳೆ ಶಠನಿಗೆ ನೀವು ನನ್ನನ್ನು ಮದುವೆ ಮಾಡಿ ಕೊಟ್ರಿ ಅಂತಾಗಿದ್ದರೆ ನನ್ನ ಹಣೆಯಲ್ಲಿ ಅವನು ಶ್ರೀಮಂತನಾಗಬೇಕೆನ್ನುವ ಹಾಗೆ ಬರೆದಿತ್ತು ಅಂತಾಗಿದ್ದರೆ ಮದುವೆ ಆದ ಬಳಿಕ ಆತ ಶ್ರೀಮಂತನಾಗಲೂ ಬಹುದು. ಅದನ್ನು ಊಹಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಧಿ ಬರೆದಿರುವಂತಹ ಬರಹವನ್ನ ನಿಮ್ಮಿಂದ ಬೇರ್ಪಡಿಸುವುದಕ್ಕೆ ಸಾಧ್ಯ ಉಂಟೆ? ತಿದ್ದುವುದಕ್ಕೆ ಸಾಧ್ಯ ಉಂಟೆ? ನನ್ನ ಹಣೆಯಲ್ಲಿ ವಿಧಿ ಹೇಗೆ ಬರೆದಿದ್ದಾನೆಯೋ ಹಾಗೆಯೇ ಆಗುತ್ತದೆ.
ಕಾಣುವೆ ತಿಳಿವೆ ಆನರೆಗಳಿಗೆ ನದಿಯನ್ನು ತಿಳಿಯೇ ನಿನ್ನದು ಅವಗುಣವಾಗಿ ಹೋಯ್ತು. ಯಾಕೆ? ಮಾತಿಗೆ ಮಾತು ಬೆಳೆಸ್ತಿ. ನಾನೇ ಸಾಕಿದ ಗಿಣಿ ನನ್ನನ್ನು ಹದ್ದಾಗಿ ಕುಕ್ಕುವುದಕ್ಕೆ ತೊಡಗಿತು. ಮಾತಿಗೆ ಮಾತು, ಹ. ಪ್ರತ್ಯುತ್ತರ ಕೊಟ್ರೆ ನಾಳೆ ಸಿರಿವಂತನಾಗಲಿಕ್ಕಿಲ್ಲ ಅಂತ ಹೇಗೆ ತೀರ್ಮಾನ ಅಂತ ಹೇಳಿದಲ್ಲ. ಒಳ್ಳೆಯದು. ವಿಧಿ ನೆರೆದ ಸಭೆಯ ಮುಂದೆ ನನ್ನ ಮರ್ಯಾದೆ ತೆಗೆದು ಬಿಟ್ಟ ನೀನು. ಇವಳು ಕೇಳಿದ ಸಭೆಯಲ್ಲಿ ಬೇಕಪ್ಪ ಅಂತ ನಾನು ಕೇಳಿದ್ದೆ. ನಿಜವಾಗಿ ಬೇಡ ಇತ್ತು ಸಭೆಯಲ್ಲಿ. ಮಕ್ಕಳಿಗೂ ತಂದೆಗೆ ಏನು ಸಹಮತ ಇಲ್ಲ ಅಂತ ಪ್ರಚಾರ ಆಗುವುದಿಲ್ವಾ? ಮತ್ತೆ ಮಕ್ಕಳು ಒಬ್ರು ಹೇಳಿದ ಕೇಳುವುದಿಲ್ಲ ಅಲ್ಲ, ಒಬ್ರಲ್ಲ. ನೀವು ಪ್ರೀತಿಯಿಂದ ನೋಡಿಕೊಂಡದ್ದು ಹೆಚ್ಚಾಯ್ತು. ಸಣ್ಣವಳಲ್ವ ಮಗಳೇ? ಸಣ್ಣವಳು ಅಂತ ನಮಗೆ ಕೊಡುವುದನ್ನು ಅವಳಿಗೆ ಕೊಡ್ತಿದ್ದೆ. ಮುದ್ದಿಸಿದೆ, ಎತ್ತಿ ಆಡಿಸಿದೆ. ಈಗ ನೋಡಿದ್ರೆ ಒಂದು ಹದ್ದಾಗಿ ನನ್ನನ್ನು ಕುಕ್ಕುವುದಕ್ಕೆ ತೊಡಗಿದೆ. ಇದ್ದ ವಿಷಯವನ್ನೇ ಹೇಳಿದ್ದಷ್ಟೇ. ಇದ್ದದ ವಿಷಯ ಅಂತದ್ದು ಇವ್ರು ಹೇಳಿದಾಗ ಹೇಳಲಿಕ್ಕೆ ಆಗುದಿಲ್ಲ ನಿನಗೆ. ಇವರು ಆಡಿದ ಹಾಗೆ ಆಡಿದ್ರೆ ಏನಾಗುತ್ತಿತ್ತು ನನಗೆ? ನನಗೆ ಮುಖಕ್ಕೆ ಸರಿಯಾಗಿ ಮಾತಾಡಿ ಅಭ್ಯಾಸ ಇಲ್ಲ. ಆಗ ಆಗ ಮಾತಿಗೆ ಮಾತು ಕೊಡುವುದು. ನಾವೆಲ್ಲ ಹಿರಿಯರ ಮುಂದೆ ಹೇಗಿದ್ದೆವು? ಹೌದು. ಕೈ ಮುಗಿದು ದೂರ ಇದ್ದೆವು. ಹೌದು. ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಲಿಕ್ಕಿಲ್ಲ ಹಿರಿಯರ ಮುಂದೆ. ಮಾತಾಡಿದ್ದು ನೋಡಿ. ಯಾರು ಇವಳು ಕಳಿಸಿದ್ರು? ಹೆಣ್ಣು ಮಗಳು, ನನ್ನ ಮುಖ ಎತ್ತರ ಬೆಳೆದಿದ್ದೇನೆ ಅಂತ ಅಹಂಕಾರ ಅವಳಿಗೆ. ಅಹಂಕಾರ. ಹೇಳಿದಳಲ್ಲ, ಗಂಡನೇ ಶ್ರೇಷ್ಠ, ನಿನಗೆ ಕಲಿಸ್ತೇನೆ. ಒಟ್ಟು ಸಭೆಯಲ್ಲಿ ನಿಮ್ಮಲ್ಲಿ ಪ್ರಶ್ನೆ ಕೇಳಿ ನಾನು ಸೋತೆ. ನಮ್ಮೊಳಗೆ ಭಿನ್ನ ಮತ ಉಂಟು ಅಂತ ಗೊತ್ತಾಯ್ತಲ್ಲ. ಇನ್ನು ಎಲ್ಲ ಪ್ರಚಾರ ಆಗ್ತದೆ ಪ್ರಜೆಗಳ ಮಧ್ಯೆ. ನಿನ್ನ ಹಣೆ ಬರ ಹತ್ತಿದ್ದೇನೆ ನಾನು. ನಿನಗೆ ಮಾಡ್ತೇನೆ ಬೇಕಾದ ಹಾಗೆ ಮದುವೆ. ಶಟನ ಮತ್ತೊಬ್ಬನ ಮದುವೆ ಮಾಡಿಸಿ ನೋಡೋಣ ಹೇಗಾಗ್ತದೆ. ನದಿ ಒಳಗೆ ನಡಿ. ನಮ್ಮ ಮುಖ ಬರೋ ಕಾಣಿಸಿದ್ದು ನನಗೆ. ಅಪ್ಪಯ್ಯ ನಮ್ಮಲ್ಲಿ ಸಿಟ್ಟಿಲ್ಲ ಅಲ್ಲ? ಇಲ್ಲ ಮಕ್ಕಳೇ, ನನಗೆ ಅವಳಲ್ಲಿ ಕೋಪ ಬಂದದ್ದಷ್ಟೇ. ನೀವು ಬೇಸರ ಮಾಡಬೇಡಿ. ನಿಮಗೆ ಯೋಗ್ಯ ಗಂಡನರಿಸಿ ನಾನು ಮದುವೆ ಮಾಡ್ತೇನೆ. ಬೇಕಾದ್ರೆ ಭವನ ಎಲ್ಲ ಕಟ್ಟಿಯಾಗಿದೆ ನಿಮಗಾಗಿ. ಹೇಮಭವನ, ರೂಪಭವನ ಅದು ನಿಮಗಾಗಿ ಇರುವಂತದ್ದು. ಅದಿಟ್ಟಲ್ಲ, ಯೋಗ್ಯ ಗಂಡನರಿಸಿ ಆದಷ್ಟು ಬೇಗನೆ ಮದುವೆ ವ್ಯವಸ್ಥೆ ಮಾಡ್ತೇನೆ. ನೀವು ಬೇಸರ ಮಾಡಬೇಡಿ. ವ್ಯವಸ್ಥೆ ಮಾಡ್ಲೇಬೇಕು. ಊಟಿಗೆ ಇಷ್ಟು ಮಾತಾಡ್ಬೋದು ಎಂತದ್ದು ನನಗೆ ಬಂದ ಕೋಪ ಮತ್ತೆ ಇವ ಎಲ್ಲಿ ಬಂದ? ಅಲ್ಲ, ಯಾವಾಗಲೂ ನನ್ನ ಹಿಂದಿಂದ ಸುಳಿಯುತ್ತಾ ಇದ್ದವ ನೀವು. ನೀನು ದೂರ ಹೋದದ್ದು ಯಾಕೆ? ದೂರ ಆದದಂದ್ರೆ ನಿಮ್ಮದೊಂದು ಮಾತುಕತೆ ಆಗ್ತಾ ಇತ್ತಲ್ಲ ತಂದೆ ಮಕ್ಕಳ ಮಧ್ಯದಲ್ಲಿ. ನಾನು ಎಂತದಕ್ಕೆಂತ ಬದಿಯಲ್ಲಿದ್ದೆ. ನಾನು ಎಲ್ಲಿ ಮಾತಾಡಿದ್ರೆ ನಿನ್ನ ಜೊತೆಗೆ ಇರ್ತೀಯ ಅವತ್ತು ಇವತ್ತೇ ನಿನಗೆ. ಅದು ಸರಿಯಾಗುವುದಿಲ್ಲ. ಅದೊಂದು ಕಿವಿ ಕೊಡುವುದರಲ್ಲಿ ಒಂದು ತೃಪ್ತಿಯೇ ಬೇರೆ. ಅದು ಸ್ವಲ್ಪ ಕಿವಿ ಕೊಟ್ಟು ಬಂದದ್ದು ನಿನಗೆ, ನನಗೆ ಗೊತ್ತಾಗಿದೆ. ನಿನಗೆ ಅದೊಂದು ಅಭ್ಯಾಸ ಉಂಟು. ಯಾರೇನು ಮಾತಾಡ್ತಾರೆ ಎಲ್ಲ ಕಿವಿ ಕೊಟ್ಟು ಕೇಳೋದು. ಮತ್ತೆ ಅದನ್ನು 4 ಜನರ ಮಧ್ಯೆ ಹೋಗಿ ಹೇಳುವಂತದ್ದು. ಹೇಳುವಂತ ಬುದ್ಧಿ ಅದಕ್ಕೆ ಅದನ್ನು ಚಾಟಿ ಅಂತ. ನಿನಗೆ ಅದಲ್ಲ ಕೆಲಸ. ಹಾಗಲ್ಲ, ಅದು ಕಿವಿಗೆ ಬಿದ್ದದ್ದು ದೇವರೇ, ಕಿವಿ ಕೊಟ್ಟದ್ದಲ್ಲ. ಆದ್ರೂ ನನಗೆ ಬಂತಿದೆ ರೋಷ. ಹೀಗಾಗಿ ಹೋಯ್ತಲ್ಲ. ಕೇಳಿದೆಲ್ಲ ಸಣ್ಣವಳು ಹೇಳಿದ ಕೇಳಿದ್ದೇನೆ. ಅದಕ್ಕೆ ಆಮೇಲೆ ಯೋಚನೆ ಮಾಡೋಣ. ನೀನಿಲ್ಲಿ ನಿಂತ್ರೆ ಆಗ್ಲಿಕ್ಕಿಲ್ಲ. ನಿಂತ್ರೆ ಆಗ್ಲಿಕ್ಕಿಲ್ಲ. ಕೂತ್ಕೊಳ್ಳು. ಏನು ಚದುರಂಗ ಆಡ್ಲಿಕ್ಕೆ ಉಂಟಾ? ಮತ್ತೆ ನಿಂತ್ರೆ ಆಗ್ಲಿಕ್ಕಿಲ್ಲ. ಇಲ್ಲಿದ್ದು ಆಗುವುದಿಲ್ಲ. ನೀನು ಹೊರಡಬೇಕು ಅಂದೆ. ನೀನು ಈಗಲೇ ಹೊರಡಬೇಕು. ಎಲ್ಲಿಗೆ? ಯಾರಿಗೊತ್ತು? ಕೇಳಲಿಕ್ಕಿಲ್ವ ಎಲ್ಲಿಗೆ ಅಂತ? ಅವನು ದೊರೆಗಳಲ್ಲಿ ಎಲ್ಲಿಗೆ ಅಂತ ಕೇಳಿದ್ರೆ ನೀನು ಕಾರ್ಯಾವಸರದಿಂದ ಹೊರಡಬೇಕು. ಕಾರ್ಯಾವಸರದಿ. ಈಗ ಕೇಳ್ತೇನೆ, ಎಲ್ಲಿಗೆ ದೇವರೇ? ಆಗ ತೊಂದ್ರೆ ಇಲ್ಲ, ಅಡ್ಡಿಲ್ಲ. ಹೋಗಬೇಕಾದ್ದು ನನ್ನ ತಂಗಿಯ ಮಕ್ಕಳಾದಂತಹ ಹರಮತಿ ಕಾಲಮತಿಯರಿದ್ದಾರಲ್ಲ, ಹೌದೌದೌದೌದು. ಅಲಕಾವತಿಯಲ್ಲಿ. ಅಲಕ್ಕ ಅದೇನು ಹಾಗಾಗುದು ನಿನಗೆ? ಅಲಕಾವತಿ. ಅಲಕ್ಕಲ್ಲ, ಅಲ್ಲಿಗೆ ನಿಲ್ಲಬಾರ್ದು. ಅಲಕಾವತಿ. ಅಲ್ಲಿದ್ದಾರೆ ನನ್ನ ಅಳಿಯಂದಿರು, ಮಹಾವಿಕ್ರಮಿಗಳು. ಆಗ ನಿನಗೆ ಗೊತ್ತಿಲ್ಲ ಅವರನ್ನು? ಮೊನ್ನೆ ಓದ್ದಷ್ಟೇ ಅವರು. ಅಲ್ಲ, ಅವರು ಎಲ್ಲಿಯಾದ್ರೂ ದಿಗ್ವಿಜಯಕ್ಕೆ ಹೀಗೆಲ್ಲ 60ರ ಸಂಭ್ರಮ ಮುಗಿಸಿ ಓದ್ದಲ್ಲ ಅವರು. ಹೌದೌದೌದು. ಹಾಗಾಗಿ ಇನ್ನು ಅವಸರವಾಗಿ ಅವರಿಲ್ಲಿಗೆ ಬರಬೇಕು. ಓಲೆ ಒಂದು ಬರೆದಿದ್ದೇನೆ. ಕರ್ಣಿಕರಲ್ಲಿ ಹೇಳಿದ್ದಾರೆ. ಕರ್ಣಿಕರ ಓಲೆ ಬರೆದಾಯ್ತಾ? ಆ ಓಲೆ ಇಲ್ಲ ಪೂರ್ಣ ವಿರಾಮ ಆಗ್ಲಿಲ್ಲ ಅಂತೆ. ಆಯ್ತಾಯ್ತು. ಆಯ್ತಾ? ಅಂಕಿತ ನಮ್ಮದ್ದೇ. ಅದೀಗ ಕೊಡುವುದು ನನ್ನ ಕೈಯಲ್ಲಿ ಅಲ್ಲ ನಿನ್ನಲ್ಲಿ ಕೊಡುದು. ಹೌದು. ಅದು ಅಲ್ಲಿ ಕೆಳಗೊಂದು ಬರೆಯಿರಿ, ಇವರ ಕೈಯಲ್ಲಿ ಕೊಟ್ಟು ಕಳಿಸಲಾಗಿದೆ. ನೀನು ಹೋದವನನ್ನು ಅವನಿಗೆ ಅರ್ಥ ಆಗುದಿಲ್ಲ ನೋಡಿದ್ರೆ. ಅರ್ಥ ಆಗ್ತದೆ ಕೆಲವರಿಗೆ. ಅಂದ್ರೆ ಒಂದು ನೋಡಿದ ಮೇಲೆ ಇದು ಇವರ ಆಪ್ತ ಜನ ಅಂತ ಹೇಳಿ. ಬೇಡ ಬೇಡ, ನೀನು ಅಷ್ಟಾಪ್ತನಾಗುದು ಬೇಡ. ನೀನು ಹೋದ ಮೇಲೆ ಹೇಳು, ನಾನು ಇಂಥ ಕಡೆಯಿಂದ ಬಂದ, ಮಗತದಿಂದ ನಿಮ್ಮ ಮಾವನ ಕಡೆಯಿಂದ ಬಂದದ್ದು ಗೊತ್ತಾಗ್ತದೆ. ಆಮೇಲೆ ಓಲೆಯನ್ನು ಕೊಟ್ಟು ನೇರವಾಗಿ ಬಾ. ಮತ್ತೆ ನಿನಗೆ ತುಂಬಾ ಕೆಲಸ ಉಂಟು. ತುಂಬಾ ಕೆಲಸ ಹೋಗ್ತಲ್ಲ. ಈ ಕ್ಷಣವೇ ಅವಕಾವತಿಯ ಕಡೆಗೆ
ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಹಾಲೋ ನೀರು ಹಾಲಾಗಲವು, ಹಾಲೋ ನೀರು ಹಾಲಾಗಲವು ಎನ್ನುತ್ತ ಕಾಲವ ಕಳೆಯುವರು. ನೆಲೆಯಿಲ್ಲದೆ ತಾ ಬಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಅಮ್ಮ ಅಕ್ಕ ಅಣ್ಣ ಕಾಸೊತ್ತು ನೀಡಿರವ್ವ ಅವ್ವ ಅವ್ವ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡೆಯ ಅರನೇ. ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸಿವೆಯನ್ನು ತಾಳಲಾರೆ ಕಾಪಾಡಯ್ಯ ಕಾಪಾಡಯ್ಯ. ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಇಂದು ನನಗೆ, ನಾಳೆ ನಿನಗೆ ಎಂಬ ಹಾಗೆ ಹಿರಿಯವರು ಹೇಳಿದ್ದಾರೆ. ಹೊಟ್ಟೆ ಬಾಡಿಗೆ ಬೇಕಾಗಿ 10 ಮನೆಯ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಎತ್ತುವಂತ ದೌರ್ಭಾಗ್ಯವನ್ನು ಪರಮಾತ್ಮ ನನಗೆ ಕೊಟ್ಟಿದ್ದಾರೆ. ಕಟ್ಟಿದ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಪ್ರಪಂಚವೇ ನನ್ನ ಮನೆಯಾಗಿದೆ. ಯಾಕಪ್ಪ ನನಗೆ ಈ ಬದುಕು? ಪ್ರಪಂಚದಲ್ಲಿ ಎಂತೆಂಥವರು ಅಳಿದು ಹೋಗಿದ್ದಾರೆ. ಆದರೆ ಭೂಮಿಗೆ ಭಾರವಾಗಿ ಇನ್ನೊಬ್ಬರಿಗೆ ಬೇಡದ ವ್ಯಕ್ತಿಯಾಗಿ ನಾನು ಯಾಕೆ ಬದುಕಬೇಕು ಅಂತ ನನ್ನಷ್ಟಕ್ಕೆ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ದುಡಿಯುವ ಸ್ಥಿತಿಯಲ್ಲಿ ನಾನಿಲ್ಲ. ಹೊತ್ತಿಗಾಗುವಾಗ ಹೊಟ್ಟೆ ಅನ್ನ ನೀರು ಅಂತ ಕೇಳ್ತಾ ಉಂಟು. ಅದರ ಶಮನಕ್ಕೆ ಬೇಕಾಗಿ 10 ಮನೆಯ ಬಾಗಿಲಿಗೆ ಹೋಗಿ ಭಿಕ್ಷಾ ಪಾತ್ರೆಯನ್ನು ಹೊತ್ತುತ್ತಾ ಭವತಿ ಭಿಕ್ಷಾ ದೇಹಿಯಿಂದ ಭಿಕ್ಷೆ ಎತ್ತುತ್ತಾನೆ. ಅಯ್ಯ ಅಣ್ಣ, ಒಳ್ಳೆ ಅನ್ನವನ್ನು ಒಂದು ಕೊಡಬೇಕು ಎಂಬಾಗ ನಾನು ಕೇಳಿಕೊಳ್ಳುವುದಿಲ್ಲ. ನೀವು ಉಂಡುಟ್ಟು ಬಿಸಾಡುವಂತ ಯಾವುದಿದ್ರೂ ಕೂಡ ಈ ಬಡವನ ಪಾಲಿಗೆ ಕರುಣಿಸಿ ಈ ದಾನ ದಾನ ದಾನ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಹಾಲೋ ನೀರು ಹಾಲಾಗಲವು ಎನ್ನುತ್ತ ಕಾಲವ ಕಳೆಯುವರು. ನೆಲೆಯಿಲ್ಲದೆ ತಾಪಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಅಮ್ಮ
ಉತ್ತಮಾಸನ ಏರಿ ರಾಜ್ಯದಿ ಚಿತ್ತದಲ್ಲಿ ಹರ್ಷಿಸುತ್ತ ತಮ್ಮಯ ಸಂಪತ್ತು ನಿಡಿಸಿ ಚಿತ್ತದಲ್ಲಿ ಹರ್ಷಿಸುತ್ತ ತಮ್ಮ ಸಂಪತ್ತು ನಿಡಿಸಿ ಇದ್ದ ಹರಮತಿ ಕಾಲಮತಿಯರು ಉತ್ತಮಾಸನ ಏರಿ ರಾಜ್ಯದಿ ನಮ್ಮ ಕಾಲಮತಿ ಅಣ್ಣ ಹರಮತಿ ಇದುವರೆಗೆ ಪ್ರಪಂಚದಲ್ಲಿ ಅದೆಷ್ಟೋ ಮಂದಿ ಸಹೋದರರು ಅಪೂರ್ವ ಸಹೋದರರಾಗಿ ಹೋಗಿದ್ದಾರೆ. ನಿಜ. ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು. ರಾಮ ಲಕ್ಷ್ಮಣರು, ವಾಲಿ ಸುಗ್ರೀವರು, ಅದೇ ರೀತಿಯಾಗಿ ಮೈಂದ ದ್ವಿವಿಜರು, ಮತ್ತೆ ಇದ್ದಾರಲ್ಲ ಯಾರು ಅವರಿಬ್ಬರು ರಕ್ಕಸರು, ಯಾರನ್ನ ತುಂಬಾ ಮಂದಿಗಳಾಗಿ ಹೋಗಿದ್ದಾರೆ. ಆದರೆ ಅವರು ಆದರ್ಶ ಸಹೋದರರೇ ಎನ್ನುವ ಹಾಗೆ ನಾನು ಪ್ರಶ್ನಿಸುತ್ತಾ ಇದ್ದೇನೆ. ರಾಮ ಲಕ್ಷ್ಮಣರು ಆದರ್ಶ ಸಹೋದರರಲ್ಲ. ಯಾಕಣ್ಣ? ರಾಮನ ಮಾತನ್ನು ಮೀರಿ ಲಕ್ಷ್ಮಣ ನಡೆದ ಕಾರಣದಿಂದಲಾಗಿ ರಾಮಾಯಣ ಘಟಿಸಿತು. ಆಲೋಚನೆ ಮಾಡು. ಮತ್ತೆ ವಾಲಿ ಸುಗ್ರೀವರು ಆದರ್ಶ ಸಹೋದರರೇ. ಕೊನೆಗೆ ಆಗುವಾಗ ಪರಸ್ಪರ ಕಚ್ಚಾಟವನ್ನು ನಡೆಸಲಿಲ್ಲವೇ? ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿ ಎಷ್ಟೋ ಮಂದಿಗಳು ಆದರ್ಶ ಸಹೋದರರು ಎನ್ನುವ ಹಾಗೆ ಪ್ರಪಂಚ ಗುರುತಿಸಿದರೂ ಕೂಡ ಆದರ್ಶ ಸಹೋದರರು ಯಾರು ಎನ್ನುವ ಹಾಗೆ ನನ್ನಲ್ಲಿ ಕೇಳಿದ್ರೆ ನಾನು ಹೇಳುವುದು ಹೇಗೆ? ಹರಮತಿ ಕಾಲಮತಿ ಬರೇ ಆದರ್ಶ ಸಹೋದರರಲ್ಲ, ಅಪೂರ್ವ ಸಹೋದರರು. ಇದುವರೆಗೆ ನಮ್ಮಂತ ಸಹೋದರರು ಪ್ರಪಂಚದಲ್ಲಿ ಯಾರೂ ಆಗಲಿಲ್ಲ. ಯಾಕಣ್ಣ? ನಾನು ಏನನ್ನು ಯೋಚಿಸುತ್ತೇನೆಯೋ ಅದನ್ನೇ ನೀನು ಯೋಚಿಸುವವ. ನಿಜ. ನನ್ನ ಮನದಲ್ಲಿ ಯಾವ ಆಶೆಗಳಿವೆಯೋ ಅದೇ ಆಶೆಯನ್ನು ನೀನು ಪ್ರಕಟಿಸುವವ. ಸತ್ಯ. ನಾನೇನಾದರೂ ಒಂದು ಕಾರ್ಯವನ್ನು ಮಾಡಿದ್ರೆ ಆ ಕಾರ್ಯವನ್ನು ನನ್ನೊಂದಿಗೆ ಸೇರಿ ನೀನು ಮಾಡುವವ. ಹೌದಣ್ಣ. ನಮ್ಮೀರ್ವರ ರುಚಿ ಒಂದೇ. ಹೌದು. ನಮ್ಮೀರ್ವರ ಅಭಿರುಚಿ ಒಂದೇ. ನಮ್ಮೀರ್ವರ ಬಲ ಒಂದೇ. ನಮ್ಮಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿಲ್ಲ. ಹೌದಣ್ಣ. ಒಂದಾಗಿಯೇ ನಾವು ಉಣ್ಣುವುದು, ಒಂದಾಗಿಯೇ ನಿದ್ರೆ ಮಾಡುವುದು, ಒಂದಾಗಿಯೇ ನಾವು ಕುಡಿಯುವುದು. ಹೌದಣ್ಣ. ನಮ್ಮ ಇಬ್ಬರ ಆಸಕ್ತಿ ಒಂದೇ. ಆದ ಕಾರಣ ಅಪೂರ್ವ ಸಹೋದರರು ನಾವಿರುವರು ಎನ್ನುವುದರಲ್ಲಿ ಸಂದೇಹವಿಲ್ಲ. ಹರಮತಿ ಕಾಲಮತಿ. ನನಗೆ ಒಮ್ಮೊಮ್ಮೆ ಕಾಲಮಿತಿ ಅಂತ ಬರ್ತದೆ. ಯಾಕಣ್ಣ? ಈಗ ಎಲ್ಲ ಕಾಲಮಿತಿ ಅಲ್ಲ. ಹಾಗೆ ಕಾಲಮಿತಿ ಅಂತ ಬರುವುದು. ಕಾಲಮತಿ ಏನಿದ್ರ ಅರ್ಥ? ಅಪ್ಪ ಚೆನ್ನಾಗಿ ಯೋಚನೆ ಮಾಡಿದ್ದಾನೆ. ಹರನಂತಹ ಬಲಾಢ್ಯ ಓರ್ವ ಮಗನಾಗಬೇಕು ಎನ್ನುವಂತಹ ಉದ್ದೇಶದಿಂದ ಹರಮತಿ. ಅದೇ ರೀತಿಯಾಗಿ ಕಾಲಮತಿ, ಕಾಲನಂತಹ ಸಾಮರ್ಥ್ಯ ನಿನಗಿರ್ಬೇಕು ಎನ್ನುವ ಹಾಗೆ. ಏನೇ ಆಗಲಿ ನಮ್ಮ ಜನರು ನಮ್ಮನ್ನು ಏನೇ ಹೇಳ್ತಾ ಇದ್ದಾರೆ ತಮ್ಮ ಅಣ್ಣಗೆ ಪರಮಶಕ್ತಿಯ ಪಡೆದು ನಮ್ಮದಾದಂತಹ ಪ್ರಜಾವರ್ಗದವರು ನಮ್ಮ ಬಗ್ಗೆ ಯಾವ ತೆರನಾಗಿ ಹೇಳ್ತಾರೆ ಎಂಬ ಹಾಗೆ ಆಸಕ್ತಿಯಿಂದ ಕೇಳ್ತಾ ಇದ್ದೀಯ ಅಣ್ಣ. ಒಂದೇ ಮುಖದ ಕಣ್ಣಿನ ಹಾಗೆ ಪ್ರಪಂಚದಲ್ಲಿ ಬೆಳೆಯುತ್ತಾ ಇದ್ದೇವೆ ನಾವು ಅಣ್ಣ. ಏನು ಸಾಮರ್ಥ್ಯಕ್ಕೆ ಹಾಗೂ ಶಕ್ತಿಗೆ ಪರಶಿವ ಹೇಗೋ ಎಂಬ ಹಾಗೆ ಹೇಳ್ತಾರೋ ಅದೇ ತೆರನಾಗಿ ನಮ್ಮಿಬ್ಬರ ಹೆಸರನ್ನು ಹೇಳ್ತಾ ಇದ್ದ. ಆದ ಕಾರಣವೇ ಪರಮೇಶ್ವರ ನಮ್ಮೊಂದಿಗೆ ಯುದ್ಧಕ್ಕೆ ಇದುವರೆಗೆ ಬರಲಿಲ್ಲ. ಸಾಧ್ಯವೂ ಆಗ್ಲಿಕ್ಕಿಲ್ಲ ಅವನಿಗೆ. ಯಾರು ಸುಂದರ ಎನ್ನುವ ಹಾಗೆ ಪ್ರಪಂಚ ಹೇಳುತ್ತಾ ಇದೆ. ಮನ್ಮಥನನ್ನ. ಆ ಮನ್ಮಥನನ್ನು ದರ ಎಳೆದುಕೊಂಡು ಬಂದು ನಮ್ಮಿರುವರ ಪಾದಕ್ಕೆ ಕಟ್ಟಬೇಡ. ಅದೇ ರೀತಿಯಾಗಿ ಐಶ್ವರ್ಯದಲ್ಲಿ ಯಾರು? ಕುಬೇರ. ಅಂತಹ ಕುಬೇರನ ಭಂಡಾರವನ್ನು
ಒಮ್ಮೆ ಬಿಚ್ಚಿ ಇಲ್ಲಿ ಕೆಳಗೆ ಹಾಕಲಿ. ನಮ್ಮ ಭಂಡಾರವನ್ನೊಮ್ಮೆ ಬಿಚ್ಚಿ ಬಿಡುವ. ಯಾರದ್ದು ಹೆಚ್ಚು ಅಂತ ನಾವು ನೋಡಿ ಓಡಿ ಹೋದ. ಆದ ಕಾರಣ ಯಾವ ಕೊರತೆಯೂ ಇಲ್ಲ. ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ಯಾರೋ ನಮ್ಮನ್ನು ಕಾಣುವುದಕ್ಕೆ ಬಂದ ಅನಿತರು ಮಗನೇಜ ನಟ್ಟಿದ ಜಾರನು ಜನಪದನಿಗೆ ಬರುತ್ತ ಘನ ಸಂತತದಿ ವಾಲೆಯ ಕೊಡಲಿದ ರಥ ಇನಿತೆದ್ದು ಮಾಡಿಸಿದ ಬಂದದ್ದೇ ಜಾಗಕ್ಕೆ ಎಂತದ್ದು ಇವರ ಅರಮನೆ. ಏನು ಒಳಗೆ ಬರುವಾಗ ಚಳಿ 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 ಹೌದಾ ಎಲ್ಲ ಹವೆ ಎಲ್ಲ ನಿಯಂತ್ರಣದಲ್ಲಿ ಉಂಟು. ಹೌದೌದು ಭಯಂಕರ ಅರಮನೆ ಅಂದ್ರೆ ಅರಮನೆ. ವ್ಯವಸ್ಥೆ ಓ ದೂರದಲ್ಲಿ ಅರಮನೆಯಲ್ಲಿ ರಾಜಿಸ್ತಾ ಇದ್ದಾರೆ. ಹೌದೌದು ಸರಿ ನೋಡಿ ಅಂತೆ ಜೋಡು ದೈವಗಳು ಪ್ರತಿಷ್ಠೆ ಆದ ಹಾಗೆ ಅಷ್ಟು ಅದ್ಭುತ. ಹೌದೌದು ವಿಷಯ ನಮ್ಮದೇನಿದ್ರೆ ಅಲ್ಲಿ ಹೋಗಿ ಕೊಡುವುದು ಬರುವುದು. ಹಾ. ಹೆಚ್ಚು ಮಾತಾಡ್ಲಿಕ್ಕೆಲ್ಲ ಬೇಗ ಕಾರ್ಯನಿಮಿತ್ತ ಹೋಗಿ ಬಾ ಅಂತ ಕಳಿಸಿಕೊಟ್ಟವರಿದ್ದಾರೆ. ಏನೋ ಹೇಳ್ತಾ ಇದೆಯಲ್ಲ ಜೋಡು ದೈವಗಳು ಅಂತ. ಆ ದೈವಗಳ ಹೆಸರು ಹೇಳಿಬಿಡು. ಅಧಿಕ ಪ್ರಸಂಗಿ. ಇಲ್ಲಿ ಅರಸರು ನಾವು ಏನು ಅರಸರು ರಾಜನ್ ಪ್ರೇತಸ್ಯ ದೇವತ. ಏನು ಹೇಳ್ತಾ ಕಣ್ಣಿಗೆ ಕಾಣುವ ದೈವ ದೇವರು ಏನಿದ್ರು ಊರಿನ ಅರಸನಂತೆ ನಮ್ಮ ಹಿರಿಯವರು ಹೇಳಿದ್ರು. ರಾಜನ್ ಪ್ರತ್ಯಕ್ಷ ದೇವತಾ. ಪ್ರತ್ಯಕ್ಷ ದೇವತಾ ದೇವತ ರಾಜನ್ ಪ್ರತ್ಯಕ್ಷ ದೈವ ಅಲ್ಲ, ಏನು ದೇವತ. ದೇವತ. ದೈವ ಬೇರೆ ದೇವತ ಬೇರೆ. ಹೌದಾ? ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ. ಹರಮತಿ. ಅವರು ಇವ ಕಾಲ ಅತಿ. ಏನು ನಗೆ ಮಾಡ್ತಾ ಇದ್ದಿ? ಹಾಗಾದ್ರೆ ಹರಮತಿ ಕಾಲಮತಿ ಮತಿದ್ವಯರಿಗೆ ನನ್ನ ಪ್ರಣಾಮಗಳು. ಶುಭವಾಗಲಿ. ಯಾರು ನೀನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಹೇಳು, ಮುಂದೆ ನಡೆ. ಇದು ನಾನು ಇದು ನಮ್ಮನ್ನು ನೋಡುವಾಗ ನಿಮಗೆ ಗೊತ್ತಾಗುದಿಲ್ವಾ ದೇವರೇ? ಏನು? ನಾವು ಓರ್ವ ಚಾರಕ ಎನ್ನುವ ಹಾಗೆ. ಅರ್ಥ ಆಯ್ತು ನನಗೆ. ಓಹೋ. ಬಂದದ್ದು ಮಾತ್ರ ನಿಮ್ಮ ಮಾವನ ಮನ ಮಾವನ ಊರಿಂದ. ಮಾವನ ಊರಿಂದ ನಮ್ಮ ಮಾವನ ಊರಿಂದ ಮಗದ ಮಗಧದಿಂದ. ಏನು ಹೀಗೆ ಬಂದದ್ದು? ಉಗ್ರಸೀನರು ಕಳಿಸಿದ್ರು. ಉಗ್ರಸೀನ ನಿಮ್ಮ ಉಗ್ರಸೇನ. ಉಗ್ರಸೇನ ಹೆಸರು ಹೇಳುವ ಹಾಗೆ ಬರುವುದಿಲ್ಲ ಅಂತ ಆದ್ರೆ ನಾವು ಹೆಸರು ಹೇಳಬಾರ್ದು. ನಿನಗೊಂದು ವಿಷಯ ಗೊತ್ತುಂಟ, ನಮಗೆ ಸರಿ ವಿಷಯ ಗೊತ್ತಿಲ್ಲ ಅಂತಾದ್ರೆ ನಾವು ಮಾತಾಡುವುದು ಸ್ವಲ್ಪ ಕಡಿಮೆ. ಅದು ನನಗೆ ಅಂದ್ರೆ ಅವರದ್ದೊಂದು ಹೆಸರು ಹೇಳದಿದ್ರೆ ನನಗೊಂದು ಸಂತೋಷವೇ ಆಗುದಿಲ್ಲ. ಉಗ್ರಸೇನ ಎಷ್ಟಾದ್ರೂ ನಮ್ಮ ಅರಸರಲ್ಲ. ಹಾಗಾಗಿ ಅವರು ಹೇಳಿದ್ದಾರೆ. ಅದು ಬೆಳಿಗ್ಗೆ ಯಾವತ್ತಿನವತ್ತು ದಿವಸ ಆವತ್ತಿರ್ಲಿಲ್ಲ ಅವರು ಹೇಳುವಾಗಲೇ ಒಂಥರ ಚಪ್ಪೆ ಇದ್ರು ಚಪ್ಪೆ ಇದ್ದವರೇ ನನ್ನನ್ನೇ ಏನಿದ್ರು ಚಪ್ಪೆ. ಚಪ್ಪೆ ಅದು ಹೊಸ ಶಬ್ದ ಅಲ್ವಾ ಚಪ್ಪೆ ಅಂತ? ಚಪ್ಪೆ ಸಪ್ಪಗಿದೆ. ನನ್ನ ಬಾಯಲ್ಲಿ ಬರುವಾಗ ಚಪ್ಪೆ ಅಂತದ್ದು. ಸಪ್ಪೆ ಅಂತ ಅದು ನನಗೆ ಒಮ್ಮೆ ಸಾಕಾರ ಮತ್ತು ಚಾಕಾರ ಅದು ಆಚೆ ಈಚೆ ಆಗುದು. ಒಮ್ಮೊಮ್ಮೆ ಯಾವಾಗ್ಲೂ ಆಗುದಿಲ್ಲ. ಯಾವತ್ತು ಆ ದಿವಸ ಬಂದ್ರು ದೂತ ಬಾ ಈ ಕಡೆ ಬಾ, ನಿನ್ನನ್ನೇ ಹುಡುಕುತ್ತಾ ಇದ್ದವ. ಸರಿ. ನಿನ್ನಿಂದ ಒಂದು ಕೆಲಸ ಆಗಬೇಕು, ಈಗಲೇ ಊರು ಬಿಡ್ಬೇಕು ಅಂತ ಹೇಳಿ. ಏನೋ ಉಪದ್ರ ಮಾಡಿದ್ಯಾ ಅಂತ? ಉಪದ್ರ ಮಾಡಿದ್ದಲ್ಲ, ಮತ್ತೆ ಕಾರ್ಯನಿಮಿತ್ತವಾಗಿ. ಕಾರ್ಯನಿಮಿತ್ತವಾಗಿ ಹೋಗಬೇಕಾದದ್ದು ಅಲ್ಲಿ ಅರಮಿತಿ ಕಾಳಮಿತಿ ಇದ್ದಾರೆ. ಹರಮತಿ ಕಾಳಮತಿ ಅವರ ಬಳಿಗೆ ಹೋಗು. ಎಂತದ್ದು ಮಾತಾಡಬೇಡ, ಅವರ ಮುಂದೆ ನಿಲ್ಲು, ಒಂದು ಕೊಟ್ಟುವ ಅಂತ ಮಾತನಾಡುವುದು. ಕೊಡ ಕೊಡ, ನೀನು ಅಪ್ಪನಿಗೆ ಹುಟ್ಟಿದವರು. ಕೊಡ ಅದಲ್ಲ, ನೀವು ಸ್ವಲ್ಪ ಬಿಡಿ ಅಂತೆ. ಕೊಟ್ಟುವ ಅಂತ ಹೇಳಿದ್ದ ಅದು ಬರೆದುಕೊಂಡದ್ದು ಓದುವಂತದ್ದು ಪತ್ರ ಪತ್ರ ಓಲೆ ಓಲೆ ಕೊಡಾಗಿದೆ. ಅದನ್ನು ಎಲ್ಲ ಇಟ್ಟೆ ಬಂದಾಗ ತಗೊಂಡು ಬಂದಿದ್ದೇನೆ. ಎಲ್ಲಿ ಹೋಯ್ತು ಅಂತ ಇದರಲ್ಲಿ ಅಕ್ಷರದಲ್ಲಿ ಬರ್ತಿದ್ದಾರೆ. ಮತ್ತೆ ಬೇರೆ ಯಾವುದರಲ್ಲಿ ಬರೀಲಿಕ್ಕಾಗ್ತದೆ? ಅದು ನಂಗೆ ಗೊತ್ತಿಲ್ಲ. ಇದು ಕೊಡುವಾಗ ಹೇಳಿದ್ದು ಅಕ್ಷರದಲ್ಲಿ ಬರ್ತಿದ್ದೇನೆ, ಲೇಖನಿಯಲ್ಲಿ ಅದರಲ್ಲೆಲ್ಲ ವಿಷಯ ಉಂಟು, ಅವರಿಗೆ ಅಂದಾಜಾಗ್ತದೆ. ನೀನು ಮಾತ್ರ ದೂರ ನಿಂತು ಅವರು ದೂರದಿಂದ ಬಂದವ. ಹೌದು. ಎಷ್ಟು ಹೊತ್ತಾಗಿದೆ ಅಂತ ಪ್ರಯಾಣ ಭಯಂಕರ ದೂರ
ಏನಾದ್ರೂ ವ್ಯವಸ್ಥೆ ಆಗಬೇಕಾ ನಿನಗೆ? ನನಗೆ ಎಂತದ್ದು ಬೇಡ. ಹಸಿವೆ ಆಗ್ತದ? ಆದ್ರೂ ಕೂಡ ಇಷ್ಟು ದೂರ ಬಂದ ಮೇಲೆ ನೀವೇನು ಕೊಡ್ಲಿಲ್ಲ ಅಂತ ಸುಮ್ಮನೆ ಹೋಗುವಾಗ ಹೇಳಿಕೊಂಡು ಹೋಗುದಕ್ಕಿಂತ ಕೊಡ್ತೀರಿ ಭರವಸೆ ಉಂಟು. ಅಲ್ಲ, ಈಗ ನಿನಗೇನು ಬೇಡ, ನನಗೇನು ಬೇಡ, ನಮ್ಗೆ ಕೊರತೆ ಆಗಬಾರ್ದು ಅಂತ. ನಿಮಗೆ ನಿಮ್ಮದೊಂದು ಘನಸ್ಥಿತಿ. ನಮಗೆ ಇನ್ನೊಬ್ಬರಿಗೆ ಕೊಡುವ ಘನಸ್ಥಿಗೆ ಇಲ್ಲ. ನೀನು ತಿನ್ನದಿದ್ರೆ ಅಲ್ಲಿ ಕುಳಿತು. ಅಲ್ಲ, ನೀವು ಕೊಡದೆ ಬಿಡ್ಲಿಕ್ಕಿಲ್ಲ ಅಂತ ಸಹ ಧೈರ್ಯ. ನೀವು ಊಟ ಮಾಡುವುದು. ಊಟದ ವ್ಯವಸ್ಥೆ ಆಗಿದೆ. ಎಷ್ಟು ಬೇಗ? ಯಾವಾಗಲೂ ಇರ್ತದೆ. ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನವರೆಗೆ ಇರ್ತದೆ, ಮಧ್ಯಾಹ್ನ ಬೇಯಿಸಿದ್ದು ಸಂಜೆವರೆಗೆ ಇರ್ತದೆ, ರಾತ್ರಿ ಬೇಯಿಸಿದ್ದು ಮರುದಿನ ಬೆಳಿಗ್ಗೆವರೆಗೆ ಇರ್ತದೆ. ನಮ್ಮಲ್ಲಿ ಇಲ್ಲ ಅಂತ ಆಗುವುದಿಲ್ಲ. ನನ್ನದಂದ್ರೆ ಊಟ ಮಾಡುವಂತ ಕ್ರಮ ಇಲ್ಲ ಹೋದಲ್ಲ. ಮತ್ತೆಂತ ಮಾಡು? ನಾನು ಅಂದ್ರೆ ಫಲಾರ ಮಾಡು. ಫಲಾರ ಮಾಡಿ ಮತ್ತೆ ಊಟ ಮಾಡು. ಈಗ ನಿನಗೆ ಏನಾಗಬೇಕು ಆ ವ್ಯವಸ್ಥೆ. ಊಟ ಉಂಟಲ್ಲ, ಊಟದ ಇದು ಬೇರೆ ಏನಾದ್ರೂ ಬೇಕು? ಊಟದಲ್ಲಿ ಯಾವುದು ಅಕ್ಕಿ ಯಾವುದು ನಿಮ್ಮಲ್ಲಿ? ಬೆಳ್ತಿಗೆ ನಮ್ಮ ಕ್ರಮವೇ. ಬೆಳ್ತಿಗೆ ಆಗುದಿಲ್ಲ. ಏನಾಗುದಿಲ್ಲ? ಅದು ಬೆಳ್ತಿಗೆ ಅಂದ್ರೆ ನಮಗೆ ಕಷ್ಟ ಆಗ್ತದೆ ನುಂಗುದಕ್ಕೆ. ಅದು ಉರ್ಚಲು ಇದ್ರೆ ಸುಲಭ ಆಗ್ತದೆ. ಕುಚ್ಚಿಲು ಕುಚ್ಚಾಲು ಹಾಕಿದ್ರೆ ಒಳ್ಳೇದಾಗ್ತದೆ. ಅದೇ ಮತ್ತೆ ಸಹ ಏನು ಇಲ್ಲ ಅಂತ ಆದ್ರೆ ವ್ಯವಸ್ಥೆ ಇಲ್ಲ ಇಲ್ಲಿ. ನಮಗೆ ಶುದ್ಧಾಚಾರಕ್ಕೆ ಬೆಳ್ತಿಗೆ ಆಗಬೇಕು. ಹಾಗಾದ್ರೆ ತೊಂದ್ರೆ ಇಲ್ಲ, ಬೆಳ್ತಿಗೆಯಲ್ಲಿ ಊಟ ನಡೀತದೆ. ಏನಾದ್ರೂ ವೆಚ್ಚಕರೇ ಇಲ್ಲ, ನೀವು ಕೊಡುವುದಿದ್ರೆ ನನ್ನದೇನು ಅಭ್ಯಂತರ ಇಲ್ಲ. ಸ್ವಲ್ಪ ಬೇಡ್ಲಿಕ್ಕೆ ಕಲಿಬೇಕು ಅಂತ. ಬೇಡ್ಲಿಕ್ಕೆ ಕಲ್ತ್ರೆ ಮಾತ್ರ ಏನಾದ್ರೂ ಜೀವನದಲ್ಲಿ ಬದುಕುವುದಕ್ಕೆ ಒಂದು ಉಳ್ಳವನಾಗುವುದಕ್ಕೆ ಸಾಧ್ಯ. ಬೇಡದೆ ಇದ್ರೆ ಈ ಸಮಾಜದಲ್ಲಿ ಯಾರು ಕೊಡುವುದಿಲ್ಲ, ಗೊತ್ತುಂಟ ನಿನಗೆ. ನೀನು ಬೇಡದೆ ನಿನ್ನ ಕೆಲಸ ಮಾಡಿಕೊಂಡು ಹೋದ್ರೆ ಒಬ್ರು ಕೊಡುವುದಿಲ್ಲ. ಬೇಡಬೇಕು. ಹೇಗೆ ಬೇಡಬೇಕು? ಒಂದು ಮನೆ ಕಟ್ಟುತ್ತಾ ಇದ್ದೇನೆ, ನನಗೆ ಏನಾದ್ರೂ ಕೊಡಿ. ನನ್ನ ಮಗಳ ಮದುವೆ ಇದೆ, ಏನಾದ್ರೂ ಕೊಡಿ. ಅರ್ಥ ಆಯ್ತಲ್ಲ? ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಕೊಡಿ. ಅಂತವರಿಗೆ ಕೊಡುವವರು ಹೆಚ್ಚು. ಅರ್ಥ ಆಯ್ತದೆ? ಬೇಡುವವರಿಗೆ ಕೊಡುವವರು ಹೆಚ್ಚು. ಸ್ವಾಭಿಮಾನಿಗಳಿಗೆ ಯಾರು ಕೊಡುವುದಿಲ್ಲ. ಆದ ಕಾರಣ ಸ್ವಾಭಿಮಾನದಿಂದ ಇರಬೇಡ. ಇಂದಿನಿಂದ ನನ್ನ ಬದುಕು ಬದಲಾವಣೆ. ಸರಿ, ಏನು ಬೇಕು ಅದನ್ನು ಪಡ್ಕೊಂಡು ಹೋಗುವ. ಇದು ನಿಂದು ಮುಗಿಲಿಲ್ಲ. ನೀವು ಕಾಲಮಿತಿಯಲ್ಲಿ ಮುಗಿಸಿ. ಆದ್ರೆ ನನಗೆ ಈಗ ಜ್ಞಾನೋದಯ ಆದದಲ್ಲ. ನಾಳೆ ಪಂಚಾಂಗ ಹಾಕುದು. ಯಾವುದಕ್ಕೆ? ಮನೆಗೆ ಏನಾದ್ರೂ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಕೊಡೋಣ. ಎಷ್ಟು ಬೇಕು ಅಲ್ಲಿ ನಮ್ಮ ಕರಣಿಕರಿದ್ದಾರೆ, ಅವರು ಕೊಡ್ತಾರೆ. ಸರಿ, ಇದು ಪಂಚಾಂಗ ಹಾಕಿ ಮನೆ ಕಟ್ಟಿ ಅದ್ರಲ್ಲಿ ಮದುವೆ ಆಗಲಿಕ್ಕೆ ಉಂಟು. ಆಗಲಿ. ಮದುವೆ ಆದ್ಮೇಲೆ ಮಕ್ಕಳು ತನ್ನಷ್ಟಿಗೆ ಆಗ್ತದಲ್ಲ. ನೀನು ಮದುವೆಯಾಗಿ ಮಕ್ಕಳು ಮಾಡಿದ್ರು ಇವ ಕೊಡಬೇಕಲ್ಲ. ಆಯ್ತು, ಹೋಗು. ನೋಡೋಣ. ಪ್ರೀತಿಯ ಸೋದರಳಿಯರಿಗೆ ನಿಮ್ಮಯ ಮಾತುಳನುಗ್ರಸೇನ ಪ್ರೀತಿ ಕೊಡುವ ಆಶೀರ್ವದನಕ್ಕೆ ಮದಾತುರ ಬಯಸುವೆನ. ನಿಮ್ಮ ಮಾವಯ್ಯನಾದಂತಹ ಉಗ್ರಸೇನಾಕ್ಯ ಮಾಡುವಂತಹ ಆಶೀರ್ವಾದಗಳು ಸದಾ ನೀವು ಚಿರಂಜೀವಿಗಳಾಗಿರಬೇಕು ಎನ್ನುವ ಹಾಗೆ ಪ್ರಭು ಪರಮೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ. ಈ ರೀತಿಯ ಒಂದು ಲೇಖನವನ್ನು ಕಳುಹಿಸುವುದಕ್ಕೆ ಬಲವಾದಂತಹ ಕಾರಣ ಇದೆ. ಆದಷ್ಟು ಬೇಗನೆ ಈ ಲೇಖನವನ್ನು ಓದಿದ ಕ್ಷಣ ನೀವಿರುವರು ಸಕಲ ಸಿದ್ಧತೆಗಳೊಂದಿಗೆ ನಮ್ಮಲ್ಲಿಗೆ ಬರತಕ್ಕದ್ದು. ಕಾರ್ಯ ಏನು ಎನ್ನುವ ಹಾಗೆ ಆಮೇಲೆ ನಾವು ತಿಳಿಸುತ್ತೇವೆ. ಇತಿ ಮಾಡುವಂತಹ ಆಶೀರ್ವಾದಗಳು ಉಗ್ರಸೇನಾಖ್ಯ. ತಮ್ಮ ಸಿಂಗಾರವಾದ ಪೋಪುದು ಹರಿಬೇಳಿ ಆದಷ್ಟು ಬೇಗನೆ ಬರುವುದು ಸೇರಬೇಕು ಎನ್ನುವ ಹಾಗೆ ಮಾವಯ್ಯ ತಿಳಿಸಿದ್ದಾರೆ ಎಂದಾದ್ರೆ ಯಾವ ಕಾರಣ ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ಹಿರಿಯರಾದಂತಹ ಮಾವನ ಮಾತಿಗೆ ಗೌರವವನ್ನು ಕೊಡಬೇಕಾದುದು ಅಳಿಯಂದಿರಾಗಿ ನಮ್ಮ ಕರ್ತವ್ಯ. ಏನು ಮಾಡೋಣ?
ನಮಗಿಬ್ಬರಿಗೆ ಸಂಘದಲ್ಲಿ ಹೊರಗೆ ಪತ್ರದಿ ವೇತನದ ಕಾರ್ಯಗಳಿಗೆ ತಿಳಿಯಲು ಅವಸರದಿಂದ ಬಂದಂತಹ ಓಲೆ ಯಾವುದೋ ಒಂದು ಸಂದಿಗ್ಧತೆಯಲ್ಲಿ ಸಿಕ್ಕಿರಬಹುದು. ನೇರವಾಗಿ ನಾವಿಬ್ಬರೇ ಹೋಗುವುದಲ್ಲ, ಬೇಕಾದಂತ ಆಯುಧಗಳನ್ನು ಧರಿಸಿಕೊಂಡು ನಮ್ಮವರನ್ನ ಸೇರಿಸಿ ಈ ಕ್ಷಣವೇ ಹೊರಡೋಣವೇ. ಹಾಗಿದ್ರೆ ಮಂತ್ರಿಗೆ ಪುರದ ಜವಾಬ್ದಾರಿಯನ್ನು ಕೊಟ್ಟು ವಿಶೇಷವಾದಂತಹ ತುರೆಗಳನ್ನು ಏರಿ ಮಾವಯ್ಯನವರಲ್ಲಿಗೆ ಮುಂದೂಡ. ವಿಜಯ ಬದಲಿ ವಿವರಿಸಿ ನಮ್ಮಳು ಬಹಳಷ್ಟು ಗೊಂದಲದಲ್ಲಿದ್ದೇವೆ. ಅದ್ಯಾಕೆ? ನಿಮ್ಮ ಲೇಖನ ಬಂದದ್ದೇ ತಡ. ವಿಷಯ ಏನು ಅಂತ ನಮಗೆ ಅರ್ಥವಾಗಲಿಲ್ಲ. ಶೀಘ್ರದಿಂದ ಬರಬೇಕು ಎನ್ನುವ ಹಾಗೆ ಯಾರಾದರೂ ವಿರೋಧಿಗಳು ದಾಳಿ ಮಾಡಿದ್ದಾರೆ ಅಲ್ಲ, ಇನ್ನು ಪ್ರಾಕೃತಿಕವಾದಂತಹ ಅನಾಹುತ. ಈಗ ಹೇಳಿ ಪ್ರಯೋಜನ ಇಲ್ಲ. ಬೆಳಗ್ಗೆ ಚಳಿ, ಮಧ್ಯಾಹ್ನ ಬಿಸಿಲು, ಸಂಜೆ ಆಗುವಾಗ ಮಳೆ. ಕಾಲಾವಸ್ಥೆ ಹಾಳಾಗಿದೆ. ಏನಾಗಿದೆ ಮಾವ ಹೇಳುವೆ. ಷಷ್ಠಿ ಪೂಜೆಯ ಮೊನ್ನಷ್ಟೇ ಶಕ್ತಿಯ ಕಾರ್ಯಕ್ರಮವನ್ನು ಮುಗಿಸಿ ನಮ್ಮದಾದಂತಹ ಅಲತಾವತಿಗೆ ತೆರಳಿದವರು ನಾವು. ಅವಸರದಿಂದ ತಮ್ಮದಾದಂತಹ ಓಲೆಯನ್ನು ಕಂಡು ಆರಕ್ಷಣದಲ್ಲಿ ಬಂದಿದ್ದೇವೆ. ನಮ್ಮಿಂದ ಏನಾಗಬೇಕು? ಸಮಾಧಾನ ಆಯ್ತು ನನಗೆ. ನಿಜವಾಗಿ ಮೊನ್ನೆ ಮುಗಿಸಬೇಕಾದ್ದು ನಾನು. ನನಗೆ ಯಾಕೆ ಮರವೇ ಆಯ್ತು ಗೊತ್ತಿಲ್ಲ. ತಂದೆ ತಾಯಿ ಉಭಯರು ಇಲ್ಲ. ಆ ಸ್ಥಾನದಲ್ಲಿರುವ ಸೋದರ ಮಾವನಾದಂತ ನಾನು ಪ್ರಾಯಪ್ರಬುದ್ಧರಾದಂತ ನಿಮಗೆ ಮದುವೆ ಮಾಡಿಸಬೇಕೋ ಬೇಡ ಅದು ನೆನಪಾಯ್ತು ನನಗೆ. ಮತ್ತೆ ನನಗೆ ಭಾರ ಆಗ್ಲಿಕ್ಕೆ ಬೇಗ ಮದುವೆ ಪ್ರಾಯ ಆಯ್ತಾ? ನನಗೆ ಮದುವೆ ಪ್ರಾಯ ಆಯ್ತಾ? ಎಲ್ಲ ಆಗಬೇಕಾಗುತ್ತದೆ. ನಿನಗೆ ಪ್ರಾಯ ಬಂತು ಅಂತ ನಾನು ಹೇಳ್ಬೇಕಾದ ಹಿರಿಯ. ಹಾಗಲ್ಲ, 22 ಕಳೀತು. ಹಿರಿಯನಾದವ 22 ಕಳೀತು. ಹಿರಿಯನಾದವನಿಗೆ ಯೋಚನೆಗೆ ಬರಬೇಕು. ಮಕ್ಕಳಿಗೆ ಪ್ರಾಯ ಬಂತು, ಅವರ ಆ ಪ್ರಾಯದಲ್ಲಿ ನನಗೆ ಮದುವೆ ಆಗಿದೆ, ಆವಾಗ ನನ್ನ ಮಕ್ಕಳಿಗೆ ಮದುವೆ ಮಾಡಿಸಬೇಕು ಅಂತ ಅವರಿಗೆ ತೋರ್ಲಿಲ್ಲ ಅಂತಂದ್ರೆ ಮತ್ತೆ ನಾವೇ ಮುಂದೆ ನಿಂತು ಹೇಳ್ಬೇಕಾಗ. ಸರಿ ಮಾವ, ನಾವು ಸಿದ್ಧರಾಗಿದ್ದೇವೆ. ಹುಡುಗಿ ಬೇರೆ ಯಾರು ಅಲ್ಲ. ಎಲ್ಲಿಯ ಹುಡುಗಿ? ಯಾವ ರಾಜಕುಮಾರಿ? ಹುಡುಗಿ ಹುಡುಕುವಾಗತ್ತೆ ಏನು ಅಂದ್ರೆ ನನಗೆ ಭಗವಂತ 3 ಹೆಣ್ಣು ಮಕ್ಕಳನ್ನು ಕೊಡ್ಲಿಲ್ವಾ? ಹೇಮ ಸುಂದರಿ, ರೂಪ ಸುಂದರಿ, ಗುಣ ಸುಂದರಿ. ಹೌದು, 3 ಮಂದಿಗಳಿದ್ದಾರೆ. ಹೇಮನನ್ನು ನಿನಗೆ ಕೊಡ್ತೇನೆ, ದೊಡ್ಡವಳನ್ನು. ಹೌದೌದು, ದೊಡ್ಡವಳನ್ನು ನನಗೆ. ರೂಪನನ್ನು ಇವನಿಗೆ ಕೊಡು. ಮದ್ವೆ ಹಾಗಿದ್ರೆ ದೊಡ್ಡವಳು ನನಗೆ, ನಡುವಣಗಿತ್ತಿ ಅವನಿಗೆ, ಸಣ್ಣವಳು ಪುನಃ. ನಿನ್ನ ಯೋಚನೆ ಯಾಕೆ ಹಾಗೆಲ್ಲ ಹೊಳೆಯುವುದು? ಇಲ್ಲ ಇಲ್ಲ ಇಲ್ಲ, ಸಮತೋಲನಕ್ಕೆ ಬರಬೇಕು. ದೊಡ್ಡದು ಸಣ್ಣದು ನನಗೆ, ಮಧ್ಯದ್ದು ತಮ್ಮನಿಗೆ. ಇವನಿಗೆ ಬೇಸರ ಆಗ್ಲಿಕ್ಕಿಲ್ವಾ? ಅಣ್ಣನಿಗೆ 2, ನನಗೆ 1 ಅಂತ. ಮತ್ತೆ ಆಗ ಅಲ್ಲ, ಅವನಿಗೆ ಬೇಸರ ಆದ್ರೆ ಅವನನ್ನು ಸಮಾಧಾನ ಮಾಡ್ಲಿಕ್ಕೆ ಗೊತ್ತುತ್ತದೆ. ಇಲ್ಲ ಇಲ್ಲ, ಗುಣ ಇಬ್ಬರಿಗೆ ನಿಮ್ಮನ್ನು ನಿರ್ಣಯ ಮಾಡಿದ್ದು ನಾನು. 3ನೇವಳ ಬಗ್ಗೆ ನೀನು ಆಲೋಚನೆ ಮಾಡಬೇಡ. ಯಾರಿದ್ದಾರೆ ಅಂತ ಯೋಗ್ಯತೆ? ಅವಳಿಗೆ ಒಂದು ಯೋಗ್ಯ ಗಂಡನನ್ನು ಅರಸ್ತೇನೆ ನಾನು. ಸರಿ, ಮದುವೆ ಮಾಡುವುದು 3 ಜೊತೆಗೆ. ಅವಳಿಗೆ ಒಬ್ಬ ಗಂಡನನ್ನು ಅರಸಲಿಕ್ಕುಂಟು. ಒಂದೇ ಮಂಟಪದಲ್ಲಿ ಮೂವರಿಗೂ ಮದುವೆ ಮಾಡ್ತೇನೆ. ಹಾಗಿದ್ರೆ ಗುಣಸುಂದರಿಗೂ ಅನುರೂಪನಾದಂತಹ ಓರ್ವ ಹುಡುಗನನ್ನು, ವರನನ್ನು ಹುಡುಗುತ್ತೇನೆ.
ಆಕ್ಷೇಪ ಇಲ್ಲ. ನಿಮ್ಮನ್ನು ಪ್ರಶ್ನಿಸುವುದಕ್ಕೆ ನಾವು ಸಿದ್ಧರಿಲ್ಲ. ಒಂದೆರಡು ದಿವಸ ಕಾಲಾವಕಾಶ ಬೇಕು. ಇನ್ನು ಪುನಃ ನಗರ ಹೋಗಿ ಬರಲೇ? ಬೇಡ ಬೇಡ ಬೇಡ. ಮತ್ತೆ ನಿಮಗೆ ಕಟ್ಟಿಸಿದ ಭವನ ಉಂಟಲ್ಲ, ಸರಿ, ಅಲ್ಲಿ ವಿಶ್ರಾಂತಿ ಪಡೆಯಿರಿ. ಮುಹೂರ್ತಕ್ಕಾಗುವಾಗ ನಾನು ಬರೀಸ್ತೇನೆ. ಆಗಲಿ. ಬೇಕಾದ ವ್ಯವಸ್ಥೆಗಳೆಲ್ಲ ಅಲ್ಲಿ ಉಂಟು. ಹೋಗಿ ಇದು ಒಂದು ಸಮಾಧಾನ ಆಯ್ತು ನನಗೆ. ಅವರು ಪಾಪ ಹೋಗುವಾಗಲೇ ಕಣ್ಣೀರು ಹಾಕಿ ಹೇಳಿದ್ದಾರೆ, ನಮಗೆ ಎಂತದೆಲ್ಲ ಮೋಸ ಮಾಡಿ ಬಿಡ್ಬೇಡಿ ಅಪ್ಪ, ಹಿರಿಯ ಮಕ್ಕಳು ಅವರಿಗೆ ಯೋಗ್ಯ ಕಂಡಂತಿರಲು. ನೀನಲ್ಲಿ ಓದಿಯ ನಿನ್ನನ್ನು ನಾನು ಹೇಳಲಿಲ್ಲ, ನನ್ನ ಹಿಂದೆ ಇರ್ಬೇಕಿತ್ತು. ಆದ್ರೆ ಅವರದೊಂದು ಪ್ರಯಾಣ ಊರಿಗೆ ದೂರಾಗಿ ಬಂದೊಂದು ಸ್ವಲ್ಪ ಅಲ್ಲಿಗೆ ಮಲಗುವಂತವರಾಗಿದೆ. ಅಲ್ಲಿಗೆ ನಿದ್ದೆ ಬಂದು ವಿಶ್ರಾಂತಿ ವಿಶ್ರಾಂತಿ ಬೇಕು ದೊಡ್ಡದಲ್ಲ. ಆದ್ರೆ ಕೆಲಸ ಮುಗಿಲಿಲ್ಲ. ಹೌದಪ್ಪ, ಈಗ ಹೋಗಿ ಬಂದದ್ದು ದೊಡ್ಡ ಹೆಣ್ಣು ಮಕ್ಕಳಿಗೆ ಇಬ್ರಿಗೆ, ಹೇಮನಿಗೆ ರೂಪನಿಗೆ ಇಬ್ರು ಗಂಡಂದಿರ ಸರಿ ಆಯ್ತು. ಈಗ ಇನ್ನು ಮೂರನೇವನಿಗೆ ಆಗಬೇಕಾ ಬೇಡವಾ? ಮೂರನೇವನಿಗೆ ಆಗಬೇಕಾ ಬೇಡವಾ? ಏನು ನಿನಗೆ ವಯ್ಯಾರ ಬರುವುದೀಗ? ಏನು ಆವೇಶ ನಿನಗೆ? ಮತ್ತೆ ಮೂರನೇವನಿಗೆ ಅಂತ ನಿನಗೆ ಆವೇಶ ಬರುವುದು ಯಾಕೆ ಅಂತ? ನಿನಗೆ ಕೊಟ್ರೆ ನಿನಗೆ ಜೀವನ ಮಾಡಲಿಕ್ಕೆ ಬೇಕಾದಷ್ಟು ಸಂಪಾದನೆ ಉಂಟಲ್ಲ, ಅದು ಕೂಡುದಂದೆ. ಸಂಪಾದನೆ ಇಲ್ಲದವನಾಗಬೇಕು, ದಟ್ಟ ದರಿದ್ರನಾಗಬೇಕು. ದಟ್ಟ ದರಿದ್ರ ರೋಗಿಷ್ಠನಾದ್ರೂ ಅಡ್ಡಿ ಇಲ್ಲ, ನಡೆದಾಡ್ಬೇಕು ಕಷ್ಟ ಆಗಬೇಕು. ಅಂತೂ ಕುರೂಪಿ ಆದ್ರೂ ಬೇಸರ ಇಲ್ಲ. ಯಾರಿಗೆ? ಈಗ ನಿಮ್ಮ ಮಗಳಿಗ? ನನ್ನ ಮಗಳಿಗೆ ಹೇಳಿದ್ರು ನಾನು, ಗುಣಸುಂದರಿಗೆ. ಅಂತದನ್ನು ಕೊಡುದ? ಅಂತ ಒಬ್ಬ ಗಂಡನ್ನು ಹುಡುಕಬೇಕು. ಅದು ಹುಡುಕುವ ಕೆಲಸ ನಿನಗೆ. ಈ ನಗರದಲ್ಲಿ ಅತ್ಯಂತ ನಿಕೃಷ್ಟನಾದ, ಯಾರಿಗೂ ಬೇಡವಾದ, ಅತ್ಯಂತ ಕೊಳಕಿ ಹತ್ರ ಹೋಗುವಾಗ ವಾಸನೆ ಬರಬೇಕು ಅಂತ ಒಬ್ಬ ಶಟರನ್ನು ಇಲ್ಲಿ ನಮ್ಮ ನಗರದಲ್ಲಿ ಇಲ್ಲ ಅಂತಂದ್ರೆ ಬೇರೆ ನಗರದಲ್ಲಿ ಉಂಟು ಅಂತ ಹುಡುಕಿಕೊಂಡು ಬಾ. ಅಂತೂ ಅಂಥವನೊಬ್ಬನಿಲ್ಲದೆ ಇಲ್ಲಿಗೆ ಬರಬೇಡ, ಹೋಗಿ ಹುಡುಕಿಕೊಂಡು ಬಾ. ಎಂತದ ಅವಸ್ಥೆ ಏನು ಮಾಡುದು ಈಗ? ಒಂದು ಅಪ್ಪ ಹೇಳುವಂತ ಮಾತಾ ಇದು? ಮಗಳಿಗೆ ಒಂದು ದಟ್ಟ ದರಿದ್ರ. ನಾನು ಹೋದ ಮೇಲೆ ತಗೊಳ್ತಿಯಲ್ವಾ? ನಾನು ಏನು ಮಾಡ್ತೇನೆ ಅಂತ ಪ್ರಶ್ನಿಸಬೇಕ ನೀನು ಕೆಲವು ಹೋಗಬೇಕ. ಪ್ರಾಯ ಆದ್ಮೇಲೆ ಪ್ರಾಯಶಃ ಎಲ್ಲ ಹೀಗೆ. ಏನು ಅದು ಎಂತದ್ದು ಮಾತಾಡ್ತೇವೆ ಅಂತ ತಲೆಯಲ್ಲಿಲ್ಲ. ಬೇಕಾದ ಕೇಳುದು, ಒಟ್ಟು ಪ್ರಾಯ ದೋಷ. ಬೈದದ್ದು ಕೇಳ್ತಾರೆ. ಹೋದ್ರೆ ಇದ್ದಾರ ಬೈದದ್ದೆಲ್ಲ ಪಕ್ಕ ಕೇಳ್ತೇನೆ. ಏನ್ ಹೇಳಿದ್ದಾರಲ್ಲ, ಎಷ್ಟಾದ್ರೂ ಒಂದು ನಮ್ಮ ದಾತಾರ ಕರ್ಕೊಂಡು ಬರುದು ಮಾತ್ರ ನಮ್ಮ ಕೆಲಸ. ಮುಂದೆ ಎಂತದ್ದು ನಮಗೊತ್ತುಂಟ. ಒಮ್ಮೆ ಹುಡುಕಿಕೊಂಡು ಮೊದಲೇ ಇಲ್ಲಿ ಭಿಕ್ಷೆ ಬೇಡಬಾರ್ದು ಅಂತ ಮೊದಲೇ ಶಾಸನ ಮಾಡಿ ಆಗಿದೆ. ಹಾಗಂತ ಕೆಲವು ಗಡಿ ಪ್ರದೇಶದಲ್ಲಿ ಆಚೆಯೂ ಇಲ್ಲದ ಈಚೆಯೂ ಇಲ್ಲದ ಕೆಲವೊಮ್ಮೆ ಇರ್ತದೆ. ಕೆಲವು ಕಡೆ ನೋಡಿ, ಕೆಲವು ಕಡೆಯಲ್ಲಿ ಕುಡಿಲಿಕ್ಕೆಲ್ಲ ಸಿಗುದಿಲ್ಲ, ಮಧ್ಯದಲ್ಲಿರುವವರು ಆಚೆಯಿಂದ ಈಚೆ ಬರುದು. ಕೆಲವು ಕಡೆಯಲ್ಲಿ ಭಿಕ್ಷಾಟನೆ ಇಲ್ಲ, ಗಡಿಯಿಂದ ಆಚೆ ಬಂದು ಭಿಕ್ಷಾಟನೆ ಮಾಡುದು. ಇಲ್ಲಿ ನೋಡಿ ಬಂದದ್ದು ಗಡಿ ಪ್ರದೇಶಕ್ಕೆ, ಅಲ್ಲಿ ರಾಶಿ ಜನಗಳು ಸೇರ್ತಾ ಉಂಟು. ಪ್ರಾಯಶಃ ಭಿಕ್ಷುಕರ ಮಹಾ ಸಮ್ಮೇಳನ ನಡೀತಾ ಇರ್ಬೋದು. ಒಮ್ಮೆ ಹೋಗಿ ನೋಡುವ, ಯಾವ್ದಾದ್ರು ಒಂದು ಹೆಗ್ಲಿಕ್ಕೆ ಸಿಕ್ಕಿದ್ರೆ ಹಿಡ್ಕೊಂಡು ಹೋಗಿ ಕೊಡ್ಬೋದು. ನಮ್ಮ ಕೆಲಸಕ್ಕೆ ತಿದ್ದಿ ಬರುದಿಲ್ಲ ನೋಡಿ. ಭಿಕ್ಷುಕ ಬಂದ ಕೂಡಲೇ ಅವಸ್ಥೆ. ಮತಿಹೀನರಿಗೆ ಏನು ಕೇಳ್ತಾ ಇದ್ದೇನೆನ್ನುವ ಹಾಗೆ ಗೊತ್ತಾಗುದಿಲ್ಲ. ಪಾಪ ಇದನ್ನೆಲ್ಲ ನೋಡುವಾಗ ನನಗೆ ಕಣಿಕರ ಬರ್ತಾ ಉಂಟು. ಉಗ್ರಸೇನರ ಆಳ್ವಿಕೆಯಲ್ಲಿ ಇಂಥದ್ದನ್ನು ನಾನು ಎಳವೆಯಿಂದ ಇಷ್ಟು ದೊಡ್ಡ ಆಗಿದ್ದೇನೆ, ಒಂದನ್ನು ನೋಡಿದವನಲ್ಲ. ಪಾಪ ನೋಡಿಯಂತೆ ಇಂಥದ್ದು ಮನುಷ್ಯರಿಗೆ ಬರ್ತದಲ್ಲ ಎನ್ನುವ ಹಾಗೆ ಬೇಸರ ಆಗ್ತಾ ಉಂಟಿದ್ದಾರೆ. ಆದ್ರೆ ನಾ ಇರುವುದಕ್ಕೆ ನೋಡಿ ಇಷ್ಟು ಮಂದಿ ಇದ್ದಾರೆ, ಆಯ್ಕೆ ಯಾರನ್ನು ಮಾಡುದು? ಅವಕಾಶ ಒಬ್ಬನಿಗೆ ಮಾತ್ರ ಅಲ್ವೇ? ಹಾಗಾದ್ರೆ ಒಂದು ಕೆಲಸ ಮಾಡುವ, ಇವರಲ್ಲಿ ಸ್ವಲ್ಪ ಪರೀಕ್ಷೆ ಮಾಡುವ. ಕೆಲವು ನೋಡುವಾಗ ಏನೋ ಅನುಮಾನಗಳು ನನ್ನಲ್ಲಿ ಎದ್ದು
ಏನು ಇದು ಹೌದೋ ಅಲ್ಲವೋ ಹೌದೋ ಅಲ್ಲವೋ ಹೌದೋ ಅಲ್ಲವೋ ನಂಬ್ಲಿಕ್ಕೆ ಆಗುದಿಲ್ಲ. ನೋಡುವ ಪಾಪ ಪಾಪ ಬಾ 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 ಪಾಪ ನೋಡಿ ಭಿಕ್ಷೆ ಕೊಡಿ. ಭಿಕ್ಷೆ ಕೊಡುವ ಕೊಡುವ ಭಿಕ್ಷೆ ಬೇಕಾದಷ್ಟು ಕೊಡುವ. ಯಾಕೆ ಭಿಕ್ಷೆ ಯಾಕೆ ಮಗು? ನಾವು ಭಿಕ್ಷೆ ಬೇಡ. ಭಿಕ್ಷೆ ಯಾಕೆ ಬೇಡಬೇಕು? ದುಡಿದು ತಿನ್ನುವುದಕ್ಕೆ ಆಗುದಿಲ್ವೇ? ನನಗೆ ಕೈ ಇಲ್ಲಲ್ಲ. ಓ ಕೈ ಇಲ್ಲ ಪಾಪ. ಪಾಪ ಕೈ ಇಲ್ಲೇವರೆ, ಕೈ ಇಲ್ಲದಂತಹ ಮಗು. ನೀವು ಕೂಗಬೇಡಿ. ಅಲ್ಲ ಬೇಸರ ಆಗ್ತದೆ, ಬೇಸರ ಆಗ್ತದೆ. ಇಲ್ಲ ಕೈ ಇಲ್ಲ. ಇವನ ಪರಿಸ್ಥಿತಿ ನೋಡುವಾಗ ನನಗೆ ಒಮ್ಮೆ ಇವನನ್ನು ಕಲ್ಪಿಸುವುದು, ನಾನು ಬೇಸರದಲ್ಲಿ ಕಲ್ಪಿಸುವುದು. ಪಾಪ ಇಂಥ ಎರಡೂ ಕೈ ಇಲ್ಲದಂತ ಒಂದು ಮಗು ಊಟ ಹೇಗೆ ತಿನ್ನುತ್ತದೆ ಎನ್ನುವ ಹಾಗೆ. ತಿನ್ನುವ ಪ್ರಶ್ನೆ ಬಿಡಿ, ತುಳಿಯುವುದಕ್ಕೆ ಅದನ್ನು ಚಿಂತೆ ಮಾಡಬೇಡಿ ನೀವು, ನಮ್ಮಲ್ಲಿದ್ದಾರೆ ತಿನ್ನಿಸುವುದಕ್ಕೆ. ನಾನುಂಟಲ್ಲ ನಿನಗೆ ಒಂದು ಮುತ್ತಿನ ಆಹಾರವನ್ನು ಕೊಡುವುದಕ್ಕೆ ನಾನು ಮನಸ್ಸು ಮಾಡಿದ್ದೇನೆ. ಮುತ್ತಿನ ಪಾಪ ಇದು ಹೇಗೆ ಕೊಡುವುದು ಹೇಗೆ ಅಂತ ಕಷ್ಟ, ಸಮಸ್ಯೆ ಆಗುದದು. ಇದು ಕೊಡುವಂತ ನೋಡಿ ಕೆಲವು ಭಾಗ್ಯ ಹತ್ತಿರ ಬಂದ್ರು ಕೂಡ ತೆಗೆದುಕೊಳ್ಳುವಂತ ಯೋಗ ಇಲ್ಲ. ಇಂಥದ್ದೊಂದು ಮುತ್ತಿನ ಮಾರನ್ನು ಹೀಗೆ ಇಟ್ಕೊಳ್ಳುವುದಾದ್ರೆ ಹೇಗೆ ಅವ ಪಾಪ. ಅದು ಬೇಡ, ನೀನು ಬೇಡ, ನಿನಗೆ ಆಗ್ಲಿಕ್ಕೆ ಬೇಡ. ಅಲ್ಲ ನೀನು ಇದನ್ನು ಹೇಗೆ ಕೊಂಡೋಗ್ತೀಯ ಹೇಗೆ? ಬೇಡ ಬೇಡ, ನಿನ್ಗೆ ಆಗ್ಲಿಕ್ಕಿಲ್ಲ, ಇನ್ನೊಬ್ಬರಿಗೆ ಕೊಡು. ಬೇಡ ಬೇಡ, ಬೇರೆಯವರಿಗೆ ಇಲ್ಲ ಹಿಡ್ಕೊಂಡು ಬೇರೆಯವರಿಗೆ ಬೇಡ. ಇಲ್ಲ ಇಲ್ಲ ಇಲ್ಲ, ಇವನಿಗೆ ಹಿಡ್ಕೊಳ್ಳಿಕ್ಕೆ ಆಗದೆ ಮತ್ತೆ ಇದನ್ನು ಕೊಟ್ಟು ಏನು ಪ್ರಯೋಜನ? ಅವನಿಗೆ ಹೊಡಿ, ಅವನಿಗೆ ಹೊಡಿ. ಬೇಡ 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 ಬೇಡ, ಕೊಡಿ, ತಗೊಂಡೋಗ್ತೇನೆ. ಇಲ್ಲಿಂದ ಬರಲಿ. ಇಂದ್ರಜಾಲ ಇರ್ಬೋದು, ಇವನ ಕುಟುಂಬಿಕರೆಲ್ಲ ಇಂದ್ರಜಾಲಿಯರು ಕಾಣಬೇಕು. ಮಗನೇ ನಿನ್ನದು ಇಂದ್ರಜಾಲ ಅಲ್ಲ, ಇಲ್ಲಿ ಇರುದೆಲ್ಲ ಇಂದ್ರಜಾಲದಲ್ಲಿ ಎರಡು ಕೈಸ ಬರ್ತದಲ್ಲ ನಿನಗೆ. ಇದು ನಿನಗೆ. ನಿಲ್ಲೋ, ನಾನೊಂದು ಹಾಕ್ತೇನೆ. ತಮಾಷೆ ಮಾಡುದಾ? ಕುಂಟೆ ಬಿಲ್ಲಿ ಕಾಲಿಲ್ಲ, ಕಾಲಿಲ್ವಾ? ಒಂದೇ ಕಾಲು. ಒಂದೇ ಕಾಲು ಪಾಪ. ಒಂದೇ ಕಾಲು ಪಾಪ ಆಗದಿಂದ ನಿಂತಿದ್ದಾನೆ ಒಂದು ಕಾಲಲ್ಲಿ. ಬೇಸರ ಆಗ್ತದೆ ಕಂದ. ಹುಟ್ಟುವಾಗಲೇ ಹೀಗೆ ಅಲ್ಲ, ಬೆಳೆದ ಮೇಲೆ ಹೀಗೆ ಬೆಳೆದ ಮೇಲೆ ಪಾಪ ಏನೋ ಅಪಘಾತವೋ ಅವಘಡವೋ ಸಂಭವಿಸಿ ಈ ರೀತಿ ಗುರುವಿದಿ ಯೋಚನೆ ಮಾಡುವುದು. ಇಲ್ಲಿ ಕಾಡ ಪ್ರದೇಶ, ಎಷ್ಟೊತ್ತಿನಿಂದ ಒಂಟಿ ಕಾಲಲ್ಲಿ ನಿಲ್ಲುವುದಕ್ಕೆ ಕಷ್ಟ ಆಗುದಿಲ್ವ ಗಂಧ? ಆಗ್ತದೆ. ಕಷ್ಟ ಆದ್ರೆ ಏನು ಮಾಡ್ತೀಯಪ್ಪ? ಇನ್ನೊಂದು ಇಂದ್ರಜಾಲ. ಕಷ್ಟ ಆದ್ರೆ ಆ ಕಾಲು, ಕಷ್ಟ ಆದ್ರೆ ಹಸಿವಾಗ್ತದ? ಅದೊಮ್ಮೆ ಕೋಲು ಕೊಡಂತೆ, ತಿರುಗಿ ಹಾಗೆ ಒಮ್ಮೆ ನಿಲ್ಲಂತೆ. ಇನ್ನು ಎಂತದ ಅವಸ್ಥೆ ಮತ್ತೆ ಪಾಪ. ಇವನನ್ನು ನೋಡುವಾಗ ಮುಕ್ತನಾಗೆ ಕಾಣ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ಬರ್ತದೆ. ನಿಜವಾಗಿಯೂ ಏನಾದ್ರೂ ಸಮಸ್ಯೆ ಇದ್ರೆ ಇವನಿಗೆ. ಏನು ನಿನ್ನ ಗುಪ್ತ ಸಮಸ್ಯೆ? ಬಾಯಿ ಬರುದಿಲ್ಲ. ಪಾಪ ಇದಾದ್ರೆ ನಿಜವಾದಂತ ಮೂಕ. ಬೇಸರ ಮಾಡಬೇಡ, ದೇವರೆಲ್ಲ ಕೊಟ್ಟ ಬಾಯಿ ಕೊಡ್ಲಿಲ್ಲ. ಕಟ್ಟುಮಸ್ತಾದಂತಹ ದೇಹ, ದುಡಿಯುವುದು ತಿನ್ನುವುದಕ್ಕೆ ಆಗುತ್ತದೆ. ಆದ್ರೆ ಮಾತಿಲ್ಲದಿದ್ದರೆ ಹೇಗೆ ದುಡಿಯುವುದು? ಹೇಗೆ ಕೆಲಸ ಬೇಕು ಅಂತ ಕೇಳಬೇಕಾದ್ರೆ ಮಾತು ಬೇಡವಾ? ಪಾಪ ಇವನಿಗೆ ಅದುವೇ ಇಲ್ಲ. ಬೇಸರ. ಬಾಯಿ ಬರ್ತಿಲ್ಲ ಅಲ್ಲ? ಬಾಯಿ ಬರ್ತಿಲ್ಲ. ಇಲ್ಲ ಬಾಯಿ ಇಲ್ಲ ಅಂತ ಹೇಳಿ. ಸಾಧಾರಣ ಎಷ್ಟು ವರ್ಷದಿಂದ ಬಾಯಿ ಬರ್ದಿಲ್ಲ? ಒಂದು 20 ವರ್ಷದಿಂದ. ಪಾಪ ಬೇಸರ ಆಗ್ತದೆ. ಅದು ಮಗುವಾಗಿ ಹುಟ್ಟಿರುವಾಗಲೇ ಬಾಯಿ ಬರ್ದಿಲ್ವ ಅಲ್ಲ ಬೆಳೆದ ನಂತರ? ಬೆಳೆದ ನಂತರ ಪಾಪ ಬೇಸರ ಆಗ್ತದೆ. ಆಯ್ಕೆ ಇವನದೇ ಒಳ್ಳೆ ಉಂಟು ನೋಡ. ಅದಾದ್ರೂ ನಿಜವಾದ
ಬಾಯಿ ಬರುದಿಲ್ಲ ಅಂತೇಳಿ ಮಾತಾಡ್ತಾನೆ. ಈಗ ಮಾತಾಡಿದ್ಯಾರು? ಅವನಲ್ಲ ಬಾಯಿ ಬರ್ತಿಲ್ಲ ಅಲ್ಲ. ಇವನಿಗೆ ಉಂಟಲ್ಲ ಈ ಕಲ್ಲುಂಟಲ್ಲ ಅದರಲ್ಲಿ ಇಲಿಪಾಷಣ ಹಾಕಿ ಸಾಯಿಸ್ಬೇಕು. ಒಮ್ಮೆ ಹೇಳಿದಲ್ಲ ಬಾಯಿ ಬರುದಿಲ್ಲ ಅಂತ. ಬಾಯಿ ಬರ್ತಿಲ್ಲ. ಇನ್ನು ಒಂದು ಸಿಗುದಿಲ್ಲ ಆಯ್ಕೆಗೆ. ಇನ್ನು ಒಂದುಂಟು. ಇನ್ನು ಒಂದುಂಟು ಕೊನೆದ್ದು. ನೋಡುವಾಗ ಸ್ವಲ್ಪ ಮಾನಸಿಕನಾಗಿ ಕಾಣ್ತಾನೆ. ಇಲ್ಲಿ ಬಾಪ ಸ್ವಾಮಿ. ಶರಣಂ. ಇದು ಪಾಪ ಕಣ್ಣು ಕಾಣುದಿಲ್ಲ. ಇದರ ಸಮಸ್ಯೆ ಬೇರೆ. ಟಾಮಿ ಟಾಮಿ ಅಲ್ಲ, ಇಟ್ಕೋ. ಇದು ನಿನಗೆ ಆಧಾರವಾಗಿ ಬೇಕು. ನಿಲ್ಲು 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 ನಿಲ್ಲು. ಯಾವುದು ಕಣ್ಣು? ಆಚೆ 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 ನೋಡುವಾಗ ಗೊತ್ತಾಗ್ತದೆ. ನೋಡಿ, ಅವನ ಕಣ್ಣು ನೋಡುವಾಗ ಗೊತ್ತಾಗ್ತದೆ. ಕಣ್ಣು ಕಾಣುದಿಲ್ಲ, ದೃಷ್ಟಿ ಸರಿ ಇಲ್ಲ. ಕಣ್ಣು ಕಾಣುವುದಿಲ್ಲ. ಅದ್ಯಾರು? ಹೊಸಪಳ ಊರಿಗೆ ಅವಳು ನೀಲಿ ಸೀರೆ ಅವಳು. ಎಲ್ಲಿ ಸ್ವಾಮಿ? ಅಲ್ಲಿ ಆ ಮರದ ಈಚೆ ಕಾಣುವುದಿಲ್ಲ. ಆ ಹಳದಿ ಸೀರೆ ಹಿಂದೆ ಇರುವವಳು. ಹಳದಿ ಸೀರೆ. ಅಲ್ಲಿ ಮರ ಕಾಣ್ತದ? ದೊಡ್ಡದು. ಆ ಮರದ ಈ ಕಡೆ ಆಲದ ಮರ, ತೆಂಗಿನ ಮರ. ಅದು ತೆಂಗಿನ ಮರ. ಸರಿ ಕಾಣುದಿಲ್ವಾ? ಅದರ ಹಿಂದೆ ಇಬ್ಬರು ಬರ್ತಾ ಇದ್ದಾರೆ ನೋಡು. ಅದರ ಹಿಂದೆ ಯಾರು ಕಾಣುವುದಿಲ್ಲ. ಈಗಲೂ ಬೇಗ ಕಾಣ್ತಾನೆ ಅವನಿಗೆ. ಒಂದು ಇಲ್ಲ ಇಲ್ಲಿ. ಅಲ್ಲ, ಒಂದು ಇಲ್ಲದಿದ್ರೆ ಹಿಂದೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದಾನೆ. ಅದು ಸಮಸ್ಯೆ ಅವನ. ಎಂತ ಮಾಡುದು ಅಂತ ಗೊತ್ತಾಗುದಿಲ್ಲ. ನೋಡುವ ಗಡಿ ಪ್ರದೇಶದಲ್ಲಿ ಇನ್ಯಾವುದಾದ್ರು ಉಳಿದಿದೆ. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಹಾಲೋ ನೀರು ಹಾಲಾಗಲವು ಎನ್ನುವ ಕಾಲವ ಕಳೆಯುವರು. ನೆಲೆಯಿಲ್ಲದೆ ತಾ ಬಳಲುವರು. ಜೀವನ ಯಾತ್ರೆಯ ಯಾತ್ರಿಕರೆಲ್ಲರೂ ಗುರಿಯಿಲ್ಲದೆ ತೊಳಲಾಡುವರು. ಎಲ್ಲಿಯಾ ಒಂದು ಸತ್ತ ಹೆಣ ವಾಸನೆ ಬರ್ತಾ ಉಂಟು. ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ನೋಡಿ ಅಲ್ಲಿ. ಅಬ್ಬ. ಒಬ್ಬ, ಇದೆಂತದ್ದು ಬೇರೆ? ಛೇ, ಧರ್ಮ. ಇದು ಎಲ್ಲಿಂದ ಮಾತಾಡ್ತದೆ? ಕಣ್ಣೆಲ್ಲಿಂಟು, ಮೂಗೆಲ್ಲಿಂಟು, ಬಾಯಲ್ಲಿಂಟು. ಅದರಲ್ಲಿ ಸುರಿಯುತ್ತಾ ಉಂಟು. ಸ್ವಲ್ಪ ದೂರ ನಿಲ್ಲು ಮಾರ್ರೆ. ದೂರ 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 ದೂರ. ಪಾಪ ಅದು ಕೊಟ್ಟು. ಓಯ್. ಯಾರಿಗೆ? ನಿಮಗ? ಭಿಕ್ಷೆ ಬೇಕು ಅನ್ನೋದು. ಪಾಪ ಅಯ್ಯ, ನನಗೂ ಮಾಡಿಟ್ಟಂತ ಸಾಲ ಬೇಕಾದಷ್ಟುಂಟು. ಒಳ್ಳೆದಾಗಿದೆ. ಪ್ರಪಂಚದಲ್ಲಿ ನಾನೇ ಒಬ್ಬ ಭಿಕ್ಷುಕ ಅಂತ ಎಣಿಸಿದ್ದೆ. ನನಗಿಂತಲೂ ಭಿಕ್ಷುಕರಿದ್ದಾರೆ ಅಂತ ಈಗ ಗೊತ್ತು. ಬೇಡ. 20 ಕೊಟ್ಟು ನನ್ನನ್ನು ಭಿಕ್ಷುಕ ಮಾಡಿದ್ರು. ನಿನ್ನ ಹೆಂಡತಿ ಮಕ್ಕಳಾದ್ರೂ ಉದ್ಧಾರವಾಗಲಿ. ನಾನು ಯಾಕೆ ಅದನ್ನು ಕಸಿದದ್ದು ಅದಕ್ಕೂ ಹೇಳಬೇಕಾದ್ರೆ, ಇದು ಪುರ ಯಾವುದು ಗೊತ್ತುಂಟಾ? ಉಗ್ರಸೇನರ ಪುರ. ಇಲ್ಲಿ ಭಿಕ್ಷೆ ಬೇಡುವುದು ಮೊದಲಿಂದಲೇ ನಿಷೇಧ. ನಿಮಗೆ ಭಿಕ್ಷುಕರಿಗಾಗಿಯೇ ಬೇರೆ ವ್ಯವಸ್ಥೆಯಲ್ಲಿ ಮೊದಲಿಂದಲೇ ಮಾಡಿಕೊಟ್ಟವರಿದ್ದಾರೆ. ಕೊಟ್ಟ ಕೇಳುವುದಿಲ್ಲ. ನಿನಗೆಲ್ಲ ಭಿಕ್ಷೆ ಕೊಟ್ಟವರಿಗೆ ಅಲ್ಲಿ ಶಿಕ್ಷೆ ಆಗ್ತದೆ. ಅದು ಗೊತ್ತುಂಟಾ ನಿನಗೆ? ಎಂತ ಅವಸ್ಥೆ, ವಾಸನೆ ಬರ್ತಾ ಉಂಟು. ಬೇರೆ ಊರಿಗೆ ಹೋಗುತ್ತೆ. ಇವನನ್ನು ಕಾಣುವಾಗ ಮಾತ್ರ ನಿಜವಾದ ಭಿಕ್ಷುಕ, ನಿಜವಾದಂತ ಆಗಿ ಹೋಗಿದೆ ಅಂತ ಗೊತ್ತಾಗುತ್ತಾ ಉಂಟು. ಯಾರಪ್ಪ ನೀನು? ನಿನ್ನ ಹೆಸರು? ಪಾಪಣ್ಣ. ಪಾಪಣ್ಣ. ಬಾಬಣ್ಣ. ಬಾಬಣ್ಣ ಅಂತೆ. ಬಾಬಣ್ಣ. ಪಾಪಣ್ಣ. ಪಾಪಣ್ಣವ? ಜೀವನದಲ್ಲಿ ಮಾಡಿದಂತ ಪಾಪ ಹೆಚ್ಚಾದ ಕಾರಣವೇ ಪಾಪಣ್ಣ ಅಂತ ಹೆಸರಿಟ್ಟಿದ್ದಾರೋ ಏನೋ. ಪಾಪಣ್ಣ ನೋಡುವಾಗಲೇ ಪಾಪ ಕಾಣ್ತದೆ. ಇದು ನೀನು ಭಿಕ್ಷೆ ಎಲ್ಲ ಬೇಡುದು ಯಾಕೆ? ಹೊಟ್ಟೆ ಬಾಡಿಗೆ ಅಲ್ಲ. ಒಂದು ಕೆಲಸ ಮಾಡ್ಬೇಕು. ನಾನು ಮಹಾರಾಜರ ಜನ. ಈಗ ನಿನಗೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ವ್ಯವಸ್ಥೆ ಆದ್ರೆ ಅಲ್ಲಿ ಬಂದು ಕುತ್ಕೊಳ್ಬಹುದಾ? ಏನು ತೊಂದ್ರೆ ಇಲ್ಲ. ಊಟದ ವ್ಯವಸ್ಥೆ ಏನು? ಮೃಷ್ಟಾನ್ನ ಭೋಜನ. ಬೇಡ, ಉಂಡುಟ್ಟು ಬಿಸಾಡುವಂತ ಎಂಜಲ ಅನ್ನ. ಅದಲ್ಲ, ಅವರದ್ದೆಲ್ಲ ಯೋಜನೆಗಳು ಬೇರೆ ಉಂಟು. ಹಾಗಾಗಿ
ನನ್ನ ಹಿಂದೆ ಬಂದಂತಾದ್ರೆ ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ. ಮಹಾರಾಜರ ಭೇಟಿಗೆ ನನಗೂ ಅವಕಾಶವಿದೆ. ಉಂಟು ನಿನ್ನ ಯೋಗ ನೋಡು, ಬಂದು ನೋಡು, ಆಮೇಲೆ ನಿನ್ನ ಯೋಗವೇ ಬದಲಾಗ್ತದೆ. ಹಿಂದೆ ಬರ್, ನನಗೆ ವಾಸನೆ ತಡೆಯುವುದಕ್ಕಾಗುದಿಲ್ಲ. ಸ್ವಲ್ಪ ಹಿಂದೆ ಹಿಂದೆ, ನಾನು ಮುಂದೆ ಮುಂದೆ, ಹಿಂದಿನಿಂದ ಬಾ. ಮೊದಲೇ ಅವರಿಗೆ ಸಿಟ್ಟಿನಲ್ಲಿದ್ದಾರೆ. ನಿನ್ನ ಮುಖ ನೋಡಿ ಅಲ್ಲಿ ತಲೆ ತಿರುಗಿದ್ರು. ಏನು ದುರ್ನಾಥವ ನೀನು. ನನಗೆ ಬರುವಾಗ ತೊಡಗಿತ್ತು ವಾಸನೆ ಬರ್ಲಿಕ್ಕೆ. ನನ್ನದಲ್ಲ, ನಾನು ದಿನಕ್ಕೆ 3 ಬಾರಿ ಸ್ನಾನವನ್ನು 3 ಬಾರಿ ಸ್ನಾನ ಮಾಡಿ ಏನು ಪ್ರಯೋಜನ ಇತ್ತು? ಇತ್ತು ಇಲ್ಲಿಂದ ಅಲ್ಲ ದೇವರೇ. ನೀವು ಹೇಳಿಲ್ವ ಒಂದು ಎಂತದ್ದು ಬೇಡದ್ದು ಒಂದು ಹಿಡ್ಕೊಂಡು ಬಾ ಅಂತ. ಅಲ್ಲಿ ಯಾವುದು ಸರಿ ಇಲ್ಲ, ಎಲ್ಲ ಎಲ್ಲಿಯೂ ಇರ್ಬೇಕು ಅಲ್ಲಿ ಇಲ್ಲ. ನಾನು ಹೇಳಿದ್ದಕ್ಕಿಂತಲೂ ಮತ್ತು ವಿಶೇಷವಾದ ಅರ್ಹತೆಗಳನ್ನು ಹೊಂದಿದವರು ಕರ್ಕೊಂಡು ಬಂದಿ. ನಿನ್ನ ಕಾರ್ಯವೈಖರಿಗೆ ಮೆಚ್ಚಿದೆ. ನಾನು ಹೇಳಿದಂತಹ ಎಲ್ಲ ಲಕ್ಷಣ ಅದಕ್ಕಿಂತ ಮಿಗಿಲಾದ ಲಕ್ಷಣ. ನಾನು ನಿಲ್ಲಿಕ್ಕಾಗುದಿಲ್ಲ ಮಾತ್ರ. ಬೇರೆ ಏನು ಬೇಡ, ಎಂತ ಸಿಂಪಡಿಸಿದ್ರು ನಡಿಲಿಕ್ಕಿಲ್ಲ. ಅದು ಹೋಗ್ಲಿಕ್ಕೆಲ್ಲ. ನಾನೆಷ್ಟು ಸುಗಂಧ ದ್ರವ್ಯ ಸಿಂಪಡಿಸಿ ಬಂದಿದೆ. ಅಲ್ಲ, ಮೆಚ್ಚಬೇಕು. ನೀನು ಹುಡುಕಿಕೊಂಡು ಬಂದಿಯಲ್ಲ. ಅದಕ್ಕೆ ಹುಡುಕಿಕೊಂಡು ನಡೆಯುವಾಗ ಬಲ್ಲಿಯೊಂದು ತಾನಾಗೆ ತಾಗಿದ್ದು. ಅವರನ್ನೇನು ಮಾತಾಡಿದೆ ನೀನು? ಮಾತಾಡಿದೆ, ಹೆಸರೊಂದು ಕೇಳಿದೆ, ಮತ್ತೆಂತದ್ದೂ ಕೇಳಲಿಲ್ಲ. ಇಟ್ಕೊಂಡು ಇಲ್ಲಿಗೆ ಪೋಪಣ್ಣ ಅಂತೆ. ಬಾಬಣ್ಣ? ಬಾಬಣ್ಣ ಅಲ್ಲಂತೆ, ಪೋಪಣ್ಣ. ಪೋಪಣ್ಣ ಪೋಪಣ್ಣ ಎಂತದ ಎಂತ ಹೆಸರು? ಮಾತು ಬರುವುದಿಲ್ಲ. ಮೆಲ್ಲ ದೊಡ್ಡದಲ್ಲ, ಇಲ್ಲಿ ಗಂಟಲಿಂದ. ನಾನು ಸ್ವಲ್ಪ ಮಾತಾಡಿದ್ದೇನೆ. ಎಲ್ಲಿ ಅವರೇನು ಇಷ್ಟು ಕಾಲ ಎಲ್ಲಿದ್ದವರು? ಏನು ಉದ್ಯೋಗ ಮಾಡ್ತಾ ಇದ್ದಿ? ಏನು ಹೆಸರು ಹೇಳ್ಬೋದು ನನಗೆ? ಯಾಕೆ ವಿಚಾರಿಪೆ ಎನ್ನ ಭೂಲೋಕದಿನ ಪಾಪಣ್ಣ, ಭೂಲೋಕದಿನ ಪಾಪಣ್ಣ, ಸೋಕಿದುದಿ ಪೂರ್ವಾಕೃತ ಕರ್ಮದಿ, ಸೋಕಿದುದಿ ಪೂರ್ವಾಕೃತ ಕರ್ಮದಿ, ಈಗ ದಾರಿದ್ರತೆಯನುದಿನ ಯಾಕೆ ಯಾರಿಪೆ ಎನ್ನ ಭೂಲೋಕದಿನ ಪಾಪಣ್ಣ. ನನ್ನಂತ ದರಿದ್ರನ್ನು ಯಾಕೆ ಸ್ವಾಮಿ ನೀವು ವಿಚಾರ ಮಾಡ್ತಾ ಇದ್ದೀರಿ? ಅದಿರ್ಲಿ. ಆದರೂ ಏನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಪ್ರಪಂಚವೇ ನನ್ನ ಮನೆ. ದೇವರು ಮಾತಾಡಿದಾಗ ಮನೆ ದೊಡ್ಡುಂಟು. ಅಲ್ಲ, ದೊಡ್ಡ ಇಡೀ ಪ್ರಪಂಚ ಸಾಕಲ್ಲ ಸ್ವಾಮಿ. ದೇವರು ಹೇಳುವ ಕ್ರಮ ಜಗತ್ತೇ ನನ್ನದು ಎಂಬ ಹಾಗೆ. ಇಂದು ಈ ಬೀದಿಯಲ್ಲಿ ಆದ್ರೆ ನಾಳೆ ಮತ್ತೊಂದು ಬೀದಿಯಲ್ಲಿ ಹೊಟ್ಟೆ ಮಾಡಿಗೆ ಬೇಕಾಗಿ ಭಿಕ್ಷಾಟನೆ ಮಾಡುವಂತಹ ಒಬ್ಬ ದರಿದ್ರ ಭಿಕ್ಷುಕ ನಾನು. ಬೀದಿ ತಿರುಕ. ಪ್ರಪಂಚ ಸರ್ವಂ ನಾಥಮಯಂ. ಹಾಗೆ ಹೇಳಲು ಯಾವ ಉಪನಿಷತ್ತಿನದ್ದು? ಅಲ್ಲ, ಇವ ಹೋದ್ರೆ ಪ್ರಪಂಚಕ್ಕೆ ಮತ್ತೆ ವಾಸನೆ ಬರದಿರ್ತಾರ. ನನಗೆ ನನ್ನವರದ್ದು ಯಾರಿಲ್ಲ ಸ್ವಾಮಿ. ನನ್ನವರು ಯಾರೂ ಇಲ್ಲ. ಎಲ್ಲರೂ ನನ್ನವರೇ ಅಂತ ಭಾವಿಸುವಂತ ಒಬ್ಬ ವ್ಯಕ್ತಿ ನಾನು. ದೊಡ್ಡ ಗುಣ. ಪಾಪಣ್ಣ ಅಂತ ನನಗೆ ಯಾಕೋ ಹೆಸರಿಟ್ಟಿದ್ದಾರೆ. ಪಾಪಿಯಣ್ಣ ಅಲ್ಲ, ಪಾಪಣ್ಣ. ಹೌದು. ಭಿಕ್ಷೆ ಎತ್ತುತ್ತಾ ಊರೂರು ಅಲೆದಾಡುತ್ತಾ ಇಲ್ಲಿಗೆ ಬಂದಾಗ ನಿಮ್ಮವರೇ ಹೇಳಿದ್ರು ಇಲ್ಲಿ ಭಿಕ್ಷುಕರಿಲ್ಲ, ಭಿಕ್ಷೆ ಎತ್ತಬಾರದು ಎಂಬ ಹಾಗೆ. ಆದರೂ ತಮ್ಮ ಪ್ರಜೆಗಳು ಮಹಾದಾನಿಗಳು ಸ್ವಾಮಿ. ಕೈ ತುಂಬ ಕೊಟ್ಟರು. ಕೊಡಬಾರ್ದು ಅಂತ ಹೇಳಿದ್ದೆ ನಾನು. ತುಂಬ ಕೊಡುವಾಗಲೂ ಒಂದು ಮಾತು ಹೇಳಿದ್ದಾರೆ. ಮಹಾರಾಜರಿಗೆ ಈ ವಿಚಾರ ತಿಳಿಸಬಾರದು, ಅವರು ನಮಗೆ ಶಿಕ್ಷೆ ಕೊಟ್ಟಾರೆ ಎಂಬ ಹಾಗೆ. ಗೊತ್ತಿರ್ಲಿಲ್ಲ ಸ್ವಾಮಿ.
ಹಾಗೂ ಇಲ್ಲಿಗೆ ಬಂದೆ, ತಮ್ಮ ದರ್ಶನವಾಯ್ತಲ್ಲ, ಈ ಕ್ಷಣವೇ ಯಾವುದಾದ್ರೂ ಒಂದು ಬೀದಿ ಸೇರಿಕೊಳ್ಳುತ್ತೇನೆ. ಎಲೆ ತಿರುಗ ಕೇಳನ್ನ ಕುವರಿಯ, ಎಲೆ ತಿರುಗ ಕೇಳನ್ನ ಕುವರಿಯ, ಅಳುಕದೇನ ಕೊಡುವೆ ಲಗ್ನಕ್ಕೆ ಉಳಿದ ದಿನವೆರಡನ ಕೈರು ನೀ ಇಳೆಯದೊಳಗುವುದು ತಿರುಗ ಪಾಪಣ್ಣ, ಓ, ನಿನ್ನನ್ನು ಕಳಿಸ್ಲಿಕ್ಕೆ ನಾನು ಬರಿಸಿದ್ದಲ್ಲ, ನಿನ್ನನ್ನು ಉಳಿಸಿಕೊಂಡು ಇಲ್ಲಿ ವ್ಯವಹಾರ ಉಂಟು ನನಗೆ. ಅನ್ನ ಕೊಡ್ತೇನೆ, ಬಟ್ಟೆ ಕೊಡ್ತೇನೆ ಅಂತ ಹೇಳಿ ಅದೆಲ್ಲ ಉಂಟ, ಬೇಕಾದಷ್ಟು ಎಲ್ಲ ಉಂಡ ಮೇಲೆ ಉಂಟು. ಬೇಕಾದ್ರೆ ನಾನೊಂದು ಕೊಡ್ಬೇಕು ಅಂತ ನಿನ್ನನ್ನು ಬರ್ಲಿಕ್ಕೆ ಹೇಳಿ. ಏನನ್ನು ಕೊಡ್ತೀರೋ ತಾವು? ನಿನಗೆ ಬೆಲೆ ಬಾಳುವ ವಸ್ತು ಯಾವುದು ನನಗೆ ಬೇಡ ಸ್ವಾಮಿ. ನನ್ನಂತ ಭಿಕ್ಷುಕರಿಗೆ ಯಾಕೆ ಅದೆಲ್ಲ ಹೇಳಿ? ಬೆಲೆ ಬಾಳುವುದಲ್ವೋ ಅಂತ ನೀನು ನಿರ್ಣಯಿಸಿದ್ದಾಯ್ತು. ನನ್ನ ಮಗಳನ್ನು ನಿನಗೆ ನಾನು ಮದುವೆ ಮಾಡಿ ಕೊಡ್ತೇನೆ. ಒಮ್ಮೆಲೆ ಹೇಳಿಕೆ ಹಾಕಿ ಎಲ್ಲ ಹೇಳ್ಬೇಕು, ಅದು ಹೋಯ್ತು. ಉಂಟು, ಜೀವ ಉಂಟು. ಬೇಡ ಹೊಡೆ. ನಾನು ಬದುಕುವುದೇ ಬಹಳ ಕಷ್ಟದಲ್ಲಿ. ನಿಮ್ಮ ಮಗಳ ಭವಿಷ್ಯವನ್ನು ಯಾಕೆ ಸ್ವಾಮಿ ಹಾಳು ಮಾಡುತ್ತಾ ಇದ್ದೀರಿ? ನಾನು ಅಪರಾಧ ಮಾಡಿದ್ದು ಹೌದು ಅಂತಾದ್ರೆ ನನ್ನನ್ನು ಕ್ಷಮಿಸಿ. ಈ ಊರು ಬಿಟ್ಟು ಎಲ್ಲಿಗಾದ್ರೂ ಹೋಗಿ ಬಿಡುತ್ತೇನೆ. ನಾನು ಮದುವೆ ಆಗಲಾರೆ, ನಾನು ಸಂಸಾರಿ ಆಗಲಾರೆ. ನಿಲ್ಲುವಂತೆ ಒಂದಿದ್ದಾನೆ, ಮಾತಾಡ್ತಾನೆ, ದೊಡ್ಡ ಯೋಗಿ ಅಲ್ವ ಇವ? ದೊಡ್ಡ ಮಹಾತ್ಮನ ಹಾಗೆ ಬೇಡ. ನಾಡ ದೊರೆ ನಾನು ಮಾಡಿದ ಆಜ್ಞೆ. ನಿಮ್ಮ ಮಗಳನ್ನು ಯಾಕೆ ಸ್ವಾಮಿ ಈ ದರಿದ್ರ ಕೈ ಕೊಟ್ಟು ಅವಳ ಜೀವನ ಹಾಳು ಮಾಡ್ತೀರಿ? ಅದು ನನಗೆ ಬಿಟ್ಟ ವಿಷಯ, ನೀನು ತಲೆಗೆಡಿಸಿಕೊಳ್ಳುದು ಬೇಡ. ನಿನಗೆ ಕೊಡ್ತೇನೆ ಅವಳನ್ನು, ಮದುವೆ ಮಾಡಿಯೇ ಕೊಡುವುದು. ಒಪ್ಪಬೇಕು ನೀನು. ಒಪ್ಪದೇ ಇರುವೆ ಅಂತ ಆದ್ರೆ ಏನು ಮಾಡ್ತೇನೆ ಗೊತ್ತುಂಟಾ? ಗೊತ್ತುಂಟ ನಿನಗೆ? ನಿನ್ನ ತಲೆಗಡಿ ನಿಮ್ಮ ಮಗಳ ಜೀವನದಲ್ಲಿ ಅಂತ ಒಂದು ಭವಿಷ್ಯ ಉಂಟು ಅಂತ ಆದ್ರೆ ತಪ್ಪಿಸುವುದಕ್ಕೆ ನಾನು ಯಾರು ಸ್ವಾಮಿ? ಆಗಲಿ, ನನಗೋಸ್ಕರವಲ್ಲ, ನಿಮ್ಮ ಮಾತಿಗೋಸ್ಕರವಾಗಿ ನಿಮ್ಮ ಮಗಳದ್ದು ವರಿಸುವುದಕ್ಕೆ ನಾನು ಸಿದ್ಧ. ವರಿಸುವುದಲ್ಲ, ವರಿಸುವುದು ವರಿಸುವುದು ಅದು ನಾಳೆ ಇಲ್ಲ. ಅವನಿಗೆ ಏನಾದ್ರು ಬೇಕಾದ ವಸನ ಭೂಷಣ ಇದ್ರೆ ಕೊಡು. ಹೊಸತ್ತು ಹೊಸತ್ತಾದೀತ ಅದಿತ್ತು. ಮದುವೆಗೆ ಬೇಕಾದ ಹೌದೌದು. ಅದು ಒಳಗೆ ಹೋಗಿ ಇದು ವಾಸನೆ ಬರ್ತದೆ. ಮದುವೆ ಮಂಟಪದಲ್ಲಿ ಬಂದವರು ನಿಲ್ಬೇಕು, ಕೈ ಹಿಡ್ಕೊಳ್ಳ. ಅವ ಹೇಗೂ ನಿಲ್ಲುವುದಿಲ್ಲ, ಬಂದವರು ನಿಲ್ಬೇಕಲ್ಲ ದೇವರೇ. ಅವ ಇಲ್ಲಿ ಅವನ್ನು ನೋಡಬೇಕು ನಮ್ಮ ಜನರೆಲ್ಲ ಹೇಗೆ ಅಂತ. ನಾಗರಿಕ ಒಂದು ಸ್ನಾನ ಮಾಡಿಸುವ ಬಿಸಿ ನೀರಿನಲ್ಲಿ. ಹೌದಾ? ಅದೆಲ್ಲ ಕ್ಯೂ ಎಲ್ಲ ಒಂದು ಸ್ವಲ್ಪ ಹೋಗ್ಲಿ. ಹೌದಾ? ನಾವು ಹತ್ತಿರ ನಿಲ್ಬೇಡ್ವಾ? ಅವನಿಗೆ ಬೇಡ, ನಮ್ಗೆ ಬೇಕು. ಸ್ನಾನ ಮಾಡಿಸುವುದು ಯಾರಲ್ಲಿ? ನಮ್ಮವರಲ್ಲಿ ಹೇಳುವ. ಕರ್ಕೊಂಡೋಗಾಗಿದೆ. ಮುಹೂರ್ತ ಬಂತು ಬೇಗ ಈಗ. ಸರಿ, ಮುಹೂರ್ತಕ್ಕೆ ಸರಿಯಾಗಿ ಕರ್ಕೊಂಡು ಬಂದ ಸ್ನಾನಾದಿ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ. ಹೌದಾ? ಬರ್ಲಿಕ್ಕೆ ಬೇಗ. ತಯಾರಾಯ್ತಾ? ಮುಹೂರ್ತಕ್ಕೆ ಸರಿಯಾಗಿ ಕಲ್ಯಾಣ ಆಗಬೇಕೆಂಬ ತೀರ್ಮಾನ ನನ್ನದು. ಆಗಲಿ, ಸಂತೋಷ. ವಿಶ್ವಾಸಕ್ಕೆಲ್ಲ ಸರಿಯಾಗಿತ್ತಲ್ಲ, ವ್ಯವಸ್ಥೆ ಎಲ್ಲ ತೊಂದರೆ ಆಗ್ಲಿಲ್ಲಲ್ಲ? ಒಳ್ಳೆ ವ್ಯವಸ್ಥೆ. ಬಿಡಾರದ ವ್ಯವಸ್ಥೆ ಬಹಳ ಒಳ್ಳೆಯದು. ಗುಡಿಸಿದ್ದು ನಾನೇ, ಗುಡಿಸಿದ್ದು ನಾನೇ. ಅದು ಕೆಲವು ಕಡೆಯಲ್ಲಿ ಹಾಗೆ ಮಾಡ್ಬೇಕಾಗ್ತದೆ. ಮಾವನ ಮನೆ. ಆದ ಕಾರಣ ನಾವು ಮಾತನಾಡುದು. ನಿನ್ನನ್ನು ವ್ಯವಸ್ಥೆಗೆ ನಿಲ್ಲಿಸಿದ ನಾನದು ಒಟ್ಟು ಕಡಿಮೆ ಅಲ್ಲಿ ಎಲ್ಲ ದುರಸ್ತಿ ಮಾಡಿರ್ಬೇಕು ಅಂತ ನಿನ್ನೆಷ್ಟಾಗಿತ್ತು ಅಂತ. ಈ ಅದು ಒಂದು ಮದುವೆ ಆದ್ರೆ ಆಗ್ತದೆ, ಒಟ್ಟು 3 ಮದುವೆ ಅಲ್ವ? ಇಂಥದನ್ನೆಲ್ಲ ಒಳಗೆ ಬಿಟ್ಟದ್ದು ಯಾಕೆ ಮಹಾರಾಯ? ಒಮ್ಮೆ ಕಳುಹಿಸದನ್ನು ಇಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ತರಕಾರಿ ಕೊಳ್ತ ಹಾಗಾಗಿದೆ. ತರಕಾರಿ ಕೊಳ್ತ ವಾಸನೆ ಅದಕ್ಕೆ ದೊಡ್ಡದಲ್ಲ. ಅವರನ್ನು ಭರಿಸಿದ್ದು ಯಾಕೆ ಗೊತ್ತುಂಟ? ಅರ್ಥ ಆಗ್ಲಿಲ್ಲ. 3ನೇ ಒಳಾದಂತಹ ಗುಣ ಸುಂದರಿಯನ್ನು ಇವರಿಗೆ ಕೊಟ್ಟು ಮದುವೆ ಮಾಡುದು. ಯಾಕೆ ಏನು ಅಂತ ಕೇಳಬೇಡ. ಇಲ್ಲ ಮಾವ, ನಿನ್ನಲ್ಲಿ ಪ್ರಶ್ನಿಸುವುದಿಲ್ಲ. ಅಪ್ಪ ದೊಡ್ಡದಲ್ಲ, ಕೈ ಹಿಡಿದ ಗಂಡ ದೊಡ್ಡದು ಅಂತ ವಾದಿಸಿದ್ದಾಳೆ ಅವಳು.
ನೋಡುವ ಎಷ್ಟು ದೊಡ್ಡವ ಅಂತ. ಅವಳಿಗೆ ಇಂಥದ್ದೇ ಶಿಕ್ಷೆ ಕೊಡಬೇಕು. ಇವರೆಲ್ಲ ಹೊಸತ್ತು ಹಾಕಿದ ಮೇಲೆ ಪಾಪ ಅವನಿಗೊಂದು ಬೇಸರ ಆಗುದೆ. ನನ್ನ ಹಳಸ್ತು ಅದವರಿಗೆ ವಸ್ತು. ಹಾಕು ಹಾಕು. ಮಾರ ಪಾಪ ಇದು ಕೈ ಅಲ್ಲೇ ಉಳಿಲಿಕ್ಕಿಲ್ಲ ಅಲ್ಲ. ಇನ್ನು ಬೇಡ ಅದಾಯ್ತಾ ತಕೊಳ್ಬೇಡ. ಅಲ್ಲ ಅದು ಅವನಿಗೆ ಆ ಬಡಿಗೆ ಕೊಟ್ಟು ಬಿಡವರಿಗೆ, ನಾವು ನಿಲ್ಲಿಕ್ಕೆ ಆಗೋದಿಲ್ಲ. ಬಡಿಗೆ ಒಂದು ಕತ್ತು ಮುಟ್ಟಿದ ಇನ್ನು ತಡ ಮಾಡಬೇಡ. 20 ದಿವಸ ವಾಸನೆ ಹೋಗ್ಲಿಕ್ಕೆ. ಹೆಣ್ಣು ಮಕ್ಕಳು ಶಾಖ ತಿರುಗಿಸು. ಅದು ಬೀಳ್ಲಿಕ್ಕಿಲ್ಲಲ್ಲ ಇದು. ಬೀಲಿಕ್ಕೆಲ್ಲ ಅದಿರ್ಲಿ ಬಾ. ಹೆಚ್ಚು ಕಟ್ಟಿದ ಒಂದು ತುಂಡು ಅದ್ರಲ್ಲಿ ಬರ್ಬೋದು. ಆಗ ಬಟ್ಟೆ ಕೊಡು. ಸಾಲು ಇವನಿಗೆ ಸಾಲು ಇವರಿಗೆ ಸಾಲು ಹೊದಿಸಿ ಸನ್ಮಾನಿಸಲಾಗುವುದು. ಅವಮಾನಿಸಲಾಗಿದೆ. ಆಯ್ತಾ? ಹೆಣ್ಣು ಮಕ್ಕಳನ್ನು ಬರ್ಲಿಕ್ಕೆ ಹೇಳು. ಮಗಳೇ, ಮುಹೂರ್ತ ಕಾಲ ಸನ್ನಿಹಿತವಾಗಿದೆ, ಅವಕಾಶ ಅಲ್ಲ. ಯಾರಲ್ಲಿ ಊಹಾರ ಬೇಗ ಊಹಾರ. ಹೇಳಿ ದೇವ್ರ, ಹೇಳಿ. ಯಾರಿಗೆ? ಅದು ನಿಮ್ಮ ಅಮೃತ ಹಸ್ತದಿಂದ ಕೊಡ್ಬೇಕಲ್ಲ. ಹಾ. ಇದು ಅಳಿಯಂದಿರೇ, ಅವಯ್ಯ ತಂದೆಗೆ ಸಮಾನರು ನೀವು. ಅವರ ತಂದೆ ಸಮಾನರು ಆ ಹೂಹಾರವನ್ನು ಕೊಡುವುದು. ಅವನಿಗೆ ನೀನೇ ಕೊಡುಗ. ಅವನಿಗೆ ತಂದೆ ಒಮ್ಮೆ ಕೊಡ. ತಂದೆ ಆಗುವುದಕ್ಕೆ ಮನಸ್ಸಿಲ್ವಾ ಅವನಿಗ ಹಾಗಿದ್ರೆ ಬಿಟ್ಟು ಬಿಡು. ಆಗ ಕೊಕ್ಕೆ ಹಾಕುದವ. ಇಲ್ಲ ಮುಂದೆ ಹಾರ ವಿನಿಮಯ ಮಾಡಿ. ಇದು ಕರಿಮಣಿ ತಾಳಿ 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 ಮಾಂಗಲ್ಯಂ ತಂತು ನಾನೇನ ನನ್ನ ಜೀವನ ಕೇಚುನ. ತಲೆದಿಂದ ಯಾರಿಲ್ಲ ಮಂತ್ರ ಹೇಳಲಿಕ್ಕೆ ಪ್ರಾಣಿ. ಅದು ಇದು ಯಾರಿಲ್ಲಲ್ಲ, ವ್ಯವಸ್ಥೆ ನನ್ನದು. ಮಂತ್ರ ಇಲ್ಲ ಹಾರಾಗಿಲ್ಲ. ಹಾರದತ್ತ ಹಾರಾಗ್ಲಿಕ್ಕೆ ಹೇಳ್ಬೇಕಾ ನಿನಗೆ? ಅಪ್ಪ ಬೇಕಾದ್ರೆ ಹಾಕು. ಅವರಿಗೆ ಬಂಗಾರದ್ದು ತಾಳಿ. ಇದು ಬಂಗಾರವೇ? ಇದು ಬಂಗಾರದ್ದು. ಇದು ಬೆಳ್ಳಿದು. ಅಳಿಯಂದ್ರೆ, ಅವಯ್ಯ ನಿಮ್ಮ ಇಚ್ಛೆಯಂತೆ ನನ್ನ ಮಗಳ ಇಚ್ಛೆಯಂತೆ ವೈಭವವಾಗಿ ಮದುವೆಯನ್ನು ಪೂರೈಸಿದ್ದೇನೆ. ಸರಿ, ಎಲ್ಲರ ಔತಣಕ್ಕೆ ಹೇಳಿ ಆಗ ಔತಣ ಪೂರೈಸಿದ ಮೇಲೆ ನಿನಗೆ ಹೇಮ ಭವನ, ಇವರಿಗೆ ರೂಪ ಭವನ ಹೋಗಿ ಕಟ್ಟಿ ವ್ಯವಸ್ಥೆ ಎಲ್ಲ ಸರಿ ಉಂಟಲ್ಲ. ಎಮ್ಮೆ ಭವನದಲ್ಲಿ ಎಲ್ಲ ಉಂಟು. ತಿನ್ನಲಿಕ್ಕೆ ಎಮ್ಮೆ ಬಾಲ ಕೋಣ ಭವನ ಕೆಟ್ಟವನು. ನೀನು ಹೇಳಲಿಕ್ಕೆ ಬರುದಿಲ್ಲ. ಎಲ್ಲಿ ದೀರ್ಘ ಎಲ್ಲಿ ಹೇಮ ಭವನ, ಎಮ್ಮ ಭವನ, ಬಂಗಾರ ಭವನ, ರೂಪ ಭವನ. ರೂಪಾವಣೆ ಗೊತ್ತುಂಟಲ್ಲ? ಹೋಗಿ ಹೋಗಿ. ಶುಭವಾಗಿ ಇವರಿಗೆ ಯಾರಿಗೆ ಭವನ ಅಲ್ಲ, ನಿನಗೆ ಇವರ ಬಗ್ಗೆ ಏನು ಅಷ್ಟು ಕಾಳಜಿ ಅಂತದ್ದು. ನನಗೆ 50 ಮಂದಿ, ನಿನಗೆ ಕಾಳಜಿ ಅಂತದ್ದು. ಏನು ನೋಡ್ತಾ ಇದ್ದೀರಿ? ಹಳೆ ವಸ್ತುಗಳನ್ನೆಲ್ಲ ಹಾಕುವುದಕ್ಕೊಂದು ಕೊಟ್ಟಿಗೆ ನಾವು ಕಟ್ಟಿದ್ದೇವೆ. ಸ್ವಲ್ಪ ಜಾಗ ಮಾಡಿ ಅಲ್ಲೇ ಮಾಡ್ಕೊಳ್ಳಿ. ಪಾಪ ತೊಳಿಲಿಲ್ಲ ಅದನ್ನೆಲ್ಲ. ದೊಡ್ಡದೆಲ್ಲ ಸಾಕಿವನಿಗೆ ಈ ತಿರುಕರಿಗೆ ಹೋಗು. ಆ ಕೊಟ್ಟಿಗೆಯಲ್ಲಿ ಬಿದ್ದರು ಮನೆ ಕರ್ಕೊಂಡು ಗಂಡ ದೊಡ್ಡದು ತಂದೆ ಸಣ್ಣದು ಕರ್ಕೊಂಡು ಹೋಗಿ. ಹರಣಿ
ಜಯಪುರ ಹರನೇ ನಾನೀ ಭೂಪಗೆ ತರಳೆ ಎನಿಸಿ ಜನಿಸಿದೆ ವೈರಿಯ ಸ್ಥಾನದೊಳಿಂದೋ ಯಾಕೆ ಹೀಗಾಯಿತು? ನಾನೀ ಭೂಪಗೆ ತರಳೆ ಎನಿಸಿ ಜನಿಸಿದೆ ವೈರಿಯ ಸ್ಥಾನದೊಳಿಂದೋ ಪರಶ್ರುತಿ ಸಮ್ಮತ ಪೀಳಿದ ಕಿರೋ ಮಾತಿಗೆ ಪಿತ ದ್ರೋಗವಾ ಹೇಗೆ ದ್ರೋಹ ಮಾಡುವುದು? ವಿರಚಿತಿ ವಿಧಿ ವಿರಗಿದ ಪರಿಣಯ ವೇದಕ್ಕೆ ಗೈದ ಯಾಕೆ ಮಾಡಿದೆ? ಹರನೇ ಮೃತ್ಯುಂಜಯ ಪುರ ಹರನೇ ಶಂಕರ ಹರನೇ ಹರ ಹರ ಹರನೇ ಹರ ಹರ ಹರನೇ ಹರನೇ ಶಿವನೇ, ಯಾಕೆ ನನಗಿಂತ ಸ್ಥಿತಿ ಪ್ರಾಪ್ತವಾಯಿತು? ಯಾವ ಜನ್ಮದಲ್ಲಿ ನಾನು ಕೈದಂತಹ ಪಾಪದ ಫಲವೂ ನಾನು ಅನುಭವಿಸುತ್ತಾ ಇದ್ದೇನು? ಅಥವಾ ಯಾವ ಬುದ್ಧು ಮಕ್ಕಳನ್ನು ನಾನು ಕೊಂದಿದ್ದೇನು ಅದರ ಪಾಪದ ಫಲವನ್ನು ನಾನು ಅನುಭವಿಸುತ್ತಾ ಇದ್ದೇನೆ? ಅಥವಾ ಯಾವ ಜನ್ಮದಲ್ಲಿ ಯಾವ ತಂದೆ ಮಕ್ಕಳನ್ನು ದೂರ ಮಾಡಿದ್ದೇನೆಯೋ ಅದರ ಪಾಪವನ್ನು ನಾನು ಅನುಭವಿಸುತ್ತಾ ಇದ್ದೇನೆಯೋ ನನಗೆ ಗೊತ್ತಿಲ್ಲ. ತುಂಬಿದ ಸಭೆಯಲ್ಲಿ ತಂದೆ ಕೇಳಿದಂತ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದ್ದು ನನ್ನ ತಪ್ಪೆ. ಹಾಗಿದ್ದರೆ ನಾನು ಅಲ್ಲಿ ಮಾಡಿದ ಅಪರಾಧವಾದರೂ ಯಾವುದು? ತಂದೆ ಹೇಳಿಕೊಟ್ಟ ಮಾತೆ ಮುಖಕ್ಕೆ ಸರಿಯಾಗಿ ಮಾತನಾಡಬೇಡ, ಯಥಾರ್ಥವಾದಂತಹ ವಿಷಯವನ್ನು ಹೇಳು ಎನ್ನುವ ಹಾಗೆ ಹೇಳಿದಲ್ಲವೇ? ಹಾಗಿದ್ದರೆ ಉಳಿದವರ ಹಾಗೆ ನಾನು ಸುಳ್ಳನ್ನು ಹೇಳಿದವಳಲ್ಲ, ನಾನು ಇಂಥ ವಿಷಯವನ್ನ ಹೇಳಿದೆ. ಮದುವೆಯಾದಂತಹ ಹೆಣ್ಣಿಗೆ ಗಂಡನೇ ಶ್ರೇಷ್ಠ ಎನ್ನುವಂತಹ ಒಂದು ಮಾತನ್ನಾಡಿದ್ದಕ್ಕೆ ನನಗೆ ಸ್ಥಿತಿ ಪ್ರಾಪ್ತವಾಯಿತು. ಒಬ್ಬ ಶಟನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟರು. ಶಿವನೇ ಶಿವನೇ ಶಿವನೇ, ಏನು ಮಾಡಲಿ ನಾನು, ಏನು ಮಾಡಲಿ? ಅಯ್ಯೋ, ಯತಗಿ ಪರಿಚಿಂತೆ ಬೇಳ್ಮ ಪ್ರಾಣಗಾಂತೆ ಚೇತನಗುಂದಿದ ಬಗೆಯೇನು ಗುಣವಂತೆ ಪ್ರೀತ ಶಟಸೆಂಬ ಕಸನವೇ ಪ್ರೀತ ಶಟನೆಂಬ ವ್ಯಸನವೇ ತಾತ ನಿನ್ನಲಿಗೈದ ಧ್ರುವವೇ ತಾತ್ರೆ ಸಂಪರ ಬೆಲೆನುತ ಚಿಂತೆಯೇ ಏತಕೀ ಬರೀ ಚಿಂತೆಯೂ ಸ್ವಾಮಿ, ಯಾಕೆ ನೀನು ಕಣ್ಣೀರು ಹಾಕುತ್ತಾ ಇದ್ದಿ ಹೇಳು? ನಿನ್ನನ್ನು ಮದುವೆಯಾಗಬೇಕು, ನಿನ್ನ ಜೀವನವನ್ನು ಹಾಳು ಮಾಡಬೇಕೆಂಬಂತಹ ದುರುದ್ದೇಶ ಇಟ್ಟುಕೊಂಡು ಇಲ್ಲಿಗೆ ನಾನು ಬಂದವನೇನು ಅಲ್ಲ. ನಾನು ಬದುಕುವುದೇ ಬಹಳ ಕಷ್ಟದಲ್ಲಿ. ಹೊಟ್ಟೆ ಬಾಡಿಗೆ ಬೇಕಾಗಿ 10 ಮನೆ ಬಾಗಿಲಿಗೆ ಹೋಗಿ ಭವತಿ ಭಿಕ್ಷಾ ದೇಹಿಯನ್ನು ಭಿಕ್ಷೆ ಎತ್ತುತ್ತಿದ್ದಂತ ನನ್ನನ್ನು ನಿನ್ನ ತಂದೆ ಬಲಾತ್ಕಾರವಾಗಿಲಿಗೆ ಕರಕೊಂಡು ಬಂದರು. ನನ್ನ ಮಗಳನ್ನು ಮದುವೆ ಆಗುವುದು ಹೇಳುವಾಗ ಬೇಡ ಅಂತ ಸಾರಿ ಹೇಳಿದರು. ನನ್ನ ಮಾತನ್ನು ಕೇಳದೆ ನಿನ್ನನ್ನು ನನಗೆ ಮದುವೆ ಮಾಡಿಸಿ ಬಿಟ್ಟಿದ್ದಾರೆ. ಗುಣ, ನೀನೇ ಸ್ವಲ್ಪ ಆಲೋಚನೆ ಮಾಡು. ನಾನು ಬದುಕುವುದೇ ಕಷ್ಟದಲ್ಲಿಂತಾದಾಗ ನಿನ್ನನ್ನು ನಾನು ಸಾಕುವುದಕ್ಕುಂಟೆ, ಸಲಹುವುದಕ್ಕುಂಟೆ, ಅಥವಾ ಜೀವನದಲ್ಲಿ ನಿನಗೆ ಯಾವ ಸುಖವನ್ನು ನಾನು ಕೊಡುವುದಕ್ಕಿದ್ದೇನೆ ಹೇಳು? ಆದ್ದರಿಂದ ಒಂದು ಕೆಲಸವನ್ನು ಮಾಡು. ಏನು ಸ್ವಾಮಿ? ಮಕ್ಕಳು ತಪ್ಪು ಮಾಡಿದ್ರೆ ತಂದೆ ತಾಯಿ ಕ್ಷಮಿಸ್ತಾರೆ. ಸತ್ಯ. ಅಪ್ಪನ ಬಳಿಗೆ ಹೋಗು, ನಾನು ಮಾಡಿದ ಅಪರಾಧವಾಯಿತು ಅಂತ ಕೇಳಿದ್ದ ಹೌದು ಅಂತ ಆದರೆ ತಂದೆ ನಿನ್ನನ್ನು ಕ್ಷಮಿಸಿ ಬೇರೆ ಒಬ್ಬ ರೂಪವಂತನಿಗೆ ಮದುವೆ ಮಾಡಿ ಕೊಡೋದಕ್ಕೆ ಸಾಧ್ಯ ಉಂಟು. ನನ್ನನ್ನು ನೀನು ಮದುವೆಯಾಗಿ ಏನು ಸುಖ ಮುಟ್ಟಬೇಡ, ಮುಟ್ಟಬೇಡ. ಇಲ್ಲ ಸ್ವಾಮಿ, ನಾನು ಆ ಕುರಿತಾಗಿ ದುಃಖವನ್ನು ಪಡ್ತಾ ಇರುವವಳಲ್ಲ. ತಂದೆ ನನಗೆ ಅನ್ಯಾಯ ಮಾಡಿದರು ಎನ್ನುವಂತಹ ಒಂದು ಕಾರಣವನ್ನಿಟ್ಟುಕೊಂಡು ನಾನು ಕಣ್ಣೀರನ್ನು ಸುರಿಸುತ್ತಾ ಇರುವುದಲ್ಲ. ಮತ್ತೆ ಯಾಕೆ? ಪ್ರಪಂಚದಲ್ಲಿ ಒಂದು ಮಾತುಂಟಲಿವೆ, ಏನು?
ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಕೆಟ್ಟ ತಂದೆ ತಾಯಿಗಳು ಯಾವ ಕಾರಣಕ್ಕೂ ಇರುವುದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಾಗೆ. ಆದರೆ ಅದು ನನ್ನ ಜೀವನದಲ್ಲಿ ಸುಳ್ಳಾಯಿತು, ನನ್ನ ಜೀವನದಲ್ಲಿ ಸುಳ್ಳಾಗಿ ಹೋಯಿತು. ನನ್ನ ಈ ವೇದನೆಯನ್ನು ಹೋಗಿ ನನ್ನ ಅಮ್ಮನಲ್ಲಿ ಹೇಳಿಕೊಳ್ಳಲವೇ? ನನಗೆ ತಾಯಿ ಇಲ್ಲ. ಅಪ್ಪ, ನನ್ನದು ತಪ್ಪಾಯಿತು ಎನ್ನುವ ಹಾಗೆ ಕೇಳಿಕೊಳ್ಳೋಣವೇ? ನನ್ನ ಮುಖವನ್ನೇ ಅವರು ನೋಡುವುದಿಲ್ಲ ಸ್ವಾಮಿ. ನನ್ನ ಅಕ್ಕಂದಿರಲ್ಲಿ ಹೋಗಿ ನಾನು ಮಾಡಿದ್ದು ತಪ್ಪೇ ಎನ್ನುವ ಹಾಗೆ ಕೇಳಿದ್ರೆ ಮುಖವನ್ನು ತಿರುಗಿಸಿಕೊಂಡು ಹೋಗುತ್ತಾರೆ. ನಾನು ಮಾಡಿದ್ದು ತಪ್ಪಲ್ಲ, ಅದು ನನಗೆ ಗೊತ್ತಿದೆ. ಆದರೂ ಈ ಕಾಲಕ್ಕೆ ದುಃಖವನ್ನು ಅನುಭವಿಸುವುದು ನಿಮಗೆ ನನ್ನನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ ಎನ್ನುವ ಕಾರಣಕ್ಕಲ್ಲ ಸ್ವಾಮಿ. ಮತ್ತೇನು ಹೇಳು? ಪ್ರತಿಯೊಂದು ಹೆಣ್ಣಿಗೂ ಕೂಡ ಅವಳ ದೇಹದಲ್ಲಿ ಪ್ರಾಣವಾಯು ಇರುವವರೆಗೂ ಅವಳು ಮಾನವತೆಯಾಗಿ ಬದುಕಬೇಕೆನ್ನುವ ಹಾಗೆ ಆಸೆಯನ್ನು ಇಟ್ಟುಕೊಂಡಿರ್ತಾಳೆ. ಒಂದು ವೇಳೆ ನನ್ನ ಈ ರೂಪವನ್ನು ಕಂಡು ಯಾರಾದರೂ ಕಾಮಕರು ನನ್ನ ಮೇಲೆ ಕೈ ಮಾಡುವುದಕ್ಕೆ ಬಂದರು ಅಂತಾಗಿದ್ದರೆ ಎದ್ದು ನಿಲ್ಲುವುದಕ್ಕೆ ಸಾಮರ್ಥ್ಯ ಇಲ್ಲದಂತ ನೀವು ನನ್ನನ್ನು ಹೇಗೆ ಕಾಪಾಡ್ತೀರಾ? ಅದು ನನಗೆ ಚಿಂತೆ ಸ್ವಾಮಿ. ನನ್ನ ಶರೀರದಿಂದ ಕೀವು ತುಂಬಿ ಅಂತ ಮಾಂಸಗಳ ತುಂಡು ಬೀಳುತ್ತಾ ಉಂಟು. ಆದರೂ ನನ್ನನ್ನು ನೀನು ಒರೆಸುವೆಯಾ? ನೀವು ನನಗೆ ಮಂಗಳಸೂತ್ರವನ್ನು ಬಿಗಿದವರು ಸ್ವಾಮಿ. ಮಾಂಗಲ್ಯ ಧಾರಣೆ ಆದ ಮೇಲೆ ನೀವು ನನಗೆ ಪತಿ. ಯಾವ ಕಾರಣಕ್ಕೂ ನಿಮ್ಮನ್ನು ನಾನು ಬಿಟ್ಟು ಕೊಡುವವಳಲ್ಲ. ಹಾಗಾದ್ರೆ ಪತಿಯೇ ಪರದೈವ ಸ್ವಾಮಿ. ಒಂದು ಮಾತನ್ನು ಕೇಳು. ಏನು? ನನ್ನ ಜೀವನ ಉದ್ದಕ್ಕೂ ನಿನ್ನ ಮಾನಕ್ಕೆ ಧಕ್ಕೆ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಒಂದು ವೇಳೆ ನಿನ್ನ ಮಾನಕ್ಕೆ ತೊಂದರೆ ಆಯಿತು ಅಂತಾದರೆ ನನ್ನ ಪ್ರಾಣವನ್ನಾದರೂ ಕೊಟ್ಟು ನಿನ್ನ ಮಾನವನ್ನು ಕಾಪಾಡ್ತೇನೆ ಮತ್ತೆ ಭರವಸೆಯ ಮಾತನ್ನು ನಾನು ಹೇಳುತ್ತಾ ಇದ್ದೇನೆ. ಕಣ್ಣೀರು ಹಾಕಬೇಡ. ಇಷ್ಟು ಸಾಕು. ನೀನು ನನ್ನ ಸತಿ, ನಾನು ನಿನ್ನ ಪತಿ, ನನಗೆ ನೀನೇ ಗತಿ. ಬಾ, ನಮಗೆ ಅರಮನೆ ಇಲ್ಲ, ಹೊಟ್ಟೆ ತುಂಬಬೇಕು ಅಂತಾದ್ರೆ ನಮ್ಮ ಅನ್ನ 10 ಮನೆಯ ಬಾಗಿಲಲ್ಲಿದೆ. ಭಿಕ್ಷಾ ಪಾತ್ರೆ ಹಿಡಿದುಕೊಂಡು ಭಿಕ್ಷೆ ಎತ್ತುವುದಕ್ಕೆ ಬೇಕಾಗಿ ಹೊರಟಿದ್ದೇನೆ. ಸ್ವಲ್ಪ ನೀರು ಕಾಯಿಸಿಡು, ಅದನ್ನೇ ಉಂಡುಟ್ಟು ಮೃಷ್ಟಾನ್ನ ಭೋಜನ ಅಂತ ಸ್ವೀಕರಿಸೋಣ. ಬನ್ನಿ ಸ್ವಾಮಿ. ಬಾ ಬಾ. ಒಮ್ಮೆ ನಿನ್ನ ಹಲ್ಲು ತೋರಿಸಂತೆ. ಸರಿ ಉಂಟು. ಯಾಕಲ್ಲ? ಒಂದು ಮಾತುಂಟು, ಗೊತ್ತುಂಟು ನಿನಗೆ? ಪ್ರಥಮ ಚುಂಬನದಳು ಹಲುವಿದಂತೆ, ಪ್ರಥಮ ಚುಂಬನದಲ್ಲಿ ಹಲ್ಲು ಬಿದ್ದಂತೆ. ಆದ ಕಾರಣ ಹಲ್ಲೇನಾದ್ರೂ ಆಗಿದೆ ನೋಡಿದ್ದು ಚುಂಬನ. ಹೇಗಿತ್ತು ಆದ್ಯ ರಾತ್ರಿ? ಹೇಗಿತ್ತು ರಾತ್ರಿ? ಹೊಟ್ಟೆ ತುಂಬಾ ಊಟ, ಒಳ್ಳೆ ನಿದ್ದೆ ಅಣ್ಣ ಅನುಭವಿಸಿದೆ. ಹೌದು. ಆಗಲಿ ದಾಂಪತ್ಯ ಜೀವನದ ಸುಖವನ್ನು ನೀನು ಅನುಭವಿಸಿದೆ, ಅಣ್ಣ ಸಂತೋಷಗೊಂಡಿದ್ದಿ. ಹೌದಣ್ಣ. ಆದರೆ ನನ್ನನ್ನೊಮ್ಮೆ ನೋಡು. ಏನಣ್ಣ? ನನ್ನ ಕಣ್ಣು ಕೆಂಪಾಗಿದೆ, ಮುಖ ಬಾಡಿದೆ. ಕಾರಣ ಏನು ಅಂತ ಗೊತ್ತಾ? ಏನಣ್ಣ? ಹೇಮ ಸುಂದರಿಯ ಹತ್ತಿರ ನಾನು ಹೋದ್ರೆ ಸಾಕು, ನನಗೆ ಕಣ್ಣಿಗೆ ಕಾಣಿಸುವುದು ಯಾರು ಗೊತ್ತುಂಟು? ಯಾರಣ್ಣ? ಆ ಗುಣಸುಂದರಿ. ಯಾಕಣ್ಣ ಹಾಗೆ? ಹೇಮ ಸುಂದರಿಯನ್ನು ಸೇರುವುದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಆ ಗುಣಸುಂದರಿಯದ್ದೇ ಯೋಚನೆ ನನಗೆ. ನೀನು ಆಲೋಚನೆ ಮಾಡು. ಆ ಮಾವನಿಗೆ ತಲೆ ಸರಿ ಉಂಟಾ ಅಂತ ನಾನು ಕೇಳ್ತೇನೆ. ಒಂದು ಮಾತುಂಟಲ್ಲ, 60 ಕಳೆದ ಮೇಲೆ ಅರೆಮರಳು ಎನ್ನುವ ಹಾಗೆ. ಆ ಗುಣಸುಂದರಿಗೆ ಅಂತಹ ಒಂದು ಕುರೂಪಿಯನ್ನು ಮದುವೆ ಮಾಡಿ ಬಿಟ್ಟನಲ್ಲ ಅಂತ. ಮದುವೆ ಎನ್ನುವ ಹಾಗೆ ಮಾವ ಹೇಳಿದಾಕ್ಷಣ ನಾನೆಣಿಸಿದ್ದು ಹೇಗೆ, ಸುಂದರಿಯಾದಂತಹ ಗುಣಸುಂದರಿಯನ್ನು ನನಗೆ ಮದುವೆ ಮಾಡಿ ಕೊಡ್ತಾರೆ ಎನ್ನುವ ಹಾಗೆ. ಆದರೆ ಮಾವ ಮಾಡಿದ್ದೇನು? ಎಂತಹ ದ್ರೋಹ ನನಗೆ ಮಾಡಿದ್ದು. ನಾನು ಹೇಗಿದ್ದೇನೆ ನೋಡು. ನನಗೆ ಮದುವೆ ಮಾಡಿ ಕೊಟ್ಟದ್ದು ಯಾರನ್ನು? ಹೇಮ ಸುಂದರಿ. ಹೇಮ ಸುಂದರಿಯ ಏನ ಸುಂದರಿಯ 3 ಅಂಬಟೆಯಷ್ಟು ಉದ್ದ ಇಲ್ಲ ಅಂತವಳನ್ನು ನನಗೆ ಮದುವೆ ಮಾಡಿ ಬಿಟ್ಟದ್ದು. ಒಪ್ಪಿಗೆ ಇರಲಿಲ್ಲ. ದೇವರಾಣೆ ಒಪ್ಪಿಗಿಲ್ಲ. ಮಾವನ ಮುಂದೆ ಹೇಳುವುದಕ್ಕಾಗ್ತದ? ನಿನಗಂತೂ ಅಲ್ಲಿಂದ ಅಲ್ಲಿಗೆ ಒಂದು ಸರಿಯಾದ ಹೆಣ್ಣು ಸಿಕ್ಕಿದೆ. ನಾನು ಆಲೋಚನೆ ಮಾಡುವುದು, ಮಾವ ಯಾಕೆ ಆ ರೀತಿಯ ನಿರ್ಧಾರ ಮಾಡಿದ ಅಂತ ನನಗೆ ಅರ್ಥ ಆಗುವುದಿಲ್ಲ. ಏನಾದ್ರೂ ಹಗೆ ಇದ್ರೂ ಕೂಡ ಮಕ್ಕಳ ಮೇಲೆ ಹಗೆಯನ್ನು ಆ ರೀತಿ ತೀರಿಸುವುದಕ್ಕುಂಟ ಅಂತ ನಾನು ಕೇಳುವುದು. ಮತ್ತೆ ಗುಣಸುಂದರಿಯು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ನಾನಂತವನನ್ನು ಮದುವೆ ಆಗುವುದಿಲ್ಲ ಅಂತ ಹೇಳಬೇಕಿತ್ತು. ಇಲ್ಲಿ ನಾವು ಅಪರಾಧಿಗಳಾಗಿದ್ದೇವೆ. ಮದುವೆಗೆ ಮೊದಲು ಮಾವನಲ್ಲಿ ನಾವು ಹೇಳಬೇಕಿತ್ತು, ಆಗುವುದಿಲ್ಲ, ಈ ಮದುವೆ ಆಗುವುದಿಲ್ಲ ಅಂತ ನಾವು ಹೇಳಬೇಕಿತ್ತು. ಹಾಗಿದ್ರೆ ನಾವು ಅಪರಾಧಿಗಳು.
ಅವನ ಹೆಸರೆಂತ ಪಾಪಣ್ಣ. ಹೌದಣ್ಣ. ಅವಾದ್ರೂ ಯೋಚನೆ ಮಾಡಬೇಡ. ಕುರುಪಿ ಅಲ್ಲ, ಅವನಿಗೆ ಸರಿಯಾದ ಹೆಣ್ಣ ಅದು. ಅದೇ. ಈಗ ನಾನು ಆಲೋಚನೆ ಮಾಡುವುದು, ನಮ್ಮ ಮನಸ್ಥಿತಿ ಏನು ಅಂತ ಗೊತ್ತುಂಟಲ್ಲ. ನಮಗೆ ಸ್ವಲ್ಪ ಆದರೂ ಜೀವನದಲ್ಲಿ ಸ್ವಾರ್ಥ ಉಂಟಲ್ಲ. ಇನ್ನೊಬ್ಬರಿಗೆ ಬೇಸರ ಆಗ್ತದೆ ಅಂತ ಆದ್ರೆ ನಮಗೆ ಬೇಸರ ಆಗುವ ಸ್ವಭಾವ. ಅದರಲ್ಲಿಯೂ ಈಗ ಗುಣಸುಂದರಿ ಕಣ್ಣನೀರು ಸುರಿಸುತ್ತಾ ಇರುವುದಕ್ಕೆ ಸಾಧ್ಯ. ಹೆಣ್ಣೋರ್ವಳ ಕಣ್ಣ ನೀರು ಭೂಮಿಗೆ ಬಿತ್ತು ಎಂದಾದ್ರೆ ಆ ಮಣ್ಣು ಶಾಪಗ್ರಸ್ತವಾಗುವುದಕ್ಕೆ ಸಾಧ್ಯ. ಹೌದಣ್ಣ. ಅದಕ್ಕೆ ಅವಕಾಶ ಕೊಡಬಾರದು. ಅವಳ ಮನಸ್ಸಿಗೆ ಸಮಾಧಾನ ಮಾಡದೆ ನನಗೆ ನಿದ್ರೆ ಇಲ್ಲ, ಅದಕ್ಕೊಂದು ಪ್ರಯತ್ನ ಮಾಡಬೇಕು. ಹೇಗಣ್ಣ? ಹೇಗೂ ಇಲ್ಲಿ ಅರಮನೆ ಹೊರಗೆ ಇದ್ದಾರೆ. ಹೌದು. ಒಮ್ಮೆ ಹೋಗಿ ಪ್ರಯತ್ನ ಮಾಡಿ ಗುಣಸುಂದರಿಯ ಮನಸ್ಸನ್ನು ಗೆದ್ದು ಅವಳ ಜೀವನವನ್ನು ಒಂದು ಸಮತೋಲನಕ್ಕೆ ತರುವ ಪ್ರಯತ್ನ ಮಾಡಿದ್ರೆ ಹೇಗೆ? ಒಳ್ಳೆ ಉಪಾಯ ಅಣ್ಣ. ನಿನಗೂ ಮನಸ್ಸುಂಟಲ್ಲ. ಬಲರೆ ಬಲರೆ ಭುವನ ಸುಂದರಿ, ಬಲರೆ 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 ಭುವನ ಸುಂದರಿ, ಭುವನ ಸುಂದರಿ. ಆ ಬಲರೆ ಬಲರೆ ಭುವನ ಸುಂದರಿ, ಬಲರೆ ಬಲರೆ ಭುವನ ಸುಂದರಿ, ಭುವನ ಸುಂದರಿ, ಭುವನ ಸುಂದರಿ. ನಾವು ಮೆಚ್ಚಿ ನಿನ್ನ ಒಳಿತಿಗಾಗಿ ದುಡಿಗೆ ಬಿದುಸರಿ, ನಾವು ಮೆಚ್ಚಿ ನಿನ್ನ ಒಳಿತಿಗಾಗಿ ನುಡಿವೆ ಬಿದು ಸರಿ, ಇದು ಸರಿ. ಕುಲವಿಹೀನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ, ಕುಲವಿಹೀನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ. ಲಲನೆ ವಿಕಲ ನಿವನ ನೆಚ್ಚಿ, ಲಲನೆ ವಿಕಲ ನಿವನ ನೆಚ್ಚಿ ಬಹಳ ಕೆಡಿಸಿ ಕೊಂಬೆ ಸತ್ಯ. ಲಲನೆ ವಿಕಲ ಇವನ ಮೆಚ್ಚಿ ಬಹಳ ಕೆಡಿಸಿ ಕೊಂಬೆ ಸತ್ಯ. ಬಲರೆ ಬಲರೆ ಭುವನ ಸುಂದರಿ, ನಾವು ಮೆಚ್ಚಿ ನಿನ್ನ ಒಳಿತಿಗಾಗಿ ನುಡಿವೆ ಬಿದು ಸರಿ. ಕುಲವಿಹೀನ ರೂಪರಹಿತ ಉಳಿಯಲಾರ ಹೆಚ್ಚು ದಿವಸ. ಲಲನೆ ವಿಕಲ ನಿವನ ನೆಚ್ಚಿ ಬಾಳ ಕೆಡಿಸಿ ಕೊಂಬೆ ಸತ್ಯ, ಬಾಳ ಕೆಡಿಸಿ ಕೊಂಬೆ ಸತ್ಯ. ಬಲರೆ ಬಲರೆ ಭುವನ ಸುಂದರಿ, ಬಲರೆ. ಗುಣಸುಂದರಿ, ಬರೇ ಗುಣಸುಂದರಿ ಮಾತ್ರವಲ್ಲ ನೀನು, ಗುಣದ ಸೌಂದರ್ಯದೊಂದಿಗೆ ಭುವನದಲ್ಲಿ ಅತ್ಯಂತ ಸುಂದರಿ ಯಾರು ಎನ್ನುವ ಹಾಗೆ ಕೇಳಿದ್ರೆ ನೀನೇ ಸರಿ. ಬಳಿರೆ ಬಳಿರೆ ಎನ್ನುವ ಹಾಗೆ ನಾನು ಹೇಳುವುದಕ್ಕೆ ಕಾರಣವಿದೆ. ಹೆಣ್ಣಾದಂತಹ ನಿನ್ನ ಧೈರ್ಯವನ್ನು ಈ ಪ್ರಪಂಚದಲ್ಲಿ ಯಾರೇ ಆಗಲಿ ಮೆಚ್ಚಲೇಬೇಕು. ಇಂತಹ ಶಟನಿಗೆ ನಿನ್ನನ್ನು ಮದುವೆ ಮಾಡಿ ಕೊಡುತ್ತೇನೆ ಎಂದು ಹೇಳಿದ ಕ್ಷಣ ನೀವೇನು ಮಾಡಿದ್ರೂ ಕೂಡ ನಾನು ಅದನ್ನು ಅನುಭವಿಸುತ್ತೇನೆ ಎನ್ನುವ ಹಾಗೆ ಅಂತವನನ್ನು ನೀನು ಮದುವೆಯಾಗಿ ಜೀವನವನ್ನು ಸಾಗಿಸುವುದಕ್ಕೆ ನೀನು ಪ್ರಯತ್ನವನ್ನು ಪಡುತ್ತಾ ಇದ್ದೀಯಲ್ಲ.
ಫಳರೆ ಫಳರೆ ಆ, ಭುವನ ಸುಂದರಿ. ಏನು? ಆದರೆ ನೀನು ಯಾವ ರೀತಿಯಾಗಿ ಜೀವನವನ್ನು ಸಾಗಿಸುವುದು ಇದರ ಬಗ್ಗೆ ನಾನು ಯೋಚಿಸುತ್ತಾ ಇದ್ದೇನೆ. ಏನಾಯ್ತು ಈಗ? ನೋಡಬಾರದೆ ಅವನ ಕುಲ ಯಾವುದು ಗೋತ್ರ ಯಾವುದು ಎನ್ನುವಂತಹ ವಿಚಾರ ಯಾರಿಗೂ ತಿಳಿದಿಲ್ಲ. ಆ, ಅದೇ ರೀತಿಯಾಗಿ ರೂಪ ಇಲ್ಲದವ. ಅವನ ಮುಖದಲ್ಲಿ, ಕಣ್ಣಲ್ಲಿ, ಮೂಗೆಯಲ್ಲಿ, ಕಿವಿಯಲ್ಲಿ, ಬಾಯಿಯಲ್ಲಿ ಯಾವುದನ್ನೂ ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಆಗಲಿ. ಹತ್ತಿರ ಹೋದರೆ ಸಾಕು ವಾಸನೆ ಬರ್ತಾ ಇದ್ದಾನೆ, ರೋಗಗ್ರಸ್ತನಾಗಿದ್ದಾನೆ. ಆ, ಅಂಥವನೊಂದಿಗೆ ಸುಂದರಿಯಾದಂತಹ ನೀನು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತೀಯ? ತಮ್ಮ, ನನ್ನಷ್ಟಕ್ಕೆ ನಾನು ಆಲೋಚನೆ ಮಾಡುವುದು, ಈಗ ಗಂಡ ಹೆಂಡತಿ ಆದ ಮೇಲೆ ಒಂದು ಜೀವನದಲ್ಲಿ ಒಂದು ಚುಂಬನ ಅಂತ ಆಗಬೇಕಲ್ಲ, ಒಂದು ಸಿಹಿ ಚುಂಬನ. ನೀನು ಅವನನ್ನು ಚುಂಬಿಸುವುದಾದ್ರೂ ಎಲ್ಲಿ ಅಲ್ಲ, ಒಂದು ಭದ್ರವಾದಂತಹ ಆಲಿಂಗನಕ್ಕಾದ್ರೂ ಅವನಿಗೆ ಇವಳಿಗೆ ಯೋಗ ಉಂಟ? ಸಾಧ್ಯವೇ ಇಲ್ಲ. ಅವನ ಉಪ್ಪಿನಕಾಯಿ ಸೌಟನ್ನು ಹಿಡ್ಕೊಂಡು ಅವ ಯಾರನ್ನ ಆಲಿಂಗನ ಕೊಡುವುದು? ನಾರಿಮಣಿ, ನಿನ್ನ ಪರಿಸ್ಥಿತಿಯನ್ನು ಎಣಿಸುವಾಗ ನಮಗೆ ಬೇಸರ ಆಗ್ತದೆ. ಯಾಕೆ? ನಿಮಗೆ ಯಾಕೆ ಬೇಸರ ಆಗುತ್ತೆ? ನೀನು ಬೇರೆ ಯಾರಲ್ಲ, ಮತ್ತೆ ನಮ್ಮ ಕುಲದ ಒಬ್ಬಳು ಹೆಣ್ಣಲ್ವೇ? ನಮ್ಮ ಕುಲದ ಹೆಣ್ಣೊಬ್ಬಳು ಈ ರೀತಿಯಾಗಿ ಕಷ್ಟಪಡ್ತಾಳೆ ಅಂತಾದ್ರೆ ನಮಗೆ ಎಷ್ಟು ಬೇಸರ ಆಗ್ತದೆ. ಆಗಲಿ. ಆದ ಕಾರಣ ನಿನ್ನಲ್ಲಿ ನನ್ನ ಪ್ರಶ್ನೆ ಒಂದೇ, ಯಾವುದು? ಅವನನ್ನು ಕಟ್ಟಿಕೊಂಡು ನೀನು ಯಾವ ರೀತಿಯಲ್ಲಿ ಜೀವನವನ್ನು ಸಾಗಿಸುತ್ತೀಯೋ ನನಗೆ ಬೇಸರ ಸಹಿಸುವುದಕ್ಕಾಗುವುದಿಲ್ಲ. ಅಯ್ಯೋ, ನಿಮಗೆ ಬೇಸರ ಇರಬಹುದು, ಇರಲಿ. ನನ್ನ ಹೃದಯ ಕರಗುತ್ತಾ ಇದೆ, ಕರುಳು ಚುರು ಚುರು ಎನ್ನುತ್ತಾ ಇದೆ. ಅದು ನೋಡುವಾಗ ಗೊತ್ತಾಗುತ್ತಾ ಉಂಟು ನನಗೆ. ಯಾವ ರೀತಿಯಲ್ಲಿ ನೀನು ಜೀವನವನ್ನು ಸಾಗಿಸುತ್ತಾ ಇದ್ದೆ? ಈಗ ನಾನು ಹೇಗೆ ಜೀವನ ಸಾಗಿಸ್ತಾ ಇದ್ದೇನೆ ಎನ್ನುವುದು ನಿಮ್ಮ ಪ್ರಶ್ನೆ ಅಲ್ಲವೇ? ಹೌದು. ಅಯ್ಯ, ಹಿತವೇ ನಿಮಗೆ ಪರರ ಸತಿಯ ಗತಿಯ ಟೀಕಿಸುವ ನ್ಯಾಯ. ಇದು ಹಿತವೇ ನಿಮಗೆ? ಹಿತವೇ ನಿಮಗೆ ಪರರ ಸತಿಯ ಗತಿಯ ಟೀಕಿಸುವ ನ್ಯಾಯವ. ಇದು ನ್ಯಾಯವೇ? ಸತಿಯ ಧರ್ಮ ತಿಳಿದುಕೊಳ್ಳೆ ಮಾತನು ಸುರಲು. ಆಲೋಚಿಸಿ ಮಾತಾಡಿ. ಪತಿಯು ಬಡವನೆಂದು ಎನಗೆ ವ್ಯಥೆಯದಿಲ್ಲ. ವ್ಯಥೆ ಇಲ್ಲ ನನಗೆ. ಎನ್ನ ಭಾವ ಪತಿಯೇ ಎನ್ನ ಇಯಕು ಪರಕು ಗತಿಯು ದೈವವೋ. ನನ್ನ ದೇವರೇ ನನ್ನ ಪತಿ. ಪತಿಯೇ ಎನ್ನ ಇಯಕು ಪರಕು ಗತಿಯು ದೈವವು. ಪತಿಯೇ ಹಿತವೇ ನಿಮಗೆ ಅಪರೂಪಕ್ಕೆ ಮನೆಗೆ ಬಂದವರು ಅತಿಥಿಗಳಂತೆ ಆಗಮಿಸಿದಂತಹ ನಿಮಗೆ ಸತ್ಕಾರವನ್ನು ಮಾಡಬೇಕಾದದ್ದು ಗೃಹಿಣಿಯಾದಂತಹ ನನ್ನ ಕರ್ತವ್ಯ. ಸರಿ. ಆ ಕಾರಣಕ್ಕೆ ಬೇಕಾಗಿ ಮೊದಲಾಗಿ ಏನು ಸತ್ಕಾರ ಮಾಡುವುದು ಎನ್ನುವ ಹಾಗೆ ನಾನು ನೋಡ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ಯಾವ ಪರಿಕರಗಳೂ ಇಲ್ಲ. ಆದರೆ ಬಂದು ಮಾತನಾಡುವುದಕ್ಕೆ ಮುಂದಾಗುತ್ತಾ ಇದ್ದೀರ. ನನ್ನ ಗಂಡನನ್ನ ಹೀಗಳೆಯುತ್ತಾ ಇದ್ದೀರ. ನಾವು ಹೀಗಳೆದಿದ್ದೇವೆ, ಮತ್ತಿನ್ನೇನು? ಹೀಗಳೆದಿದ್ದೇವೆ. ಮತ್ತಿಲ್ಲದನ್ನು ಒಂದು ಶಬ್ದವನ್ನಾದರೂ ನಾನು ಆಡಿದ್ದೇನೆ? ಇದ್ದದನ್ನೇ ಹೇಳಿದ್ದಲ್ವ? ಇದ್ದ ಅವನ ವಿಚಾರ ರೂಪ ಯಾವುದು ಅಂತ ಗೊತ್ತುಂಟ ನಿನಗೆ? ಗೊತ್ತಿದೆ ನನಗೆ. ಅಲ್ಲ, ಅವನಿಗೆ ರೂಪ ಉಂಟ? ಅಯ್ಯೋ, ರೋಗಿಷ್ಟ ರೂಪ ಇದೆ. ಅಲ್ವಾ? ಇಲ್ಲದನ್ನು ನಾನು ಹೇಳಿದ್ದ? ಅಯ್ಯೋ, ಏನು ನಿಮ್ಮ ಬೇಸರ? ಕಣ್ಣಿಗೆ ಹಾಗೆ ಕಂಡರೂ ಕೂಡ ನನ್ನ ಕಣ್ಣಿಗೆ ರೂಪವಂತನಾಗಿ ಕಾಣ್ತಾ ಇದ್ದಾನೆ. ಯಾಕೆ ಈ ಮಾತನ್ನು ಹೇಳಿದೆ? ಕಟ್ಟಿಕೊಂಡಂಥ ಹೆಂಡತಿ ನಾನು. ಅವರು ಹೇಗಿದ್ದರೂ ಕೂಡ ನನಗೆ ಪತಿ. ಇಹಕ್ಕೂ ಪರಕ್ಕೂ ನನ್ನ ಪತಿಯಾದಂತಹ ಅವರೇ ನನಗೆ ದೇವರಿಗೆ ಸಮಾನ. ಯಾವ ಕಾರಣಕ್ಕೂ ಅವರನ್ನು ಹೇಗೆ ಹೇಳಿದರೂ ಕೂಡ ನನ್ನ ಕಣ್ಣಿಗೆ ಅವರು ಸೌಂದರ್ಯವತಿಯನಾಗೆ ಕಾಣ್ತಾ ಇದ್ದಾರೆ. ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ ನಾನು. ಏನು? ನೀವು ನನಗೆ ಸಂಬಂಧದಲ್ಲಿ ಬಾಬಂದಿರು, ಹೌದು, ನಾನು ನಿಮಗೆ ನಾದಿನಿ ಅಲ್ಲವೇ? ನಿಜ. ನನ್ನನ್ನು ಬಂದು ರೋದನವನ್ನ ಕಂಡಂತ ನೀವು ಕಣ್ಣನ್ನು ಒರೆಸಬೇಕೇ ವಿನಃ ಒರೆಸುವ ಪ್ರಯತ್ನದಲ್ಲಿ ಇದ್ದೇವೆ ನಾವು. ಕಣ್ಣೀರು ಹೆಚ್ಚಾಗುವುದಕ್ಕೆ ಪ್ರಯತ್ನವನ್ನ ಮಾಡುವುದಲ್ಲ.
ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೋದ್ರೆ ಒಳ್ಳೆಯದು. ಈಗ ನೀನು ಹೇಳುವುದು ಅವರಲ್ಲಿಯೇ ನಾನು ಪರಬ್ರಹ್ಮನನ್ನು ನೋಡ್ತಾ ಇದ್ದೇನೆ, ನನ್ನ ಪತಿಯೇ ನನ್ನ ದೇವರು ಎನ್ನುವ ಹಾಗೆ ಬಾಯಲ್ಲಿ ನೀನು ಹೇಳ್ತಾ ಇದ್ದಿ. ನಿನಗೆ ವಿಷಯ ಗೊತ್ತುಂಟ, ನಾನು ಮನಃಶಾಸ್ತ್ರವನ್ನು ಚೆನ್ನಾಗಿ ಕಲಿತವ, ನೀನು ಬಾಯಿಯಲ್ಲಿ ಮಾತ್ರ ಆಡುವುದು. ನಿನ್ನ ಮನದ ಒಳಗೆ ಏನು ಬೇಸರ ಉಂಟು ಅಂತ ನನಗೆ ಗೊತ್ತು. ಇಂಥವನನ್ನು ಕಟ್ಟಿಕೊಂಡು ನನ್ನ ಜೀವನ ಹಾಳು ಮಾಡಿದ್ದಿ ಎನ್ನುವಂತ ಭಾವ ನಿನ್ನ ಮುಖದಲ್ಲಿ ವ್ಯಕ್ತವಾಗುತ್ತಾ ಇದೆ. ಅದಕ್ಕಾಗಿ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ. ಹೇಗೆ ಬಲ್ಲಯ್ಯ? ಧೀರರಾವು ನೀನು ತಿಳಿಯೇಯ, ಅನಾಥರಿಗೆ ದಾರಿ ತೋರಿಸುವುದು ನಿಶ್ಚಯ. ದಾರಿ ತೋರಿಸುವೆವು ನಿಶ್ಚಯ, ಅನಾಥರಿಗೆ ದಾರಿ ತೋರಿಸುವೆವು ನಿಶ್ಚಯ. ತಾರೆ ನಮ್ಮಳು ಭಯರಲ್ಲಿ ಸೇರುವೊಬ್ಬನೊಡನೆ ನೀನು, ತಾರೆ ನಮ್ಮಳು ಭಯರಲ್ಲಿ ಸೇರು ಒಬ್ಬನೊಡನೆ. ನಿನ್ನ ನಾರಿ ಜನ್ಮ ಸಫಲವಗಿದು ನೀರ ಸುಖವ ಉಣಿವೆ ಸತ್ಯ. ತೀರರಾವು ನೀನು ತಿಳಿಯ. ಸರಿಯಾಗಿ ಹೇಳುವ ಮಾತನ್ನ ಸರಿಯಾಗಿ ಆಲಿಸಿ. ಧರಣಿಯನ್ನಾಡುವಂತಹ ಧರಣಿಪತಿಗಳಲ್ಲಿ ನಾವು ಇರುವರು ಒಬ್ಬರು. ನಿನ್ನದಾದಂತಹ ಈ ಪರಿಸ್ಥಿತಿಯನ್ನ ಕಾಣುವಾಗ ಮನದಲ್ಲಿ ತುಂಬಾ ಬೇಸರವಾಗ್ತದೆ. ಒಮ್ಮೆ ಇವಳು ತುಲನೆ ಮಾಡಿ ನೋಡ್ಲಿ. ಪಾಪಣ್ಣನನ್ನು ಒಂದು ತಕ್ಕಡಿಯಲ್ಲಿ, ನನ್ನ ತಮ್ಮನನ್ನು ಒಂದು ತಕ್ಕಡಿಯಲ್ಲಿ ಇಟ್ಟು ನೀನು ತೂಗು. ಅವನಿಗೆ ರೂಪ ಉಂಟ, ಇವ ನೋಡು ಮನ್ಮಥ ಸದೃಶ, ಅವ ರೋಗಿಷ್ಠ. ಇವನ ಆರೋಗ್ಯದ ರಹಸ್ಯ ಏನು ಅಂತ ಗೊತ್ತಾ? ಏನು? ಅನಾರೋಗ್ಯ ಎನ್ನುವುದು ಇವನಿಗೆ ಬಾಧಿಸುವುದೇ ಇಲ್ಲ. ಐಶ್ವರ್ಯ, ಅವ ಭಿಕ್ಷಾಪಾತ್ರೆಯನ್ನು ಹಿಡಿದವ, ಇವ ಲಕ್ಷಾಧಿಪತಿ. ಆತ ಕೊರತೆಯುಳ್ಳವ, ಇವನಿಗೆ ಜೀವನದಲ್ಲಿ ಯಾವ ಕೊರತೆಯೂ ಇಲ್ಲ. ಆದ ಕಾರಣ ನೀನು ಚೆನ್ನಾಗಿ ಯೋಚಿಸಿ ಆಲೋಚನೆಯನ್ನು ಮಾಡಿ ನಿರ್ಧಾರಕ್ಕೆ ಬರಬೇಕು. ನಿನ್ನ ಸಂಕಷ್ಟದ ಪರಿಸ್ಥಿತಿಯನ್ನು ಕಂಡು ನಾವಿಲ್ಲಿಗೆ ಬಂದದ್ದಷ್ಟೇ ಹೊರತು ನಮಗೆ ಇಂಥದ್ರಲ್ಲಿ ಎಲ್ಲ ದೊಡ್ಡ ಆಸಕ್ತಿ ಇಲ್ಲ. ನಮಗೆ ನಮಗಿಂತಲೂ ಇನ್ನೊಬ್ಬರ ಬೇಸರವನ್ನು ಕಂಡಾಕ್ಷಣ ಕಣನೀರು ನಾವು ಸುರಿಸುವವರು. ಆದ ಕಾರಣ ಹೇಳುವುದಿಷ್ಟೇ, ನಮಗೋಸ್ಕರ ನಾವು ದೇವರಣ ಇಲ್ಲಿಗೆ ಬಂದದಲ್ಲ, ನಿನಗೋಸ್ಕರ ಬಂದದ್ದು. ಒಂದು ಮನಸ್ಸು ಮಾಡಿದ್ರೆ, ನಿನಗೆ ಅಗತ್ಯ ಉಂಟು ಅಂತಾದ್ರೆ, ಇಲ್ಲ ಇದ್ರೆ ಬೇಡ. ತಮ್ಮ ನಿನಗೆ ಜೀವನದ ಎಲ್ಲಾ ಸುಖವನ್ನು ಕೊಡುವುದಕ್ಕೆ ಸಿದ್ಧ. ಅಲ್ಲ, ತಮ್ಮ ಬೇಡ ಅಂತಾದ್ರೆ ನನ್ನ ಮೇಲೆ ಮನ ಮಾಡಿದ್ರು ಸಾಕು. ನಮಗೆಲ್ಲ ಒಂದೊಂದು ಊಟ ಸಾಕಾಗುವುದಿಲ್ಲ, ನಾವೆಲ್ಲ ಎರಡೆರಡು ಊಟ ಮಾಡುವವರು. ಮನಸ್ಸಾದ್ರೆ ಮೂರು ಕೂಡ. ಹೌದು. ಅಲ್ಲ, ನಾನೂ ಸಾಕಾಗುವುದಿಲ್ಲ ಅಂತ ಆದ್ರೆ ನಾವೀರ್ವರು ಸೇರಿ ನಿನ್ನ ಜೀವನದ ಈ ಸಮಸ್ಯೆಯನ್ನು ದೂರ ಮಾಡುವುದಕ್ಕೆ ಸಿದ್ಧರಿದ್ದೇವೆ. ಇವಳಿಗೊಂದು ಸಂಶಯ ಇರುವುದು. ಹೇಗ? ನಾವು ಇವಳ ಸಹವಾಸವನ್ನು ಮಾಡಿ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನು ಮಾಡೋಣ ಎನ್ನುವ ಚಿಂತೆ, ಅದಕ್ಕೆ ಯೋಚಿಸಬೇಡ ನೀನು. ಅದು ಆ ದೂರ ಅವನ ಮೇಲೆ ಇರಲಿ. ಒಬ್ಬ ಇದ್ದಾನಲ್ಲ ಗಂಡ ಎನಿಸಿಕೊಂಡವ, ಅವನ ಮೇಲೆ ಆ ದೂರನ್ನು ಹಾಕೋಣ. ನಿನಗೆ ನಿನ್ನಲ್ಲಿ ಹೇಳುವುದಿಷ್ಟೇ, ನೀನು ಮನ ಮಾಡಿದ್ರೆ ಸಾಕು, ಈ ಭೂಲೋಕದಲ್ಲಿಯೇ ಸ್ವರ್ಗ ಲೋಕವನ್ನು ತೋರ್ಪಡಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಮನ ಮಾಡಿ ಸಾಕು ಮಾಡಿ ನಿಮ್ಮ ಮುಡಿಗಳು ಇದ್ದಾಗಲೇ ನಿಮಗೆ ಈ ರೀತಿ ಉಸುರುವುದು. ಸತ್ಯ ಧರ್ಮ ತಿಳಿದುಕೊಂಡು ಮಾತನಾಡಿರಿ. ಸಾಕು ಮಾಡಿ ನಿಮ್ಮ ಮಾತುಗಳು ವಿಪರೀತಕ್ಕೆ ಹೋಗುತ್ತಾ ಉಂಟು. ಪರಸ್ತ್ರೀ ಇದ್ದೇನೆ,
ಎನ್ನುವಂತಹ ಭಾವನೆಯನ್ನು ಒಂದು ಇಟ್ಟುಕೊಳ್ಳಿ ನೀವು. ನೀನು ಪರಸ್ತ್ರೀ ಅಲ್ಲ, ನಮ್ಮವಳೇ ನೀನು. ಇಲ್ಲ, ನಿಮ್ಮನ್ನು ನಾನು ಮೊದಲೇ ಹೇಳಿದ್ದೇನೆ, ಬಾವಂದಿರು ನನ್ನ ಬಾವಂದಿರು ಎನ್ನುವ ಹಾಗೆ. ಬಾವಂದಿರು ಅಂತ ಹೇಳಿದ್ರೆ ತಂದೆಗೆ ಸಮಾನ. ನಿನ್ನ ಭಾವವನ್ನು ಅರಿತವರು ನಾವು. ಇಲ್ಲ, ನಾದಿನಿ ಅಂತ ಹೇಳಿದ್ರೆ ಮಗಳಿಗೆ ಸಮಾನ. ಮಗಳಾದಂತಹ ನನ್ನ ಮೇಲೆ ಕಣ್ಣು ಹಾಕುವುದಕ್ಕೆ ಮುಂದಾಗುತ್ತಾ ಇದ್ದೀರಾ? ಇದು ನಿಮಗೆ ಒಳ್ಳೆಯದಾಗುವುದಿಲ್ಲ, ಇದು ನಿಮಗೆ ಶ್ರೇಯಸ್ಸಲ್ಲ. ನಿಮಗೆ ನೋಡಿ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೋಗಿ. ಒಂದು ವೇಳೆ ನನ್ನ ಮೇಲೆ ಕೈ ಮಾಡುವುದಕ್ಕೆ ಬಂದ್ರೆ ಇದ್ದಾಗಿದೆ ನಿಮಗೆ ರೌರವ ನರಕ ಎನ್ನುವುದು ಪ್ರಾಪ್ತಿಸುತ್ತದೆ. ಹೋಗುವುದಕ್ಕೆ ಬಂದ ಸುಂದರಿಗರು ಸಂಕಷ್ಟದ ಪರಿಸ್ಥಿತಿಯನ್ನು ಕಂಡು ವಿಶೇಷವಾದಂತಹ ಕೊಡುಗೆಯನ್ನು ಕೊಡುವುದಕ್ಕೆ ನಾವು ಮನ ಮಾಡಿದ್ರೆ ನಮಗೆ ಕಾಮುಕ ಎನ್ನುವಂತಹ ಪಟ್ಟವನ್ನು ಕಟ್ಟಿಬಿಟ್ಟೆಯಲ್ಲ. ನಿಮ್ಮ ಕೊಡುಗೆಗಳಿಗೆ ತಿರಸ್ಕಾರ. ನಿನ್ನನ್ನು ಕೇಳುವವರು ಇಲ್ಲಿ ಯಾರೂ ಇಲ್ಲ. ನಿನ್ನ ರೋದನವನ್ನು ಕೇಳಿ ಇಲ್ಲಿ ಯಾರೂ ಬಂದು ನಮ್ಮನ್ನು ಪ್ರತಿಭಟಿಸುವವರಿಲ್ಲ. ನೀನಾಗಿಯೇ ನಮ್ಮ ಸನಿಹಕ್ಕೆ ಬರುತ್ತೀಯೋ ಅಲ್ಲ ಬಿಸಿ ಬಿಸಿ ತಿನ್ಬೇಕಾ? ನೋಡಿ, ನಿಮ್ಮಲ್ಲಿ ಒಂದು ಮಾತು ಹೇಳ್ತೇನೆ. ಏನು? ನೀವೇನು ಬಲಿಷ್ಠರು ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೀರಾ? ಗುಡ್ಡಕ್ಕೆ ಇನ್ನೊಂದು ಗುಡ್ಡ ಎನ್ನುವುದು ಎದುರಾಗೇ ಇರ್ತದೆ. ನೀವು ನನ್ನಲ್ಲಿ ಬಂದು ಮಾತನಾಡಿದ ಹಾಗೆ ನಿಮ್ಮ ಹೆಂಡತಿಯಲ್ಲಿ ಹೋಗಿ ಇನ್ನೊಬ್ಬರು ಬಂದು ಮಾತಾಡಿದ್ರೆ ಏನು ಮಾಡ್ತೀರಾ ನೀವು? ಏನು ಮಾಡ್ತೀರಾ ನೀವು? ಮಾಡುವುದೇನು? ನಮ್ಮ ಹೆಂಡತಿಯ ಹತ್ತಿರ ಬರುವ ಧೈರ್ಯ ಇನ್ನೊಬ್ಬರಿಗೆ ಇರಬಹುದು. ನನ್ನ ಗಂಡನು ಕೂಡ ಅಂಥವನೇ. ನಮ್ಮ ಹೆಂಡತಿಯರ ಬಗ್ಗೆ ಕನಸಿನಲ್ಲಿ ಎಣಿಸುವುದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗುಡ್ಡಕ್ಕೆ ಗುಡ್ಡಾಟ. ನಾವು ಗುಡ್ಡ, ಇದು ಗುಡ್ಡವ, ಇದು ನದಿ. ಈ ಗುಡ್ಡದ ಪರಿಸರದಲ್ಲಿ ನದಿಯನ್ನು ಹೇಗೆ ಹರಿಸಬೇಕು ನಮಗೆ ಗೊತ್ತುಂಟು. ನನ್ನ ಹೆಂಡತಿಯ ಕೈ ಮೇಲೆ ಕೈ ಮಾಡ್ತಾ ಇದ್ದೀನಿ. ಸಮಾಧಾನ ಮಾಡಿಕೊಳ್ಳಿ. ಪ್ರಭು, ಏನಾಯ್ತು ನಿಮಗೆ? ಯಾಕೆಂತ ಆವೇಶ? ಭಿಕ್ಷೆ ಎತ್ತಿ ಬರುತ್ತಿದ್ದ ವೇಳೆಯಲ್ಲಿ ಮನೆಯಲ್ಲಿ ನಿನ್ನ ಬೊಬ್ಬೆ ಕೇಳಿತು. ಏನೋ ಕಷ್ಟ ಬರ್ತಿರಬಹುದೆಂಬ ಆಲೋಚನೆ ಮಾಡಿ ಓಡಿಕೊಂಡು ಬರುವುದಕ್ಕೆ ನನ್ನ ಕೈ ಕಾಲುಗಳು ನಾನು ಹೇಳಿದಾಗ ಕೇಳುವುದಿಲ್ಲ. ಬರುವಾಗ ಪಾಪಿಗಳು ಈಗಲ ಕೊಂದು ಬಿಟ್ಟಿಲ್ಲ. ಸಾಧ್ಯ ಕೊಲ್ಲುವುದು ಬೇಡ ಸ್ವಾಮಿ. ಯಾಕೆ? ಅವರು ಮಾಡಿದ್ದು ಅಪರಾಧವೇ ಆಗಿರಬಹುದು. ನನ್ನ ಅಕ್ಕನ ಗಂಡಂದಿರು ಒಂದು ವೇಳೆ ನೀವು ಅವರನ್ನು ಕೊಂದಿರಿ ಅಂತಾಗಿದ್ದರೆ ಅವರಿಗೆ ಅಮಂಗಲ ದೀಕ್ಷೆ ಎನ್ನುವುದು ಪ್ರಾಪ್ತಿಸುತ್ತದೆ. ಅಂತಹ ಸ್ಥಿತಿಯಲ್ಲಿ ಅವರನ್ನು ನನಗೆ ನೋಡುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಇಂಥ ಸ್ಥಿತಿಯಲ್ಲಿಯೂ ಕೂಡ ನಿನ್ನ ಅಕ್ಕಂದಿರ ಬಗ್ಗೆ ನೀನು ಆಲೋಚನೆ ಮಾಡ್ತಾ ಇದ್ದೀಯ. ಅವರು ಚೆನ್ನಾಗಿ ಇರಬೇಕು. ಆಗಲಿ. ಓಡಿಕೊಂಡು ಬರುವಾಗ ಭಿಕ್ಷೆ ಎತ್ತಿ ಸಿಕ್ಕಿದಂತಹ ಅಕ್ಕಿ ಕಾಳುಗಳು ಎಲ್ಲ ಬಿದ್ದು ಹೋಯ್ತು ಕೂಡ. ಹೋಗಲಿ ಸ್ವಾಮಿ, ಹೋಗಲಿ. ಯಾಕೆ ಬೇಕು ನಮಗವುಗಳು? ಇವತ್ತು ಹೊಟ್ಟೆಗೆ ಏನು ಮಾಡೋಣ ಅಂತ ಇದ್ದೇನೆ. ಬಿಸಿ ನೀರುಂಟು ಸ್ವಾಮಿ, ಇವತ್ತಿಗಷ್ಟು ಸಾಕು. ನನ್ನ ಮಾನವನ್ನ ಉಳಿಸಿದ್ದೀರಾ, ನನ್ನ ಪ್ರಾಣವನ್ನ ಉಳಿಸಿದ್ದೀರಾ. ಅಲ್ಲಿಗೆ ಹೊಟ್ಟೆ ತುಂಬಿ ಹೋಯಿತು ಸ್ವಾಮಿ. ಹೀಗೆ ಬನ್ನಿ, ಹೀಗೆ ಬನ್ನಿ, ಹೀಗೆ ನೋಡುವುದಕ್ಕಾಗುದಿಲ್ಲ ಆಚೆ ಈಚೆ. ನಾನು ಆ ಪಾಪಣ್ಣ ಬಂದು ಪುನಃ ನನಗೆ ಏರಿಸ್ತಾ ಇದ್ದಾನೆ ಅಂತ ನಾನು ಹಾಗೆ ಭಾವಿಸಿದೆ.
ಬರೇ ದುರ್ಬಲ ಅಂತ ನಾನು ಎಣಿಸಿದ್ದು. ಏನು ಮಾಡಿಬಿಟ್ಟ. ಒಂದೊಂದು ಬಾಯಿ. ಅದಕ್ಕೆ ಕಾರಣ ಏನಂತ ಗೊತ್ತುಂಟ? ನಿನಗೆ ಗೊತ್ತುಂಟಲ್ಲ, ನಾನು ಮನಃಶಾಸ್ತ್ರವನ್ನು ತಿಳಿದವ. ನಮ್ಮ ಮನದ ಒಳಗೆ ಒಂದು ಅಂಜಿಕೆ ಇದ್ರೆ ಉಂಟಲ್ಲ, ಹೀಗೆ ಆಗೋದು. ನಮ್ಮ ಮನದಲ್ಲಿ ಒಂದು ಅಂಜಿಕೆ ಇತ್ತಲ್ಲ, ನಾವು ಮಾಡುವುದು ಸರಿಯಾದ ಕಾರ್ಯ ಅಲ್ಲ ಅಂತ. ಆದ ಕಾರಣ ಅವ ಏರಿಸಿದ ಕೂಡಲೇ ನೋವು ಹೆಚ್ಚಾಯಿತು. ಆದ್ರೆ ಒಂದು ಸಮಾಧಾನ ಅವರೇ, ಯಾರಿಗೂ ಗೊತ್ತಾಗ್ಲಿಲ್ಲ. ಮರ್ಯಾದೆ ಹೋಗ್ಲಿಕ್ಕಿಲ್ಲ. ನಾವು ಹೋಗುವ. ನೋಡಿದ್ಯಾ? ಗೊತ್ತಾಗ್ಲಿಲ್ಲ. ಈಗ ಎದ್ದದಷ್ಟೇ ನಾನು ನಿದ್ರೆ ಮತ್ತೆ ವಿಶೇಷ? ನಾನು ಮರದ ಅಡಿಯಲ್ಲಿ ಆಚೆ ಮಲಗಿದ್ದು. ಈಗ ಎದ್ದು ನೋಡ್ತಾನೆ ಇಬ್ಬರು. ಒಂದು ಕನಸು ಬಿತ್ತು. ಆದ್ರ ಕನಸು ಏನು? ನಿದ್ದೆಯಲ್ಲಿ ಕನಸು. ಏನು? ನೋಡುವಾಗ ನಗು ಬರ್ತದೆ. ಹೇಳು ಹೇಳು. ಕನಸಿನಲ್ಲಿ ಇಬ್ಬರು ಸಣ್ಣ ಯುವಕರು. ಸಾಧಾರಣ ನನ್ನ ಹಾಗಿದ್ರ? ಹೌದು, ನಿಮ್ಮ ಹಾಗೆ. ಒಂದು 60ರ ಯುವಕ, ಒಂದು 40ರ ಯುವಕ. ಅದಕ್ಕೆ ಪ್ರಸಂಗ. ಅದು ಯುವಕರು ಅಂತ ಹೇಳ್ತಾರೆ. ಅಲ್ಲ, ನೋಡುವಾಗ ಒಂದು ಸ್ವಲ್ಪ. ನನ್ನನ್ನು ಯುವಕ ಅಂತ ಹೇಳುವಾಗ ನನಗೆ ಒಮ್ಮೆ ಸಮಾಧಾನ, ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ಎಣಿಸಿದ್ದೆ. ನೀವು ಹೇಳಿದ ಮಾತ್ರ ಸತ್ಯ. ಹೌದಾ? ನೋಡುವುದಕ್ಕೆ ನಿಮ್ಮ ಹಾಗೆ ಮೀಸೆ, ಕೇಶ, ಮತ್ತೊಬ್ಬ ಸಹ ಇವರ ಹಾಗೆ ಕಣ್ಣು, ಈ ಉಬ್ಬು ಎಲ್ಲ. ಏನು ಕನಸು? ಕನಸಿನಲ್ಲಿ ಬಂದು ಹೀಗೆ ನಿಂತಿದ್ದಾರೆ. ಆ ಕಡೆಯಿಂದ ಇವಳು ಗುಣಸುಂದರಿ ಬರುವಾಗ ಅವಳನ್ನು ತಡೆದು ನಿಲ್ಲಿಸಿದಿವರು. ನಿಮ್ಮಂತೆ ಇರುವ ಇಬ್ಬರು ನಿಲ್ಲಿಸಿ ಮಾತಾಡುವುದಕ್ಕೆ ಪ್ರಾರಂಭಿಸಿದ್ರು. ಮಾತಾಡ್ತಾ ತಲೆ ಸರಿ ಉಂಟು. ತಲೆ ಸರಿ ಉಂಟು. ಮತ್ತೆ ಯುವಕರಿಗೆ ಇವಳಲ್ಲಿ ಕೇಳುದು, ನನಗೆ ಸುಕ್ಕ ಕೊಡು ಅಂತ. ಎಂತದು ಸುಕ್ಕ? ಗುಣಸುಂದರಿಯಲ್ಲಿ ಹೆಣ್ಣಿನಲ್ಲಿ ಗಂಡು ಸುಖ. ಗಂಡಸರು ಇಬ್ಬರು ಸುಖ ಕೊಡು ಅಂತ ಕೊಟ್ಲ. ಒಲ್ಲೆ ಆಗುದಿಲ್ಲ ಅಂತ ಹೇಳಿದ್ರು. ಆಗುವುದಿಲ್ಲ ಅಂತ ಹೇಳುವಾಗ ಇವರಿಗೆ ಕೋಪ ಬಂದರು. ಆ ಕಡೆಯವನು ಬಲಾತ್ಕಾರಕ್ಕೆ ಮುಂದಾದ, ಈ ಕಡೆಯವನು ಎಡತ್ಕಾರಕ್ಕೆ ಮುಂದಾದ. ಅಂತೂ ಬಲಾತ್ಕಾರಕ್ಕೆ ಪ್ರಯತ್ನ ಆಟದ್ದು. ಕತೆ ಮುಗಿಲಿಲ್ಲ. ಮತ್ತೆ ಹೀಗೆ ನೋಡ್ತೇನೆ, ಪುನಃ ಇವ ಗಂಡ ಬಾಬಣ್ಣ ಮಧ್ಯವಾಗಿ ಪ್ರವೇಶ ಮಾಡಿದ್ದು. ಬಂದು ಅವರಿಗೆ ಇಬ್ಬರಿಗೆ ಒಂದು ಕೊಟ್ಟ. ಆ ಯುವಕರಿಗ ಪೆಟ್ಟು ತಿಂದು ಎಲ್ಲಿ ಓಡಿದಂತ ಇಲ್ಲ. ನೀನು ನೋಡಿದೀಯ? ಯಾವುದಲ್ಲಿ ನೋಡಿದ್ದು? ಕಟ್ಟಿನಲ್ಲಿ. ಕನಸಲ್ವ? ನೋಡಿದ್ಯಾ ಮಾರಾಯ? ಒಂದು ಉಪಕಾರ ಮಾಡಬೇಕು ನಿಮ್ಮದೊಂದು. ನಾನು ಬಾಳುವೆ ನಾಚಿಕೆ. ಎಂತದ ಇದು? ಸಾಧಾರಣ ಹೆಚ್ಚು ಪುರುಷರ ಹಣೆಬರ ಇದೆ, ಗೊತ್ತಾಯ್ತು? ಯಾರು ನೋಡ್ಲಿಲ್ಲ ಅಂತ ಗ್ರಹಿಸಬೇಡಿ, ನಾನು ನೋಡಿ ಆಗಿದೆ. ಈಗ ಊರಲ್ಲೆಲ್ಲ ಹೇಳಿಕೊಂಡು ಬಂದ್ರೆ ನಿಮ್ಮದೊಂದು ಅವಸ್ಥೆ ನೋಡಿ. ಏನು ಬೇಕಾದರೂ ನಾನು ಕೊಡುವುದಕ್ಕೆ ಸಿದ್ಧೇನೆ. ಎಷ್ಟು ಬೇಕಾದರೂ ಕೊಡುವ, ಎಲ್ಲಿ ಬೇಕಾದರೂ ಕೊಡುವ. ಯಾರಲ್ಲಿ ಈ ವಿಷಯ ಹೇಳುವಾರ್ದು. ಮರ್ಯಾದಿದು ಪ್ರಶ್ನೆ. ಹೌದು, ಉಳಿಬೇಕಲ್ಲ. ನಾನಿಲ್ವಾ? ಬೇಡತ್ತು, ನನಗೆ ಬೇಡತ್ತು. ಇದು ಈಗ ಹೀಗೆ ನಮ್ಮ ಊರಿಗೆ ಊರಿಗೆ ಎಷ್ಟು ಬೇಕಾದ್ರೂ ಕೊಡ್ತೇನೆ. ಹೇಳಬೇಡ, ಮರ್ಯಾದೆ ಪ್ರಶ್ನೆ. ಹೀಗೆ ಎಷ್ಟು ಬೇಕಾದ್ರೂ ಕೊಡ್ತೇನೆ. ಯಾರಿಗೆ ಊರಲ್ಲಿ ಒಂದು ಸುದ್ದಿ ಊರಿನಲ್ಲಿ ಹೇಳುವುದೇ ಇಲ್ಲ. ಆದರೆ ಹೇಳಬೇಕಾದವರಿಗೆ ಮಾತ್ರ. ವ್ಯವಸ್ಥೆ ಒಳ್ಳೆದುಂಟು. ನಾನು ಹೊರಟ್ರೆ ವ್ಯವಸ್ಥೆ ಅಲ್ಲ, ನೀವು ಈ ವ್ಯವಸ್ಥೆಯನ್ನು ಈ ರೀತಿಯಾಗಿ ಸೌಖ್ಯದಿಂದ ಮಾಡಿಕೊಟ್ಟದ್ರಿಂದ ಈ ವ್ಯವಸ್ಥೆ. ನಾನು ಎಣಿಸಿದ್ದಲ್ಲ ಆಯ್ತಲ್ಲ ಅಂತ ಒಂದು ಸಂತೋಷ. ಎಣಿಸಿದಕ್ಕಿಂತ ಅತಿಯಾಗಿ ಆಗಿದೆ, ಅದು ಮಾತ್ರ ನಿಮ್ಗೆ ಗೊತ್ತಿಲ್ಲ. ಅತಿ ಅಂದ್ರೆ ಎಂತದ ಅತಿ? ಅದು ನಿಮ್ಮ ದೊಡ್ಡ ಮಕ್ಕಳ ಗಂಡಂದಿರು ಅವರ ವಿಷಯ. ಮಹಾವಿಕ್ರಮಿಗಳು, ಕಾಲಮತಿ ಅವರ ವಿಕ್ರಮ ಕಾಲನಿಗಾದ್ರೂ
ಆದ್ರೆ ಇವರು ಕಾಲಮಿತಿಯಲ್ಲಿ ಒಂದು ಬಲಾತ್ಕಾರಕ್ಕೆ ಮುಂದಾಗಿದ್ದಾರೆ. ಕಾಲಮಿತಿಯಲ್ಲಿ ಬಲಾತ್ಕಾರಕ್ಕೆ ಮುಂದಾದದ್ದು. ಕಾಲಮಿತಿಯಲ್ಲಿ ಒಂದು ಬಲಾತ್ಕಾರ ಅಂತ ಇಲ್ಲಲ್ಲ. ಒಂದು ಪ್ರಯೋಗ ಮಾಡುವ ಅಂತ ಇವರದ್ದು ಆಲೋಚನೆ. ಹೊಸತ್ತು. ಯಾರ್ದು ಗೊತ್ತುಂಟು? ಯಾರದ್ದು? ಗುಣ ಗುಣಸುಂದರಿ. ಗುಣಸುಂದರಿ ಅವರ ಕಥೆ ಬಿಡು. ಕತ್ತೆ ಬಿಡಿ. ಅವರ ಸುದ್ದಿ ಬೇಡ. ಅಲ್ಲಿ ಈಗ ಈ ಕಥೆಗೆ ಕಥಾನಾಯಕಿ ಅವಳೆ. ಯಾರು? ಅವಳು ಕಥಾನಾಯಕಿ ಆಗ ಕೂಡದು ಅಂತ ಆದ್ರೆ ಹೇಮಾಗ್ಲಿ, ಹೇಮ ಅಲ್ಲಿ ರೂಪ ಆಗ್ಲಿ ಬೇಕಾದ್ರೆ ಅವರಾದ್ರೆ ಚಿಂತಿರ್ಲಿಲ್ಲ, ಆ ವಿಷಯಕ್ಕೆ ಬರ್ತಿರ್ಲಿಲ್ಲ. ಅವರವರ ಹೆಂಡತಿಯರು ಆ ವಿಷಯಕ್ಕೆ ಹೋದ್ರೆ ದೊಡ್ಡ ವಿಷಯ ಆಗ್ತಾ ಇರ್ಲಿಲ್ಲ. ಒಂದು ಸಣ್ಣ ಪೋಷಕ ಪಾತ್ರ ಅಷ್ಟೇ ಅವಳ. ಇವಳು ಬರುತ್ತಿರುವಂತಹ ವೇಳೆಯಲ್ಲಿ ಇವರಿಬ್ಬರು ಬಂದು ಅವಳನ್ನು ತಡೆದು ನಿಲ್ಲಿಸಿ ಬಲಾತ್ಕಾರಕ್ಕೆ ಮುಂದಾದ. ಬಾವಂದಿರು ಕೈ ಹಾಕಿದೆ. ಗುಣಸುಂದರಲ್ಲ, ಒಂದು ಏನಾದ್ರೂ ಹೆಂಡತಿಯ ತಂಗಿ ಅಲ್ವ, ಹೆಂಡತಿಯ ತಂಗಿ ಕೈಯಾಗಿ ಬೇರೆ ಏನಾದ್ರು ವಿಷಯದಲ್ಲಿ ಇರಬಹುದು. ಹೇಗಿದ್ದಿ ಈಗ ಹೇಗಿದ್ದಿ ಇದೊಂದು ಕೇಳುವ ವಿಷಯವೇನು? ಆ ವಿಷಯಕ್ಕೆಲ್ಲ ನಮ್ಮಿಂದ ಚಿಕ್ಕವರನ್ನು ನೋಡುವಾಗ ಹೇಗಿದ್ಯಮ್ಮ ಅಂತ ಕೇಳುವ ಕ್ರಮ ಇಲ್ವಾ? ಕೇಳಿ- ತಪ್ಪು ಮಾಡ್ಲಿಕ್ಕಿಲ್ಲ ಅವರು, ನನ್ನ ಅಡಿ ತಪ್ಪು ಮಾಡ್ಲಿಕ್ಕಿಲ್ಲ. ತಪ್ಪು ಮಾಡಲಿಲ್ಲ, ಬಲಾತ್ಕಾರಕ್ಕೆ ಮುಂದಾದದ್ದು. ಆಮೇಲೆ ಸೀರೆ ಹೇಳಿದಕ್ಕೆ ಮುಂದಾಗುವಂತ ಗೊತ್ತಿರಲಿ. ಎಲ್ಲಿದ್ದ ಅಂತ ಗೊತ್ತಿಲ್ಲ. ಯಾರು? ಆ ಪಾಪಣ್ಣ. ಅಯ್ಯೋ ಅವನೊಂದು ಅವಸ್ಥೆ, ಅವರಿಗೆ ನಡಿಲಿಕ್ಕೆ ಒಂದವಸ್ಥೆ ಅಲ್ಲ, ನಿಮ್ಮ ಇವರ ಭಾವಂದಿರ ಅವಸ್ಥೆ ಹೇಳುದು. ಅಳಿಯಂದಿರದ್ದು ಏನಾಗಿದೆ? ಅವ ಬಂದದ್ದು ಒಂದು 4 ಬಿಟ್ಟಿದ್ದಾನೆ. ಇವರಮ್ಮ ಅವ ಬಂದ ಕೂಡಲೇ ಹೋಗ್ಬೇಕಷ್ಟೇ. ಅಂತ ವಾಸನೆ ಅಂತ ಬಿಡುವುದಿರ್ತದೆ. ವಾಸನೆಗೆ ಅವ ಬರುವಾಗಲೇ ವಾಸನೆಗೆ ಓಡಿದಲ್ಲ ದೇವ್ರೆ. ಮತ್ತೆ ಇವರ ಕೈಯಲ್ಲಿ ಒಂದು ಇದು ಊರುಗೋಲುಂಟಲ್ಲ, ಆ ಊರುಗೋಲನ್ನು ತೆಗೆದದ್ದು ಬಾರಿಸಿದ್ದೆ. ನಮ್ಮ ಅಳಿಯಂದರಿಗೆ ಪಾಪಣ್ಣ ಹೊಡೆದದ್ದು. ಇವರು ಏನು ಪ್ರತಿಕ್ರಿಯೆ ಮಾಡ್ಲಿಲ್ವಾ? ಎಲ್ಲಿಗೆ ಕೈ ಎತ್ತಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳ್ತೇನೆ. ಈ ಕೈ ಎತ್ತುವಾಗ 4 ಬೆನ್ನಿಗೆ ಬಿದ್ದಾಗ್ತದೆ, ಆ ಕೈ ಎತ್ತುವಾಗ ಕಾಲಿಗೆ ಗಂಟಿಗೆ ಬಿದ್ದಾಗ್ತದೆ. ಓಡಿದು ಪೆಟ್ಟು ನೋಡ್ಬೇಕು. ನೀನು ನಗಾಡುವುದೇನು? ನಮ್ಮ ಅಳಿಯಂದರಿಗೆ ಅಪಮಾನವಾಗುವಾಗ ನನಗೆ ಸಹಿಸಲಿಕ್ಕೆ ಆಗುದಿಲ್ಲ. ಆ ಕುಂಟ, ಆ ಬದಿರ ಅಷ್ಟು ಮಾಡಿದ್ದಾನ, ಅವನನ್ನು ಬಿಡಬಾರ್ದು. ಬರ್ಲಿಕ್ಕೆ ಹೇಳು. ಎನ್ನಯ್ಯ ಗಿರಿಭಾಗಿಯಳ ವರಿಸಿ ಶೀಲ ಧರ್ಮತ್ತರ ಮನದಿ ಮಾಡ್ಪೇ ಮಾವ ಸತ್ತ. ನೀನು ಹೇಳುದು ಬೇಡ, ನಾನು ಹೇಳಿದ್ರೆ ಸಾಕ. ಏನು ಮಾಡಿದ ನೀನು? ಬರ್ಲಿಕ್ಕೆ ಹೇಳಿದ್ದೀರಂತೆ. ನೀನು ದೊಡ್ಡ ಮಹಾಮಂತ್ರಿ ಅಲ್ಲ, ಬರ್ಲಿಕ್ಕೆ ಹೇಳಿದ್ದು. ಯಾಕೊಡೆಯ? ಯಾಕೆ ಹೊಟ್ಟೆಯ? ಅವಾಗ ಮಾಮಂತ್ರಿ ಈಗ ಮನೆ ಅಂತ ಹೇಳ್ತಾರೆ. ಏಯ್ ಕೂಡುದಿಲ್ಲ, ನಡೆದಕ್ಕೆ ಆಗುದಿಲ್ಲ. ನಿನ್ನ ನಾಟಕ ಯಾರಲ್ಲಿ? ಏನು ಈಗ ಏನಾಯ್ತು ಅಂತ ಬೇಕಲ್ಲ. ನಮ್ಮ ಅಳಿ ಅಂದ್ರೆ ಯಾರು? ಒಬ್ಬ ಹರಮತಿ, ಒಬ್ಬ ಕಾಲಮತಿ, ಯೋಗ್ಯತಾ ಸಂಪನ್ನರು. ಅರ್ಹತೆ ನೀನು ಮಾತಾಡಬೇಡ, ಅರ್ಹತೆಯಿಂದ ಒಡಗೂಡಿದವರು, ಒಂದು ನಾಡಿಗೆ ದೊರೆಗಳು ಅಂತ ಒಬ್ಬ ಸಮ್ರಾಟರ ದೊರೆಗಳನ್ನು ನೀನು ಕಡೆಗಣಿಸಿದ್ಯಾ? ಅವರ ಎದುರು ಹೋಗೋ ಯೋಗ್ಯತೆ ಉಂಟಾ? ಅರ್ಥ ಆಗ್ಲಿಲ್ಲ. ಅವರ ಎದುರು ಹೋಗೋ ಯೋಗ್ಯತೆ ಉಂಟಾ ನಿನಗೆ? ಅವರ ಅರ್ಹತೆ ಉಂಟಾ ನಿನಗೆ? ಅದರಲ್ಲಿ 4 ಬಿಟ್ಟಿದ್ದಾನೆ. ನೀನು ಹೋಗಿ ಬಡಿಗೆ ಹಿಡಿದು ನನ್ನ ಅಳಿಯಂದ್ರಿಗೆ ಹೊಡೆದಿಯಂತೆ. ಪ್ರಭು, ಇದು ಒಂದು ನಂಬುವ ವಿಚಾರವೇ. ಏನು ನಂಬದೆ? ನಿಮ್ಮ ಅಳಿಯಂದಿರು ಅವರು ಪರಾಕ್ರಮಿಗಳು. ನಾನು ಬಡಿದೊಂದು ಅರ್ಥ ಉಂಟು. ಯಾರೋ ಕಟ್ಟು ಕತೆ ಹೇಳಿದ್ದಾರೆ ಹೊರತು ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ನಾನು ಹಾಗೆ ಮಾಡಲಿಲ್ಲ ಅಡೆಯ. ಯಾರು ನೀನು? ಯಾರು ನಂಬ್ಯಾರು? ನೀವು ನಂಬ್ಯಾರ? ಅಲ್ಲ, ನಿನ್ನ ಮಾತು ನಾನು ನಂಬಿದೆ. ಈಗ ಅವ ಹೇಳ್ತಾನೆ ನಾನು ಅಂಥದ್ದು ಮಾಡುವವನು. ಅವ ಈಗ ನೀನು ಇಷ್ಟು ಸಮಯದಲ್ಲಿ ನಿಮ್ಮ ಬಳಿ ಇದ್ದ ನನ್ನ ಮಾತು ನಂಬುತ್ತೀರಾ? ಮೊನ್ನೆ ಬಂದ ಇವನ ಮಾತು ಇನ್ನೊಂದು ನಂಬುದು ನಾನು. ಮತ್ತೆ ಅವ ಸುಳ್ಳು. ಇಲ್ಲಿಗೆ ಬಂದು ನನ್ನ ಅಡಿಯಂದ್ರಿಗೆ ಹೊಡೆದು ಈಗ ನನ್ನ ಮುಂದೆ ನಿಂತು ಸೋಗು ನಿನ್ನ ನಾಟಕ. ನಿನ್ನನ್ನು ಬಿಡ್ತಾನೆ ಅಂತ ಭಾವಿಸಿದ್ದೆ. ನಿನ್ನಂತ
ಸೋದರಳಿಯರೆಲ್ಲರೂ ರಕ್ಷಿಸ ಬನ್ನಿ ಈ ದುರಾತ್ಮಕನನ್ನು. ಮೇದಿನಿಯವ್ವನ ದೂಡಿನೆಗಲು ಸುತೆಯಾದರಿಸುತ್ತಲೆಂದಳು ರಕ್ಷಿಸ ಬನ್ನಿ. ಕಾಲು ಮುರಿತೇ ಮಾವ. ಒಳಗೆ ಕಬ್ಬಿಣ ಕಟ್ಟಿಕೊಂಡಿದ್ದಾನೆ. ಹೋಗಿದ ಕಬ್ಬಿಣ ಇರಬೇಕು. ಉಳಿದ ದಡ ನನ್ನ ಕಾಲು ಮುರಿದೋಯ್ತಲ್ಲ. ಒಂದು ಕಾಲು ಮುಗಿಲಿದ್ದು ಇನ್ನೊಂದಾದ್ರೂ ಉಂಟಲ್ಲ. ಎಂತದ್ದ ಅದು ಮುರಿಬೇಕು ಅಂತ ಹೇಳಿದ್ರು. ಎಂತೆಂತ ಯುದ್ಧವನ್ನು ಮಾಡಿದವು, ಎಂತೆಂತ ಪರಾಕ್ರಮ ತೋರಿಸಿದ ಅಂತ ನನಗೆ ಈ ಕಾಲಕ್ಕೆ ಈ ಬದಿರ ಈ ಕುಂಟಲನ್ನು ಮೆಟ್ಟಿ ನನ್ನ ಕಾಲು ಮುರಿದೋಯ್ತಲ್ಲಪ್ಪ. ಎದ್ದು ನಿಲ್ಲಿಕ್ಕೆ ಆಗುದಿಲ್ಲ. ಏನೋ ಮೋಸ ಇರಬೇಕು. ಈ ದಡ್ಡ ದರಿದ್ರ ಈ ಮನೆಗೆ ಬಂದ ಮೇಲೆ ಮಾರಿ ಸಂತಾನ ನನ್ನ ಅವಸ್ಥೆ ಹೀಗಾಯ್ತು ನೋಡು. ಮತ್ತೆ ನನ್ನ ಕಾಲು ಮುರಿ ಹೌದಲ್ಲ. ಅವರಲ್ಲಿ ಅವರಪ್ಪ ಮಗಳೇ ಅಪ್ಪಯ್ಯ ಬಾ ಮಗ, ಬಾ ಮಗ, ಬಾ ಮಗ. ಬರ್ಲಿಕ್ಕೆ ಆಗುದಿಲ್ಲ ಅಪ್ಪಯ್ಯ. ಏನ್ ಮಗ? ಗಂಡನಿಗೆ ಎಣ್ಣೆ ಹಚ್ಚುತ್ತಾ ಇದ್ದೇನೆ ನಾನು. ನೀನು ಎಣ್ಣೆ ಹಾಕಲಿಕ್ಕೆ ತೊಡಗಿ ಒತ್ತಾಯ್ತಾ ಇದ್ದೀಗ. ಆಗುದಿಲ್ಲ ನನಗೆ. ಆದರ್ಶ ದಂಪತಿಗಳು ಗಂಡ ಹೆಂಡತಿ ಎಣ್ಣೆ ಹಚ್ಚುತ್ತಾ ಇರುವುದು. ಎಂತ ಪ್ರೀತಿಯಲ್ಲ. ಬೇಡ ಅವಳಿದ್ದಾಳಲ್ಲ ಹೌದೌದು. ರೂಪ. ಅಪ್ಪಯ್ಯ ಬಾ ಮಗಳೇ, ಬಾ ಮಗಳೇ. ಈ ಅಪ್ಪನೊಮ್ಮೆ ಆಧರಿಸಿ. ನಾನು ಬರುವುದಿಲ್ಲ ಅಪ್ಪಯ್ಯ. ಯಾಕೆ? ಗಂಡನಿಗೆ ಹಾಲು ಕುಡಿಸ್ತಿದ್ದೇನೆ. ಮಹಾವಿಕ್ರಮಿಗಳಾದ ಅಡಿಯಂದಿರಿದ್ದಾರೆ. ಓ ಹರಮತಿ, ಓ ಕಾಲಮತಿ. ಅಪ್ಪಯ್ಯ ಅವರು ಬರುವುದಿಲ್ಲ. ಅವರು ನಮ್ಮನ್ನು ಬಿಟ್ಟು ಅರೆಗಳಿಗೆ ಇರುವುದಿಲ್ಲ ಅಪ್ಪಯ್ಯ. ಆಯ್ತಲ್ವಾ, ಯಾವತ್ತೂ ಅವರು ಮಕ್ಕಳು ಮಕ್ಕಳು ಅಂತ ತಲೆಯಲ್ಲಿ ಹೊರಿಸಿಕೊಡ್ತಾ ಇದ್ದೀರಿ. ಈಗ ಒಬ್ಬಳಿಗೆ ಅಲ್ಲಿ ಹಾಲು ಕುಡಿಸ್ಲಿಕ್ಕೆ ಆಯ್ತು, ಒಬ್ಬಳಿಗೆ ಎಣ್ಣೆ ಕೊಡ್ಲಿಕ್ಕೆ. ಅಯ್ಯೋ, ನಾನು ಏನು ಎಣ್ಣೆ ಕೊಡುವುದು? ಮತ್ತೆ ಅಯ್ಯೋ, ಎಣ್ಣೆ ಕೊಡ್ತಿದ್ದಾಳೆ. ನನಗೆ ನೋವು ಸಹಿಸಲಿಕ್ಕೆ ಆಗುದಿಲ್ಲ. ನಾನು ಏನು ಮಾಡುವುದಿಗೆ? ಬೇಡ, ನನ್ನನ್ನು ಆಧರಿಸಿದ ಕೈ ಅರಮನೆಯಲ್ಲಿ ಯಾರಿದ್ದಾರೆ? ಅಯ್ಯೋ, ಯಾರಿದ್ದಾರಪ್ಪ? ನೋಡೇ ನಿನ್ನ ತಂದೆ ಕಾಲು ಮುರಿಯಿತು. ಕಾಲು ಮುರಿಯಿತು. ನನಗೆ ತುಳಿಯುವುದಕ್ಕೆ ಬೇಕಾಗಿ ಬಂದ್ರು, ಕಾಲು ಮುರಿ ದಪ್ಪನ ಬಿದ್ರು. ಆರೈಕೆ ಮಾಡು, ಆರೈಕೆ ಮಾಡು. ನಿನ್ನ ತಂದೆ ಅಲ್ಲವೇ? ಅಪ್ಪ ಮಾತಾಡಬೇಡ ನೀನು. ನಿನ್ನ ಅಪ್ಪ ಸತ್ತ. ಯಾಕೆ ಬೇಕಿತ್ತು ನಿಮಗೆ? ತಾತ ವೃದ್ಧಾಪ್ಯದೊಳಗೆ ಇತರನ ಕ್ರೋಧವಿದು ರೀತಿಯೆಲ್ಲವೂ ಜೀವಘಾತಕವನೆಣಿಸುವರೇ. ಪ್ರೀತನವು ತುಳಿಯೇ ದುರ್ನೀತಿಯಲ್ಲವೇ. ಪ್ರೀತನವು ತುಳಿಯೇ ದುರ್ನೀತಿಯಲ್ಲವೇ. ಬೇಳ್ವಿದ ತಲಿಪಿ ಮೀರಲಳವೇ. ತಾತ ತಂದೆ ತಂದೆ ಜಾಗ್ರತೆ. ನನ್ನನ್ನು ರೋಧಿಸುತ್ತಾ ನನ್ನನ್ನು ಇದ್ದೀನಿ. ತಿಂದೆ. ಅಪ್ಪ ಹೇಳು, ಅಪ್ಪ ಹೇಳು, ತಂದೆ ಹೇಳಬೇಡ. ನೀನಂತ ಹೇಳಿ ಗುರುವ, ನೀನು ಗುರುವ ಹೇಳಿಕೊಡ್ಲಿಕ್ಕೆ. ಮತ್ತೆ ಅಪ್ಪ ಅಂತ ಹೇಳಿದ್ರೆ ಬೇರೆ, ತಂದೆ ಅಂತ ಹೇಳಿದ್ರೆ ಬೇರೆ ಉಂಟಾನ ಹಾಗೇನು? ಕಾಲು ನೋವು ಕಾಲು ನೋವು ಎನ್ನುವ ಹಾಗೆ ನೋವು. ಅಯ್ಯಯ್ಯೋ, ಆಗದಿಂದ ಕಾಲು ನೋವು ಅಂತ. ಅಪ್ಪ ಪ್ರಾಯದ ಕಾಲದಲ್ಲಿ ಇಂಥ ಸ್ಥಿತಿಯೆಲ್ಲ ಬೇಕೇ ನಿಮಗೆ? ಅದರಲ್ಲಿಯೂ ಕೂಡ ನನ್ನ ಗಂಡನಿಗೆ ತುಳಿಯುವುದಕ್ಕೆ ಮುಂದಾದವರು ನೀವು. ತುಳಿಯದವನು ಇನ್ನೊಂದು ಕಾಲ, ಒಂದಾದ್ರೆ ಉಂಟು, ಇರ್ಲಿ. ಇನ್ನೊಂದು ಕಾಲ ಒಂದು ವೇಳೆ ಅವರಿಗೆ ಏನಾದ್ರೂ ಅನಾಹುತವಾಗಿದ್ರೆ ನನ್ನ ಪಾಲಿಗೆ ಯಾರಿದ್ರು ಸ್ವಾಮಿ? ಇಲ್ಲ, ಇಂಥ ಪ್ರಾಯದ ಹೊತ್ತಿನಲ್ಲಿ ನಾವು ದೇವರ ನಾಮಜಪವನ್ನು ಮಾಡಿಕೊಂಡು ಕುಳಿತುಕೊಳ್ಳಿರ್ಬೇಕಾಗಿತ್ತೇ ವಿನಃ ನಾಮ ಜಪ ಮಾಡ್ಲಿಕ್ಕೆ ನೀನು ಬಿಡ್ಬೇಕಲ್ಲ. ಇಂಥ ಅಹಂಕಾರದ ಮಾತುಗಳು ಯಾಕೆ? ಇಂಥ ನಾನು ಎದ್ರೆ ಕೆನ್ನೆಗೆ ಬಾಯಿಸ. ಈಗ ನೋಡಿದ್ರಿ, ಯಾರೋ ಕೂಡ ಬರ್ಲಿಲ್ಲ ನಿಮ್ಮ ಸೇವೆಗೆ ಬೇಕಾಗಿ. ಬಂದರು. ಅದಕ್ಕಾಗಿ ನಾನು ಓಡೋಡಿ ಬಂದಿದ್ದೇನೆ. ನಾನು ನಿಮ್ಮ ಸೇವೆ ಮಾಡ್ತೇನೆ. ನೀನು ಮಾತನಾಡುವುದಕ್ಕೆ ತೊಡಗಿದ ಮೇಲೆ ನನಗೆ ಪ್ರಾರಂಭವಾದದಿಲ್ಲ. ನಾನು ಎದ್ದು ನಿಂತರೆ ಉಂಟಲ್ಲ. ಈಗ ಏನಿಲ್ಲ, ಸಭೆಯಲ್ಲಿ ಗಂಡನೇ ಶ್ರೇಷ್ಠ,
ಕಬ್ಬಿಣ ಕಟ್ಟಿಕೊಂಡು ಬಂದದ್ದು ಮೆಟ್ಟಿ ನಿನ್ನಂತ ದಟ್ಟ ದರಿದ್ರಳು ನನಗೆ ಮಗಳಾಗಿ ಹುಟ್ಟಿದ್ದೆ ತಪ್ಪು. ಈಗ ಹೇಳ್ತೇನೆ, ಈ ಅರೆಗಳಿಗೆ ನಿಲ್ಲ ಕೊಡೋದು. ನಿಮ್ಮಂತವರಲ್ಲಿ ನಿದ್ರೆ ಇನ್ನಿದ್ದ ಕಾಲು ಇದ್ದ ಕೈ ಎಲ್ಲ ಮುರಿಯುತ್ತದೆ. ಮರ್ಯಾದೆಯಲ್ಲಿ ಮುಖ ತೋರಿಸಬೇಡಿ. ಈ ನಾಡು ಬಿಟ್ಟು ನಡೆ. ನಾನು ಸೇವೆ ಮಾಡ್ತೀನಪ್ಪ ನಿಮ್ಮ. ಸೇವೆ ಮಾಡೋದು ನಿಮ್ಮ ಸೇವೆ ಯಾರಿಗೆ ಬೇಕು? ನನಗೆ ಸೇವೆ ಮಾಡಲಿಕ್ಕೆ ಇವ ಇಲ್ವಾ? ನಿನ್ನ ತಂದೆಯಾಗಿ ಆಜ್ಞೆ ಮಾಡಿದಲ್ಲ, ರಾಜ್ಯನಾಗಿ ಆಜ್ಞೆ ಮಾಡಿದ್ದಾನೆ. ರಾಜ ಆಜ್ಞೆನೆ ಮೀರುವಂತ ಹಕ್ಕು ಪ್ರಜೆಗಳ ಅಂತ ನಮಗೆ ಇಲ್ಲ. ಇನ್ನು ಈ ಊರಲ್ಲಿ ನಿಲ್ಲು ಕೂಡ ಸರಿಯಲ್ಲ. ಹೋದ್ರೆ ಒಳ್ಳೇದು, ಕೊರಡಿಗೆ ಕೈ ಹಾಕಿದ ಅಭ್ಯನು. ಬೆಳಗಾಗುವುದರ ಮೊದಲು ಯಾವುದಾದ್ರೂ ಊರು ಸೇರಬೇಕು. ಹೋಗೋಣ ಹೋಗೋಣ ಹೋಗೋಣ. ಕೊರಡಿಗೆ ಕೈ ಹಾಕಿದ ಬಿಟ್ಟರೆ ಹೊರಟಿಯಲ್ಲ. ನೋಡಿ ಈಗ ಕರುಣೆ ಬಂತು. ಇಷ್ಟರವರೆಗೆ ಅವರ ಹೃದಯ ಕಲ್ಲಾಗಿತ್ತು, ಇನ್ನೂ ಸಮಾಧಾನ. ನಿನ್ನ ಮುಸುಡುಂಟಲ್ಲ, ಈಗ ಗುತ್ತಿ ಹುಡಿ ಮಾಡ್ತೇನೆ ನಾನು. ಕರುಣೆ ಇವಳ ಬಗ್ಗೆ ನಿನಗೇನು ಕೂಡ ಗೊತ್ತಾಗುವುದಲ್ಲ. ಏನು ಹೊರಟೆ? ಹೌದು, ನೀವೇ ಹೇಳಿದ್ದಲ್ಲಿ. ನಾನು ಹೇಳಿದ ಹೌದು. ಇದೆಲ್ಲ ಎಲ್ಲಿಗೆ ಕೊಂಡೋಗಿಸಿ? ಇದು ಒಡವೆ ಆಭರಣ ವಸನ ಭೂಷಣ ಮಾರಾಟ ಮಾಡಿದ್ರೆ ನಿನಗೆ ಸಾಯುವುದರಿಗೆ ಬದುಕಬಹುದು. ಇದು ನಿನ್ನ ಗಂಡನದಲ್ಲ, ಈ ಅಪ್ಪನದು. ಅರ್ಥವಾಯಿತು. ಎಲ್ಲ ಕಳಚಿ ಒಳಗಿಡು. ಗೊತ್ತಾಯ್ತಾ? ಗಂಡನದಲ್ಲ, ಅಪ್ಪ ಅಪ್ಪನದ್ದು. ಗೊತ್ತಾಯಿತು. ತಿಳ್ಲಿಕ್ಕೆ ಹೋಗಬೇಡ. ಹಾ, ನನಗೆ ಬರುವ ಕೆಟ್ಟ ಕೋಪದಲ್ಲಿ ಸಮಾಧಾನ ಸಮಾಧಾನ. ನಿನಗೆ ಹೊಡಿತಿದೆ. ನೀವೇನು ಮಾಡುದು? ಏಕ ವಸ್ತ್ರ ಕೊಡ್ತದೆ, ಕಳಪೆ ಬಟ್ಟೆ, ಮಾಸಿದ ಬಟ್ಟೆ. ಮಾಸಿದ ಬಟ್ಟೆ ಉಂಟಾ? ನಾವು ನೆಲ ಉಜ್ಜಲಿಕ್ಕೆ ಆಗ್ತೇವಲ್ಲ. ಇಲ್ಲ, ಅದೆಲ್ಲ ಹಳತ್ತು. ನಾವು ಯಾವ್ದು ಬೇಡ ಅಂತ ಹೇಳಿ. ಯಾರು ಹೇಳಿದ್ರು? ಎಲ್ಲ ಹೊಸತ್ತೆ ಎಲ್ಲ ಹೊಸ್ತಾಗ್ಲಿಕ್ಕಿಲ್ಲ. ಅದು ಎಷ್ಟು ಕಷ್ಟ ಆಗ್ತದೆ. ಯಾರಿಗೆ ಸ್ವಲ್ಪ ಅಳತಬೇಕು. ಹಳತ್ತು ಉಂಟದ್ದು ಉಂಟದ್ದು. ಅಪ್ಪ, ಮಾಸಿದ ಬಟ್ಟೆ ಕೊಡು ಅವಳಿಗೆ. ಮಾಸ್ತಿಯ ಬಟ್ಟೆ ಕೊಡಿ. ಅರ್ಥ ಆಯ್ತು. ಮಾಸ್ತಿ ಅಲ್ಲ, ಮಾಸಿದ. ಮಾಸಿದ ಮಾಸಿದ. ನಿಮಗೆ ಮಗಳು ಎನ್ನುವಂತಹ ಮಮಕಾರ ಇಲ್ಲ. ಹೋಗುವ ಕಾಲದಲ್ಲಿ ಆಭರಣಗಳು ಬೇಕು ಎನ್ನುವ ಅಲ್ಲ, ಯಾರು ಹೋಗುವ ಕಾಲದಲ್ಲಿ? ನಾನು ಮಾತಾಡುದು ಕೇಳು. ಅದೇ ಯಾರ್ದು? ನಾನು ಹೋಗುತ್ತಾ ಇದ್ದೇನಲ್ವೇ? ಹಾಕು. ನನಗೆ ಆಭರಣದ ಮೇಲೆ ಮೋಹ ಇಲ್ಲ. ತೊಲೆ ಬಂಗಾರ ಉಂಟು. ಮಕ್ಕಳು ಚಂದ ಕಾಣಬೇಕು ಎನ್ನುವ ಹಾಗೆ ತಂದೆ ತಾಯಿಗಳು ಮಕ್ಕಳಿಗೆ ಆಭರಣವನ್ನು ಹಾಕುವಂಥದ್ದು. ಈ ಕಾಲದಲ್ಲಿ ನಿಮಗೆ ನಾನು ಬೇಡ ಅಂತ ಹೇಳಿ ಆದ ಮೇಲೆ ನೀವು ಕೊಟ್ಟಂತಹ ಆಭರಣಗಳ ನನಗೆ ಅವಶ್ಯಕತೆ ಉಂಟೆ? ಖಂಡಿತವಾಗಿ ಇಲ್ಲ. ನಿನಗೆ ಆಭರಣ ಅಲ್ಲ, ನಿನಗೆ ನನಗೆ ಗಂಡನೇ ಆಭರಣ. ಇವನೇ ಒಂದು ಆಭರಣ ಅವರದೇ ಆಭರಣ. ನನಗೆ ಗಂಡನೇ ಸೌಭಾಗ್ಯ, ನನಗೆ ಗಂಡನೇ ಎಲ್ಲ ಸರ್ವಸ್ವ. ಇಷ್ಟು ಹೋದ್ರೂ ಪೊಗರು ನೋಡಿದ್ದೇನೆ ದೊಡ್ಡಗೆ. ವಿಧಿ ನಿಯಮ. ನನ್ನ ಮುಂದೆ ಗಂಡನೆ 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 ಉಂಟು ನೀನು. ಅದು ಹಾಗೆ ತಂದೆ. ವಿಧಿ ಲಿಖಿತವನ್ನ ಮೀರಿ ನಡೆಯುವುದಕ್ಕೆ ಪ್ರಪಂಚದಲ್ಲಿ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಎನ್ನುವ ಹಾಗೆ ಹೇಳಿದ್ದೇನೆ. ನನಗೆ ಪಾಠ ಮಾಡುವುದು ಈಗ ಹೇಗೆ? ಇದಕ್ಕೆ ಪಾಠ ಮಾಡಿಸಿದ್ದು ನಾನು, ಈಗ ನನಗೆ ಅವಳು ಪಾಠ ಮಾಡುದು. ಇದು ನನ್ನ ವಿಧಿ ಅಲ್ಲವೇ? ಮಕ್ಕಳಿಗೆ ಕಲಿಸಿದ್ರೆ ಆಗುದು ಇದು. ಅದು ಹೆಣ್ಣು ಮಕ್ಕಳಿಗೆ ಅದು ಕಲಿಸಲೇಬಾರದು. ನಾನು ಅನುಭವಿಸುತ್ತೇನೆ. ನನಗೆ ಯಾವ ಕಾಯ್ಬೇಕು ನೀನು. ಅವನ ಜೊತೆಗೆ ಯಾವ ಕಿರಣ? ಕಿರಣ ಎಲ್ಲವನ್ನು ತೆಗೆದಿದ್ದೇನೆ. ಕಿವಿಯ ಓಲೆ ಯಾವುದು ಬೇಡ ನನಗೆ, ನೀವು ಕೊಟ್ಟದಲ್ವೇ? ಗಂಡನ ವಸ್ತುಗಳು ಮಾತ್ರ. ನೋಡು, ಅವ ಏನು ಕೊಡ್ತಾನೆ ಅಂತ ನೋಡುವ. ಸ್ವಾಭಿಮಾನ ಅಂದ್ರೆ ಅದು. ಎಂತದು? ನೀನು ಅವಳನ್ನು ಹೊಗಳದ, ನಾನು ಹೊಗಳೋದು. ನನಗೇನು ಬೇಡ, ಯಾವುದು ಬಿಡುದು ಬೇಡ ಅಂತ ಎಲ್ಲವನ್ನು ಕೊಟ್ಟೆ. ಆಗ ಎಲ್ಲ ತೆಗ್ದಿಡ ಅದೆಲ್ಲ ಕೆಲಸದವ್ರಿಗೆ ಕೂಡ ಕೆಲಸದವ್ರು ಇದು ಮಾಡುದಿಲ್ಲ ಯಾವುದು. ಆಗ ಇನ್ನೂ ಉಂಟು ಎಲ್ಲ ಇಟ್ಟುಕೊಂಡು ಇವಳು ಹೋದ್ರೆ ಉಂಟಲ್ಲ, ಇದರಲ್ಲೇ ವ್ಯವಹಾರ ಮಾಡಿ ಅಲ್ಲ ಹೇಗೂ ಇವರಿಗೆ ಸುಲಭದಲ್ಲಿ ಮನೆಗೆ ಅನ್ನ ಬರ್ತದೆ. ಜೀವನ ಹೇಗೂ ಹೋಗುವುದು. ಅಪ್ಪ, ಆದ್ರೆ ಒಂದು ವಿಚಾರ. ಹೇಳು. ಮಾಂಗಲ್ಯ ಮಾತ್ರ ನೀವು ಕೇಳಬಾರದು. ಇದು ನನ್ನ ಗಂಡ ಕಟ್ಟಿದಂತಹ ಮಾಂಗಲ್ಯ. ಅಷ್ಟು ಕಟುಕಪ್ಪ ಅಂತ ಭಾವಿಸಬೇಡ. ಇರ್ಲಿ ಅದು ತಂದೆ. ಕೊನೆಯದಾಗಿ ನಿಮ್ಮಲ್ಲಿ ಸೆರಗೊಡ್ಡೆ ಬೇಡ. ಯಾರ ಕೊನೆ? ನನ್ನ ಕೊನೆ. ಇಲ್ಲಿಂದ ನಾನು ಹೊರಡುವ ಕೊನೆಯ ಸಲ. ಹಾಗಾಗಿ ಕೊನೆ ಎನ್ನುವ ಹಾಗೆ ಬಾರಿ ಬಾರಿ ಹೇಳ್ತಾ ಇದ್ದೇನೆ. ನಿಮ್ಮ ಕೊನೆ ಅಂತ ಹೇಳುವುದಕ್ಕೆ ನಿಮ್ಮ ಮಗಳಲ್ಲ ಅಲ್ವೇ ನಾನು? ತಂದೆ, ನನ್ನ ಮಗಳಾಗಿದ್ದೆ, ಈಗಲ್ಲ. ಸೆರೆಗೊಟ್ಟುವುದು ಯಾಕೆ? ಯಾಕೆ? ಏನು ಕೊಡ್ಲಿಕ್ಕಿಲ್ಲ, ನಾನು ಏನು ಕೊಡ್ಲಿಕ್ಕಿಲ್ಲ. ಒಂದು ವಸ್ತು ಇದೆ. ನನ್ನ ಅಮ್ಮ ಪೂಜಿಸುತ್ತಾ ಇದ್ದಂತಹ ಮಂಗಳ ಗೌರಿಯ ಪ್ರತಿಮೆ. ಮಂಗಳ ಗೌರಿ ಮುಗಿಲಿಲ್ವ ಇನ್ನು? ಆ ಪ್ರತಿಮೆ ಒಂದನ್ನು ನನಗೆ ಕೊಡಬೇಕು.
ಪೂಜೆ ಮುಗಿಲಿಲ್ವಾ ಅಂತ. ಇವಳು ಪೂಜೆ ಮಾಡ್ತಾಳಂತೆ ಕಾಡಿಗೆ. ನಿರಂತರ ಪೂಜೆ. ಒಳ್ಳೇದು, ನೋಡು, ಅದು ನಾವು ನೋಡಿ ಪರೀಕ್ಷೆ ಮಾಡುವ. ಕೊಡುವುದು. ಮಂಗಳ ಗೌರಿ ಮೂರ್ತಿ. ಹಾ, ಅದು ಇವಳು ಅದನ್ನು ಕೊಂಡೋಗಿ ಆರಾಧನೆ ಮಾಡಿದ್ರೆ ಇವಳಿಗೆ ಮಂಗಳ ಆಗುತ್ತದ ಅಲ್ಲ ಅಮಂಗಳ ಆಗ್ತದ ನಮಗೆ ತಿಳಿಬೇಕು. ಅದೊಂದು ಕೊಡು ಆಯ್ತಾ ಒಳಗಿಂದ. ಆ ಮೂರ್ತಿ ಹಿಡ್ಕೊಂಡು ಹೊರಡ್ಲಿ ಆಯ್ತಲ್ಲ. ಹಾಗೆ ಹೊರಟ್ರೆ ಒಳ್ಳೆಯದು. ಕೊರಡಿಗೆ ಕೈ ಹಾಕಿ ದಬ್ಬಿಯರು. ಪುನಃ ಇನ್ನು ಈ ಊರಿನ ಹಂಗು ನಮಗೆ ಇಲ್ಲ. ಆದ್ರೆ ಒಂದು, ನಿನ್ನವರು ಎಷ್ಟೋ ಮಂದಿ ಪ್ರಜಾ ಜನರಿದ್ದಾರೆ. ಹೋಗು ನೀನು ಮರಳಿ ಈ ಊರಿಗೆ ಬರ್ತೇವಂತ ವಿಶ್ವಾಸ ನಮಗೆ ಇಲ್ಲ. ಹೊರಡುವಂತ ವೇಳೆಯಲ್ಲಿ ಅವರಿಂದ ಒಂದು ಆಶೀರ್ವಾದ ಪಡ್ಕೊ. ಓ ನನ್ನ ಪ್ರೀತಿಯ ಊರಿನ ಜನಗಳೇ, ನಿಮ್ಮ ಕಣ್ಣ ಎದುರು ಬೆಳೆದವಳು ನಾನು. ನಿಮ್ಮ ಕಣ್ಣ ಎದುರೇ ಕಣ್ಣೀರನ್ನ ಹಾಕುತ್ತಾ ಇದ್ದೇನೆ. ನನಗೆ ನೀವು ಶಾಪವನ್ನು ಹಾಕುವುದು ಬೇಡ, ಹರಸುವುದು ಬೇಡ. ಕ್ಷೇಮವಾಗಿ ಬಾಳಿ ಬದುಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆ ನನಗೆ ಆಶೀರ್ವಾದವನ್ನು ಮಾಡುವ ಮನಸ್ಸಿದ್ರೆ ಎಲ್ಲಿಯಾದರೂ ಕ್ಷೇಮದಿಂದ ಬದುಕು ಎನ್ನುವ ಹಾಗೆ ಎಡಗೈಯಿಂದ ಬೇಕಾದರೂ ಆಶೀರ್ವಾದವನ್ನು ಮಾಡಿ. ನನ್ನ ಹಣೆಯಲ್ಲಿ ಮುಂದೆ ನಿಮ್ಮನ್ನು ನೋಡುವಂತಹ ಒಂದು ಭಾಗ್ಯ ಇತ್ತು ಅಂತಾದ್ರೆ ಖಂಡಿತವಾಗಿ ನಾನು ನೋಡುತ್ತೇನೆ, ಖಂಡಿತವಾಗಿ ನಾನು ಬರುತ್ತೇನೆ. ಇದು ನಿಮಗೆ ಕೈ ಮುಗಿತಾ ಇದ್ದೇನೆ. ನಾನು ಹೋಗುತ್ತೇನೆ. ಕಣ್ಣೀರು ಹಾಕಬೇಡವೇ. ನಿನ್ನ ಕಣ್ಣೀರು ಕಾಣುವ ಸಾಮರ್ಥ್ಯ ಅವರಿಗೆ ಇಲ್ಲ. ಹೋಗೋಣ. ಈ ಊರಿನ ಋಣ ನಮಗೆ ಮುಗಿಯಿತು. ಹೋಗೋಣ. ನನಗೆ ದುಃಖ ಬಂತು ಮಾತ್ರ. ಆ ದೃಶ್ಯ ನೋಡಿ ಅವಳ ಮಾತು ಹಾಗೆ ಇದೆ. ಎಂತ ಅಪ್ಪನನ್ನಾದ್ರೂ ಕೆರಳಿಸುವಂತದ್ದು. ಬೇಕಾದ್ದು ಕೊಟ್ಟು ಸಾಕಿದ್ವಲ್ಲ ಈ ದೊಡ್ಡವಳನ್ನಾಗಿದ್ವಿ. ಕೊನೆಗೆ ಅಪ್ಪ ಇದ್ಮೇಲೆ ಅನುಭವಿಸ್ಲಿ ಅವಳು. ನಾನು ಹೋಗ್ತೇನೆ. ಮೆಲ್ಲ ಎಲ್ಲಿಗೆ ಹೋಗುದು? ಒಂದು ಹೋಗಿದೆ. ಹೇಮ ಎಲ್ಲಿ ಹೋದ? ಹೇಮ ಅಲ್ಲಿದ್ದಾರೆ. ರೂಪ ಎಲ್ಲ ಒಂದು ತೆಗ್ದಾಕಿದ್ದಾರೆ. ಪುರದ ಒಂದಿರ ಹೊರಗೆ ಮಂದಿರ ವಿರಚಿಸುತ್ತಾಗ ಪುರದ ಹತ್ತಿರ ಹೊರಗೆ ತಾವು ಮಂದಿರ ರಚಿಸುತ್ತಾಗ ಬೇಡಿ ನಿರತವು ಹರಗಿರಿ ಜರ ಪೂಜಿಸುತ್ತ ಬಾಳ್ತಿರಲು ಮುದದಿಯೇ ಹರಗಿರಿ ಜಯರ ಪೂಜಿಸುತ್ತ ಸ್ವಾಮಿ, ನಿನ್ನ ಅಪ್ಪನ ಆಜ್ಞೆಯನ್ನು ಪಾಲಿಸುವುದಕ್ಕೆ ಬೇಕಾಗಿ ನಿಮ್ಮ ಊರನ್ನು ಬಿಟ್ಟು ನಾವು ಹೊರಗೆ ಬಂದಾಗ ನಿನ್ನವರು ಎಷ್ಟೋ ಮಂದಿ ಹೋಗಬೇಡ ಅಂತ ಕಣ್ಣೀರು ಹಾಕುತ್ತಾ ನಿನ್ನನ್ನು ಬೆಂಬಲಿಸಿಕೊಂಡು ಬಂದರು ನೋಡು. ಹೌದಪ್ಪ. ಅವರಿಗೆಲ್ಲ ಸಮಾಧಾನದ ಮಾತನ್ನು ಹೇಳಿ ಬೆಳಗಾಗುವುದರೊಳಗಾಗಿ ಯಾವುದೋ ಒಂದು ಪುರವನ್ನು ನಾವು ಬಂದು ಸೇರಿದ್ದೇವೆ. ಅವರನ್ನು ಉಳಿದು ಬರುವುದಕ್ಕೆ ಬಹಳ ಕಷ್ಟವಾಗಿ ಹೋಯಿತು. ಏನು ಮಾಡೋಣ ಹೇಳು. ಆದರೆ ನಮಗೂ ಒಂದು ಜೀವನ ಎಂಬುದು ಬೇಡವೇ? ಹೌದಪ್ಪ. ಹಕ್ಕಿಗಾದರೂ ಒಂದು ವಾಸ ಮಾಡೋದಕ್ಕೆ ಒಂದು ಮರವೆಂಬುದು ಇದೆ. ನಮಗೆ ಏನಿದೆ ಹೇಳು? ಹೇಗೆ ವಾಸ ಮಾಡೋಣ? ಒಂದು ಗುಡಿಸಲು ಎಂಬುದು ಬೇಡವೇ ನಮಗೆ? ಬೇಡ. ಭಿಕ್ಷುಕರಾದರೂ ಕೂಡ 4 ಗೂಟವನ್ನು ಹಾಕಿ ಡೇರೇನು ಹೊಡೆಯುತ್ತಾರೆ. ನಮಗಷ್ಟಾದ್ರೂ ಉಂಟೆ ಹೇಳಿ? ಇಲ್ಲ, ಪರವರಿಗೆ ಬಂದಿದ್ದಾರೆ. ಸ್ವಾಮಿ, ಯಾರೋ ನಮ್ಮನ್ನು ಕರೆಯುತ್ತಾ ಇದ್ದಾರೆ. ಯಾರನ್ನು ನಿನ್ನನ್ನು ಕರೆಯುವುದು? ಪಾಪಿ ಮಗ, ನನ್ನ ಹೆಂಡತಿಯನ್ನು ಕರೆಯುತ್ತಾ ಇದ್ದೀಯಾ? ಹಾಗಲ್ಲ ಸ್ವಾಮಿ, ಬಹುಶಃ ನಮ್ಮ ಪರಿಚಯ ಇರಬೇಕು. ಆದ ಕಾರಣ ಏನು ಆಶ್ರಯಕ್ಕೆ ಬೇಕಾರೆಯುವುದು ಕಾಣ್ತದೆ.
ಆಗ ಮತ್ತೆಂತ ನಾನು ನಿಂದನ್ನು ಕರೆತದ್ರಂತ ಎಣಿಸಿದೆ. ಏನೋ ಸಿಟ್ಟಿಂದ ಬರ ನಿಮಗೆ? ಇಲ್ಲ ಹಾಗೇನಿಲ್ಲ. ಹಾಗಾದ್ರೆ ನಮ್ಮನ್ನು ಕಂಡು ಅವರಿಗೂ ಕನಿಕರ ಮೂಡಿದುದ ಕಾಣುತ್ತದೆ. ಹೌದಪ್ಪ. ಜೀವನ ಮಾಡ್ಬೇಕಲ್ವೇ? ಹೌದು. ಆ ಗುಡಿಸಲಲ್ಲಿ ನಾವು ನೆಮ್ಮದಿಯಲ್ಲಿ ಕಾಲ ಕಳೆಯೋಣ. ಆದೀತು. ಆದ್ರೆ ಹೊಟ್ಟೆ ಬಾಡಿಗೆ ಏನಾದ್ರೂ ಬೇಕಲ್ಲ. ಮನೆ ಬಾಗಿಲಿಗೆ ಹೋಗಿ ಭಿಕ್ಷೆ ಎತ್ತಿ ಏನಾದ್ರೂ ಹುಡುಕಿಕೊಂಡು ತರ್ತೇನೆ. ಆದೀತು. ಆದೀತು. ಏನಾಯ್ತು? ಏನಾಯ್ತು? ಕೊಡುವುದಿಲ್ಲ. ಕೈ ಕಾಲು ನಡುಗುತ್ತದೆ. ಅಯ್ಯೋ. ಮಾತಾಡೋದಕ್ಕಾಗುವುದಿಲ್ಲ. ಮೈ ಬೆವತ್ತು ಹೋಯ್ತಲ್ಲ. ಜ್ವರ, ಕೈ ಕಾಲು. ನಾನು ಬದುಕುವುದಿಲ್ಲ ಗುಣ. ನನಗೆ ಚಳಿ ಆಗುತ್ತಾ ಉಂಟು. ಗುಣ, ಚಳಿ. ನನ್ನ ಮೈ ಮೇಲೆ ಒಂದು ದುಡ್ಡು ಬಟ್ಟೆ ಹಾಕಿ. ನನ್ನ ಮೈ ಮೇಲೆ ಬಟ್ಟೆ ಹಾಕು. ಚಳಿ ನಡುಗುತ್ತಾ ಇದೆ. ನಾನು ಸಾಯ್ತೇನೆ ಗುಣ. ನಾನು ಸಾಯ್ತೇನೆ. ಜ್ವರ ಬರ್ತಾ ಉಂಟು ಗುಣ. ನನ್ನ ಮೈ ಮೇಲೆ ಬಟ್ಟೆ ಹಾಕಿ. ಚಳಿ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಹೆದರಬೇಡಿ, ಕೊಳ್ಳಿ. ಇಲ್ಲ, ಸಾಕಾಗುದಿಲ್ಲ. ಒಂದು ತುಂಡು ಬಟ್ಟೆ ಹಾಕಿ. ಚಳಿ. ಅಯ್ಯೋ, ನಾನು ಸಾಯ್ತೇನೆ. ಅಯ್ಯೋ, ಅಂತಹ ಮಾತು ಆಡಬೇಡಿ, ಆಡಬೇಡಿ. ಅಯ್ಯೋ ದೇವ್ರೇ, ದೇವ್ರೇ, ಎಂತಹ ಕಷ್ಟ ಬಂದು ಹೋಯ್ತಲ್ಲ. ಏನು? ಗುಣ, ಗುಣ, ಎಲ್ಲಿದ್ಯೆ? ನಾನಿಲ್ಲಿದ್ದೇನೆ, ನಾನಿಲ್ಲಿದ್ದೇನೆ. ಮಧ್ಯರಾತ್ರಿ ಕಳೆಯಿತಲ್ಲವೇ? ಹೌದು. ನೀನು ಯಾಕೆ ಕುಳಿತುಕೊಳ್ಳಿದ್ದಿ? ಅಲ್ಲ, ನಿದ್ದೆ ಮಾಡುವ. ನನಗೆ ನಿದ್ದೆ ಬರಬೇಕಲ್ಲ, ನೀವು ಮಲಗಲಿಲ್ಲ. ಹೌದು. ನನಗಿನ್ನು ಏನಾಗುವುದಿಲ್ಲ. ಹ. ನಿದ್ದೆ ಮಾಡಿ. ಇಲ್ಲ ಸ್ವಾಮಿ, ನೀವು ಮೊದಲಾಗಿ ಮಲಗಿ, ಆಮೇಲೆ ನಾನು ಮಲಗಿದ್ದಾಗದ. ಅದು ಅದು ಬೆಳಗಾಯ್ತಲ್ಲ, ಕೋಳಿ ಕೂಗುತ್ತಾ ಉಂಟು. ಹಾಗಾದ್ರೆ ನಿತ್ಯ ಕರ್ಮದ ಕಡೆಗೆ ನಾವು ಲಕ್ಷ್ಯ ಹರಿಸಬೇಕೋ ಬೇಡವೋ? ಸರಿ, ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನಾದಿಗಳು ಬಿಡಿಸಿ ರಂಗೋಲಿ ಬರೆದು ಬೇಕಾದ ವ್ಯವಸ್ಥೆ ಮಾಡಬೇಕಾಗಿದೆ ಹೇಳ್ತೇನೆ. ನೀರು ತರುವುದಕ್ಕೆ ಬೇಕಾಗಿ ಹತ್ತಿರದ ಹೊಳೆಯ ಬದಿಗೆ ಹೋಗಬೇಕಾಗಿದೆ. ಮುಂದೆ ಹೋಗಿ. ಎಂದಿನ ನದಿಯು ಸ್ನಾನಕ್ಕೆಂದು ಬ್ರಾಹ್ಮಿ ಕಾಲದಲ್ಲಿ ಸರಿದು ಅಂದವರಿತ ಪಾಪ ತನ್ನೊಳಗಿಂದನಾಗ ಹೋದಳೆ, ಹೋಗಿಯೇ ಬಿಟ್ಟಳೆ. ಛೆ, ಈ ರೀತಿ ಕಷ್ಟ ಇದ್ದರೂ ಕೂಡ ಗಂಡನ ಸೇವೆಯನ್ನು ಯಾವ ರೀತಿ ಮಾಡಬೇಕೆಂಬುದನ್ನು ಪ್ರಪಂಚ ಮುಖಕ್ಕೆ ಇವರು ತೋರಿಸಿಕೊಡ್ತಾಳೆ. ಇವಳನ್ನು ಈ ರೀತಿ ಇನ್ನೂ ಕೂಡ ಪರೀಕ್ಷೆ ಮಾಡಿ ಸಾಕು ಅಂತ ನನ್ನ ಮನಸ್ಸಿಗೆ ಕಾಣುವುದಿಲ್ಲ. ಆದ್ದರಿಂದ ಈ ರೂಪದಲ್ಲೆಲ್ಲ ನನ್ನ ನಿಜ ರೂಪದಲ್ಲಿ ಅವಳ ದಾರಿಗೆ ಅಡ್ಡವಾಗಿ ನಿಂತು ಮಾತಾಡಬೇಕಾಗುತ್ತದೆ. ಆದ ಕಾರಣ ಈ ರೂಪವನ್ನು ಮರೆಸಿ ನಿಜ ರೂಪದಲ್ಲಿ ಅವಳ ಮುಂದೆ ತಂದೊಳಿಸಿ ಸದಿಯುದ ನಿರವರಿಯದವಳಿಗೆ ಶ್ರುತಗೊಳಿಪೆ ತಾನೀ ಸಮಯ ಆ
ಕರೆಯುವುದರಿಯದವಳಿಗೆ ಶ್ರುತಗೊಳಿಪೆ ತಾನೀ ಸಮಯದಂದು ಅತಿಜವದಿ ಸ್ವರೂಪವಂತ ಅತಿಜವದಿ ಸ್ವರೂಪವಂತ ಕ್ಷಿತಿಯ ರಸನೋ ಕ್ಷಿತಿಯ ರಸನೋ ಅರಸನೋ ಶಂಭೋ ಶಂಕರ ಪರಿಪಾಲಿಸು ಸ್ವಾಮಿ ಪರಿಪಾಲಿಸು. ತಿಳಿದವರನ್ನು ಮಾತು ಹೇಳಿದರು. ಆರಿಂದಲೇನಹುದು ಆರೇನ ಮಾಡುವರು. ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು. ಇವತ್ತು ನನ್ನ ಬದುಕು ಹಾಗೆ ಆಗಿ ಹೋಯಿತು. ಎಲ್ಲಿರಬೇಕಾದವ ನಾನು ಎಲ್ಲಿ ಬಂದು ಮುಟ್ಟಿದೆ. ಕಾಲನ್ನ ಕೈಯೊಳಾಡುವುದು ಈ ಜಗದ ಸಕಲವು ಎನ್ನುವುದು ಸ್ಪಷ್ಟವೇ ಆಗಿದೆ. ಆದರೆ ಈ ವಿಧಿಯ ಆಟದಲ್ಲಿ ನಾನು ಯಾರು ಎನ್ನುವುದು ಅಭಿವ್ಯಕ್ತಗೊಳ್ಳುವುದು ಇಲ್ಲಿ ಎಲ್ಲ ಗುಣಸುಂದರಿಯ ಬಳಿಯಲ್ಲಿ ಅತ್ತು ಸಾಗುತ್ತೇನೆ. ಚಂದಿರ ಮುಗಿ ಕೇಳೆ ನೀ ಗುಣ ಸುಂದರಿ ಸುಖ ಪೋಲೆ ಸುಂದರಿ ಚಂದಿರ ಮುಗಿ ಕೇಳೆ ಚಂದಿರ ಮುಗಿ ಕೇಳೆ ನೀ ಗುಣ ಸುಂದರಿ ಸುಖ ಪೋಲೆ ನೀ ಗುಣ ಸುಂದರಿ ಸುಖ ಪೋಲೆ ಮಂದಮತಿಯ ದರದಿಂದ ಮಂದಮತಿಯ ದರದಿಂದ ಪೂಡ ರವೀಂದ್ರ ಶರ ಬಾಣವ ಚಂದಿರ ಮುಖಿ ಕೇಳೆ ಚಂದಿರ ಮುಖಿ ಕೇಳೆ ನೀ ಗುಣ ಸುಂದರಿ ಸುಖ ಪೋಲೆ ಸುಂದರಿ ಅಬ್ಬಾ, ವಾ ಚಂದಿರಮುಖಿ, ನಿನ್ನ ಮುಖವನ್ನು ನೋಡುವಾಗ ಒಂದು ರೀತಿಯ ತಂಗದಿರನ ಕಂಡ ಅನುಭವವೇ ನನಗಾಗುತ್ತಾ ಉಂಟು. ಪೂರ್ಣ ಚಂದ್ರನಂತೆ ಕಂಗೊಳಿಸುವ ಮುಖ. ಅಯ್ಯೋ, ನಿನ್ನನ್ನು ನೋಡುವಾಗ ಚಂದದ ಹೆಣ್ಣು ಮಕ್ಕಳಿಗೊಂದು ಈ ದುಸ್ಥಿತಿ ಬರುವುದೇ. ಆ ಬರೆಯುವವ ಇದ್ದಾನಲ್ಲ, ಅವನ ಬಗ್ಗೆ ನನಗೆ ಕೋಪ ಬರುವುದು. ಹೀಗೂ ಬರೆಯುವುದೇ. ಒಂದು ರೂಪ, ಒಂದು ಗುಣ, ಅದಕ್ಕೆ ಹೊಂದುವವರ, ಅದಕ್ಕೆ ತಕ್ಕುದಾದ ಕರ್ಮ, ಇದೆಲ್ಲ ಕೊಡಬೇಕಲ್ಲ. ಲೋಕದಲ್ಲಿ ತಿಳಿದವರನ್ನು ಮಾತು ಹೇಳಿದರು. ಕನ್ಯಾವರಯತೆ ರೂಪಂ, ಹೆಣ್ಣಾದವಳು ಗಣ್ಣಿನಲ್ಲಿ ರೂಪ ನೋಡ್ತಾರೆ. ಆದರೆ ನೀನು ಅದನ್ನು ನೋಡಲಿಲ್ವಲ್ಲ. ನನಗೆ ಈಗ ಅರ್ಥ ಆದದ್ದು, ಹೆಣ್ಣು ಮಕ್ಕಳು ಮುಖ ನೋಡಿ ಮದುವೆ ಆಗುವುದಲ್ಲ, ಗುಣ ನೋಡಿ ಮದುವೆ ಆಗಬೇಕು. ಆವಾಗ ಮಾತ್ರ ಬಾಳು ಬಂಗಾರವಾಗುತ್ತದೆ. ಆದರೆ ನೀನು ಹಾಗಲ್ಲ, ಗುಣವೇ ನೋಡೋಣವೇ. ಅದೊಂದು ಗುಣವ, ಆ ಮೊದಲಿತ್ತು ಅದೊಂದು ಹೆಣ್ಣ, ಅದಕ್ಕೂ ಸರಿಯಾದದ್ದಲ್ಲ. ಹೋಗಿ ಹೋಗಿ ಆ ಭಿಕ್ಷುಕ ಅವನನ್ನು ನೋಡಿ ನೀ ಮದುವೆ ಆಗಿ ಬಾಲನ್ನು ಹಾಳು ಮಾಡಿಕೊಂಡಿದ್ಯಲ್ಲ. ಅವನ ವಿಷಯ ಬಿಡು. ಇನ್ನು ಮುಂದೆ ನಿಂತವ ಇದೋ ರೂಪವಂತ, ಗುಣವಂತ, ಗುಣಸುಂದರಿ, ಗುಣವಂತ, ಎಷ್ಟೊಂದು ಹೊಂದಿಕೆ. ಎಂದ ಮಾತನು ಕೇಳುತ್ತೆನ್ನಳು ಗುಣವತಿ. ಚಂದವೇ ಪರಸತಿಯ ಚಂದವೇ ಪರಸತಿಯ ಒಂದು
ಪತಿಯ ಹೊಂದುವೆನೆಂಬಾಸೆಯಿಂದ ತರವೇ ನಿನಗೆ ತರವೇ ಹೊಂದುವೆನೆಂಬಾಸೆಯಿಂದ ತರವೇ ನಿನಗಿಂದು ಈ ನಡತೆ ಸಲ್ಲ ಈ ನಡತೆ ಸಲ್ಲದು ಸಲ್ಲದು ಇಂತಹ ಮಾತುಗಳನ್ನು ಆಡಿಬಿಟ್ಟಿಯಪ್ಪ ನೀನು. ಕಠಿಣವಾಯಿ ನನ್ನ ಪತಿಯನ್ನು ಬಗೆ ಬಗೆಯಾಗಿ ಜರೆಯುತ್ತಾರುವೆಯಲ್ಲ, ಮತ್ತೆಂತದ್ದು ಜೊತೆಗೆ ಗೂಡು ಬೆನ್ನು ನನ್ನಲ್ಲಿ ಕಾಮಾಪೇಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಇದೆಯಲ್ಲ. ನೀನು ತರುವುದಕ್ಕೆ ಬೇಕಾಗಿ ದಾರಿಯಾಗಿ ಮುಂದುವರಿಯುತ್ತಾ ಇದ್ರೆ ತಡೆದು ಸುಖ ಕೊಡುವ ಹೇಗೆಂಬುದಾಗಿ ಪರಿಪರಿಯಾಗಿ ನನ್ನ ಹೊಳವುಕ್ಕೆ ಮುಂದಾಗುತ್ತಾ ಇದೆಯಲ್ಲ. ನೀರಿಗೆ ಬಂದ ನಿನ್ನನ್ನು ನೀರನಾಗಿ ಸ್ವೀಕರಿಸ್ತೇನೆ. ಸಲ್ಲದು ಸಲ್ಲದು. ನಾನೊಬ್ಬಳು ಪರನಾರಿಯಾಗಿದ್ದೇನೆ, ನನಗೊಬ್ಬ ಗಂಡ ಎಂಬುದಾಗಿದ್ದಾನೆ. ಪರ ನಾರಿ ಗಳುಪಿದಡೆ ಇಹ ಪರ ಕೆಡುಗು. ನಿಮ್ಮಂತಹ ವಿಚಾರವನ್ನು ಕೇದಾಗಿ ಹೋದೆಯಾ? ಆದ ಕಾರಣ ಸಾರಿ ಹೇಳುತ್ತಾ ಇದ್ದೇನೆ. ಏನು ಪರನಾರಿಯಾದಂತಹ ನನ್ನ ಮೇಲೆ ನೀನು ಕೈ ಮಾಡೋಕ್ ಮುಂದಾದಿದ್ದಾದರೆ ಖಂಡಿತವಾಗಿಯೂ ಆ ಯಮಲೋಕದಲ್ಲಿ ಸಹನಾತ್ಮಕ ಶಿಕ್ಷೆ ಅನುಭವಿಸಬೇಕಾಗಿತ್ತು. ಆದ ಕಾರಣ ದೂರ ತೊಲಗು ದಾರಿ ಬಿಡ್ತೇನೆ. ಒಳ್ಳಿದಾದರೂ ಚೆಲುವೆ ನಿನ್ನಯ ಮಾತು ಒಳ್ಳಿದಾದರೂ ಉಳಿಯದು ತನೋದಿಟವೋ ಉಳಿಯದು ತನೋದಿಟವೋ ದಿಟವೋ ದಿಟವೋ ಚೆಲುವೆ ನಿನ್ನಯ ಮಧು ಒಳಿದಾದರೂ ಉಳಿಯದು ತನುದಿಟವು ನಳಿನಾಕ್ಷಿ ಧರ್ಮ ಗರ್ಮಗಳೆಲ್ಲ ನಳಿನಾಕ್ಷಿ ಧರ್ಮ ಧರ್ಮಗಳೆಲ್ಲ ಸ್ಮರತಾನು ಕೊಲುವ ಕಾಲಕ್ಕೆ ಬಾರದು ಸ್ಮರತಾನು ಕೊಲುವ ಕಾಲಕ್ಕೆ ಬಾರದು ಕೊಲುವ ಕಾಲಕ್ಕೆ ಬಾರದು ಚೆಲುವೆ ನಿನ್ನಯ ಮಾತು ಉಳಿದಾದರೂ ಉಳಿಯದು ತನುದಿಟವು ಉಳಿಯದು ತನುದಿಟವು ನಳಿನಾಕ್ಷಿ ಧರ್ಮ ಕರ್ಮಗಳೆಲ್ಲ ಸ್ಮರದಾನು ಕೊಲ್ಲುವ ಕಾಲಕ್ಕೆ ಬಾರದು ಸ್ಮರದಾನು ಕೊಲ್ಲುವ ಕಾಲಕ್ಕೆ ಬಾರದು ಬಾರದು ಚೆಲುವೆ ಚೆಲುವೆ
ಸೌಂದರ್ಯ ಎರಡೂ ಒಂದಾಗಿ ಹೋಗಿದೆ. ಹಾಗಾದ ಕಾರಣ ಆ ಹೆಸರಿಂದ ಕರೆದೆ. ಇದು ಹೆಸರು ಅದೇನಾ? ಅದುವೇ. ನೋಡು, ಎಂಥ ಒಂದು ಹೊಂದಾಣಿಕೆ. ನನ್ನ ಮಾನಸಿಕ ಕಲ್ಪನೆ ಅದುವೇ ಮೂರ್ತವೆತ್ತ ಸ್ಥಿತಿ. ಇದು ಶುಭ ಮುಹೂರ್ತ. ನೀ ಯೋಚನೆ ಮಾಡ್ತಾ ಇದೆಯಲ್ಲ, ನಾನು ಪರಸತಿ ಇದ್ದೇನೆ. ಈ ಶರೀರ ಇರುವುದು ಯಾಕಾಗಿ ಹೇಳು? ಯಾಕೋ? ಬೇಕಾದ್ದನ್ನು ಅನುಭವಿಸುವುದಕ್ಕೆ. ಕೆಲವರೆಲ್ಲ ಯೌವನದಲ್ಲಿ ಏನೂ ಮಾಡುವುದಿಲ್ಲ, ವೃದ್ಧಾಪ್ಯದಲ್ಲಿ ಹೋಗುವಾಗ ಕೊನೆಗೆ ನೀರು ಬಿಡಲಿಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಸುಮ್ಮನೆ ಗಂಟು ಕಟ್ಟಿಟ್ಟದ್ದು ಅಲ್ಲಿಯೇ. ಅದಕ್ಕೆ ತಿಳಿದವರು ಹೇಳಿದ್ದು, ಕಟ್ಟಿದ್ದು ಎಲ್ಲಿವರೆಗೆ? ಅವರು ಇರುವಲ್ಲಿವರೆಗೆ. ಹೋಗುವಾಗ ಯಾರೂ ಕಟ್ಟು ಹಿಡ್ಕೊಂಡು ಹೋಗುವುದಿಲ್ಲ, ಅವರು ಬುತ್ತಿ ಹಿಡ್ಕೊಂಡು ಹೋಗುವುದು. ಅದುವೇ ಕರ್ಮ ಬುದ್ಧಿ. ಆದ್ದರಿಂದ ನಿನ್ನ ಚಿತ್ತಬಿದ್ದಿಯಲ್ಲಿ ಯಾಕೆಂತಹ ಯೋಚನೆ? ನೀವು ಶಾಸ್ತ್ರ ಪುರಾಣ ಇದುವೇ ಆಯಿತು ನಿಮ್ಮ ಬದುಕು. ಏನು ಸುಖ ಪಡೆಯುವೆ ನೀನು? ರೂಪ ಇರುವಾಗ, ಯೌವನ ಇರುವಾಗ ಬೇಕಾದ್ದನ್ನು ಪಡೆಯಬೇಕು. ಆದ್ದರಿಂದ ನೋಡು, ತಿಳಿದವರನ್ನು ಮಾತು ಹೇಳಿದರು, ಸಾಲ ಮಾಡಿ ಆದರೂ ತುಪ್ಪ ತಿನ್ನು, ನಾವು ಬದುಕಬೇಕು. ಆದ್ದರಿಂದ ನಿನಗೆ ಯೌವನ ಇರುವಾಗ ನಮ್ಮಂತಹ ಸುಂದರ ಪುರುಷರ ಸುಖವನ್ನು ಪಡೆಯಬೇಕು. ಸುಮ್ಮನೆ ಆ ಕೈಕಾಲು ಸರಿ ಇಲ್ಲದವ ಅಲ್ಲ ಹೇಳಿದ್ದು ನಾನು. ಎಂಥದಕ್ಕೆ ಅವ ಮತ್ತು ನನ್ನ ಪತ್ನಿ ಯಾಕೆ ಹೇಳ್ತಾ ಇದೀಯ? ಅವ ನಿನಗೆ ಎಂಥದ್ದು ಅವ ಇದ್ದಾನ? ಸುಮ್ಮನೆ ಹದಿಬದೆಯ ಧರ್ಮವನ್ನು ಅರಿತು ಯೋಚಿಸ್ತಾ ಇದ್ದವಳು ನಾನು. ಹೇಳಿದಂತಹ ಗಂಡ ಕುಂಟನಾಗಲಿ, ಕುರುಡನಾಗಲಿ, ಹೆಳವನಾಗಲಿ, ಬದರನಾಗಲಿ ಅವರನ್ನೇ ದೇವರು ಹೇಗಬಹುದಾಗಿ ಆರಾಧಿಸ್ತಾ ಬಂದವಳು ನಾನು. ಆದ ಕಾರಣ ಪತಿಯನ್ನು ಜರೆಯದಿರು ನೀನು. ಬಿದ್ದೆ ಸುಮ್ಮನೆ. ಎಂಥದ್ದು ನೀನು ದೊಡ್ಡ ಇದು ಪತಿವ್ರತೆ ಅರುಂಧತಿ ಅಲ್ಲ ಹೇಳಿದ್ದು. ನೀನು ಒಳ್ಳೆಯವಲೇ. ಅವನ ಸೇವೆಯಲ್ಲೇ ನಿನ್ನ ತಲೆ ತಿರುಗಿಸಿದ್ದಾರೆ. ಕೆಲವರ ತಲೆ ತಿರುಗಿಸುವುದು ಅಂತ ಉಂಟು. ನಿನಗೆ ಯಾವುದೋ ಒಂದು ಧರ್ಮಶಾಸ್ತ್ರದ ಬೋಧನೆ ಮಾಡಿ ನಿನಗೆ ಪತಿಯೇ ಪರದೈವ ಒಂದು ಬೇಲಿಯ ಒಳಗೆ ಕಟ್ಟಿ ಹಾಕಿದ್ದಾರೆ. ನಮಗೆ ನೋಡು, ಬೇಲಿಯೇ ಇಲ್ಲ, ನಾವು ಅದನ್ನು ಕೇಳುವುದೂ ಇಲ್ಲ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ತಾನು ಸುಖ ಯೌವನ ಇರುವಾಗ ಹೊಂದಬೇಕು. ಅಲ್ಲ, ನಾ ಯೋಚಿಸುವುದು, ಇಷ್ಟು ಚಂದದ ಹುಡುಗನ ಇದ್ದೇನೆ, ನನ್ನನ್ನು ಕಂಡು ಯಮ ಪಂಚಬಾಣಗಳನ್ನು ಪ್ರಯೋಗ ಮಾಡಿದ್ದಾನೆ, ಕೊಲ್ಲುವ ಬಾಣದಿ. ಆದರೆ ನೀ ನನ್ನನ್ನು ತಕ್ಕೊಳ್ಳುತ್ತಿ ಅಂತ ನಾ ಭಾವಿಸಿದ್ರೆ ನೀ ದೂರ ಸರಿದಿದ್ದಿ. ಈಗ ನಿನಗೆ ಗಂಡನದ್ದು ಯೋಚನೆ. ಹೌದು. ಈಗ ನಿನಗೆ ಗಂಡ ಬೇಕಾ? ಬೇಡ್ದೆ. ಎಂಥದ್ದು ನಿನ್ನ ಗಂಡ? ಯಾವತ್ತು ಬಿಟ್ಟುಕೊಡಲಾರ ನಾನು. ಎಂಥದ್ದು ಬಿಟ್ಟುಕೊಡುವುದು? ಅವ ಇದ್ರೆ ಅಲ್ವಾ ಬಿಡುವುದು? ಏನಿಲ್ಲದೆ ನಿನ್ನಂತ ಚಂದದ ಹೆಣ್ಣಿಗೆ ಮೋಸ ಮಾಡಿ ಮದುವೆ ಆದ ಡೇರೆಯಲ್ಲಿದ್ದಾರೆ ಅವರು. ಎಂಥದ್ದು? ಯಾರನ್ನಾದರೂ ಪ್ರಪಂಚದಲ್ಲಿ ನಂಬಬಹುದು, ಈ ಭಿಕ್ಷುಕರನ್ನೊಂದು ನಂಬುವುದಕ್ಕೆ ಸಾಧ್ಯ ಇಲ್ಲ. ಎಂಥದ್ದು ಹೇಳ್ತಿ? ಕೈ ಕಾಲು ಇಲ್ಲದವ ಒಂದು ಮನೆಯ ಮೇಲೆ ಹೀಗೆ ಹೋಗುವವ, ಅವನ ಚರಿತ್ರೆ ತೆಗೆಯುವಾಗ ಗೊತ್ತಾಗುತ್ತದೆ. ಇಲ್ಲೆಲ್ಲ ಬೇರೆ ಕಡೆ ಎಷ್ಟು ಆಸ್ತಿ ಮಾಡಿದ್ದಾನೆ ಅಂತ. ಇಲ್ಲಿ ಹೀಗೆ, ಅಲ್ಲಿ ಹೀಗೆ. ಆದ್ದರಿಂದ ಈ ಭಿಕ್ಷುಕರನ್ನು ನಂಬಿ ಕೆಡಬೇಡ. ಅವನನ್ನು ಕೊಂದು ನಿನ್ನಲ್ಲಿಗೆ ಬಂದಿದ್ದೇನೆ. ಆದಿ ಬೀದಿಯಳು ಹೋಗುವ ಸಾಧು ಸ್ತ್ರೀಯರ ಪೀಡಿಸುವ ನಿನ್ನ ಬುದ್ಧಿಗೆ ಕೋದದಿ ಶಿಕ್ಷಿಸುವೆವು. ಮತ್ತೆ ಅವನು ನನ್ನ ಮನಸ್ಸನ್ನು ಒಲಿಸುವುದಕ್ಕೆ ಬೇಕಾಗಿ ಎಷ್ಟು ನಾನು ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಬಡಿವಾರ ಮಾತ್ರ ಆಡ್ತಾ ಇರುವೆ ಅಲ್ಲ. ದಾರಿ ಬಿಡ್ತೀಯೋ ಇಲ್ವೋ? ಇಲ್ಲ. ಏನೇ ಇದು? ನಾನು ನೀರು ತರುವುದಕ್ಕೆ ಬೇಕಾಗಿ ಹೊಳೆ ಬದಿಗೆ ಹೋದೆ. ಹೌದು. ಹೌದಪ್ಪ. ಬರುವಾಗ ಗಡಿ ಬಿಡಿ ಓಡಿಕೊಂಡು ಬರ್ತಾ ಇದ್ದಿ. ಗಡಿಬಿಡಿ ಏನು ಸೀರೆ ಬಿಡ್ತಾ ಇದ್ದಿ. ರಕ್ತ. ಏನಿದು? ಅದು 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 ಎದ್ದು ಹೊರಗೆ ಹೋದಾಗ ಸ್ವಲ್ಪ ಜಾರಿ ಬಿದ್ದು ಸ್ವಲ್ಪ ತಾಗಿದ್ದಷ್ಟೇ. ಮತ್ತೆ ಯಾಕೆ ಸ್ವಾಮಿ ಕೂಡದ ಕೆಲಸ ಕೈ ಹಾಕ್ತಾ ಇದ್ದೀರಿ? ನಾನು ಇಲ್ಲದೆ ಇರುವಂತಹ ವೇಳೆಗೆ ಯಾಕೆ ಹೊರಗೆ ಹೋಗುವಂತ ಹೊದ್ದು? ನನ್ನ ವಿಚಾರ ಇರಲಿ, ಆಧಾರಕ್ಕೆ ಬೇಕು ನಾನಿಲ್ವೋ? ಈಗ ನಿನಗೆ ಏನಾಯ್ತು? ನೀನ್ ಯಾಕೆ ಉಸಿರು ಬಿಡ್ತಾ ಇದ್ದಿ, ಗಡಿ ಬಿಡಿ ಓಡಿಕೊಂಡು ಬಂದಿದ್ದಿ? ಏನಾಯ್ತೆ ನಿನಗೆ? ಏನೋ ಕೆಟ್ಟ ಮಾತುಗಳನ್ನು ಕಿವಿಗಳಿಂದ ಕೇಳಿದೆ. ಆದ ಕಾರಣ ನಿಮ್ಮ ಏನಾಗಿದೋ ಎಂಬುದಾಗಿ ಭಯದಿಂದ ಓಡಿಕೊಂಡು ಬಂದೆ. ಕೆಟ್ಟ ಮಾತು? ಹೌದು. ಯಾರು ಹೇಳಿದವ?
ನೀರು ತನಕ ಹೋದೆನೋ. ಹೌದು. ದಾರಿಯಲ್ಲಿ ಅಡ್ಡವಾಗಿ ಯಾವನೋ ಒಬ್ಬ ಪುರುಷ ಬಂದು ನನ್ನನ್ನು ತಡೆದ. ನೀನು ಹಾಗೆ ಹೇಗೆಂಬುದಾಗಿ ಬಹಳವಾಗಿ ಹೊಗಳಕ್ಕೆ ಮುಂದಾದ. ಅಷ್ಟೇ ಅಲ್ಲ, ನನ್ನ ಸುಖ ಕೊಡು ಎಂಬುದಾಗಿ ಕೇಳ್ತಾ ಇದ್ದಾನೆ. ಚೀ ತೂ ಹೀಗೆಂಬುದಾಗಿ ಬೈದು ಬಂದೆ ನಾನು. ಚಂದ ಇದ್ದೀನ? ನೋಡ್ತೀರಲ್ವಾ? ನಾನು ನೋಡಿದ್ದೇನ? ಮುಖ ನೋಡ್ಲಿಲ್ವಾ? ಮುಖ ನೋಡ್ಲಿಲ್ಲ. ಮುಖ ನೋಡೋದಿದ್ರೆ ಸುಖ ಸಿಗ್ತದ? ಏನು ಯಾರಿಗೆ ಗೊತ್ತು? ಎಂಥ ಅವಕಾಶ ಅದು ಕಳ್ಕೊಂಡೆ ನೀನು ನೋಡು. ನನ್ನ ಅವಸ್ಥೆ ಈ ರೀತಿ. ಒಬ್ಬ ಅರಸ ಮಗ ಬಂದು ನೀನು ಪ್ರಣಯ ಭಿಕ್ಷೆ ಕೇಳುವಾಗ ಅವನ ಜೊತೆ ಹೋಗುವುದು ಬಿಟ್ಟು ಯಾಕೆ ನೀನು ಏನು ಸ್ವಾಮಿ ಇಂತಹ ಮಾತುಗಳನ್ನು ಆಡಿ ನನ್ನ ಮನಸ್ಸು ನೋಯಿಸ್ತಾ ಇದ್ದೀರಾ? ನನ್ನನ್ನು ಅರ್ಥದ ಇಷ್ಟೆಯೋ ನೀವು ಹೇಳಿ? ನೀವೇ ನನಗೆ ದೇವರು. ನಿಮ್ಮನ್ನು ಯಾವತ್ತು ಯಾರಿಗೂ ಬಿಟ್ಟು ಕೊಡಲಾರೆ. ಓ ಸಂತೋಷವಾಯ್ತೆ. ಸಾಮಾನ್ಯ ಒಬ್ಬ ಯುವಕನಿಗೆ ನಿನ್ನ ಬಳಿ ಬಂದು ಮಾತಾಡೋದಕ್ಕೆ ಸಾಧ್ಯವಿದೆ ಹೇಳು? ಹಾಗಾದ್ರೆ ನಿನ್ನಲ್ಲಿ ಬಂದು ಅಲ್ಲಿ ಮಾತಾಡಿದವ ಅನ್ಯ ಪುರುಷನಲ್ಲ, ಅವನೇ ನಾನು, ನಾನೇ ಅವನು. ಸುಮ್ಮಗಿರಿ ನೀವು. ಯಾರಲ್ಲಿ ಹೇಳುದು? ನಿನ್ನಲ್ಲಿ. ನೀವೇ ಅವನು. ನಾನು ನಂಬುವುದಿಲ್ಲ. ಹೌದೇ? ನಂಬಿಕೆ ಬರಬೇಕೇ? ಇದು ನೀನು ಕಣ್ಣು ಮುಚ್ಚು. ಕಣ್ಣು ಮುಚ್ಚಿ ತೆರೆಯುವುದರೊಳಗಾಗಿ ಈ ರೂಪ ಅಲ್ಲ, ಆ ರೂಪದಲ್ಲಿ ನಿನ್ನ ಮುಂದೆ ಪ್ರಕಟಗೊಳ್ಳುತ್ತೇನೆ. ತೋರುವೆ ನಿನ್ನ ರೂಪವೆಂದರಂತೆ ಕಾಣಿಸಲೊಂದು ಕಂಡ ಕ್ಷಣದೊಳು ನಾರಿಯು ಬೆನಗಾಗುತ್ತ ಈ ರೀತಿಯಾಗಲ್ ಕಾರಣವೇನೆನಲೆಂದ ಇದು ಕನಸೋ ನನಸೋ ಒಂದು ಕೂಡ ಅರ್ಥವಾಗುತ್ತಾ ಇಲ್ಲ. ಒಂದು ರೀತಿಯ ಪರೀಕ್ಷೆಯ ಕಾಲ. ನನ್ನನ್ನು ಪರೀಕ್ಷೆ ಕೊಟ್ಟಿದ್ದೀರ ನೀವು ಪ್ರಭು. ಪರೀಕ್ಷೆ ಸಿಕ್ಕಿದ್ರೆ ಇಂತಹ ಪರೀಕ್ಷೆಯೇ ಸಿಗಬೇಕು. ಇಂತಹ ರೂಪ. ಆದರೆ ಆ ವಿಕಾರ ರೂಪ ನಿಮಗೆ ಯಾಕೆ ಬಂತು, ಹೇಗಾಯಿತು ಎಂಬುದನ್ನು ಸರಿ ಹೇಳ್ಬಹುದೇ? ಕೇಳುವೆ. ಹೌದು. ಕಾಂತೆಗೆ ರೂಪದೇಶಾಧಿಪಗಿ ಸಂತಾನವಿಲ್ಲದಿರೆ ಎನ್ನ ಪಡೆದಿರಲಾತ ಎನ್ನ ಪಡೆದಿನೇ ಆತನೋ ಧಾರಿದು ವೈರಿ ನೃಪರಾಕ್ರಮಿಸೆ ರಾಜ್ಯವು ಖಂಡನ್ನ ಸಿದ್ಧಯೋಗಿ ಅಂತರ್ಯ ಶುದ್ಧದಿ ಕೊಂಡೊಯ್ದು ರಕ್ಷಿಸುತ್ತ ರಕ್ಷಿಸುತ್ತ ಸಂತಸದಿ ಸಕಲ ವಿದ್ಯೆಗಳು ತಿಳಿಸಿರಲು ಸಂತಸದಿ ಸಕಲ ವಿದ್ಯೆಗಳು ತಿಳಿಸಿರಲು ಗೊತ್ತಾಗದಂತೆ ಗುರುವಿಂಗ್ ಗುಪ್ತ ಸಿದ್ಧಿಯೂ ಗಳಿಸಿ ನಾನೊಂದು ದಿನದಿ ಗುಪ್ತ ಸಿದ್ಧಿಯೂ ಗಳಿಸಿ ನಾನೊಂದು ದಿನದಿ ಕಾಂತೆ ಕೇಳು ಕಾಂತೆ ಜೀವನದಲ್ಲಿ ಪ್ರತಿಯೊಬ್ಬನೂ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಬೇಕು. ಜೀವ ಪರೀಕ್ಷೆ ಇರಬಹುದು, ದೇವ ಪರೀಕ್ಷೆ ಇರಬಹುದು, ಕರ್ಮ ಪರೀಕ್ಷೆ ಇರಬಹುದು. ಆದರೆ ಮರ್ಮವನ್ನರಿತು ನಾವು ವ್ಯವಹರಿಸಿದಾಗ ಕಾಣದ ಕೈಯೊಂದು ನಮಗೆ ಅನುಗ್ರಹ ಮಾಡುತ್ತದೆ ಎನ್ನುವುದಕ್ಕೆ ಸಾಕ್ಷಿ
ನೀ ಬದುಕಿನಲ್ಲಿ ಗಿಟ್ಟಿಸಿಕೊಂಡ ಚಂದ್ರಸೇನಂತಹವನ ಪತಿತ್ವ ಎನ್ನುವುದನ್ನು ನೀ ತಿಳಿಯಬೇಕು. ನೀವು ಚಂದ್ರಸೇನ? ಸತ್ಯ. ನಾನು ಯಾಕೆ ಹೀಗಾದೆ? ಹಿಂದಕ್ಕಾದರೂ ಕಾಮರೂಪ ದೇಶ ಮಾಳವಾಂತೆ ಅನ್ವರ್ಥ ಹೊಂದಿದ ದೇಶವದು. ಅದನ್ನು ಶೂರಸೇನ ನಾಮಕರಾದಂಥ ಅರಸರು ಆಳುತ್ತಾ ಇದ್ದರು. ಮಕ್ಕಳಿಲ್ಲದೆ ವ್ಯಥಿತ ಮಾನಸರಾದ ಸಂದರ್ಭದಲ್ಲಿ ಸಿದ್ಧಯೋಗಿಯೊಬ್ಬರ ಆಗಮನವಾಯಿತು. ಅವರ ಪಾದ ಸೇವೆಯನ್ನು ಮಾಡುತ್ತಾ ಅವರ ಪ್ರಸಾದದಿಂದಲೇ ಸಂತಾನ ಭಾಗ್ಯವನ್ನವರು ಹೊಂದಿದರು. ಆ ಪ್ರಸಾದದ ಫಲರೂಪವಾಗಿ ಉದಿಸಿ ಬಂದವನೇ ಚಂದ್ರಸೇನನಾದ ನಾನು. ಮಗುವಾಗಿದ್ದೆ. ಆ ಕಾಲಕ್ಕಾಗುವಾಗ ವಿಧಿ ಕೈಕೊಟ್ಟ. ಶತ್ರು ರಾಷ್ಟ್ರದವರು ದಾಳಿ ಮಾಡಿದರು. ನನ್ನ ಅಪ್ಪನನ್ನು ಕೊಂದರು. ಮಗುವಾಗಿದ್ದ ನಾನು ಏನು ಮಾಡೋಣ ಅಂತ ಯೋಚಿಸಿದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮಂತ್ರಿಗಳು ನನ್ನನ್ನು ತಪ್ಪಿಸಿ ಕಾಡಿಗೆ ಕೊಂಡು ಹೋದರು. ಆದರೆ ಆ ಸಂದರ್ಭದಲ್ಲಿ ಹಚ್ಚಿದ ಕಾಡ್ಗಿಚ್ಚಿಗೆ ಮಂತ್ರಿಗಳು ಬಲಿಯಾದರೂ ತಕ್ಷಣದಲ್ಲಿ ಶಿವಯೋಗಿಗಳು ಸಿದ್ಧಯೋಗಿಗಳು ಬಂದರು. ನನ್ನನ್ನು ಎತ್ತಿಕೊಂಡು ಹೋಗಿ ಪೋಷಣೆ ಮಾಡಿದರು. ಚಂದ್ರಸೇನ ಅಂತ ಶುಭನಾಮಕರಣ ಮಾಡಿದ್ದು ಮಾತ್ರವಲ್ಲದೆ ನನ್ನ ಬದುಕು ಪೂರ್ಣ ಚಂದ್ರನಂತಾಗಬೇಕು ಅಂತ ನನಗೆ ಬೇಕಾದ ವಿದ್ಯಾಸುಧೆಯನ್ನು ಹರಿಸಿದರು. ಅವರಿಂದ ಸಮಸ್ತ ವಿದ್ಯೆಗಳನ್ನು ಕಲಿತೆ. ಮಾತ್ರವಲ್ಲ, ಒಂದು ವಿಶೇಷ ವಿದ್ಯೆ ಇತ್ತು. ಅದುವೇ ಕಾಮರೂಪ ವಿದ್ಯೆ. ಅಂದ್ರೆ ಆ ವಿದ್ಯೆ ಅಂದ್ರೆ ನಾವು ಕಾಮಿಸಿದ ರೂಪವನ್ನು ಧರಿಸುವುದು. ಅದೊಂದು ಸಿದ್ಧಿ ವಿದ್ಯೆ. ಅದನ್ನು ಕಲಿಸಿಕೊಡಿ ಅಂತ ಗುರುಗಳಲ್ಲಿ ಕೇಳಿದೆ. ಅವರು ಮಾತ್ರ ಹೇಳಿದರು, ಯಾವ ವಿದ್ಯೆಯನ್ನು ಕಲಿಯುವುದಿದ್ರು ಅದಕ್ಕೊಂದು ಹಂತ ಉಂಟು ಮಗನೇ. ಸುಮ್ಮನೆ 2.5 ವರ್ಷದಲ್ಲಿ 3.5 ವರ್ಷದಲ್ಲಿ ಮಕ್ಕಳಿಗೆ ವಿದ್ಯೆ ಬೇಕು ಅಂತ ನಾವು ವಿದ್ಯಾಲಯಕ್ಕೆ ಸೇರಿದ್ರೆ ಆ ಮಕ್ಕಳ ವಿದ್ಯೆಯಿಂದ ಬುದ್ಧಿ ಶೂನ್ಯ ಹೊರತು ಪಕ್ವತೆ ಬರುವುದಿಲ್ಲ. ಯಾವ ಮಕ್ಕಳಿಗಾದರೂ ಕನಿಷ್ಠ ಪಕ್ಷ 6 ವರ್ಷ ಆದರೂ ಬೇಕು, ನಂತರವೇ ವಿದ್ಯೆ ಕಲಿಸಬೇಕು. ವಿದ್ಯಾಭ್ಯಾಸಕ್ಕೂ ಪ್ರಾಥಮಿಕತೆ ಉಂಟು ಅಲ್ವೋ? ಇದನ್ನೇ ನನ್ನ ಗುರುಗಳು ಆಡಿದ್ರು. ಆದ್ದರಿಂದ ನೀನು ಈಗ ಕಲಿಯುವುದಲ್ಲ, ನಿನಗೆ ಕಲಿಯುವುದಕ್ಕೆ ಅದೊಂದು ಪದವಿಯ ವಿದ್ಯೆ. ನೀನು ಪದವೀಧರನಾಗುವ ಪ್ರಾಯ ಬಂದಾಗ ನಿನಗೆ ಕಲಿಸ್ತೇನೆ ಅಂತ ಹೇಳಿದ್ರು ಅವರು ಹೊರಟು. ನನಗೊಂದು ಹಪ್ಪಹಪ್ಪಿಸುವಿಕೆ, ತುಡಿತ, ಕಲಿಯಬೇಕು 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 ಅಂತ. ಏನು ಮಾಡೋಣ? ಗುರುಗಳಿಲ್ಲದ ವೇಳೆ ನಾನು ಆ ಹೊತ್ತಗೆಯನ್ನು ತೆಗೆದೆ. ಆ ಪುಸ್ತಕದಲ್ಲಿ ಓದಿ ಕಲಿತೆ. ಗುರುವಿಲ್ಲದೆ ಕಾಮರೂಪ ವಿದ್ಯೆಯನ್ನು ಕಲಿತೆ. ಮಾತ್ರವಲ್ಲ, ಮುಂದೆ ನೋಡುವಾಗ ಕರಡಿಯೊಂದು ಮರಿಗಳ ಜೊತೆಯಲ್ಲಿ ಆಟವಾಡ್ತಾ ಇತ್ತು. ನಾನು ವಿದ್ಯೆಯ ಬಲದಿಂದ ಕರಡಿಯ ರೂಪವನ್ನು ಧರಿಸಿ ಅವುಗಳ ಜೊತೆ ಕುಣಿಯುತ್ತಾ ಇದ್ದೆ. ಆ ಸಂದರ್ಭದಲ್ಲಿ ಗುರುಗಳಾದ ಸಿದ್ಧಯೋಗಿಗಳು ಬಂದರು. ನನ್ನನ್ನು ಕಂಡರು, ಕುಪಿತರಾದರು. ಗುರುವಿನ ಪಾಠ ಇಲ್ಲದೆ ನೀ ಪಠ್ಯ ಕಲಿತ ಕಾರಣ ಇದು ನೀ ಮಾಡಿದ ಬಹುದೊಡ್ಡ ತಪ್ಪು. ಆದ್ದರಿಂದ ನೀನು ಕರಡಿಯೇ ಆಗುವಂತ ಶಾಪ ಕೊಟ್ಟರು. ಏನು ಮಾಡೋಣ? ಆ ಹೊತ್ತಿನಲ್ಲಿ ಬಾಲಿಶತನದಲ್ಲಿ ಮಾಡಿದಂತ ಅಪರಾಧ ಬಾಲಾಪರಾಧ ಅಂತ ತಿಳಿದು ಮನ್ನಿಸಬೇಕು ಅಂತ ಪದಕಾನುತನಾಗಿ ಬೇಡಿಕೊಂಡೆ. ಆ ಸಂದರ್ಭದಲ್ಲಿ ಗುರುಗಳಾಡಿದ್ದಷ್ಟೇ, ನೀನು ನನ್ನ ಶಾಪದಂತೆ ನಿತ್ಯ ಕರಡಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಒಂದು ಹಂತದಲ್ಲಿ ಆ ಶಾಪದಿಂದ ಮುಕ್ತನಾಗುವುದಿಲ್ಲ. 3 ದಾರಿ ಹೇಳ್ತೇನೆ. ನಾ ಕೊಟ್ಟ ಈ ಶಾಪ ನಿನಗೆ, ನಿನ್ನ ಕೈ ಹಿಡಿಯುವ ಹೆಂಡತಿಗೆ, ಬಿಟ್ಟರೆ ನನಗೆ, 3 ಮಂದಿಯ ಹೊರತಾಗಿ ಅನ್ಯರಿಗೆ ನಮ್ಮಿ 3ರಿಂದ ಒಂದು ವೇಳೆ ಗೊತ್ತಾದ್ರೆ ನೀನು ಶಾಶ್ವತ ಕರಡಿಯಾಗಿ ಉಳಿಬೇಕಾಗುತ್ತದೆ. ಹೀಗೆ ವಿಮುಕ್ತಿಯ ಪಥ ತೋರಿಸಿದರು. ಹಾಗೆ ಗುಪ್ತವಾಗಿದ್ದೆ. ನಿನ್ನಲ್ಲಿ ಹೇಳಬಹುದಾದ ಕಾರಣ ಹೇಳಿದ್ದೇನೆ. ಇದು ಹೇಳಿದ ಹಾಗೆ ಹೆಣ್ಣು ಮಕ್ಕಳ ಒಂದು ಬಾಯಿಯನ್ನು ಕಟ್ಟುವುದು ಬಹಳ ಕಷ್ಟ. ಹೌದು, ಯಾರನ್ನಾದರೂ ಹಂಡೆಯ ಬಾಯಿಯನ್ನಾದರೂ ಕಟ್ಟಬಹುದು, ಈ ಹೆಣ್ಣು ಮಕ್ಕಳ ಬಾಯಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಹಳ ಅನುಭವಸ್ಥರಿಲ್ಲಿದ್ದಾರೆ. ಗಾಳಿಯಲ್ಲಿ ಕಸ್ತೂರಿ ಕೊಡುವುದು, ಹೆಣ್ಣು ಮಕ್ಕಳಲ್ಲಿ ಗುಪ್ತವಾದ ವಿಚಾರ ಕೊಡುವುದು ಎರಡೂ ಒಂದೇ ಅಂತೆ. ಅಂದ್ರೆ ಅದು ಅಪರಾಧವಲ್ಲ, ಅದು ಹುಟ್ಟು ಗುಣ. ಹಾಗೆ ಎಲ್ಲ ಹೆಣ್ಣು ಮಕ್ಕಳು ಹಾಗೆ ನಾನು ಅಲ್ಲವಲ್ಲ. ನನ್ನ ಸತಿ ಗೌಪ್ಯವಾದ ವಿಚಾರವನ್ನು ಯಾರಲ್ಲೂ ಹೇಳಿ, ಇನ್ನು ಯಾರಲ್ಲಿಯೂ ಹೇಳಬೇಡ. ಆದರೆ ಅಲ್ಲಿವರೆಗೆ ನಮಗೆ ನಿಜವಾದ ಒಂದು ಸ್ಥಿತಿ ಒದಗೊಳ್ಳಿವರೆಗೆ ನಾನು ಪಾಪಣ್ಣನೇ. ಆಹಾ, ನೀವು ಇದೇ ರೂಪ ಆದೀತು ಅಲ್ಲ, ನೀನು ಹಾಗೆ ಹೇಳಿದ್ದಿ. ಗಂಡ ಹೇಗಿದ್ರು ಚಂದ ಅಂತ. ಅದು ಹೌದಪ್ಪ, ಆದ್ರೆ ನಿಮ್ಮ ಈ ರೂಪ ಬೇಕು ಅಂದ್ರೆ ಆಸೆ ಆಗ್ತಾ ಉಂಟು ನನಗೆ. ಕಾಂತೆ, ಯೋಚಿಸಬೇಡ.
ಕಾಲ ಪಕ್ವವಾಗುವುದಕ್ಕುಂಟು, ನಾವು ಅಭಿವ್ಯಕ್ತಗೊಳ್ಳುವ ಸಂದರ್ಭ ಬರುವುದಕ್ಕುಂಟು. ಅಲ್ಲಿಯವರೆಗೆ ನಿನ್ನ ಜೊತೆಯಲ್ಲಿ ನೀ ಅಪೇಕ್ಷಿಸಿದಾಗ ಈ ರೂಪದಲ್ಲೇ ಇರುತ್ತೇನೆ. ಕಾಲವನ್ನೇ ನಾವು ಕಾಯಬೇಕು. ಹೊರ ಪ್ರಪಂಚಕ್ಕೆ ಪಾಪಣ್ಣ ಗುಣಸುಂದರಿಯರು ನಾವು ಹೀಗೇ ಇರೋಣ. ಸದಾ ಜಾಗೃತಳಾಗು. ನಮ್ಮಲ್ಲಿದ್ದ ದುಷ್ಟಶಕ್ತಿಗಳ ದಮನ ಆಗುವಲ್ಲಿವರೆಗೆ ನಾವು ಪಾಪಣ್ಣ ಸುಂದರಿಯರು ಮತ್ತೆ ಚಂದ್ರಸೇನ ಗುಣಸುಂದರಿಯರಾಗಿ ಬದುಕೋಣ. ಜಾಗ್ರತೆ. ಹೀಗೆ ಚಿತ್ತಜಾರಿಯ ಭಕ್ತನಾಗಿ ಋತ್ವಿಜೋತ್ತಮ ಸಿದ್ಧ ಯೋಗಿಯೋ ಚಿತ್ತಜಾರಿಯ ಭಕ್ತನಾಗಿಯ ಋತ್ವಿಜೋತ್ತಮ ಸಿದ್ಧ ಯೋಗಿಯೋ ಧಾತ್ರಿಯೆಲ್ಲ ಸಂಚರಿಸುತ್ತದೆ ಧಾತ್ರಿಯೆಲ್ಲವ ಸಂಚರಿಸುತ್ತಲೆ ಅರ್ತಿಯಿಂದ ಯೋಗಿವರಿಯರೇ, ತಮ್ಮಂತಹ ಮಹಾತ್ಮರು ಬಂದಂತಹ ಕಾಲದಲ್ಲಿ ಮುಂದೆ ಬಂದು ಇದಿರುಕೊಂಡು ನಿಮ್ಮನ್ನು ಸ್ವಾಗತಿಸಬೇಕಾದಂತಹ ಅರಸ ನಾನು. ಆದರೆ ನನ್ನ ದೌರ್ಭಾಗ್ಯದ ಕುರಿತಾಗಿ ಹೇಳುವುದಕ್ಕೆ ನನಗೆ ಅಸಹ್ಯವಾಗುತ್ತಾ ಇದೆ. ಯಾಕಯ್ಯ? ನಾ ಮಾಡಿದಂತಹ ಕರ್ಮದ ಫಲವೋ ಏನು, ನೋವನ್ನು ಉಣ್ಣುತ್ತಾ ಇದ್ದೇನೆ. ಹೇಗೆ? ನಮ್ಮಲ್ಲಿ ಕೈ ತುಂಬ ಧನ ಸಂಪತ್ತುಗಳು ಇರುವಾಗ ಬಂಧು ಬಾಂಧವರು ನಮ್ಮ ಸಂಬಂಧಿಕರು ನಮ್ಮ ಹತ್ತಿರ ಬರ್ತಾರೆ ಸ್ವಾಮಿ. ಆದರೆ ಅದೆಲ್ಲವನ್ನು ಕಳೆದುಕೊಂಡೆವು ಅಥವಾ ನಮ್ಮಲ್ಲಿ ಆರೋಗ್ಯ ಕೈಕಟ್ಟಿತು ಅಂತಾದರೆ ನಮ್ಮನ್ನು ಯಾರೂ ಕೇಳುವುದಿಲ್ಲ. ಪರಿಣಾಮವಾಗಿ ನಾನು ಈ ಸ್ಥಿತಿಯನ್ನು ಅನುಭವಿಸುತ್ತಾ ಇದ್ದೇನೆ. ಹಾಗಾಗಿ ನಿಮ್ಮನ್ನು ಸ್ವಾಗತಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಕ್ಷಮೆ ಇರಲಿ ಸ್ವಾಮಿ, ಕ್ಷಮೆ ಇರಲಿ. ಮರುಗದಿರ ಯಕ್ಷಲೋಕದ ವರ ಮಹೇಂದ್ರ ಮಣಿ ಪ್ರಯೋಗದಿ ಯಕ್ಷಲೋಕದ ವರ ಮಹೇಂದ್ರ ಮಣಿ ಪ್ರಯೋಗದಿ ಸರಿಯಹುದು ನೀ ತರಿಸು ವೀರರ ಕಳುಬು ಶುಭಬಹುದು ವೀರರ ಕಳುಬು ಶುಭಬಹುದು ಮರುಗದಿರ ನೃಪನೇ. ಪೂಜ್ಯರೇ, ನಿನ್ನದಾದಂತಹ ವ್ಯಥೆಯನ್ನು ಅರ್ಥ ಮಾಡಿಕೊಂಡವನಿದ್ದೇನೆ. ನನ್ನನ್ನು ಉಪಚರಿಸುವುದಕ್ಕಾಗಿ ಬರುವಂತಹ ಪರಿಸ್ಥಿತಿಯಲ್ಲಿ ನೀನಿಲ್ಲ. ನಿನ್ನದಾದಂತಹ ನೋವಿನ ವ್ಯಥೆಯೇನು ಎಂಬುದು ನನಗರ್ಥವಾಯಿತು. ಬಹಳ ಸಮಯವೇ ಆಗಿ ಹೋಯಿತು ಸ್ವಾಮಿ. ಬೇರೆ ಬೇರೆ ಕಡೆಯಿಂದ ಬೇಕಾದಂತಹ ಔಷಧೋಪಚಾರವನ್ನು ನಡೆಸಿದರೂ ಕೂಡ ಇದುವರೆಗೂ ಗುಣಮುಖನಾಗಲಿಲ್ಲ ಸ್ವಾಮಿ ನಾನು. ಹಾಗಾದ್ರೆ ಭೂಲೋಕದಲ್ಲಿರುವಂತಹ ಸಕಲ ಔಷಧವನ್ನು ನೀನು ಅದಕ್ಕೆ ಲೇಪಿಸಿದ್ದಿ ಎನ್ನುವುದು ಸತ್ಯವಾಯಿತು. ಹೌದು. ಯಾವ ಔಷಧದಿಂದಲೂ ನಿನ್ನದಾದಂತಹ ಈ ರೋಗ ಎನ್ನುವುದು ವಾಸಿಯಾಗಲಿಲ್ಲ. ಇಲ್ಲ ಸ್ವಾಮಿ. ಹಾಗಾದ ಕಾರಣ ನಾನೊಂದು ಉಪಾಯವನ್ನು ಸೂಚಿಸುವವನಿದ್ದೇನೆ. ಭೂಲೋಕದಲ್ಲಿರುವಂತಹ ಯಾವುದೇ ಔಷಧಗಳಿಂದ ಅದು ಗುಣವಾಗುವುದಿಲ್ಲ ಎಂದಾದ್ರೆ ನಾವು ಸ್ವಲ್ಪ ಪ್ರಯತ್ನ ಪಡಬೇಕು. ಮಾತ್ರವಲ್ಲ, ದೇವರ ಅನುಗ್ರಹ ಎನ್ನುವುದು ನಮ್ಮ ಪಾಲಿಗೆ ಇರಬೇಕಾಗ್ತದೆ. ಅದಕ್ಕಾಗಿ ನೇರವಾಗಿ ಯಕ್ಷಲೋಕದಲ್ಲಿ ವಿಶೇಷವಾದಂತಹ ಮಹೇಂದ್ರ ಮಣಿ ಎನ್ನುವುದೊಂದಿದೆ. ಅದನ್ನು ಧರಿಸಿದ್ರೆ ಖಂಡಿತ ನಿನ್ನದಾದಂತಹ ಈ ರೋಗ ಎನ್ನುವುದು ಗುಣವಾಗ್ತದೆ ಮಹಾರಾಜ. ಏನು ಸ್ವಾಮಿ ಇದು? ನಿಮ್ಮನ್ನು ಆಧರಿಸುವುದಕ್ಕೆ ನನ್ನಿಂದ ಅಸಾಧ್ಯವಾಯಿತು. ನನ್ನ ರೋಗದ ವಿಷಯಕವಾಗಿ ನಾಡಿದೆ ಅಂತಾದರೆ ನೀವು ಉಪಚಾರದ ಮಾತುಗಳನ್ನಾಡುತ್ತಾ ಇದ್ದೀರಿ. ಭೂಲೋಕದಲ್ಲಿ ಹಲವರನ್ನು ನಾನು ಹೀಗೆಯೇ ನೋಡಿದ್ದುಂಟು. ನಿನಗೆ ಆ ರೋಗವ, ಅಲ್ಲಿಂದ ಮದ್ದುತ, ಇಲ್ಲಿಂದ ಈಗ ನೀವು ಆಗುವುದನ್ನೇ ಹೇಳಿದ್ರೆ ಹೌದಪ್ಪ, ಭೂಲೋಕದಲ್ಲಿ ಸಾಧ್ಯ ಇಲ್ಲ. ಮೇಲ್ಲೋಕದಿಂದ ಮಹೇಂದ್ರ ಮಣಿ ಹಾಸ್ಯಾಸ್ಪದ ಆಯ್ತಲ್ಲ ಸ್ವಾಮಿ. ಸ್ವಲ್ಪ ಪ್ರಯತ್ನ ಪಡಬೇಕಯ್ಯ. ಪ್ರಯತ್ನವ ತರುವಂತಹ ವೀರರು ಯಾರಾದ್ರೂ ಇದ್ರೆ ಖಂಡಿತವಾಗಿ ತಂದೆ ತರ್ತಾರೆ. ಹಾಗೆಂದು ಅದಕ್ಕೊಂದು ಆಮಿಷವನ್ನು ನೀನು ಒಡ್ಡಬೇಕು. ಹೇಗೆ? ಧರೆಯೊಳರ್ಧವ ಗುಣವದನುಳಿಗೆ ತೊರೆದ ಗತಿಯು ತರಲು ಎಂದದವರು ಸಹಿ ಗಂಗುರಾತಿ ಎಂದ ಮುನಿಪ ಬೀಳ್ಕೊಂಡ
ಮುನಿಪ ಬೀಳ್ಕೊಂಡನು. ವಿಶಾಲವಾದಂತಹ ನಿನ್ನ ರಾಜ್ಯದಲ್ಲಿ ಅರ್ಧ ಭಾಗವನ್ನು ಯಾರು ಆ ಮಣಿಯನ್ನು ತರ್ತಾರೋ ಅವರಿಗೆ ಕೊಡುತ್ತೇನೆ ಎನ್ನುವ ಹಾಗೆ ನೀನು ಡಂಗೂರ ಸಾರಿದೆ ಎಂದಾದ್ರೆ ಖಂಡಿತವಾಗಿ ಪ್ರಯತ್ನ ಪಡ್ತಾರೆ. ನಿನ್ನದಾದಂತಹ ರೋಗ ವಾಸಿಯಾಗ್ತದೆ ಮಹಾರಾಜ. ಸರಿಯಾದ ವಿಷಯವನ್ನೇ ತಿಳಿಸಿದ್ದೀರಿ ಸ್ವಾಮಿ. ನಮಗೆ ಆರೋಗ್ಯ ಇದ್ರಲ್ಲ ಎಲ್ಲವೂ ಕೂಡ. ಹೌದು. ಧನ ಕನಕ ಸಂಪತ್ತು ಇವೆಲ್ಲ ಇದ್ದು ಆರೋಗ್ಯವೇ ಇಲ್ಲ ಅಂತಾದರೆ ನಾವು ಏನನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ? ರಾಜ್ಯ ಮತ್ತೆ ಗಳಿಸಿಕೊಳ್ಳಬಹುದು. ಹೌದು. ನೀವು ಆಡಿದ ಹಾಗೆ ನನ್ನ ಪುರದ ಅರ್ಧ ಭಾಗವನ್ನ ಭಾಗಿಸಿ ನನಗೆ ಬೇಕಾದಂತಹ ಮಹೇಂದ್ರ ಮಣಿಯನ್ನು ತರುತ್ತಾರೆ ಅಂತಾದರೆ ಈ ಕಾಲದಲ್ಲಿ ಅದಕ್ಕೆ ನಾ ಪ್ರಯತ್ನ ಪಡ್ತೇನೆ. ನಿಮ್ಮ ಶ್ರೀರಕ್ಷೆ ಇರು. ಪ್ರಯತ್ನಿಸು. ಸರಿ ಸರಿ, ಸೇವಕರನ್ನು ಬರ ಹೇಳಿದ್ದೇನೆ. ಈ ತಕ್ಷಣವೇ ಡಂಗುರ ಸಾರುವ ಹಾಗೆ ಆಡಿದ್ದೇನೆ. ಬೇಕಾದಂತಹ ಮಹೇಂದ್ರ ಮಣಿಯನ್ನು ಯಕ್ಷಲೋಕಕ್ಕೆ ಹೋಗಿ ತರುವವರಿಗೆ ನನ್ನ ಅರ್ಧ ರಾಜ್ಯವನ್ನು ಕೊಡುತ್ತೇನೆ ಕೊಡುತ್ತೇನೆ ಕೊಡುತ್ತೇನೆ. ಅರಿತೆಯನಕ ನೀನು ತಾತನ ಮನದಿರವ ಮರೆತೇನ ಮನೋ. ಮೆರವ ರಾಜ್ಯದ ಸಿರಿಯ ದೊರೆತನ ಬಿರುವುದೆನ್ನಲಿ ನಿರತವೆನ್ನುವ ಹಿರಿದು ಧೈರ್ಯವು ಸರಿದು ಹೋಯಿತು. ಅರ್ವಲ್ಯಾರಿಗೆ ಮರುಕವನಗಿದೆ ಅರಿತೆಯನಕ. ಸುಮ್ಮನೆ ಒಂದು ಅರಮನೆ ಒಳಗೆ ಇರುವುದಕ್ಕೆ ಬಿಡುದಿಲ್ಲ. ಅಕ್ಕ 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 ಯಾವಾಗ ಎಷ್ಟು ಹೊತ್ತಿಗೂ ಗಂಡನ ಜೊತೆಗೆ ಇರುವುದಲ್ಲ. ನನ್ನ ಗಂಡ ನನ್ನ ಜೊತೆಯಾಗಿ ಅದು ಹೌದು, ನನಗೆ ಗೊತ್ತುಂಟು. ಮತ್ತೆ? ಸ್ವಲ್ಪ ಹೊರಗಿನ ಪ್ರಪಂಚದ ಬಗ್ಗೆ ತಿಳಿಬೇಕು ನೀನು. ಏನು ಅದು ಹೊರಗಿನ ಪ್ರಪಂಚ? ನಮ್ಮಲ್ಲಿ ಬೇಕಾದಷ್ಟು ಉಂಟು. ನೀವು ಏನು ಮಾತಾಡುದು? ನಮ್ಮ ತಂದೆಗೆ ಏನಾಗಿದೆ? ತಂದೆಗೆ ಏನಾಗಿದೆ? ಅವರಿಗೆ ಏನಾಗಿದೆ? ಕಾಲು ಸರಿ ಇಲ್ಲ ಅವ್ರದ್ದು. ಎಂತ ಕಾಲು ಸರಿ ಇಲ್ಲಲ್ಲ. ಮುದುಕನಿಗೆ? ಹೌದು. ಒಮ್ಮೆ ಹೋಗ್ಬೇಕಿತ್ತು ಅವರು. ಯಾರು? ತಂದೆ. ನಿನ್ ತಂದೆ ಹೋಗುದಕ್ಕೆ ಕಾಯುವುದಾ? ಮತ್ತೆ ನಮಗೆ ಏನು ಇನ್ನುವರೆಗೆ ಏನು ಕೊಡ್ಲಿಲ್ಲ ನಮಗೆ. ಕೊಡ್ತಾರೆ, ಇನ್ನು ಕೊಡ್ತಾರೆ. ಏನು ಕೊಡುದು? ಆದ್ರೆ ಸಿದ್ಧಯೋಗಿ ಒಂದು ವಿಷಯನೇ ಹೇಳಿದ್ದಾರೆ. ತಂದೆಗೆ ಕಾಲು ಸರಿ ಇಲ್ಲ, ಸಿದ್ಧಯೋಗಿ ವಿಷಯ ಮಾತಾಡ್ತಾರೆ. ಕೇಳು ನೀನು. ಏನು? ಸಿದ್ಧಯೋಗಿ ಏನು ಹೇಳಿದ್ದಾರೆ? ಏನು ಹೇಳಿದ್ದಾರೆ? ನಿಮ್ಮ ಆರೋಗ್ಯ ಗುಣಮುಖರಾಗಬೇಕಾದ್ರೆ ಮಹೇಂದ್ರ ನೀಲಾಮಣಿಯನ್ನು ಯಾರು ತಂದದಕ್ಕೆ ಸ್ಪರ್ಶವನ್ನು ಮಾಡ್ತಾರೋ ಅಂತ ಸ್ಪರ್ಶವನ್ನು ಮಾಡಿದ್ರೆ ಅರ್ಧ ರಾಜ್ಯವನ್ನೇ ಕೊಡ್ತೇನೆ ಎಂಬುದಾಗಿ. ಓ ದೇವ್ರೆ, ಅರ್ಧ ಹೋಯ್ತಾ? ಅರ್ಧ ಹೋಯ್ತು. ಇನ್ನು ಉಳಿದದ್ದು ಇನ್ನು ಅರ್ಧ. ತಂಗಿ ಏನೇ? ಇನ್ನು ಅರ್ಧ ನಮ್ಮಿಬ್ಬರಿಗೆ ಸಾಕ? ನಮಗಿಬ್ಬರಿಗೆ ಸಾಲದು. ಅರ್ಧ ಸಾಕಾಗುದಿಲ್ಲ ನಮ್ಗೆ. ಅದು ಪೂರ್ತಿ ನಮಗೆ ಬೇಕು. ಏನು ಮಾಡುದು? ನಾವೇ ಮಾತಾಡಿದ್ರೆ ಆಗುವುದಿಲ್ಲ. ಇವರಿದ್ದಾರಲ್ಲ ದಂಡ ಪಿಂಡಗಳು ತಿಂದು ಮಲಗುವವರು. 3 ಹೊತ್ತು ತಿನ್ನುವುದು, ಕುಡಿಯುವುದು, ಮಲಗುದು, ಇಷ್ಟೇ. ಬೇರೆ ಏನು ಕೆಲಸ ಇಲ್ಲ ಅವರಿಗೆ. ನಿನ್ನವನು ಹೆಚ್ಚು ಮಾಡುದು ಹಾಗೆ. ನಿನ್ನವನು ನನ್ನವನಲ್ಲ. ನಮ್ಮವ್ರು ಸರಿತಾರಪ್ಪ. ಏನು ಸರಿದ್ದಾರೆ? ಆ ಕೈಯನ್ನು ಎಲ್ಲಿದ್ದೀರಿ? ಬನ್ನಿ 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 ಬನ್ನಿ. ಎಲ್ಲಿದ್ದೀರಿ? ಅವ್ರು ಕೇಳುದು ಕೂಡ ಇಲ್ಲ ಅವರಿಗೆ. ಸ್ವಾಮಿ ಕಣ್ಣು ಕೈ ಎಂತ ಹೇಳಿದ್ರು ಅಂತ ತಿಳಿಯದಿರೆ ನೀವು ಡಂಗುರು ವಿವರವಾಗಿ ಉಳಿತೇನ ನೋಡುವಿರಿ. ಇಳೆಯೊಳರ್ತವ ನೀವು ನುಡಿಯ ಚುಪಿತನಿಂದ ತಳುಬದೆ ಸಾಧಿಸಿರಿ. ಕಣ್ಣು ಕಾಣುದಿಲ್ವಾ? ಈಗ ಈಗ ರೂಪ, ಈಗ ರೂಪ. ಆಗ ಅವಳ ಏನು ಆಗ್ತದೆ ನಿಮಗೆ? ಇಲ್ಲಿ ಬೇರೆ ನೀನು ಇಲ್ಲಿ ಬಾ. ನೀವು ಒಳಗೆಂತ ಮಾಡುದು? ಮಾಡುವುದೆಂತದ್ದು? ಇಲ್ಲಿ ಮಾಡುವುದಕ್ಕೆ ಏನುಂಟು? 3 ಹೊತ್ತು ಕುಡಿಯುವುದು, ತಿನ್ನುವುದು, ಮಲಗುದು, ಅಷ್ಟೇ ಕೆಲಸ ನಿಮಗೆ. ಮಾವ ನಮ್ಮಲ್ಲಿ ಹೇಳಿದ್ದು ಅಷ್ಟೇ, ತಪ್ಪದೆ ಅದನ್ನು ಮಾಡ್ತಾ ಇದ್ದೇವೆ. ದೇಹವನ್ನು ದಂಡಿಸಬೇಡಿ ಅಂತ ಹೇಳಿ. ಹೌದಾ? ಎಷ್ಟು ಹಾಗೆ ಚಂದ ನಿದ್ದೆ. ಅಕ್ಕಕ್ಕೆ ಬೆಳೆದು ಬಿಟ್ಟು ಅದ್ದಕ್ಕೆ ಬೆಳೆದದ್ದು ನೀವು. ಅಣ್ಣ, ಇಷ್ಟು ಚಂದ ನಿದ್ದೆ. ಈ ಮಾರಿ ಎಂತದ ನಿಮ್ಮದು? ಎಂತ ಅಂತ ಹೇಳಿ ಮಲಗಲಿಕ್ಕೆ ಆಗುದಿಲ್ಲ. ನಿಮಗೆ ಕಿವಿ ಕೇಳುದಿಲ್ವಾ? ಇಲ್ಲಿ ಕಿವಿ ಕೇಳುದಿಲ್ವಾ? ಡಂಗುರ ಸಾರಿದ್ದು ಯಾರದು ಸಾರಿದವ? ಡಂಗುರ ಸಾರಿದವ ಯಾರು? ಅವನಿಗೆ ಡಂಗುರ ಸಾರುದೇ ಕೆಲಸ. ಅವನು ಬೇರೆ ಏನು ಕೆಲಸ ಇಲ್ಲ ಅವನಿಗೆ. ಡಂಗುರ ಸಾರುವ ಇಲ್ಲಿವರೆಗೆ ನಾನೊಂದು ನಿದ್ದೆ ಮಾಡ್ತೇನೆ ಅಂತ ಬೋಧ ಇಲ್ವ ಅವನಿಗೆ? ಯಾರಿಗೆ? ಅವನಿಗೆ. ಅಲ್ಲ, ನಿಮಗೆ ಗೊತ್ತಾಗುದಿಲ್ವಾ? ನಿಮಗೆ 3 ಹೊತ್ತು ನಿದ್ದೆ ಮಾಡುದೇ ಕೆಲಸವಾ? ಮತ್ತೆ ಏನು ಮಾಡುದು? ಇಲ್ಲಿ ಎಲ್ಲ ಹೋಯ್ತಲ್ಲ ದೇವ್ರೇ, ನಾನು ಏನು ಮಾಡುವುದು? ಏನಾಯ್ತೆ? ನನಗೆ ಏನಾದದ್ದಲ್ಲ. ಬೇಗ ಹೇಳಿ. ತಂದೆಗೆ ಕಾಲು ನೋವಲ್ವಾ? ಒಳ್ಳೆದ
ಒಳ್ಳೇದಾಯ್ತು. ಅದು ನಮಗೆ ಗೊತ್ತಿಲ್ಲ ಒಳ್ಳೇದಾಯ್ತು ಅಂತ. ಒಮ್ಮೆ ಹೋಗ್ಲಿಯಪ್ಪ ಆ ಮುದುಕ ಯಾವಾಗ ಹೋಗ್ತಾನೆ ಅಂತ ಕಾಯುದು ನಾನು. ಈಗ ನಮಗೆ ಏನಿಲ್ಲ ಇಲ್ಲಿ. ಈಗ ನೀನು ಕಾಲು ನೋವಾಗೋದಕ್ಕೆ ಕೂಗುವುದಾ? ಹಾಗಲ್ಲ, ಮತ್ತೆ ಸಿದ್ಧ ಯೋಗಿಗಳು ನಮ್ಮ ಅರಮನೆಗೆ ಬಂದಿದ್ದಾರೆ. ಅವರು ಹೇಳಿದಂತಹ ಮಾತು ಏನು? ಯಕ್ಷಲೋಕದಿಂದ ಮಹೇಂದ್ರ ನೀಲಮಣಿಯನ್ನು ತಂದು ಅವರ ಕಾಲಿಗೆ ಸ್ಪರ್ಶ ಮಾಡಿದ್ರೆ ಕಾಲು ನೋವು ಗುಣ ಆಗ್ತದಂತೆ. ತಮ್ಮ, ಇದ್ದದ್ದು ಹಾಳಾಯ್ತಲ್ಲ. ಒಂದು ಕಾಲು ಹೋಗಿದೆ, ಮತ್ತೊಂದು ಕಾಲು ಯಾವಾಗ ಮುರಿಯುತ್ತದಂತ ನಾವು ಕಾಯ್ತಾ ಇದ್ದೇವೆ. ಆದ್ರೆ ಇನ್ನೊಂದು ವಿಷಯ ಹೇಳಿದ್ದಾರೆ. ಎಂತದ್ದು? ಅಪ್ಪಯ್ಯ, ಯಾರೋ ಆ ಮಹೇಂದ್ರ ನೀಲಮಣಿಯನ್ನು ತರ್ತಾರೋ ಅವರಿಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಎಲ್ಲ ಹೋಯ್ತು. ನೀವೇನು ಮಾಡುದು? ಮಲಗುದೇ. ಏನ್ ಮಾಡ್ತೀರಿ ನೀವೀಗ? ನಾವೇನು ಮಾಡ್ತೇವೆ? ವೃದ್ಧಾಪ್ಯದ ಧರಣಿ ಬಲ ಜೀವಗೆ ರೂಪಾಯಿಗೆ ಧರಿಸುವ ಮಗನ ರಾಜ್ಯಗೆ ನೀನು ಚಿಂತಿಸಬೇಕಾದ ಅಗತ್ಯವಿಲ್ಲ. ಆ ಮುದುಕ ಏನು ಹೇಳಿದು? ಅರ್ಧ ರಾಜ್ಯ ಅಂತೆ. ನೀನು ಬೇಸರ ಮಾಡಬೇಡವೆ. ನಮಗೆ ನೀನು ಅರ್ಧ ರಾಜ್ಯ ಒಂದು ರೀತಿಯಲ್ಲಿ ಹೇಳಿದ್ರೆ ಒಂದು ಉಪಕಾರ ಆಯ್ತು. ಯಾಕೆ? ಮಣಿ ತರುವುದಕ್ಕಲ್ಲ. ಹೌದು, ಮಣಿ ತರಬಹುದು. ಮಣಿ ಇಲ್ಲಿ ಉಂಟಾ? ಮಣಿ ಮತ್ತೆ ಯಾವ ಮಣಿ? ಅರಮನೆಯೊಳಗಿದ್ದದ ಮಣಿ ಎಲ್ಲಿ ಉಂಟಾ? ಯಕ್ಷಲೋಕ ಅಂತ ಹೇಳಿದ್ದು ಮಣಿ ನಿಮಗೆ. ಯಕ್ಷಲೋಕದ? ಹೌದು. ಏನೋ ಮಣಿ ಹೆಸರಂತದ್ದು? ಮಹೇಂದ್ರ ನೀಲಾಮಣಿ ಅಂತ. ಹೌದಾ? ಯಕ್ಷಲೋಕವು ಯಕ್ಷಲೋಕದ ನಮ್ಮ ಕೈಯಲ್ಲಿದೆ. ಮನಸ್ಸು ಮಾಡಿದ್ರೆ. ಮನಸ್ಸು ಮಾಡಿದ್ರೆ ಇನ್ನು ಮನಸ್ಸು ಆಗ್ಲಿಲ್ಲ. ಆಗಿರುವಾಗ ನೀನು ಚಿಂತಿಸಬೇಕಾದ ಅಗತ್ಯವಿಲ್ಲ. ಆ ಮಣಿ ಕೈಲಾಸದಲ್ಲಿದ್ದರೂ ಕೂಡ ನಾನು ತರ್ತೇನೆ. ಹೌದಾ? ನೀನು ಚಿಂತಿಸಬೇಡ. ಮಣಿಯ ತಯಂತ್ರ ಶಿಕ್ಷಣವಾಗಿ ಶಿಕ್ಷಣಕ್ಕೆ ತಕ್ಷಣವನ್ನು ರಕ್ಷಿಸುವೆ. ಮುದ್ದು ಮಾಡಿಕೊಂಡಿದ್ರೆ ಆಗುವುದಿಲ್ಲ. ನೋಡಿ, ನಿಮ್ಮ ಅಣ್ಣ ನೋಡಿ ಎಷ್ಟು ಭರವಸೆ ಕೊಟ್ಟಿದ್ದಾರೆ. ನಾನು ಹೋಗ್ತೇನೆ ಎಂಬುದಾಗಿ. ಏನು ರೂಪು? ಇಲ್ಲಿ ಬಾ. ನಿಮ್ಮದೆಂತದಿಲ್ಲ. ಈಗ ಅಣ್ಣ ಹೋಗ್ತೇನೆ ಅಂತ ಹೇಳಿದ. ಹೌದು. ಸುಮ್ಮನೆ ನಾವ್ಯಾಕೆ ಕಾಲಾರಣ ಮಾಡುದು? ಅವ ಹೋಗ್ಲಿ. ಸುಮ್ಮನೆ ಗಂಡ ಹೆಣ್ಣು ಅಕ್ಕ ಹೇಳಿದ್ರೆ ನನ್ನ ಹೆಂಡತಿ ಹತ್ರ ಹೇಳು. ನನ್ನ ಹೆಂಡತಿಯ ಮೇಲೆ ಕೈ ಹಾಕ್ತಿದ್ದಾಳೆ ಅವಳ. ನನ್ನ ತಂಗಿ ಮೊದಲು ನನಗೆ ತಂಗಿ ಅಂದ್ರೆ ನನಗೆ ಹೆಂಡತಿ ಅವಳು. ಇಲ್ಲಿ ಮುಗಿಸಿ ಸುಮ್ಮನೆ. ಅಕ್ಕ ತಂಗ ಇರೋ ಜಗಳಕ್ಕೆ ನಾನಿಲ್ಲ. ಅದು ಮಾತು. ಹಾಗಾದ್ರೆ ನಾನು ಏನು ಬೇಕಾದ್ರೆ ಮಾಡಿ. ನೀವೊಮ್ಮೆ ಸುಮ್ಮನೆ ಕೂತ್ಕೊಳ್ತೀರಲ್ವಾ? ಈಗ ನೀವು ಹೇಳ್ತೀರಿ ಅವ ಹೊದೆಗೂ ಬರ್ಲಿ, ನಾವು ಸುಮ್ಮನೆ ಇರುವ ಅಂತ. ಅವರಿಗೆ ಅರ್ಧ ರಾಜ್ಯ ಹೋಗುವುದಿಲ್ವಾ? ಅವ ಅರ್ಧದ ಅರ್ಥನ ಅದರಲ್ಲಿ ನಾವು ಮತ್ತೆ ಅರ್ಧ ಅರ್ಧ ಕಾಲುವಾಗ ಆಗುವುದಿಲ್ಲ ನಮಗೆ. ಆಗುವುದಿಲ್ಲ. ಇನ್ನು ಕೂಡ ಹೋಗ್ಬೇಕು ನೀವು. ಈಗ ನಿಂಗೆ ಕೋಪ ಮತ್ತೆ ಕೋಪ ಬರದೆ ನಿಂಗೆ ಕೋಪ ಅಂದ್ರೆ ನಂಗೆ ಕೂಡ ಕೋಪ ಬಂದಾಗ್ಯದ. ಹೌದಲ್ವಾ? ಈಗ ನಿನ್ನ ಗಂಡನಿಗೆ ಏನು ಕೂಡುದಿಲ್ಲ ಅಂತ ನಿನ್ ಭಾವಿಸಿ. ಅಲ್ಲ, ಹಾಗೆ ಹೇಳಿಲ್ಲ ನಾನು. ನನ್ನಿಂದ ಕೂಡ ಕೂಡ್ತದೆ. ಎಲ್ಲಿಗೆ ಹೋಗ್ಬೇಕು ಹೇಳಿದ್ದು? ಎಲ್ಲಿಗೆ? ಯಕ್ಷಲೋಕಕ್ಕೆ. ಯಕ್ಷಲೋಕ? ಯಕ್ಷಲೋಕಕ್ಕೆ ಹೋಗಿ ಎಂತದ್ದು ಮಣಿ ಅಂತ? ಮಹೇಂದ್ರ ನೀಲಾಮಣಿ. ಅದು ಎಂತಗೆ ತರುವುದು ಎಂತ? ಅಯ್ಯೋ, ಅಷ್ಟು ಸಲ ಹೇಳುದು ನಿಮಗೆ. ಅಲ್ಲ, ನಿಮ್ಮನ್ನು ಪರೀಕ್ಷೆ ಮಾಡಿ ತಿನ್ಲಿಕ್ಕೆ. ನಾವಿಲ್ಲೇ ತಿನ್ನುವಲ್ಲ. ನನ್ನ ತಂದೆಯವರ ಕಾಲೇನಾಗಿದೆ, ಸರಿ ಇಲ್ಲ. ಆ ಮಣಿಯನ್ನು ತಂದು ಸ್ಪರ್ಶಿಸಿದ್ರೆ ಅವರು ಗುಣಮುಖರಾಗ್ತಾರೆ. ಎಂಟು ಮುದುಕ ಸಾಯೋ ಅವರು ಸತ್ತ ರಾಜ್ಯ ಸಿಗ್ತದೆ. ನೀವು ಯಾಕೆ ಹೀಗೆ ಮಾತಾಡ್ತೀರಿ ಅಂತ ಗೊತ್ತಾಗುದಿಲ್ಲ. ಅರ್ಧ ರಾಜ್ಯ ಅಲ್ಲ, ನಾವು ಎಲ್ಲ ರಾಜ್ಯವನ್ನು ನಮ್ಮ ವಶ ಮಾಡು. ನೀವು ಈಗ ಬೇಕಾದೇನು ನಿಂಗೆ ಮಣಿಯಲ್ಲ? ಹೌದು. ಈಗ ಯಕ್ಷಲೋಕಕ್ಕೆ ಹೋಗ್ತೇನೆ, ಅದನ್ನು ಹಿಡ್ಕೊಂಡು ಬರ್ತೇನೆ. ನೀನು ಚಿಂತಿಸುವಂತಹ ಅವಶ್ಯಕತೆ ಇಲ್ಲ. ತಲೆಗೆಡಿಸುವಲ್ಲ. ಏನು ತಲೆಗೆಡಿಸುವುದು? ಈಗ ಹೋಗ್ಬೇಕು. ಹೋಗುದು. ಅರಮನೆ ಒಳಗೆ ಬರ್ಲಿಕ್ಕಿಲ್ಲ ಮಣಿ ತಾರದೆ.
ನಮ್ಮನ್ನು ಮುಟ್ಲಿಕ್ಕೆ ಕೂಡ ಇಲ್ಲ ನೀವು. ಅದಲ್ಲ ಯಾಕೆ ಸುಮ್ಮನೆ ಸುಮ್ಮನೆ ತನ್ನಿ ಮೊದಲು ಮಾತು ನನ್ನ ಕೊಡುದಲ್ಲ. ಇನ್ನೊಂದು ಮುಖ ನೋಡ್ಲಿಲ್ಲ. ಈಗ ಮಣಿ ಬೇಕೆ ಮನೆ ಒಳಗೆ ಬರ್ಲಿಕ್ಕಿಲ್ಲ. ಅಂತಪುರದ ಒಳಗೆ ಖಾಲಿ ಹೋಗಿ ಅಂತ ಹೇಳಿದಲ್ಲ. ನಡಿ ಹೋಗಿ. ಎಂತ ಅವಸ್ಥೆ ಅಂತಾನೆ ಹೇಗಿದ್ದವರು ನಾವು. ಹೌದು. ಯಾರ ಕಿರಿಕಿರಿಗೂ ಇಲ್ಲದೆ ನೆಮ್ಮದಿಯಲ್ಲಿ ತಿಂದು ಮಲಗುತ್ತಾ ಇದ್ದೇವೆ. ಹೌದು. ನಾನು ಹೇಳಿದ ನಿನ್ನಲ್ಲಿ ತಮ್ಮ ಮದುವೆ ಬೇಡ 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 ಎಂಬುದೇ. ನೀನು ಹೇಳಿದಿ ಒಳ್ಳ ಮಾವನ ಮಕ್ಕಳಿದ್ದಾರೆ, ಮದುವೆ ಆಗುವಣ್ಣ ಅಂತ. ಬೇಕಾದಷ್ಟು ಉಂಟು. ಬೇಕಾದಷ್ಟು ಇರುವುದಕ್ಕಿಂತ ಇದ್ದದಲ್ಲಿ ತೃಪ್ತಿ ಪಡಬಹುದಿತ್ತು. ಹೌದು. ತಲೆ ತಿನ್ನುವ ಹೆಮ್ಮಾರಿಗಳು ನಮ್ಮ ಇಷ್ಟಕ್ಕೆ ಕೆಲಸ ಮಾಡಿ ಸಾಯಲಿಕ್ಕೆ ಕೂಡ ಬಿಡುವುದಿಲ್ಲ. ಹೌದು, ಅವರು ನಿದ್ದೆ ಮಾಡುವುದಿಲ್ಲ, ನಮಗೂ ನಿದ್ದೆ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅದು ಸಣ್ಣ. ಈಗ ಈಗ ನೀನು ಹೇಳಿದ್ಯಲ್ಲ ನಿನ್ನ ಹೆಂಡತಿಯಲ್ಲಿ, ಹೌದು, ಯಕ್ಷಲೋಕದಿಂದ ಮಣಿ ತರ್ತೇನೆ ಎಂಬುದಾಗಿ. ಆ ಯಕ್ಷಲೋಕ ಎಲ್ಲಿ? ಈಗ ನಿಂಗೆ ಕೂಡ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಮಾರಾಯ. ನಾನು ಭಾವಿಸಿದೆ ಹೇಗೆ, ನೀನು ಹೇಳಿದಿ ನಿನಗೆ ಗೊತ್ತಿರ್ಬೋದು ಅಂತ. ನಾನು ಏನು ಮಾಡುವುದು ಹೇಳು? ಎಲ್ಲರ ಮುಂದೆ ಇವಳು ಹೆಂಡತಿಯಾದವಳು ಈ ರೀತಿಯಲ್ಲಿ ಸಿಟ್ಟಿನಲ್ಲಿ ಮಾತಾಡುವಾಗ ಅವಳಿಗೆ ಒಂದು ತೃಪ್ತಿ ಪಡಬೇಕಾದ್ರೆ ಏನಾದ್ರೂ ಒಂದು ಹೇಳಬೇಕು. ಈಗ ಮಾತು ಮನೆಯ ಅಂಗಳಕ್ಕೆ ಸರಿಯಾಗಿ ಇಳಿಯುವುದಿಲ್ಲ ನಾವು, ಮತ್ತೆ ಇಲ್ಲಿ ಯಕ್ಷಲೋಕಕ್ಕೆ ಹೋಗುವುದಾ? ಯಕ್ಷಲೋಕ ಸಿಗ್ಬೋದಲ್ಲ? ನೋಡುವ, ಆಲೋಚನೆ ಮಾಡುವ. ಕಾಂತ ಸುಗುಣವಂತ ಕೇಳನಂತ ರಂಗವ ನಾನ್ ತಿಳಿದ ವೃತ್ತಾಂತವನ್ನು ಚಿಂತಿತಾರ್ಥವ ಕಾಂತಿಯನ್ನ ಬಿದನು ಸ್ವಂತ ರಾಷ್ಟ್ರವ ಭ್ರಾಂತಿಯಿಂದ ನನಗೀವನಂತೆ ಬೋಧವ ಭ್ರಾಂತಿಯಿಂದ ನರನಿಗೀವನಂತೆ ಬೋಧವ ಪರರಿಗೀವನಂತೆ ಸತ್ಯ ಹೇಳಬೇಕಾ? ಮದುವೆ ಆಗಿ ಇಷ್ಟು ವರ್ಷ ಆಯ್ತಲ್ಲ, ನಿನ್ನ ಮುಖದಲ್ಲಿ ನಿನ್ನ ಇಷ್ಟ ನಗು ಕಂಡದ್ದು ನಾನು ಇವತ್ತು ಪ್ರಥಮ. ಹುಣ್ಣಿಮೆ ಚಂದ್ರನಾಗೆ ಮುಖ ಅರಳಿದೆ, ನಗುತ್ತಾ ಇದ್ದಿ, ಕುಣಿತಾ ಇದ್ದಿ. ಏನಾಯ್ತು ನಿನಗೆ? ಸಂತೋಷ ಆದ ಕಾರಣ ನಗು. ಯಾಕೆ ಅಂತ ಕೇಳ್ಬಹುದಾ? ಕೇಳಿಸ್ತಾ ಇದೆಯಾ? ಏನೋ ಬಡಿತಾ ಇದ್ದಾರೆ ಢಮ ಢಮ ಢಮ. ಎಂತದ್ದು ಅದು ಡಂಗುರ. ಡಂಗುರ? ಯಾಕೆ? ಸ್ವಾಮಿ, ನನ್ನಪ್ಪನ ಕಾಲು ಗುಣಮುಖವಾಗಬೇಕು. ದೇವಲೋಕದಲ್ಲಿ ನೀಲ ಮಹೇಂದ್ರಮಣಿ ಅಂತ ಯಾರು ತಂದು ಕೊಡ್ತಾರೋ ಅಂತವರಿಗೆ ಅರ್ಧ ರಾಜ್ಯ ಕೊಡ್ತೇನೆ. ಹೀಗೆ ಡಂಗುರಹಿಸುವುದು. ಈಗ ಯಾವೊಂದು ಕಾಲು ಮುರಿದು ಹೋಗಿದೆ, ಆದಷ್ಟು ಬೇಗ ನಿನ್ನ ತಂದೆಯ ಕಾಲು ಗುಣ ಆಗ್ಲಿ ಎಂಬಾಗೆ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆಗ್ಲೇಪ್ಪ, ಒಳ್ಳೇದಾಗ್ಲಿ. ಹೌದಲ್ಲ ಸ್ವಾಮಿ? ತರುವುದಕ್ಕೆ ಬೇಕು ಹೊರಟಿದ್ದಾರೆ ಈಗ. ಯಾರು? ಇಬ್ಬರು ತಮ್ಮಂದಿರು, ಅಣ್ಣಂದಿರು. ನಿಮ್ಮ ಅಕ್ಕಂದಿರ ಗಂಡಂದಿರು? ಹೌದು. ಆದ್ರೆ ಮಣಿ ಬಂದ ಹಾಗೆ ಬರ್ತದೆ. ಹೌದಪ್ಪ, ಬಂದಿತ್ತು. ಯಾಕೆ? ಅವರು ದೇವಲೋಕಕ್ಕೆ ಹೋಗುದಲ್ಲ, ಅವರು ಯಮಲೋಕಕ್ಕೆ ಹೋಗುದು. ಅಲ್ಲ ಅಂತೆ. ಈಗ ನನ್ನಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದಿ? ಅಲ್ಲ, ನೀವು ಹೋಗಿ ಪ್ರಯತ್ನ ಮಾಡಿದ್ರೆ ಆ ದಿವ್ಯವಂತಹ ಹಸುವ ತರಬಹುದಲ್ಲ. ಏನೇ ವಿನೋದ ಮಾತಾಡ್ತಾ ಇದ್ಯಾ? ಒಂದು ಮನೆಯಿಂದ ಮತ್ತೊಂದು ಮನೆಗೆ ಭಿಕ್ಷಕ್ಕೆ ಹೋಗುವುದೇ ನಾನು ಬಹಳ ಕಷ್ಟದಲ್ಲಿ. ನಾನು ಈ ಕೈಕಾಲು ಹೊತ್ತುಕೊಂಡು ಯಕ್ಷಲೋಕಕ್ಕೆ ಅಲ್ಲ, ನಾನು ಯಮಲೋಕಕ್ಕೆ ಹೋಗುದು. ಅದೆಲ್ಲ ಬೇಡ, ನಿಮ್ಮದ್ದು ಗೊತ್ತಾಯ್ತಲ್ಲ. ಯಮಲೋಕಕ್ಕೆ ದೇವಲೋಕಕ್ಕೆ ಹೋಗ್ತೀರಿ ನೀವು. ಎಂತ ಹೇಳುದೆ? ಪ್ರಯತ್ನ ಮಾಡಿದ್ರೆ ನಿಮ್ಮಿಂದ ಖಂಡಿತವಾಗಿ ಆಗ್ತದೆ. ನನ್ನ ಪ್ರಯತ್ನ ಎಂತದು ಪ್ರಯತ್ನ? ಮತ್ತೇನಲ್ಲ, ನೀನು ನನ್ನ ಕೈ ಬಿಡು, ಸುಮ್ಮನೆ ಇಲ್ಲದೆ. ಆಗಲ್ಲ, ಇಕೊಳ್ಳಿ. ನೀವು ಮನ್ಮಥನ ಕಾಯ ಉಂಟಲ್ಲ, ಅದನ್ನು ಧರಿಸಿಕೊಂಡು ದೇವಲೋಕ ಹೋಗೋದಕ್ಕೆ ಆಗುದಿಲ್ವೋ? ಇದಕ್ಕೆ ಹೇಳೋದು ಏನು? ಹೆಂಡತಿಯ ಮೇಲೆ ಗಂಡನಿಗೆ ಎಷ್ಟು ಪ್ರೀತಿ ಇದ್ದರೂ ಎಲ್ಲ ಗುಟ್ಟು ಗಂಡ ಹೆಂಡತಿಗೆ ಕೊಡಬಾರ್ದು ಅಂತ. ಹೌದು. ಈಗ ನನಗೆ ಆ ರೂಪ ಉಂಟು ಗೊತ್ತಾದ ಕಾರಣ ಹೇಳುದಲ್ವ? ಹೌದು. ನನಗೆ ಗೊತ್ತಾಯ್ತು, ನನ್ನೊಟ್ಟಿಗೆ ಜೀವನ ಸಾಕಾಯ್ತು. ಮಣಿ ತಂದು ಕೊಟ್ಟು ಅರ್ಧ ರಾಜ್ಯ ಸಿಗುತ್ತೆ ಅಲ್ಲ, ಇದ್ದಕ್ಕಿದ್ದಾಗೆ ಮಹಾರಾಣಿ ಮೆರೆಯಬೇಕೆಂಬಂತ ಹಂಬಲ. ಇಲ್ಲ, ಮಹಾರಾಣಿಯಾಗಿ ಮೆರೆಯುವಂತಹ ಆಸೆ ನನಗೆ ಖಂಡಿತವಾಗಿಯೂ ಇಲ್ಲ. ಮತ್ತೆ ನೀವು ಪ್ರಯತ್ನ ಮಾಡಿದ್ರಿಂದ ಆದರೆ ಅಪ್ಪನ ವ್ಯಾಧಿ ಗುಣವಾಗ್ತದಲ್ಲೋ ಎಂಬ ಆಸೆ ನನಗಷ್ಟೇ. ಗುಣ? ನಿನ್ನ ಮನಸ್ಸು ಹೇಗೆ ಅಂತ ನನಗೆ ಗೊತ್ತಿಲ್ಲವೇ? ನಿನ್ನ ಅಪ್ಪನ ಕಾಲು ಗುಣವಾಗಬೇಕು ಎಂಬಾಗೆ ನಾನು ಕೂಡ ಕಾಯ್ತಾ ಇದ್ದೆ. ಅದು ಹೌದು, ಈ ವಿಚಾರ ಹೇಳಿದವರು ಯಾರು ಈಗ? ಯಾರಪ್ಪ ಅದು? ಸಿದ್ಧ ಯೋಗಿ
ಯಾರು ಹೇಳಿ ಸಿದ್ಧಯೋಗಿ ಅಂತ? ಸಿದ್ಧಯೋಗಿಗಳು ಹೌದು. ಗುಣ ಅವರು ಬೇರೆ ಯಾರು ಅಲ್ಲ, ನನ್ನ ಗುರುಗಳು, ನನ್ನ ಗುರುಗಳು. ನಿಮ್ಮ ಗುರುಗಳು? ಹೌದು. ಹಾ 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 ಹಾ. ಈಗ ನನಗೆ ಅರ್ಥವಾಗುತ್ತಾ ಉಂಟು. ಏನು? ಈ ಶಿಷ್ಯನ ಕೈಯಿಂದ ಅಂತಹ ಒಂದು ಘನ ಕಾರ್ಯ ಮಾಡಿಸಬೇಕು ಅಂತ ಮನಸ್ಸಿದ್ರೆ ತಪ್ಪಿಸೋದಕ್ಕೆ ಯಾರಿದ್ರೂ ಕೂಡ ಸಾಧ್ಯವಿಲ್ಲ. ಹೌದಲ್ಲ? ದೇವರದ್ದೇ ಗುರುಗಳ ಆಶೀರ್ವಾದ, ನಿನ್ನ ಪತಿವ್ರತ ಧರ್ಮ ಇದು ಇದ್ದದ್ದು ಹೌದು ಅಂತಾದ್ರೆ ಈ ಕಾರ್ಯವನ್ನು ನಾನು ಮಾಡಿ ಪೂರೈಸುವಂತ ವಿಶ್ವಾಸ ನನಗಿದೆ. ಸದಾ ಮಂಗಳ ಗೌರಿ ದೇವಿಯನ್ನು ವ್ರತ ಮಾಡುತ್ತಾ ಒಳಗೆ ಇದ್ದಕ್ಕೋ. ಅದೀತು, ಹೋಗಿ ಬನ್ನಿ. ನಿಮ್ಮ ನಿರೀಕ್ಷೆಯಲ್ಲೇ ನಾನು ಇರ್ತೇನೆ. ಆಯ್ತಲ್ಲ? ತಡ ಮಾಡುವುದು ಯಾಕೆ? ಗುರುಗಳ ಮಾತನ್ನು ನೆರವೇರಿಸಿಕೊಡಬೇಕಾದ ಕರ್ತವ್ಯ ನನ್ನ ನಿಜ ರೂಪದಲ್ಲಿ ಈ ಕ್ಷಣವೇ ಯಕ್ಷಣ ಬೇಕಾಗುತ್ತದೆ. ಸತಿಯಾದ ಗುಣಸುಂದರಿಯನ್ನು ಸಮಾಧಾನ ಪಡಿಸಿದ್ದೇನೆ. ನೀಲಮಹೇಂದ್ರ ಮಣಿಯನ್ನು ತರುವುದಕ್ಕೆ ಬೇಕಾಗಿ ಸರ್ವ ಸಿದ್ಧತೆಯೊಂದಿಗೆ ನನ್ನ ಪಯಣ ಯಕ್ಷಖಂಡದ ಕಾಯುತ್ತಲೇ ನನ್ನ ಮಗರ ಮುಖ ಯಕ್ಷಲೋಕ, ಈ ಯಕ್ಷಲೋಕದ ರಕ್ಷಣೆಯನ್ನು ಮಾಡುವವರು, ಕೋಟೆಯ ರಕ್ಷಣೆ ನಮ್ಮ ಉದ್ದೇಶ. ಆ ಕುಬೇರದ ಆಜ್ಞೆ ಆಗಿದೆ. ಸಿಂಹ ಮುಖ, ಮಕರ ಮುಖ ಈ ಕಾಲದಲ್ಲಿ ಉದ್ಯೋಗವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏನಾದ್ರು ಕಾಣ್ತಾ ಇರುವುದು
ಅದರ ಕೋಟೆ ಇನ್ನು ಕಾಣೆ. ನಮ್ಮ ಉದ್ಯಾನದಲ್ಲಿ ನಿರತವಾಗಿರುವಂತ ಸಂದರ್ಭ ಆ ಕಡೆಯಲ್ಲಿ ನೋಡಿದ್ರೆ ಯಾರೋ ಒಬ್ಬ ಮಾನವ ಇತ್ತ ಕಡೆ ಬರ್ತಾ ಇದ್ದಾನೆ. ಬಂದವ ಯಾರು ಏನು ಎನ್ನುವುದನ್ನ ವಿಚಾರಿಸಬೇಕಾದ್ದು ನಮ್ಮ ಹೊಣೆಗಾರಿಕೆ. ಸ್ವಲ್ಪ ಇಲ್ಲಿ ನಿಲ್ಲೋಣ, ನೋಡೋಣ. ನಿಲ್ಲಲು ಮಾನವ ನಮ್ಮನ್ನು ಕೇಳದಿಲ್ಲಿ ಕಳೆದ ಪ್ರಾಣವ ಅಲ್ಲಿದನೇನು ಉಲ್ಲಾಸದಿ ಬಂದು ಗಲ್ಲಿ ಕೇಳಲ. ಎಲ್ಲಿಗೆ ಹೋಗುತ್ತಾ ಇರುವುದು? ಮುಂದೆ ಬರ್ತಾ ಇದ್ದಿ. ನಾನು ದ್ವಾರದಲ್ಲಿ 2 ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಅಂತ ಭಾವಿಸಿದ್ದು. ಇದು ಮೂರ್ತಿಯ ಮೂರ್ತಿಯ ಮಾತಾಡುವ ಮೂರ್ತಿಯೂ ಇದೆ. ಒಂದು ದೇವಸ್ಥಾನದಲ್ಲಿ ಕೀರ್ತಿ ಮುಖ ಇದ್ದ ಹಾಗೆ 2 ಮುಖ ಅಂತ ಭಾವಿಸಿದ್ದು. ಓಹೋ, ಕುಬೇರನಿಗೆ ಇದುವೇ ಕೀರ್ತಿ. ನಾವಿರುವುದು ಮುಖ ಎರಡೆ. ಲೋಕ ಒಳ್ಳೆದುಂಟು. ಅಯ್ಯ, ಯಾರಯ್ಯ ನೀನು? ಮೇಲೆ ಏರಿಕೊಂಡು ಬರ್ತಾ ಇದ್ದಿ. ವಿಶೇಷ ಮಾನವ ಇಲ್ಲಿಗೆ ಬರಬೇಕು ಅಂತೇಳಿ ಆದ್ರೆ ಬಲವಾಗಿರುವಂತಹ ಕಾರಣ ಇದ್ದೇ ಇರುತ್ತದೆ. ಹಾಗಾಗಿ ಯಾರು ನೀನು? ಯಾಕಾಗಿ ಬಂದಿದ್ದಿ ಹೇಳು. ಏನು ನಿನ್ನ ಹಾರಾಟ? ಸಾಮಾನ್ಯ ಅಲ್ಲ. ನಮ್ಮ ಪ್ರದೇಶಕ್ಕೆ ಬಂದು ಹಾರಾಟ ನಮ್ಮಲ್ಲಿಯೂ ಅಷ್ಟು ಉಂಟು. ಅದು ಒಮ್ಮೊಮ್ಮೆ ಮಾತ್ರ ಪ್ರಕಟ ಆಗುತ್ತೆ. ಇವತ್ತಾದ್ರೂ ಬಂದಲ್ಲ. ಯಾಕೆ ನಮ್ಮ ಮುಂದೆ ಬಂದದ್ದು? ಯಾಕೆ ಬಲ್ಲೆಯ? ಯಾಕೆ? ಇದು ಯಕ್ಷಲೋಕ. ಇದರ ಬಗ್ಗೆ ನಾ ತಿಳಿದವನೇ. ಯಕ್ಷಖಂಡವನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ತಡೆದು ನಿಲ್ಲಿಸಿದವರು ನೀವಿರುವರು. ನಿನ್ನ ಹೆಸರು? ನಿನ್ನ ಹೆಸರು? ಶುಕರ ಮುಖ. ಯಾಕೆ? ಅಲ್ಲ, ನನಗೆ ಸಂಶಯ ಆಯ್ತು. ಏನಾಯ್ತು? ಮುಖ ಅದೇಯಾ ಬೇರೆ? ಅನುಮಾನ ಇತ್ತು, ನೀವು ಇದನ್ನ ಕೇಳುವಂತ. ಹೆಸರಾಗೆ ಮುಖ ಅಲ್ಲ ನಮ್ಮದು. ಹಾಗೆ ಇರ್ಲಿ. ಕೆಲವು ಸಲ ಸ್ವಭಾವಕ್ಕೆ ತಕ್ಕ ಹೆಸರು, ಕೆಲವು ಸಲ ನಮ್ಮನ್ನು ಪ್ರಶ್ನಿಸುವ ನೀನು ಸ್ವರೂಪಕ್ಕೆ ತಕ್ಕ ಹೆಸರು. ನನ್ನ ಮುಖವೇ ಹೇಳುತ್ತದೆ. ಚಂದ್ರಸೇನ ವರ್ತಮಾನ ಕಾಲದಲ್ಲಿ ಭೂತಳದಲ್ಲಿ ಗುಣಸುಂದರಿ ಅಂತ ಪತಿವ್ರತೆಯ ಗಂಡ ಬರುವಲ್ಲಿ ಉದ್ದೇಶ ಉಂಟು. ನನಗೆ ಬೇಕಾದದ್ದು ಯಕ್ಷನ ಬಳಿ ಇರುವಂತಹ ಆ ಯಕ್ಷಮಣಿ, ಅದುವೇ ನೀಲಮಹೇಂದ್ರ ಮಣಿ. ಮಣಿ ಮಣಿ ಈ ಸಲ ಮಣಿ ಅದೇ ಆ ಮಣಿ ಪಡಿಬೇಕು ಅಂತಿದ್ರೆ ನೀ ಮಣಿ ಕೊಡುವ ಹಾಗಿಲ್ಲ. ಮಣಿ ಅದೇ ಇದ್ರೆ ಕೊಡುವ ಹಾಗಿಲ್ಲ. ಓಹೋ, ಯಕ್ಷಗಂಡದ ದ್ವಾರವು ಎಂಬುದ ನೀನು ಲಕ್ಷ್ಯವಿಲ್ಲದೆ ಒಯ್ವೆ. ಯಕ್ಷಿಣಿಯ ಮನೆಗಳನ್ನು
ನೀನು ಮನ್ನಿಸಬೇಕು. ಮನ್ನಿಸು. ನೀವು ಅವನದ್ದು ಒಳ್ಳೆ ಅರ್ಥ. ಅವ ಜೋರಿದ್ದಾನೆ. ಬಂದ ನನ್ನನ್ನು ನೀವು ಮಾನಿಸಬೇಕು. ಮನ್ನಿಸುವ ಹಾಗಿಲ್ಲ. ಯಾಕೆ ಮಡಿಬೇಕಲ್ವಾ? ನೀನು ಬಂದದ್ದು ಅಲ್ಲಿಂದ ಇಲ್ಲಿವರೆಗೆ ಒಬ್ಬ ನರ ಬರ್ತಾನೆ ಅಂತ ಆದ್ರೆ ಒಳಗೆ ಕಾಣು ನಾರಾಯಣನ. ನಿನ್ನ ಸಾಹಿತ್ಯಕ್ಕೆ ಬೆಂಕಿ ಬಿತ್ತು. ಏ- ಈಗ ನೀನಾಗಿ ಹೋದ್ರೆ ಒಳ್ಳೇದು, ಇಲ್ಲದಿದ್ರೆ ಇವತ್ತಿಗೆ ನನಗೆ ಅಷ್ಟು ಸಾಕು. ಮಣಿದರೆ ಮಣಿತು ದಾರಿ ಬಿಟ್ಟರೆ ನಿಮಗೆ ಬದುಕು, ಇಲ್ಲದಿದ್ರೆ ಯಕ್ಷಲೋಕದಲ್ಲಿ ಮಣ್ಣು ಮಾಡುತ್ತೇನೆ. ನದಿಯೊಡಗೂಡಿ ವಿಭವದಿಯೇ ಅರ್ತಿಯೋ ರೂಪಿಣಿಯು ಓಲಗವಿ ತಳಗ ಅರ್ತಿಯೋ ರೂಪಿಣಿಯು ಓಲಗವಿ ತಳಗ ಇತ್ತರದು ನಾದನೈ ಯಕ್ಷರ ಮೊತ್ತದೊಡಗೂಡಿ ಜೀವನದಲ್ಲಿ ಉತ್ತಮವಾದಂತಹ ಅಧಿಕಾರ, ಉತ್ತಮವಾದಂತಹ ಸಂಪತ್ತು, ಇದನ್ನೆಲ್ಲ ಅನುಭವಿಸುವುದಕ್ಕೆ ಭಾಗ್ಯವೂ ಬೇಕಂತೆ. ಹಾಗಂತ ಅಂತಹ ಭಾಗ್ಯ ಎಲ್ಲವೂ ನನಗೆ ಒದಗಿ ಬಂದಿದೆ. ನೋಡಿದ್ದೀರಾ, ಈ ಯಕ್ಷಲೋಕದ ಯಕ್ಷಿಣಿಯರಿಗೆ ನಾಯಕಿಯಾಗಿ ರೂಪಿಣಿ ಎನ್ನುವಂತಹ ಹೆಸರಿನಿಂದ ಮೆರೆಯುತ್ತಾ ಇದ್ದೇನೆ. ಈ ಅಧಿಕಾರ ಕೊಟ್ಟದ್ದು ನನ್ನ ತಂದೆಯವರು ಕುಬೇರ ಮಹಾಶಯ. ಎಂದಿನಂತೆ ಇಂದೂ ಕೂಡ ಓಲಗವನಿತ್ತಂತಹ ಸಂದರ್ಭ ಚಾರಕ ಆಡಿದನಂತೆ. ಸಾರಿ ಬಂದವರಾರು ನೋಡಿದ ವಿಚಾರಿಸುವುದಲ್ಲಿ ಸಂದರ್ಭ ಚಾರಕ ಆಡಿದಂತಹ ಮಾತುಗಳನ್ನು ಕೇಳಿದೆ. ಏನಾಶ್ಚರ್ಯವಿದು, ನಮ್ಮದಾದಂತಹ ಲೋಕಕ್ಕೆ ಯಾವನೋ ಒಬ್ಬ ಮಾನವನ ಪ್ರವೇಶವಾಗಿದೆಯಂತೆ. ಅಷ್ಟು ಮಾತ್ರವಲ್ಲ, ದ್ವಾರಪಾಲಕರನ್ನು ಸೋಲಿಸಿ ಅವರಿಗೆ ಮೋಕ್ಷವನ್ನು ಇತ್ತಿದ್ದಾನಂತೆ. ಅವನನ್ನು ಎದುರಿಸಬೇಕಾದಂಥದ್ದು ನನ್ನದಾದಂತಹ ಕರ್ತವ್ಯ. ನಾನು ಓರ್ವಳೆ ಹೋಗುವುದಲ್ಲ. ಎಲ್ಲಿದ್ದಾರೆ ನಮ್ಮ
ನಮ್ಮದಂತಹ ಕಾರ್ಯದಲ್ಲಿ ಇಳ್ತಾ ಇರುವಂತಹ ವೇಳೆ ಒಮ್ಮಿಂದೊಮ್ಮೆಲೆ ಕರೆದಂತಹ ವಿಚಾರ ಏನೆಂಬುದು ನಮ್ಮದಾದಂತಹ ಯಕ್ಷಲೋಕಕ್ಕೆ ಭೂಲೋಕದ ಸಾಮಾನ್ಯ ಮಾನವನ ಪ್ರವೇಶವಾಗಿದೆ. ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ನಮ್ಮ ಈರುವರು ದ್ವಾರಪಾಲಕರನ್ನು ಸೋಲಿಸಿ ಅವರನ್ನು ಮೋಕ್ಷದ ಪದವಿಗೆ ಕಳುಹಿಸಿಕೊಟ್ಟಿದ್ದಾನಂತೆ. ಬಂದಂತಹ ಮಾನವರಿಗೆ ತಕ್ಕುದಾದಂತಹ ಉತ್ತರ ಕೊಡಬೇಕು. ತಡ ಮಾಡುವುದು ಸರಿಯಲ್ಲ. ಆಯುಧದ ಹಿಡಿರಿ. ದೇವತೆಗಳಿಗೆ ಇದು ದೇವಲೋಕವಾದರೆ ಮಾನವರಿಗೆ ಇದು ಮೃತ್ಯು ಲೋಕ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಹಿಂದೆ ಸಾರಿ. ಇದನ್ನು ಬಿಟ್ಟು ಹೋಗುವ ಪ್ರಸಂಗವೇ ಇಲ್ಲ. ನಿಮ್ಮನ್ನು ಮಣಿಸಿ ಒಳ ಪ್ರವೇಶ. ಸಾಮಾನ್ಯ ಮನುಷ್ಯ ನೀನು ಯಕ್ಷಲೋಕವನ್ನು ಸೇರಿಕೊಂಡಿದ್ದೀಯಾ? ಮರ್ಯಾದೆಯನ್ನು ಹೇಳ್ತಾ ಇದ್ದೇನೆ. ಮಣಿಯ ಆಸೆಯನ್ನು ಬಿಟ್ಟು ಭೂಲೋಕಕ್ಕೆ ಹೋಗುತ್ತೀಯೋ ಅಥವಾ ನರಕದ ದಾರಿ ತೋರಿಸಬೇಕು? ನಿನಗೆ ಈ ಕ್ಷೇತ್ರ ಅಲ್ಲ, ಇನ್ನೊಂದು ಕ್ಷೇತ್ರ.
ಯಾಕೆ ನೋಡು ನಮ್ಮದಾದಂತಹ ಈ ಲೋಕಕ್ಕೆ ಸಶರೀರವಾಗಿ ಯಾರಿಗೂ ಬರುವುದಕ್ಕೆ ಅಸಾಧ್ಯ ಅಂತಹದ್ರಲ್ಲಿ ನೀನು ನಮ್ಮ ಲೋಕವನ್ನು ಪ್ರವೇಶ ಮಾಡಿದ್ದಿ. ಪ್ರವೇಶ ಮಾಡಿದ್ದು ಅಲ್ಲದೆ ದ್ವಾರ ಪಾಲಕರೀರ್ವರಿಗೆ ಮೋಕ್ಷವನ್ನು ಕೊಟ್ಟವಂತೆ. ಹಾಗಾಗಿ ಕೇಳುತ್ತಾ ಇದ್ದೇನೆ, ಯಾರು ನೀನು, ಬಂದಂತ ಉದ್ದೇಶಗಳು ಹೇಳು ನನ್ನಲ್ಲಿ. ಯಕ್ಷಖಂಡವನ್ನು ಸೇರಿದ್ದೇನೆ, ತಡೆದ ಭಟರನ್ನು ದಮನಿಸಿದ್ದೇನೆ. ಮುಂದೆ ನೀ ಬಿಟ್ಟದ್ದು ನಾರಿ ಸೈನ್ಯ, ಉತ್ತರಿಸುವುದಕ್ಕೆ ಶಕ್ತಾಂತವರನ್ನು ಸೋಲಿಸಿ ಕಾಣಿಸಿದ್ದೇನೆ. ಮತ್ತೆ ಎದುರಾಗಿ ಬಂದವಳು ನೀನೆಯೋ ರೂಪಿಣಿ ಎನ್ನುವ ನಾರಿ. ನಾನೇ ರೂಪಿಣಿ. ರೂಪ ಮಾತ್ರ ಅಲ್ಲ, ಅಂತಸತ್ವ ಉಂಟು ಅಂತ ಕಾಣಿಸುವುದಕ್ಕೆ ಬಂದಿದ್ದಿ. ಆದರೆ ಬಂದವ ಭೂಲೋಕದಿಂದ ಚಂದ್ರಸೇನ ನಾಮಕ ಕಾಮರೂಪದ ವಿದ್ಯಾಬಲ ನನ್ನಲ್ಲಿ ಉಂಟು. ಅದರಿಂದಲೇ ಇಲ್ಲಿಗೆ ಪಯಣಿಸಿದ್ದೇನೆ. ಈಗಲೂ ನಿನಗೆ ಎಚ್ಚರಿಕೆ ಕೊಡ್ತೇನೆ, ಏನು? ನಮ್ಮ ಸತ್ವ ಇಷ್ಟೇ ಅಂತ ಭಾವಿಸಬೇಡ, ಕುಬೇರನಲ್ಲಾದರೂ ತೋರಿಸಬಲ್ಲೆ. ಹಾಗಾಗಿ ಹೇಳ್ತೇನೆ, ಶಿವನ ಪರಮ ಭಜಕನಾಗಿ ನನ್ನ ಮಾವನಿಗೆ ಬಂದಂತಹ ದುರಿತವನ್ನು ಹೋಗಲಾಡಿಸುವುದಕ್ಕಾಗಿ ಯಕ್ಷಮಣಿಗಾಗಿ ಬಂದಿದ್ದೇನೆ. ಪ್ರಸಂಗ ಯಕ್ಷಲೋಕ ವಿಜಯ ಅಂತ ಆಗುವ ಬದಲು ಯಕ್ಷಲೋಕದ ಪ್ರಭಾವ ಅಂತ ಕಾಣಿಸು. ಶರಣು ಬಾ. ಸಜೀವನಾಗಿ ಕಾಣಿಸಿದ್ದೇನಲ್ಲ. ಯೋಗ್ಯತೆ ಇರಬಹುದು, ಆದರೆ ಭೂಲೋಕಕ್ಕೂ ಅದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಮಣಿ ಬೇಕು ಬೇಕು ಎನ್ನುವ ಹಾಗೆ ಇನ್ನೂ ಮುಂದುವರೆದು ಬಂದ್ರೆ ಪ್ರಸಂಗ ಹೇಗೆ ಗೊತ್ತುಂಟ? ಚಂದ್ರಸೇನ ಪರಾಭವ. ಚಂದ್ರಸೇನ ಪರಾಭವ, ರೂಪಿಣಿಯ ಪರಾಭವ ತೋರಿಸ್ತೇನೆ. ವೈಶ್ರವಣ ಬೇಗಿದಳು. ಏನೋ ಆಶ್ಚರ್ಯವಿದು. ರೂಪಿಣಿಯ ಕೂಡ ಕಾಳಗವನ್ನು ಮಾಡುತ್ತಾ ಇದ್ದೇನೆ. ಮಾಯಾಯುದ್ಧವನ್ನೇ ಪ್ರದರ್ಶಿಸುತ್ತಾ ಇದ್ದಾಳೆ ಯಕ್ಷಿಣಿ. ಈ ಮಾಯೆಯನ್ನು ನಿವಾರಿಸಬೇಕು ಅಂತಿದ್ರೆ ನಾವು ದೊಡ್ಡದ್ದು ಒಮ್ಮೆಲೆ ತೆಗೆಯುವುದಿಲ್ಲ. ನಮ್ಮಲ್ಲಿ ಉಂಟು ಅಂತ ಈ ಸಲ ಆದ್ರೂ ಗೊತ್ತಾಗಬೇಕು. ಅದಕ್ಕೆ ಬೇಕಾಗಿ ಬತ್ತಳಿಕೆಗೆ ಕೈ ಹಾಕಿ ತೆಗೆದಿದ್ದೇನೆ. ವರಮಹಾಶಿವ ಶಕ್ತಿ ಶರ
ಇದ್ದಲ ವೈಷ್ಣವಣ ಉತ್ತಮವೇರಿ ಇದ್ದಲ ಉತ್ತಮ ಏರಿ ಮುತ್ತು ವೈಢೂ ರತ್ನದಲ್ಲಿ ಕೆತ್ತಿಸಿದ ಭವನದೊಳಗು ಸಾಗದಿರಲು ಕೆತ್ತಿಸಿದ ಭವನದೊಳಗು ಸಾಗದಿರಲು ಹತ್ತು ನರತರ ಕಾಣುತ್ತ ಮಾನವನು ಸಾಧನೆಯ ಮುಖೇನವಾಗಿ ಮಾಧವನಾಗಬಲ್ಲ, ಅರ್ಥಾತ್ ದೇವತ್ವವನ್ನು ಏರಬಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ಸಾರಿ ತೋರಿಸಿದವ ನಾನು. ವಿಶ್ವವಶುಬ್ರಹ್ಮರಿಂದ ಇಲಬಿಲಾದೇವಿಯಲ್ಲಿ ಮಗನಾಗಿ ಹುಟ್ಟಿಕೊಂಡವನು ನಾನು. ಹಾಗಾಗಿ ವೈಶ್ರವಣ ಎನ್ನುವ ನಾಮಕ್ಕೆ ಒಳಗಾದೆ. ಹರನನ್ನು ಭಕ್ತಿಯ ಮೂಲಕ ಒಲಿಸಿಕೊಂಡು ಆತನ ಅನುಗ್ರಹದಿಂದಲೇ ಅಲಕಾವತಿ ಅಧಿಕಾರವನ್ನು ಹೊಂದಿದ್ದೇನೆ. ಮಾತ್ರವಲ್ಲ, ದಿಕ್ಪತಿಗಳಲ್ಲಿ ನಾನೂ ಮಾರುವನಾಗಿ ಉತ್ತರ ದಿಕ್ಕಿಗೆ ಒಡೆಯನಾಗಿ ನಿಯುಕ್ತನಾಗಿದ್ದೇನೆ. ಧನಪತಿ ಎನ್ನುವಂತಹ ಹೆಗ್ಗಳಿಕೆಗೂ ಪಾತ್ರನಾಗಿದ್ದೇನೆ. ವರ್ತಮಾನ ಕಾಲದಲ್ಲಿ ಯಕ್ಷಲೋಕದ ಒಡೆಯನಾಗಿ ಉತ್ತಮ ರೀತಿಯಲ್ಲಿಯೇ ನನ್ನದಾದಂತಹ ಉದ್ಯೋಗವನ್ನು ನಿರ್ವಹಿಸುತ್ತಾ ಇದ್ದೇನೆ. ನಿತ್ಯದಂತೆ ಓಲಗಸ್ಥನಾದ ಕಾಲ ಯಾರಂತೆ ದುಗುಡಬಿದು ತಾಯಿ ದಿಗಿಲು ಕೊಂಡೈದಿ ಪದಯುಗಕ್ಕೆ ಕೆರಗಿಗೆ ಕಾರ್ಯವೇನೋ ಬಗೆಯ ಸಕಲವನು ಮುಗುದಿ ಬೀಳನೀಗ ಮೃಗವಿಲೋಚನೆ ನುಡಿದಳವಗೆ ದುಗುಡವೇನದು ತಾಯಿ. ರೂಪಿಣಿ, ನನ್ನ ಪಾಲಿತ ಪುತ್ರಿ ನೀನು. ಬಹಳಷ್ಟು ಪ್ರೀತಿಯಿಂದ ಮಮಕಾರದಿಂದ ನಿನ್ನನ್ನು ಸಾಕಿ ಸಲಹಿದವ ನಾನು. ಮಾತ್ರವಲ್ಲ, ಈ ಯಕ್ಷಲೋಕದ ಮೇಲ್ವಿಚಾರಣೆ ಹೊಣೆಗಾರಿಕೆ ಅದನ್ನು ನಿನಗೆ ಒಪ್ಪಿಸಿದ್ದೇನೆ. ಹೌದು. ಏನು ಮಗ ಇದು? ಪುರಿ ಪುರಿ ಪುರಿತಾ ಉಂಟು. ನಿನ್ನ ಮುಖವನ್ನು ನೋಡುವುದಕ್ಕಾಗುತ್ತಾ ಇಲ್ಲ. ಕಂಬಿ ಹೋಗಿದೆ. ಭೀತಿಯಿಂದ ನಡುಗುತ್ತಾ ಇರುವೆ. ಹೌದಪ್ಪಯ್ಯ. ಉರಿ ಉರಿ ಎನ್ನುವುದಾಗಿ ಮುಬ್ಬಿಡುತ್ತಾ ಇರುವೆ. ಏನಾಯ್ತು ಮಗಳೇ? ಯಾಕೆ ಈ ರೀತಿಯ ಧರೆಯಿನೋದ ಬರುತ್ತಿಂದ್ರ ಮಣಿಗಾಗಿ ಕುರುಡರ ತರಿದು ಸ್ತ್ರೀಯರನು ಹುರದಿಗಿಳಿದು ಇಲ್ಲ ಶಿವಶಕ್ತಿಯ ಬರಿಗುಳಿದಿ ಬೆರೆದು ಬನು ಪಾಲಿಸನಲೆಂದ ನನಗಾದಂತಹ ಅನ್ಯಾಯವನ್ನು ಯಾವ ರೀತಿಯಲ್ಲಿ ಹೇಳಲಿ? ನಿನಗೂ ಅನ್ಯಾಯವೇ? ಹೌದು ತಂದೆ. ಯಾರಿಂದ? ಹೇಗೆ? ನೀವು ಕೊಟ್ಟ ಮಾತಿನಂತೆ ಎಂದಿನಂತೆ ಇಂದೂ ಕೂಡ ಯಕ್ಷಲೋಕದಲ್ಲಿ ಓಲಗಸ್ತಲಾದಂತಹ ಸಂದರ್ಭ ಚಾರಕಂಬಂದನು ಆಡಿದಂತಹ ಮಾತು ಏನಂತೆ? ಯಾರೋ ಒಬ್ಬ ಭೂಲೋಕದಿಂದ ಮಾನವ ಬಂದಿದ್ದಾನೆ. ಹೌದಪ್ಪಯ್ಯ. ಯಕ್ಷಲೋಕಕ್ಕೆ? ನಮ್ಮ ಲೋಕಕ್ಕೆ ವಿಚಾರಿಸಿದೆಯಾ? ಬಂದದ್ದು ಮಾತ್ರವಲ್ಲಂತೆ, ಇಬ್ಬರು ದ್ವಾರಪಾಲಕರು ಸಿಂಹಮುಖ ಹಾಗೂ ಮಕರ ಮುಖ ನೀವೇ ನೇಮಿಸಿದಲ್ಲ. ಹೌದು. ಅವರನ್ನು ಸೋಲಿಸಿ ಅವರಿಗೆ ಮೋಕ್ಷ ಕೊಟ್ಟಿದ್ದಾರಂತೆ. ವಿಮೋಚನೆ ಆಯ್ತು ಅವರಿಗೆ. ಹೌದಂತೆ. ಆ ಬಳಿಕ ಸಿಟ್ಟುಕೊಂಡಂತ ನಾನು ಅವನನ್ನು ಎದುರಿಸುವುದಕ್ಕಾಗಿ ಬೇಕಾಗಿ ಸೇನೆಯ ಜೊತೆ ಹೋದೆ. ಏನು ಮಾಡೋಣ ಹೇಳಿ? ಏನಾಯಿತು? ಹೋದಂತ ನಮ್ಮ ಸೇನೆಯನ್ನೆಲ್ಲ ಸೋಲಿಸಿ ಬಿಟ್ಟ. ನೀನು ಸೋತೆ? ನಾನು ಕೂಡ ಸೋತೆ. ಅಷ್ಟು ಮಾತ್ರವಲ್ಲ, ನಾನು ಮಾಯಾ ವಿದ್ಯೆಯನ್ನು ಪ್ರದರ್ಶನ ಮಾಡುವಾಗ ಯಾವುದೋ ಶಿವಶಕ್ತಿಯನ್ನು ಬದಿಸಿ ಯಾವುದೋ ಒಂದು ಬಾಣವನ್ನು ಬಿಟ್ಟಿದ್ದಾನೆ ಅಪ್ಪಯ್ಯ. ನನಗೆ ಊರಿ ಬಳಿಗೆ ಬರ ನಿಟ್ಟಿನ ಜನ ಮುಂದೆ
ಅವರಿಗೆ ರೋಷದಲ್ಲಿ ಮಾನವನೋರ್ವ ಯಕ್ಷಲೋಕವನ್ನು ಪ್ರವೇಶ ಮಾಡಿದ್ದಾನೆ. ಹೌದು. ಮಾತ್ರವಲ್ಲ, ನಿನ್ನನ್ನು ರಣದಲ್ಲಿ ಸೋಲಿಸಿ ನಿನಗೆ ಈ ರೀತಿಯಾದಂತಹ ಸ್ಥಿತಿಯನ್ನು ತಂದೊದಗಿಸಿದ್ದಾನೆ. ಉರಿ ಸಹಿಸುವುದಕ್ಕಾಗುವುದಿಲ್ಲ. ಹೆದರಬೇಡ. ನಿನ್ನ ಉರಿಯು ಶಮನಗೊಳ್ಳುವುದಕ್ಕಾಗಿ, ಆ ಶಿವಶಕ್ತಿಯನ್ನು ಸಮಾಧಾನ ಪಡಿಸುವುದಕ್ಕಾಗಿ ಹರಳ ಸ್ತುತಿಯನ್ನು ಮಾಡ್ತೇನೆ. ಈಗ ಎಲ್ಲ ಉರಿ ಉರಿ ಶಮನವಾಯಿತೆ. ಶಮನವಾಯ್ತಪ್ಪಯ್ಯ. ಯೋಚಿಸಬೇಡ. ಬಂದಂತಹ ಹುಡುಗ ಯಾರು ಏನು ಎನ್ನುವುದನ್ನು ನಾನು ವಿಚಾರಿಸ್ತೇನೆ. ಆದೀತು. ನೀನು ಧೈರ್ಯಸ್ಥಳಾಗಿ ಒಳಗಿದ್ದು ಸರಿ. ಸಾಮಾನ್ಯ ಮಾನವರಿಗೆ ಇಲ್ಲಿಗೆ ಪ್ರವೇಶಿಸುವುದಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಹಾಗಿದ್ರೆ ಬಂದಂತಹ ಈತನಲ್ಲಿ ಏನೋ ವಿಶೇಷತೆ ಇರಲೇಬೇಕು. ಹಾಗಾಗಿ ಅವನನ್ನು ವಿಚಾರಿಸುವುದಕ್ಕಾಗಿ ನಾನೇ ಮುಂದುವರಿಯುತ್ತೇನೆ. ಹಂಬಲಿಸುತ್ತಲೆನ್ನ ಬಳಿಗೆ ಬಂದೆಯ ಹಲವ ಹಂಬಲಿಸುತ್ತಲೆನ್ನ ಬಳಿಗೆ ಬಂದೆಯ ಬಳಿಗೆ ಬಂದೆಯ ಲಲನೆ ಜಲನು ಜಲಿದ ಸಶರೀರವಾಗಿ ದೇವಭೂಮಿಯನ್ನು ಪ್ರವೇಶ ಮಾಡುವುದಕ್ಕೆ ಸಾಮಾನ್ಯ ಮಾನವರಿಂದ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಬಲ್ಲೆ. ಹಾಗಿದ್ರೆ ನಿನ್ನಲ್ಲಿ ಅಸಾಮಾನ್ಯವಾದಂತಹ ಶಕ್ತಿ ಇದೆ ಎನ್ನುವುದನ್ನು ತಿಳಿಯುವುದಕ್ಕೆ ಸಾಧ್ಯ. ದೇವತಾನುಗ್ರಹ. ನಿನ್ನದ್ದಾದಂತಹ ಮುಖದಲ್ಲಿರುವಂತಹ ಆ ವರ್ಚಸ್ಸು ಇದನ್ನು ಅವಲೋಕಿಸುವಾಗ ನೀನು ಒಬ್ಬ ಸಿದ್ಧಿಯನ್ನು ಮಾಡಿದವ, ಸಾಧನೆಯನ್ನು ಮಾಡಿದವ ಎನ್ನುವುದು ಅರಿವಾಯಿತು. ಶಿವಕೃಪೆ ಇದೆ. ಹುಡುಗ ಯಕ್ಷಲೋಕವನ್ನು ಪ್ರವೇಶ ಮಾಡಿದೆ. ನಿಜ. ಹೆಬ್ಬಾಗಿಲಲ್ಲಿ ನಾನೇ ನೇಮಿಸಿದಂತಹ ನನ್ನ ಭೃತ್ಯರು ಮಕರ ಮುಖ ಸಿಂಹಮುಖರು ಅವರಿಗೆ ಶಾಪ ವಿಮೋಚನೆಯನ್ನು ಮಾಡಿದೆ ಅಂತೆ. ಈಗ ಮುಖವೇ ಇಲ್ಲ. ಒಳಸರಿದು ಯಕ್ಷಲೋಕದ ನಾರ್ಯರೆಲ್ಲರನ್ನೂ ಗೆದ್ದೆ. ಅದರಲ್ಲಿಯೂ ನನ್ನ ಸಾಕು ಮಗಲಾದಂತಹ ರೂಪಿಣಿಯನ್ನು ದೆಸೆಗಣಿಸಿದೆ. ಶಿವಶಕ್ತಿಯಿಂದ ಬಳಲಿಸಿದೆ. ಅಪ್ಪನಾಗಿ ಒಂದು ಹೆಣ್ಣು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ ನಿನ್ನನ್ನು ನೋಡಿ ಕಲಿಬೇಕು. ನಾನು ಬೆಳೆಸಿದ ರೀತಿ ಸರಿಯಾಗಿಯೇ ಇದೆ. ಅದೇ ನಾ ಹೇಳಿದ್ದು. ಹೆಣ್ಣು ಮಕ್ಕಳನ್ನು ಸಪ್ಪೆಯಾಗಿ ಬೆಳೆಸುವುದಲ್ಲ, ಸ್ವಲ್ಪ ಗಟ್ಟಿಯಾಗಿ ಬೆಳೆಸಬೇಕು. ಹಾಗಾಗಿಯೇ ನಿನ್ನಲ್ಲಿ ಧುರಕ್ಕೆ ಮುಂದಾದವಳು. ಸತ್ಯ. ಸೋತಲು ಬಿಟ್ಟು ಬಿಡು. ಈಗ ನಾನೇ ವಿಚಾರಿಸುವುದಕ್ಕೆ ಮುಂದೆ ಬಂದಿದ್ದೇನೆ. ಯಾರು ನೀನು? ಎಲ್ಲಿಂದ ಬಂದವ? ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಹೇಳುವೆಯೋ? ಅಯ್ಯ, ಪುರದ ಪೀಕಿ ಜಿಲ್ಲ ನಿನಗೆ ಕರುಣಿಸಿಂದ್ರಮಣಿಯ ನಿನಗೆ ಅಯ್ಯ ಧುರದ ಪೀಕಿ ಇಲ್ಲವೆನಗೆ ಧುರದ ಪೀಕಿ ಇಲ್ಲವೆನಗೆ ಕರುಣಿಸಿಂದ್ರಮಣಿಯ ನೆನಗೆ ಕರುಣಿಸಿಂದ್ರಮಣಿಯ ನೆನಗೆ
ಮುದಗಿ ಎನ್ನಲು ಒರೆದ ಫಲಪದ ಪುರದ ಬೇಕಿ ಇಲ್ಲ ನನಗೆ ಕರುಣಿಸಿದ್ರ ಮಣಿಯ ನನಗೆ ಅಯ್ಯ ಶಿವನ ಪರಮ ಭಕ್ತ ವೈಶ್ರವಣ, ನಿನ್ನ ಕುರಿತಾಗಿ ನನಗೂ ಅಭಿಮಾನ ಇದೆ. ಧನಪತಿಯಾಗಿ ಧಾತ್ರಿಮೂರರ ನಿಧಿಯ ಅಧಿಪತಿಯಾಗಿ ಮೆರೆಯುವಂತಹ ಅಷ್ಟದಿಕ್ಪತಿಗಳಲ್ಲಿ ನೀನೊಬ್ಬ. ಕುಬೇರನ ಪುರವನ್ನು ಗೆಲ್ಲಬೇಕು, ಅವನ ರತ್ನ ಭಂಡಾರ ಸೂರೆಗೊಳ್ಳಬೇಕು ಎನ್ನುವಂತಹ ಸ್ವಾರ್ಥವೇ ನನ್ನಲ್ಲಿಲ್ಲ. ಹಾಗೆಂದು ದೂರ ಅದು ನನಗೆ ಬೇಡವೇ ಬೇಡ. ದುರದ ಅಪೇಕ್ಷೆ ನಿನಗಿಲ್ಲ. ದುರದ ಅಪೇಕ್ಷೆ ನನಗಿಲ್ಲ, ಮಾತ್ರವಲ್ಲ ಹಾಗೆಂದು ದುರದ ಭೀತಿಯೂ ನನಗಿಲ್ಲ. ನೀನು ಭೂಲೋಕದಿಂದ ಬಂದವ ಎನ್ನುವುದು ಅರ್ಥವಾಯಿತು. ನಾವು ಶಾಂತಿಗೂ ಸಿದ್ಧ, ಕ್ರಾಂತಿಗೂ ಬದ್ಧ. ಯಾರು ನೀನು? ಅಂತಹ ಯೋಗ್ಯತೆಯನ್ನು ಹೊಂದಿದವನಾಗಿ ಕರ್ಮ ಪ್ರಪಂಚದಿಂದ ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿ ಬಂದವ ನಾನು. ಚಂದ್ರಸೇನನೆನ್ನುವುದೇ ನನ್ನ ಶುಭನಾಮಧೇಯ. ಚಂದ್ರಸೇನ ಬಂದ ಉದ್ದೇಶವೇನು? ಒಂದು ಕಾಲದಲ್ಲಿ ಆಗಬೇಕಿತ್ತು ಒಂದು ಊರಿನ ಅರಸ, ಮುಂದೆ ಆದೇನು ಎನ್ನುವ ವಿಶ್ವಾಸದಿಂದಲೇ ಈ ಪ್ರಯತ್ನ. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ನಮ್ಮ ಮಾವನಾದಂತಹ ಉಗ್ರಸೇನರಿಗೆ ಒದಗಿದ್ದ ಕಾಲು ನೋವು, ಅದರ ಪರಿಹಾರಕ್ಕೆ ಶಿವಯೋಗಿಗಳ ಸೂಚನೆ, ಮಹೇಂದ್ರ ನೀಲಮಣಿಯನ್ನು ಯಕ್ಷಲೋಕದಿಂದ ತರಬೇಕು ಎಂಬ ಹಾಗೆ ಆರ್ಜಿಸಿದ ವಿದ್ಯಾಬಲದಿಂದ ಸಿದ್ಧಿ ಯೋಗದಿಂದ ಇಲ್ಲಿಗೆ ಬಂದಿದ್ದೇನೆ. ನೀನು ಪ್ರೀತಿಯಿಂದ ಮಣಿಯನ್ನು ಕೊಟ್ಟೆ ಅಂತಾದ್ರೆ ನನಗೆ ಬೇರೆ ಏನೂ ಬೇಡ. ಪಡಕೊಂಡು ನಿರ್ಭೀತನಾಗಿ ಸಾಗುತ್ತೇನೆ. ಕೊಡುವೆಯ ಮಣಿಯನ್ನು ಪಡೆಯುವ ಅತಿಕ್ರಮಿಸಿರುವೆ. ಮೇಲಾಗಿ ಇಂದ್ರನೀಲಮಣಿಯನ್ನು ಬಯಸಿ ಬಂದೆ. ಸತ್ಯ. ಸರಿ, ನಿನ್ನ ಇಚ್ಛೆಯಂತೆ ಮಣಿಯನ್ನು ನಿನಗೆ ಒಪ್ಪಿಸುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದರೆ ಒಂದು ಏನು? ನನ್ನದ್ದಾದಂತಹ ಕೇಳಿಕೆಯನ್ನು ನೀ ಪೂರ್ಣಗೊಳಿಸಬೇಕು. ಕೇಳಿಕೆ? ಹೌದು. ಏನದು? ನನ್ನ ಸಾಕು ಮಗಳು ರೂಪಿಣಿ ಈ ಪೂರ್ವದಲ್ಲಿ ನಿನ್ನ ಕೂಡ ಯುದ್ಧವನ್ನು ಮಾಡಿದವಳು. ಸತ್ಯ. ಆಕೆಯನ್ನು ವರಿಸ್ತೇನೆ ಎನ್ನುವುದಾಗಿ ಆಡಿದ್ರೆ ಮಣಿಯನ್ನು ನಿನಗೆ ಒಪ್ಪಿಸ್ತೇನೆ. ನಿಮ್ಮದ್ದು ಆಮಿಷ ಒಡ್ಡುವಿಕೆಯ? ನಾನು ನರ, ಅವಳು ಯಕ್ಷಕನ್ಯೆ. ನರನಿಗೂ ಯಕ್ಷಕನ್ಯೆಗೂ ಸಂಬಂಧ ಹೊಂದುವುದೇ? ಯಾಕಾಗುವುದಿಲ್ಲ? ಹೊಂದುತ್ತದೆ. ಮಾನವರಿಗೂ ದೇವತೆಗಳಿಗೂ ಈ ಮೊದಲು ಸಂಬಂಧ ಆದದ್ದಿಲ್ವೋ? ಅಲ್ಲ, ನಿನ್ನ ಯೋಚನೆ ತಪ್ಪಲ್ಲ. ಆದ್ರೆ ಪಡೆಯುವಲ್ಲಿ ನನಗೆ ತಡೆ ಉಂಟು. ಯಾಕೆ? ನಿನ್ನ ಮಗಳಾದ ರೂಪಿಣಿಯನ್ನು ವರಿಸುವಲ್ಲಿ ನನಗೆ ತಡೆ ಒಂದೇ. ಏನು? ನಾನು ಮದುವೆ ಈ ಮೊದಲೇ ಆಗಿದ್ದೇನೆ. ಗುಣಸುಂದರಿ ಎನ್ನುವಂತಹ ಗುಣವತಿಯಾದ ಹೆಂಡತಿ ನನಗಿದ್ದಾಳೆ. ರಾಜಕುಮಾರ ಅಲ್ವ ನೀನು? ನಿಜ. ಮುಂದಕ್ಕೆ ಅರಸನಾಗುವ ನೀನು. ಅರಸನಿಗೆ ಎಷ್ಟು ಬೇಕಿದ್ರೂ ಮದುವೆ ಆಗಬಹುದು. ಹಾಗಾಗಿ ನನ್ನ ಮಗಳನ್ನು ಮದುವೆ ಆದ್ರೆ ಹೆಚ್ಚಾಗುತ್ತದೆ ನಿನಗೆ. ಎಲ್ಲರ ಹಾಗೆ ನಾನಲ್ಲ ಕುಬೇರ. ನಾನು ಏಕಪತ್ನಿ ವ್ರತಸ್ಥ. ಮಾತ್ರವಲ್ಲ ಪತಿವ್ರತೆಯಾದವಳಿಗೆ ಪತಿ. ಆದ್ದರಿಂದ ಒಬ್ಬಳೇ ಹೆಣ್ಣಿಗೆ ಗಂಡನಾಗಿ ಬದುಕುತ್ತೇನೆ ಬಿಟ್ರೆ ಯಾವ ಕಾರಣಕ್ಕೂ ನಿನ್ನ ಸಾಕು ಮಗಳನ್ನು ಮದುವೆ ಆಗುವುದಕ್ಕೆ ನಾ ಸಿದ್ಧನಿಲ್ಲ. ನನ್ನದು ಒಂದು ದಾಹ ಇದೆ ಚಂದ್ರಸೇನ. ಏನು? ನನ್ನ ಮಗಳಾದಂತಹ ರೂಪಿಣಿಯನ್ನು ವರಿಸುವವರಿಗೆ ಮಾತ್ರ ಈ ಯಕ್ಷಲೋಕದ ಯಾವುದಾದರೂ ವಸ್ತುವಿನ ಮೇಲೆ ಅಧಿಕಾರ ಇರುವುದು. ಅಂತಹ ಅಧಿಕಾರ ನಿನಗೆ ಬೇಕು ಅಂತಾದ್ರೆ ನನ್ನ ಮಗಳನ್ನು ನೀನು ವರಿಸಲೇಬೇಕು. ಇಲ್ಲದಿದ್ರೆ ಮಣಿ ಕೊಡಲಾರೆ. 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 ಕೊಡದಿದ್ರೆ ಬಿಡಲಾರೆ.
ಮಾಧವನು ಯತ್ನ ಮಾಡಿದ ಅಂತಾದ್ರೆ ಮಾಧವನಾಗಬಲ್ಲ ಎನ್ನುವ ಸೂಕ್ತಿ ಇನ್ನು ಸತ್ಯವಾಗಿಸ್ತೇನೆ. ಬೇಡುವುದಕ್ಕೆ ಬಂದವ ನಾನಲ್ಲ, ಪಡೆಯುವುದಕ್ಕೆ ಬಂದವ. ಮಾಡು ಇಲ್ಲವೇ ಮಡಿ, ಇದು ನನ್ನ ತತ್ವ. ಕಾಯದ ಸತ್ವ ಉಂಟು ಅಂತಾದ್ರೆ ಕದನದ ಕಣದಲ್ಲಿ ನಿನ್ನನ್ನು ಸೋಲಿಸಿ ನಾನು ಪಡೆಯುತ್ತೇನೆ. ಸರಸ ನೋಡಲಿನು ತರಳ ಕೇಳು ಮೆಚ್ಚಿ ಕೊಡುವೆ ವರವ ನಂದನೋ. ತರಳ ಕೇಳು ಮೆಚ್ಚಿ ಕೊಡುವೆ ವರವ ನಂದನೋ. ಸರಸ ನುಡಿದೆ ನುಡಿದೆ ಬೇಡಪ್ಪ ಬೇಡ, ಸಾಕು. ನಾನು ಗುಣ ಮಾಡಿದ್ದು ನಿನ್ನದು. ಹೌದೇ? ಮಣಿ ಕೊಡುವೆಯಾ? ಸರಸವಂತೆ ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ದೃಢವಾದಂತಹ ನಿನ್ನ ನಿಲುಮೆ ವ್ಯಕ್ತಪಡಿಸ್ತಾ ಇದೆ. ಚಂದ್ರಸೇನ ಸ್ವಾಮಿ, ನೀನೊಬ್ಬ ಸಾಮಾನ್ಯ ಮಾನವನಲ್ಲ, ಮಾನವಾತ್ಮನಿದ್ದಿ. ಹಾಗೆಯೇ ಗುಣವನ್ನು ಹೊಂದಿದವನು ಇದ್ದಿ ಎನ್ನುವಂತಹ ವಿಚಾರವನ್ನು ನಾನು ಅರಿತಿದ್ದೇನೆ. ಹಾಗಾಗಿ ಮೆಚ್ಚಿ ಒಂದು ವರವನ್ನು ಕೊಡುವುದಕ್ಕೆ ಮುಂದಾಗಿದ್ದೇನೆ. ಏನು ಬೇಕು ಅಂತ ಕೇಳಿದ್ರೆ ಈ ಕ್ಷಣದಲ್ಲೇ ಕೊಡ್ತೇನೆ. ನಾನು ಮಣಿಯನ್ನೇ ವರ ಕೇಳುವುದು. ಮಣಿಯಲ್ಲ, ಬೇರೆ ಮತ್ತೊಂದು ಮಣಿಯನ್ನು ಹೇಗೂ ಕೊಡ್ತೇನಲ್ಲ. ಮಣಿ ಕೊಡುವುದಾದರೆ ವರವ ಕೇಳುವಿರಲು ಇರಿದು ನಾನಿಳಿಪೋ ಬಲ್ಲಿಗೋ ನೃಪ ಸಾಯದಿಗ ವರವ ಏನಲೋ. ಶಿವಭಕ್ತನಾಗಿರುವಂತಹ ಕುಬೇರ ಮೆಚ್ಚಿಡಿ ವರವನ್ನು ಕೊಡ್ತಿಂತಾದ್ರೆ ಯಾಚಿಪ್ಪುದೊಂದೇ. ಏನು? ನಾ ದೇವ ಈ ಯಕ್ಷಲೋಕಕ್ಕೆ ಬಂದವ. ಹೋಗುವಾಗ ದೇವಮಾನ ಎಷ್ಟೋ ಜೀವಮಾನ ಎಷ್ಟೋ ಹೇಳಲಾಗದು. ನಾ ಮಣಿಯನ್ನು ಕೊಂಡು ಹೋಗಿ ಅವರಿಗೆ ಮುಟ್ಟಿಸುವಲ್ಲಿವರೆಗೆ ಅವರು ಸಾಯದ ಹಾಗೆ, ಅವರ ಆಯುಸ್ಸು ತೀರದ ಹಾಗೆ ನೀನು ವರವನ್ನು ಕೊಡಬೇಕು. ಇದೇ ಪ್ರಾರ್ಥನೆ. ವಿಶೇಷವಾದಂತಹ ಇಂದ್ರನೀಲಮಣಿ ನಿನ್ನ ಗುಣಕ್ಕೆ ಮೆಚ್ಚಿ ಇದನ್ನು ನಿನಗೆ ಹಸ್ತಾಂತರಿಸುತ್ತಾ ಇದ್ದೇನೆ. ಆದರೆ ಒಂದು, ಇದರ ಕಾರ್ಯ ಪೂರ್ಣವಾದ ಬಳಿಕ ಇದನ್ನು ಇಲ್ಲಿಗೆ ನೀನು ಒಪ್ಪಿಸಬೇಕು. ಇಲ್ಲದೆ ಹೋದ್ರೆ ಹರನ ಕೋಪಕ್ಕೆ ಒಳಗಾಗುವೆ. ಇದನ್ನು ನೀನೇ ಹಿಡ್ಕೊ. ಯಾಕೆ? ನಿನ್ನದು ಬುದ್ಧಿವಂತಿಕೆಯ? ಈಗ ಬೇಕು ಅಂತ ಕೇಳಿದ್ದು ನೀನೆ ಅಲ್ವಾ? ಇಂತಹ ಮಣಿ ನಮ್ಮಲ್ಲಿ ಎಷ್ಟು ಬೇಕು? ಕಳೆದ ವರ್ಷದ್ದೇ ಉಂಟು. ಅರ್ಥ ಸಾಮಾನ್ಯ ಮನೆ ಅಲ್ವ ಅದು? ಅಂದ್ರೆ ಇಂದ್ರನೀಲಮಣಿ ನಮ್ಮ ಪುರ ಶೃಂಗಾರಕ್ಕೆ ಸಿದ್ಧಪಡಿಸಿದ ಮಣಿ ಉಂಟು ಅಂತ. ಆದ್ರೆ ಈ ಮಣಿಗೆ ಇದಕ್ಕೆ ಬೆಳಕುಂಟ? ಬೆಳಕಿಲ್ಲ, ಈಗ ಇಲ್ಲ. ಕಪ್ಪು ಕಪ್ಪು ಕಾಣುತ್ತದೆ. ಇದಕ್ಕೆ ಹೊಳಪು ಬರಬೇಕು ಅಂತಿದ್ರೆ ಇದಕ್ಕೆ ಮಂತ್ರ ಬೇಕು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಈ ಮಣಿಗೆ ಜೀವಂತಿಕೆ ಬರುವಂತಹ ಮಂತ್ರವನ್ನು ಹೇಳಿಕೊಡುವುದಿದ್ರೆ ಪಡೆವೆ, ಇಲ್ಲದಿದ್ರೆ ನಿನ್ನ ಬಾಯಿಯಲ್ಲೇ ಮಂತ್ರ ಹೇಳಿಸುವೆ. ಬುದ್ಧಿವಂತ ನೀನು. ನಿನ್ನನ್ನು ಪರೀಕ್ಷಿಸುವುದಕ್ಕೆ ಇದನ್ನು ನಿನ್ನ ಕೈಗೆ ಕೊಟ್ಟದ್ದು ಅಂತೂ ಅರಿತುಕೊಂಡೇ ಇಲ್ಲ. ಇದು ಈ ಮಣಿಗೆ ಶಕ್ತಿಯನ್ನು ತುಂಬುವಂತಹ ಆ ಮಂತ್ರವನ್ನು ನಿನ್ನ ಕಿವಿಯಲ್ಲಿ ಉಸಿರುತ್ತೇನೆ. ಧನ್ಯೋಸ್ಮಿ. ಹೋಗಿ ಬಾ, ನಿನಗೆ ಶುಭವಾಗಿ. ಮಂತ್ರದ ಜೊತೆಯಲ್ಲಿ ಮಾಡಿ. ಇದುವೇ ಯೋಗ್ಯವಾದಷ್ಟಲ್ಲ. ತಡ ಮಾಡುವುದಲ್ಲ, ತಪಸ್ಸನ್ನು ಮಾಡೋಣ. ತಪಸ್ಸನ್ನು ಹರಗರ ಶಂಭೋ ಶಂಕರ ಗಿರಿಜಾ ವಲ್ಲಭ ಶಶಿಧರ ಕರುಣದಿ ಪುರಿಯೇ ಮನ ಕರುಣಿಸಿ ಮಣಿಯೋ. ಹರಗರ ಶಂಭೋ ಶಂಕರ ಗಿರಿಜಾ ವಲ್ಲಭ ಶಶಿಧರ ಮೆಚ್ಚಿದಂತ ನಾನು ಕೈಲಾಸದಿಂದ ದರ 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 ಓಡಿಕೊಂಡು ಬಂದಿದ್ದೇನೆ, ಪ್ರತ್ಯಕ್ಷನಾಗಿದ್ದೇನೆ. ನಿಮಗೆ ಏನು ಬೇಕು ಕೇಳಿ, ನಾನು ಅನುಗ್ರಹಿಸ್ತೇನೆ ಮಕ್ಕಳೇ. ಕಣ್ಣುಗಳನ್ನು ಬಿಡಬಹುದೇ ತಂದೆ? ಇದ್ದ ಕಣ್ಣುಗಳನ್ನು ಬಿಡಿ, ನನಗೆ 3 ಕಣ್ಣು ಉಂಟು.
ನಿಮ್ಮ ಸಂತಾನ ಒಳ್ಳೇದಾಗ್ಲಿ ಅಂತ. ದೂರ ನಿಲ್ಲು. ಯಾಕೆ ಮಾರಿ ಸಂತಾನದವು ಏನಾಯ್ತು? ದೇವರು ಇಲ್ಲಿ ಬಂದಿರಬಹುದಷ್ಟೇ. ಎಲ್ಲಿದ್ದಾರೆ? ಅನುಗ್ರಹಿಸುವುದಕ್ಕೆ ಮನಸ್ಸು ಮಾಡುತ್ತಿರುವಂತಹ ಕಾಲಕ್ಕೆ ತಪಸ್ಸು ಹಾಳು ಮಾಡಿದೆಯಲ್ಲ ನೀನು. ಒಂದು ವರ್ಷವೇ ವ್ಯರ್ಥವಾಯ್ತು. ದಟ್ಟಣ್ಣ ದಟ್ಟಣ್ಣ ನಿನಗೆ ನಾಲಿಗೆ ತಿರುಗುದಿಲ್ವನು? ಚನ್ನಣ್ಣ ದೊಡ್ಡಣ್ಣ ದೊಡ್ಡಣ್ಣ ಚನ್ನಣ್ಣ ಸಣ್ಣಣ್ಣ. ಈಗ ನೀವು ಯಾಕೆ ತಪಸ್ಸು ಮಾಡುದು? ತಪಸ್ಸು ಮಾಡುದು ಬೇರೆ ಏನೂ ಅಲ್ಲ. ನಮ್ಮ ಮಾವನ ಕಾಲು ನೋವು ಪರಿಮಾರ್ಜನೆಗೆ ಆ ಮಣಿ ಆ ಶಂಕರನಲ್ಲಿ ಬೇಡುತ್ತಾ ಇದ್ದೇವೆ. ಮಂದಪ್ಪಣ್ಣನ ಮಣಿ. ಮಂದಪ್ಪಣ್ಣನ ಮಣಿ ಅಲ್ಲ ಅಂತದ್ದು ಮಂದಪ್ಪಣ್ಣ ಮಹೇಂದ್ರ ನೀಲಮಣಿ. ಅಣ್ಣ ಒಂದು ವರ್ಷವೇ ವ್ಯರ್ಥ ಹಾಳು ಮಾಡಿದಿರಲ್ಲ, ನೀವು ಯಾಕೆ ಹೋಗುದು? ನಾವು ಹಾಳು ಮಾಡಿದಲ್ಲ, ಹಾಳು ಮಾಡಿದ್ದು ಈಗ ನೀನು. ಹಾಗಲ್ಲ, ನಮಗೆ ಉಂಟು ನಮ್ಮ ಮಾವನನ್ನು ಒಂದು ಸರಿ ಮಾಡಬೇಕು. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವೋ? ಇನ್ನಾದ್ರೂ ಒಂದು ಸರಿಯಾಗಿ ಅವರು. ಅಣ್ಣ ನೀವು ತಪಸ್ಸು ಮಾಡಬೇಕಾದ ಅಗತ್ಯ ಇಲ್ಲ. ಮತ್ತೆ ಯಾಕೆ? ಯಕ್ಷಲೋಕಕ್ಕೆ ಹೋಗುವವರು ಹೋಗಿಯೂ ಆಯ್ತು, ಮಣಿ ತರುವವರು ತಂದೂ ಆಯ್ತು. ಸುಮ್ಮನೆ ನೀವು ಯಾಕೆ ವ್ಯರ್ಥ ಹಾಳು ಮಾಡುದು? ಮಣಿ ತಂದದ್ದು ಯಾವ ಮಗ ತಂದವ? ಯಾವ ಮಗ ಅಲ್ಲ, ಈ ಮಗ. ನಿಮಗೆ ನಗುವುದೊಂದು ಬಿಟ್ರೆ ಬೇರೆ ಏನು ಗೊತ್ತಿಲ್ವಂತ. ಮೂರುಟ್ಟು ಹೋದ ಬೆಂಡೆಕಾಯಿ ಆಗಿರುವ ಕೈಗಳು ಕಾಲನ್ನು ಸರಿಯಾಗಿ ನೆಲಕ್ಕೆ ಉರುಳಕ್ಕೆ ಯಕ್ಷನಿಗೆ ಬರ್ತದ್ದು. ಮತ್ತೆ ನನ್ನ ಪೆಟ್ಟಿದ ರುಚಿ ನಿಮಗೆ ಗೊತ್ತುಂಟಲ್ಲ. ಹಳೆ ಕತ್ತಲ್ಲ, ಯಾಕೆ ಸುಮ್ಮನೆ? ಅಣ್ಣ ಇವ ಯಕ್ಷಲೋಕಕ್ಕೆ ಹೋದದ್ದತ್ತೆ ಸರಿಯಾಗಿ ನಡಿಲಿಕ್ಕೆ ಆಗುದಿಲ್ಲ. ನಿಮಗೆ ವಿಶ್ವಾಸ ಇಲ್ವಾ? ಸುಮ್ಮನೆ ಈ ದೊಣ್ಣೆ ಹಿಡ್ಕೊ. ಯಾಕೆ? ಹಿಡ್ಕೊ. ಯಾಕೆ? ನೋಡು ವಿಸ್ಮಯ. ದೊಣ್ಣೆ ಅಲ್ಲ, ನಿನಗೆ ನೀನು ಸುಮ್ಮನೆ ಏನೆಲ್ಲ ಹೇಳಬೇಡ. ಇದು ಭಿಕ್ಷಾತ್ರಿಗೆ ಹೋಗಬೇಡ. ನಿಲ್ಲು. ಯಕ್ಷಲೋಕ ನಿಮಗೆ ಮಹೇಂದ್ರ ಮಣಿ ಅಲ್ಲ ಬೇಕಾದ. ಮಹೇಂದ್ರ ಮಣಿ ಎಂತದು ನೀ ತರುವುದು? ಇವ ತರುವುದು. ಇಲ್ಲಿ ನೋಡಿ, ನಾನು ಹೋಗಿ ಅಲ್ಲೆಲ್ಲ ಬಡಿದು ಅವರನ್ನು ಹೊಡೆದಾಕಿ ಮಹೇಂದ್ರ ಮಣಿ ತಂದದ್ದು ನಾನು. ಪಾಪಣ್ಣ ತಮ್ಮ ತಮ್ಮ ವಾಸನೆ ವಾಸನೆ. ನೀನು ವಾಸನೆ ಮೈ ಮುಟ್ಟಬೇಡ. ಯಾರು ಕಣ್ಣಿಲ್ಲದವ ಹೇಳಿದ್ದು? ನೀನು ಹೇಳಿದ್ದಲ್ವ? ಮೂಗಿಲ್ಲದವ ನನ್ನನ್ನು ಕಾಣುವಾಗ ಮಾರುದ್ದ ದೂರ ಹೋಗುತ್ತಾ ಇದ್ದವರು ಮೈ ಮುಟ್ಟುದು. ನಿನ್ನಂತಹ ಸುಗಂಧವನ್ನು ಹೊಂದಿದವ ಈ ಪ್ರಪಂಚದಲ್ಲಿ ಇನ್ನು ಹುಟ್ಟುವುದಕ್ಕೆ ಉಂಟ? ಎಂತ ಪರಿಮಳ! ನಿನ್ನನ್ನು ಕಾಣುವಾಗ ಒಂದು ರೀತಿಯ ಆಲಿಂಗನ ಮಾಡುವ ಅಂತ ಮನಸ್ಸಾಗ. ನಾನು ಕೇಳುದು ನಿಮಗೆ ನಾಳೆಗೆ ಒಂದ ಎರಡ ಏನು ಓತಿ ಖ್ಯಾತರ ಅಂದ್ರೆ ನೀವೇ. ಕ್ಷಣಕ್ಕೂ ಬದಲಾಗುತ್ತೀರಿ ನೀವು. ನನ್ನನ್ನು ಕಾಣುವಾಗ ವಾಸನೆ ಅಂದ್ರೆ ಮೂಗಿಗೆ ಕೈ ಹಿಡಿತಾ ಇದ್ದಾರೆ. ಈಗ ನಾನು ಪರಿಮಳ ಅಲ್ವಾ? ಪರಿಮಳ ಯಾವುದು ವಾಸನೆ ಯಾವುದು ಗೊತ್ತಾಗ? ಇದುವರೆಗೆ ಅನುಭವಿಸಿದ್ದು ವಾಸನೆ, ಈಗ ನಿನ್ನಲ್ಲಿ ಬರುತ್ತಿರುವುದು ಪರಿಮಳ. ಅದಲ್ಲ, ಈಗ ನಿನ್ನಲ್ಲಿ ಯಾಕೆ 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 ಅಮ್ಮ ಒಳ್ಳೆದಾಯ್ತು. ನೀನು ಮಾಡಿದ ಕೆಲಸ ಬಹಳ ಬಹಳ ಅದ್ಭುತ ಕಾರ್ಯವನ್ನು ನೀನು ಮಾಡಿದ್ದಿ. ಬೇರೆ ಏನೂ ಅಲ್ಲ, ನಮಗಾಗದಂತಹ ಕಾರ್ಯವನ್ನು ನೀನು ಮಾಡಿ ತೋರಿಸಿದಿ. ನಾವಾದ್ರೇನು ನೀನಾದ್ರೇನು ಅಷ್ಟೇ. ಒಂದೇ ಅಪ್ಪನ 3 ಮಕ್ಕಳನ್ನು ಮದುವೆ ಆದವರು ನಾವು 3 ಮಂದಿ. ಹೌದು. ನೀನು ತಗೊಂಡು ಹೋದರು, ನಾವು ತೆಗೆದುಕೊಂಡು ಹೋದರು, ಒಂದೇ ಮನೆಗೆ ಒಂದೇ ವ್ಯಕ್ತಿಗೆ. ಆದುದರಿಂದ ತಮ್ಮ ಅಣ್ಣ ಕೆಲಸ ಮಾಡುವ, ಮಾತಾಡ್ತಾ ಇಲ್ಲಿ ಕಾಲ ಕಳೆದಲ್ಲ, ಆದಷ್ಟು ಬೇಗ ಮಾವನ ಕಾಲು ಗುಣ ಆಗ್ಬೇಕು. ನಾನು ಹೋಗಿ ಎಲ್ಲಿಗೆ ಎಲ್ಲಿಗೆ? ಅರಮನೆಗೆ ತಮ್ಮ ಕಾಲು ಗುಣ ಮಾಡ್ಲಿಕ್ಕೆ. ನೀನು ಹೇಳಿದ್ದು ಸರಿ, ಮಾವನ ಕಾಲು ಸರಿ ಆಗ್ಬೇಕು, ಗುಣವಾಗಬೇಕು ಅಂತ ಇದ್ರೆ ಈಗ ಹೋದ್ರೆ ಆಗ್ತದ? ಮಧ್ಯರಾತ್ರಿ ಹೋಗಿ ಎಬ್ಬಿಸುವುದು ಒಂದು ಸಮಯ ಅಂತ ಇಲ್ಲ. ಈ ಮಧ್ಯರಾತ್ರಿಯಲ್ಲಿ ನೇರವಾಗಿ ಹೋದ್ರೆ ಮಾವ ಸಿಗ್ತಾರು? ಇಲ್ಲದಿದ್ದರೆ ಅವರಿಗೆ ನಡೀಲಿಕ್ಕೆ ಆಗುದಿಲ್ಲ. ಹಾಯಾಗಿ ಗಾಢ ನಿದ್ರೆಯಲ್ಲಿ ಇರುತ್ತಾರೆ. ಹಾಗಿರುವಾಗ ಅವರನ್ನು ಈಗ ಹೋಗಿ ಕರೆದೆಬ್ಬಿಸುವುದಲ್ಲ, ಮತ್ತೆ ನಾಳೆ ಆಗುತ್ತೆ. ನಾಳೆಯ ಜಾವಕ್ಕೆ ಎದ್ದು
ನಿನ್ನೊಂದಿಗೆ ನಾವು ಬರ್ತೇವೆ. ಅಣ್ಣ ಈಗ ನಾಳೆವರೆಗೆ ಕಾಲ ಕಳಿಬೇಕಲ್ಲ, ನಾನಾದ್ರೂ ಎಲ್ಲಾದ್ರೂ ಬಿದ್ದುಕೊಂಡೇನು, ಈಗ ನೀವು ಯಾವ ಅರಮನೆ ಹುಡುಕಿ ಹೋಗುದು ಮಲಗಲಿಕ್ಕೆ? ತಮ್ಮ, ನಿನಗೆ ಗೊತ್ತಿಲ್ಲ ನಮ್ಮ ಅವಸ್ಥೆ. ಅರಮನೆಗೆ ಬಂದ ಮೇಲೆ ಮಾತ್ರ ಮಲಗುವಕ್ಕೆ ಬೇಕಾದ ವ್ಯವಸ್ಥೆ. ಅದಕ್ಕಿಂತ ಮೊದಲು ನಾವೆಲ್ಲೂ ಮಲಗಿದ್ದೇವೆ. ಎಲ್ಲಿ ಕೂಡ ಆಗ್ತದೆ ಬಿದ್ದುಕೊಂಡ್ರೆ. ಇಲ್ಲ ಮಲಗುವ, ಇದುವೇ ಉತ್ತಮ ಸ್ಥಳ. ಒಂದೊಂದೇ ಗುಟ್ಟು ಈಗ ಹೊರಗೆ ಬರ್ತದೆ. ಎಲ್ಲವನ್ನು ಎಲ್ಲ ಕಡೆಯಲ್ಲಿ ಹೇಳಬಾರ್ದು, ಸಂದರ್ಭಕ್ಕೆ ಯೋಚಿತವಾಗಿಯೇ ನಾವು ಹೇಳಬೇಕು. ಪಾಪ ತಮ್ಮನಿಗೆ ನಿದ್ದೆ ಬರ್ತದೆ. ತಮ್ಮ, ವ್ಯವಸ್ಥೆ ಮಾಡಿ, ವ್ಯವಸ್ಥೆ ಮಾಡಿ. ಇಲ್ಲೇ ಮಲಗುದಾ? ಆದ್ರೆ ಒಂದು ಬೆಳಿಗ್ಗೆ ನನ್ನ ಬಿಟ್ಟು ಹೋಗ್ಬೇಡಿ. ಏನಾಯ್ತು? ಬೆನ್ನಲ್ಲಿ ನುಸಿ ಉಂಟ ನೋಡು. ಇದು ನುಸಿಯ ತಮ್ಮನಿಗೆ ನುಸಿ ಕಚ್ಚುವ. ತಮ್ಮನಿಗೆ ನುಸಿ ಕಚ್ಚಿದ್ರೆ ನನಗೆ ಕಚ್ಚಿದ ಹಾಗೆ. ನಿನ್ನದಂತದ್ದು ಭರತನಾಟ್ಯ ಅಲ್ಲ, ನುಸಿ ಓಡಿಸಿ. ನುಸಿ ಓಡಿಸಿ ಎಲ್ಲ ಮಣಿ 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 ಜವಾಬ್ದಾರಿ ನನಗೆ ಅಲ್ವಾ? ಅದೇ ಅದೇ, ನೀನು ಮಲಗುವಾಗ ಬಿಟ್ಟು ಹೋಗ್ಬೇಡಿ, ಒಟ್ಟಿಗೆ ಹೋಗುವ. ಮಣಿ ನೆನಪೆಲ್ಲ ತೆಗ್ದಿಡು. ಇಲ್ಲಿ ಎಲ್ಲಾದ್ರೂ ಅಡಿಗೆ ಸಿಟ್ಟು ಸಿಕ್ಬೇಕಲ್ಲ. ಅದೊಂದು ಅಣ್ಣ ಮಲಗು ಒಂದು ಕೆಲಸ ಮಾಡು, ಮಲಗುವುದಕ್ಕೆ ನಾನು ನಿದ್ದೆ ಮಾಡ್ತೇನೆ, ನೀವಿಬ್ಬರು ಜಾಗರಣ ಮಾಡಿ ಕೂತ್ಕೊಳ್ಳಿ. ಅದಾಗುದಿಲ್ಲ. ಅಮ್ಮ, ನಿನ್ನೊಂದಿಗೆ ನಮಗೂ ಒಂದು ಮಲಗುವಂತ ಆಸೆ. ಮಲಗು, ಮಲಗು. ಇಂದ್ರಸೇನನು ಬಗಳ ಚಂದದೋ ನಿದ್ರಿಸಿರಿ, ಮಂದ ಮದಿಗಳು ಕಸಿದರಿಂದ್ರಮಣಿಯನ್ನು ಜಲವಿರಲ ರೂಪದೊಳು ತಿಳಿಯದಾದೊಳಿಕ್ಕಿ ತಳುವದ ಮಣಿಯ ಕೊಡಲಿಳೆಯ ಪಾಲಕೆಗೆ ಪಾಪಿ ಮಕ್ಕಳೇ, ಯಕ್ಷ ಯಕ್ಷಿಣಿ ಮಹೇಂದ್ರಮಣಿ ಮಾವನ ಕಾಲು ಯಕ್ಷಲೋಕ ಯಕ್ಷಲೋಕದಲ್ಲೇ ಇದ್ದಾನೆ. ಮಣಿಯಲ್ಲಿ ಉಂಟು ನೋಡು. ಹೋಗುವುದಲ್ಲ, ಬರಬಾರದು. ಅದಕ್ಕಾಗಿ ಅಲ್ಲೊಂದು ಹಾಳು ಬಾವಿ ಇದೆ, ಅದಕ್ಕೆ ಹಾಕಿ ಇದ್ದಲ ಗುಣವದಿಯು ಬಿತ್ತು ನೋಡಲೆ ದತ್ತ ಬರಲ ಎರಿತ ಸಡಗರದಿ. ದಾರಿ ನೋಡಿ ನೋಡಿ ಸಾಕಾಗಿ ಹೋಯ್ತಲ್ಲ. ದೇವಲಕ್ಕೆ ಹೋಗಿ ಬರ್ತೇನೆ ಹೀಗೆ ಮುದಾಗಿ ಆಶ್ವಾಸನೆಯ ಮಾತನ್ನು ಕೊಟ್ಟು ಹೋದವರು ಇನ್ನೂ ಕೂಡ ಹೀಗೆ ಇರಬಹುದು. ಬಹುಶಃ ಮಣಿ ಹಿಡಿದುಕೊಂಡು ನೇರವಾಗಿ ಆಸ್ಥಾನಕ್ಕೆ ಹೋಗಿರಬಹುದು. ಏನೇ ಇರಲಿ, ಅವರದ್ದು ಕಾಣಬೇಕು. ಬೀಳಿತಾಂಡೆಯ ವೈಭೋಗ ಮುಂದೆ ಮಾಡುವುದಕ್ಕೆ ಬಂದೆ, ಮುಂದೆ ನಿಲ್ಲದಿರೀಗ. ನೋಡು, ಯಾರು ಬಂದದ್ದು? ತಂಗಿ. ಯಾರಿಗೆ ತಂಗಿ? ತಂಗಿ ತಂಗಿ ಹೋಗಿದೆ. ಸಂಬಂಧವಾಗಿಲ್ವ ನಿನ್ನದು? ಹಾಗೋ ನೋಡಿ, ಹೀಗಿದ್ದಾಳೆ, ಹಾಗಿದ್ದಾಳೆ ನೋಡ್ಲಿಕ್ಕೆ. ಕಡಿಮೆ ಆಗಿಲ್ಲ ಸೌಂದರ್ಯ. ಗೊತ್ತಾಯ್ತೆ, ನಮಗೆ ಒಂದು ಮನೆ ತೂಟ ಅಲ್ವಾ? ಹೌದು. ಇವಳ ಗಂಡ ಎಲ್ಲಿಗೆ ಹೋಗುದು? ನಾನು ಬೇಡಿ ತಿನ್ನುವವಳು. ಹೌದು, 10 ಮನೆಗೆ ಹೇಳ್ತಾಳೆ. 10 ಮನೆದು ಊಟ ಇದ್ದು ನೋಡು, ಹೀಗೆ ಅಡ್ಡಕ್ಕೆ ಬೆಳೆದಿದ್ದಾಳೆ. ಹೌದು. ಯಾಕೆ ಬಂದದ್ದು? ಕಾರಣ ಉಂಟು. ಏನು ಏನು? ಯಾದಗಿರಿದು ನುಡಿ ವೀರಕ್ಕ ಮತ್ಸರದ ಮಾತ ತಾತಿಯಾಗಿ ಜಾತು ಬದಳಿದಲ್ಲ ತಾತ ಚೇತನ ಗುಂದಿದವನ ನೋಡುವ ಆಶೆಯಿಂದ ಬಂದಿ ಖಾತಿಯಾಗಿ ತಂಗಿ ಮೇಲೆ ಕೋಪೆ ಮನೆಗಾನಿಂದೆ
ಯಾತಗಿದ್ದು ಅಂದಿರಾ ತಂದೆಯ ವ್ಯಾಧಿ ಹೇಗೆ ಗುಣವಾಗ್ತದೆ, ಯಾರಿಂದ ಗುಣವಾರಿತ್ತು, ಹೀಗೆ ಮೊದಲಾಗಿ ಬಹಳವಾಗಿ ಆಶೆಯನ್ನು ಹೊತ್ತುಕೊಂಡವಳು ನಾನು. ಹೌದಪ್ಪ. ಹಾ ಹಾ, ತಂದೆ ನಿನಗೆ ಗಂಡ ದೇವರಲ್ವಾ? ಚೆನ್ನಾಗಿದ್ದಾರಲ್ಲ ಅವನೇ ದೇವರು. ಹೌದಪ್ಪ, ಹೌದು. ಅವರ ವ್ಯಾಧಿ ಗುಣವಾಗಬೇಕಿದ್ರೆ ಏನು ನೀಲಮಹೇಂದ್ರ ಮಣಿ ದೇವಲೋಕದಲ್ಲಿ ಅಲ್ಲ, ಅದು ನಮ್ಮವರು ಹೋಗಿದ್ದಾರೆ. ಅದನ್ನು ತರುವುದಕ್ಕೆ ಬೇಕೆ ನನ್ನ ಗಂಡನು ಹೋಗಿದ್ದಾರೆ. ನಿನ್ನ ಗಂಡ ಯಾರು ಬಂದಿದ್ದಾರ ನೋಡ್ಲಿಕ್ಕೆ ಬಂದ ನಾನು. ಯಾರು ಇದ್ದಾರೆ ಒಳಗೆ. ಯಾರು? ನನ್ನ ಗಂಡ. ನಿನ್ನ ಗಂಡ ಇಲ್ಲಿಗೆ ಹೋದದ್ದು? ದೇವಲೋಕಕ್ಕೆ. ದೇವಲೋಕ. ಹೌದು. ಕುಂಟ ಹೇಳವ ಮದಿರ ನಿನ್ನ ಕಾಮಣಿಯ ವರ್ಷವಾದರೂ ನಿವೃತ್ತಿಯಾಗದೆಂದು 8 ವರ್ಷವಾದರೂ ನಿವೃತ್ತಿಯಾಗದೆಂದು ನಂದು ತನವು ಸಾಗಿ ಬರೆದರೆ ಗಣಗಬೇಡ, ನಂದು ತನವು ಸಾಗಿ ಬರೆದರೆ ಬೇಡ, ಕಂಟಗಿ ನಮ್ಮ ಕುಲಕ್ಕೆ ಹೋಗಿಲ್ಲ ಸಗಾಢ, ಕಂಟಗಿ ನಮ್ಮ ಕುಲಕ್ಕೆ ಹೋಗಿಲ್ಲ ಸಗಾಢ, ಕುಂಡಗೆಳವ ಬದಿರ ನಿನ್ನ ಗೌತಮಣಿಯಾದದ್ದು. ಯಾರು? ಯಾಕೆ? ಎಲ್ಲಿಗೆ ಹೋದ? ಎಲ್ಲಿಗೆ ಹೋದವರು? ನಿನ್ನ ಗಂಡ ಕೊಂಡ ಹೇಳವ ಭಿಕ್ಷುಕವ ಯಕ್ಷಲೋಕಕ್ಕೆ ಹೋಗುದು. ಅವನು ಇಲ್ಲಿಂದ ಅಲ್ಲಿ ನಡಿಲಿಕ್ಕೆ 8 ವರ್ಷ ಆದಿತ್ತು. ಹೌದು. ಹಾಗೆ ನಡೀತಾನೆ ಅವನು, ಓಡ್ತಾನೆ. ಹೌದಾ? ಓಡ್ಲಿಕ್ಕೆ ಬರ್ತದ ಅವನಿಗೆ, ಕೈಕಾಲು ಸರಿ ಇಲ್ಲ ಅವನಿಗೆ. ದೇವಲೋಕ ಹೇಳಿದ್ದಾರೆ. ಯಾರು ಹೇಳಿದ್ದು? ಮಣಿ ತರ್ತೇನೆ ಹೇಳಿದ್ದಾರೆ. ರೂಪ, ನನಗೆ ಗೊತ್ತಾಯ್ತು. ತಂದೆ ಡಂಗೂರವನ್ನು ಸಾರಿದ್ದಾರೆ, ಅರ್ಧ ರಾಜ್ಯ ಕೊಡ್ತೇನೆ ಎನ್ನುವುದಾಗಿ. ತಂದೆಯ ಪಾಲಿಗೋಸ್ಕರ ಇಲ್ಲಿ ಹೊರಗೆ ಬಂದದ್ದು ಇವಳು, ಗೊತ್ತುಂಟು. ಸಂಪತ್ತು ಯಾರಿಗೆ ಬೇಕೆ? ಸಂಪತ್ತು ನಿನಗೆ ಗಂಡ ದೇವರಲ್ವಾ? ಗಂಡ ಸಂಪತ್ತು ಅಲ್ವಾ? ಹೋಗಲ್ಲಿಗೆ. ನಾವಿದ್ದೇವೆ ಇಲ್ಲಿ, ತಂದೆಯನ್ನು ನೋಡ್ಲಿಕ್ಕೆ ನಾವಿದ್ದೇವೆ. ಹೌದಾ? ನಿನ್ನ ಗಂಡ ಆ ರೂಪ ಇಲ್ಲದವ ಕುರೂಪಿ. ಗಿಳಿಗಬೇಡ ನಿನ್ನ ಮದುವೆಯ ಚೆಲ್ಲುವಿಕೆಯ ಏನಂಬೆ, ಇಳೆಗೆ ಕಾಮರೂಪದವನು ಚಂದ್ರಸೇನನೆಂಬೆಯೇ ಕಳಗಬೇಡ. ನಾಲಿಗೆ ಯಾವತ್ತೂ ಕೂಡ ದೇವಮರಿದ ಮಾತು ಹಚ್ಚದಿರುವುದು. ಇದ್ದದನ್ನು ಹೇಳಿದರೆ ಸಿಟ್ಟು ಬರ್ತದೆ ಅವನಿಗೆ. ಹೇಳುವುದಕ್ಕೆ ಬಹಳ ಸುಲಭವಾಗಿ ಹೋಗ್ತದೆ. ನನ್ನ ಗಂಡನನ್ನು ಕುಂಟ ಕುರುಡ ಹಿಗುವುದಾಗಿ ಬಾಯಿಗೆ ಬಂದ ಹಳಿತಾ ಇದ್ದೀರ. ಕುರುಪಿಯಾದರೂ ಕೂಡ ನನಗೆ ಅವರೇ ದೇವರು, ದೇವರಿಗೆ ಪೂಜೆ ಮಾಡ್ತಾ ಇದ್ದೇವೆ. ಹಳಿಬೇಡಿ. ಏನು? ನಿಮ್ಮ ಗಂಡ ನಿನ್ನ ಗಂಡ ರಾಜಕುಮಾರರು ಮತ್ತು ಅಹಂಕಾರ. ನಿನ್ನ ಗಂಡ ಏನು ಮಹಾ ಅಂತ ಬೇಕಲ್ವಾ? ನನ್ನ ಗಂಡನು ರಾಜಕುಮಾರ ಗೊತ್ತಾಯ್ತಲ್ಲ. ಭಿಕ್ಷುಕ. ನನ್ನ ಗಂಡ ಮಾಳವ ದೇಶದ ದೊರೆ ಶೂರಸೇನ ಮಗ ಚಂದ್ರಸೇನ. ಸರಳಗಾದವು ಚಿರಗಿ ತೋಗಿದರಿಗೆ, ಸರಳಗಾದವು ಚಿರಗಿ ತೋಗಿದರಿಗೆ ಒರಗಿ ಚೇತರಿಸುತ್ತ ನುಡಿದಳ ಮತಿ ಮರೆವೆಯೋ ಪತಿವಾಕ್ಯ ಮೀರಿ ನಡೆದಿದೆ ಶಿವ ಶಿವ, ಮತಿ ಮರೆವೆಯೋ ಪತಿವಾಕ್ಯ ಮೀರಿ ನಡೆದಿದೆ. ಇನ್ನು ಗತಿಯೇನು ಮುಂದೆನ್ನುತ್ತ ಶಿವ ಶಿವ ಏನಾಗಿ ಹೋಯಿತು?
ಪತಿಯಾಡುವಂತಹ ಮಾತನ್ನು ಬರುತ್ತೆ. ಒಂದು ವೇಳೆ ಹೇಳಿದೆ ಎಂದಾದರೆ, ಅನ್ಯರಿಗೆ ಹೇಳಿದೆ ಎಂದಾದರೆ ನನಗೆ ಕರಡಿ 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 ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ, ಕರಡಿ ರೂಪವನ್ನೇ ಧರಿಸಿ ಗುರುವರನ ಶಾಪದಂತೆ, ತೆರಳಿ ಮೆಲ್ಲ ನಡೆಯ ನಿರಿಸಿದರೆ ತೆರಳಿ ಮೆಲ್ಲ ಮೆಲ್ಲ ನಡೆಯ ನಿರಿಸಿದರೆ ಮರಗಳ ನಡೆಸಿಕೊಂಡು ಧರಿಸಿ ಮೊಲಗಳನ್ನೇ ತಿಂದು ಬರುತ್ತ ರಾಜ್ಯ ಬೀದಿಯೊಳಗೆ ಸರಿದ ನಾಕ್ಷಣ, ಬರುತ್ತ ರಾಜ್ಯ ಬೀದಿಯೊಳಗೆ ಸರಿದ ನಾಕ್ಷಣ, ಆತ ಸರಿದ ನಾಕ್ಷಣ, ಆತ ಸರಿದ ನಾಕ್ಷಣ. ತೆರಳಿ ಬಗ್ಗೆಗೆ ಗೀದಿ ಕರಡಿಯ ಪೊದೆಯಿರುವುದೋ ತಡ ತಡದಿ ಗುಳ್ಳ ಕಂಡಳು ಗುಣವತಿ ಗಂಡನ ಧರಿತಳು ಕರಡಿಯನು ಮಂಡೆಯ ಹೊಡೆಗೊಂಡು ಮಂಡೆಯ ಹೊಡೆಗೊಂಡು ಬೆಂಡಾಗಿ ಮರೆತದು ಪುಂಡರಿ ಕಾಂಬಗಿ ಬೇಡಿದಳು. ಎಂತಹ ಅನ್ಯಾಯ ಮಾಡಿಬಿಟ್ಟೆ ಪ್ರಭು, ಅನ್ಯಾಯ ಮಾಡಿಬಿಟ್ಟೆ ನಾನು. ನೀವು ಆಡಿದಂತಹ ಮಾತನ್ನು ಬರೆತು ಆವೇಶದ ಬರದಲ್ಲಿ ಸತ್ಯ ವಿಚಾರವನ್ನು ಹೇಳಿಬಿಟ್ಟೆ. ನನಗೆ ನಿಮಗೆ ನಿಮ್ಮ ಗುರುಗಳಿಗೆ ಮಾತ್ರವೇ ತಿಳಿದಿರುವಂತಹ ವಿಚಾರವನ್ನು ಹೇಳಿಬಿಟ್ಟೆ. ಪರಿಣಾಮವಾಗಿ ನಿಮಗೆಂದು ಕರಡಿ ರೂಪ ಒಂದು ಹೋಯಿತು ಪ್ರಭು, ನಿಮಗೆಂದು ಕರಡಿ ರೂಪ ಒಂದು ಹೋಯಿತು. ಇಷ್ಟಕ್ಕೆಲ್ಲ ಕಾರಣ ನಾನೇ ಸ್ವಾಮಿ. ನಾನು ಮಾಡಿದ ತಪ್ಪನ್ನು ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಏನೇ ಇದ್ದರೂ ಕೂಡ ನಿಮ್ಮ ಸೇವೆ ಮಾಡುವುದಕ್ಕೆ ನಾನಿದ್ದೇನೆ, ನಾನಿದ್ದೇನೆ, ನಾನಿದ್ದೇನೆ. ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಗೃಹ, ಇದುವೇ ನಿಮ್ಮಯ ಮಂಚ, ಇದು ಬರಿದ್ಯಾದ ಪ್ರಾರಬ್ಧವೋ, ಇದು ಬರಿದ್ಯಾದ ಪ್ರಾರಬ್ಧವೋ, ವಿಧಿಯಿದು ಕೈದನೆ ಅದನ್ನೇನಿರುವುದು ಬೆದರಿ ಪದಿಗೆ ಬೀಳಲು ಎಂತೆಂದನೋ, ಇದುವೇ ನಿಮ್ಮಯ ಗೃಹ ಕಾಂತ. ಸ್ವಾಮಿ, ನೋಡಿದಿರಾ ಇಲ್ಲಿಯ ಪರಿಸರ ನಿಮಗೆ ಪರಿಚಯ ಉಂಟೆ ಹೇಳಿ? ಇದುವೇ ಈ ಮೊದಲು ನಾವು ವಾಸವಾಗಿದ್ದಂತಹ ಇದು ನಿಮ್ಮ ಮನೆ, ಇದುವೇ ನಿಮ್ಮ ಗೃಹ. ನೋಡಿ, ನಾನು ನೀವು ಜೊತೆಯಾಗಿ ಕುಳಿತುಕೊಳ್ಳುತ್ತಾ ಇದ್ದಂತಹ ಮಂಚ ಇದುವೇ ಆಗಿದೆ ಸ್ವಾಮಿ. ನಾನೇ ನಿಮ್ಮ ಅರಸಿ ಗುಣವತಿ ಸ್ವಾಮಿ. ನಿಮ್ಮ ಸೇವೆ ಮಾಡುತ್ತಾ ನಿಮಗೆ ಯಾವುದೇ ರೀತಿ ಕುಂದು ಕೊರತೆ ಬಾರದ ರೀತಿಯಲ್ಲಿ ನಾನು ನಿಮ್ಮನ್ನು ಸಲಹೆ ಕೊಡು ಬರ್ತೇನೆ. ನಿಜ ಸ್ಥಿತಿ ಅತಿಶಯದ್ಯೋಧನ್ಯ ಸತಿ ರಿಂಗೊರಿದೆನಗಿಂತಾದುದು ಸತಿಯೇ ಮರುಗದಿರೋ ವ್ಯತಿಸದಿನ್ನು ಪಾರ್ವತಿ ಶಂಕರರ ನೀರು ನುತಿಸಿದ್ದು ಸನ್ನೆಯು ಅರುಗಿದನು, ನುತಿಸಿರುವುದು ಸನ್ನೆಯು ಅರುಗಿದನು, ಮರುಗದಿರು ನಾನೇ ದುಃಖಿಸಬೇಡ, ಧೈರ್ಯ ತಾಳು. ಲೋಕಾಧ್ಯಕ್ಷ ಅಂತಹ ಶಿವನನ್ನು ನಾನು ಧ್ಯಾನಿಸುತ್ತಾ ಇದ್ದೆ ಎಂದಾದರೆ ಶೀಘ್ರದಲ್ಲಿ
ಕೂಡಲೇ ಕಷ್ಟ ಎಲ್ಲವೂ ಕೂಡ ಪರಿಹಾರವಾಗ್ತದೆ. ಆಹಾ, ನಿಮ್ಮ ಧೈರ್ಯವಾಣಿ. ದಯಮಾರದೆ ತಾಯಿ ನಮ್ಮೊಡನೆ ನಿರ್ದಯವೇ ಬರ್ದೆನ್ನ ತಾಯೇ ಪಾರ್ವತಿ ತಾಯೇ ಭಯ ನಿವಾರಿಣಿ ಭಕ್ತರ ದಾನದ ಬೀಗೆ ಕ್ಷಯ ಮಾಡು ನೀನುಳಿದು ಕೈ ಮುಗಿದು ದಯಬಾರದೇಕೆ ತಾಯೇ ನಮ್ಮೊಡನೆ ನಿರ್ದಯವೇ ಬದನ್ನ ತಾಯೇ ಅಮ್ಮ ಸರ್ವೇಶ್ವರಿ, ಸರ್ವಮಂಗಲೆ, ಸರ್ವಲೋಕ ಶರಣ್ಯೆ, ನಿನ್ನನ್ನು ಆರಾಧಿಸುತ್ತಾ ಬಂದವಳು ನಾನು. ತಾಯೇ, ಈ ಗುಣವತಿಗೆ ಇಂತಹ ಕಷ್ಟವನ್ನು ಒದಗಿಸಿ ಬಿಟ್ಟಿಯ ತಾಯಿ. ತಪ್ಪು ಯಾರಿಂದ ಆಗುವುದಿಲ್ಲ, ಮಾನವರಿಂದ ಆಗುವುದೇ ಹೊರತು ಕಳ್ಳು ಮರಗಳಿಂದ ಖಂಡಿತವಾಗಿಯೂ ಅಲ್ಲ ತಾನೆ. ಏನು ಆಡಿಬಿಟ್ಟೆ, ಪರಿಣಾಮವಾಗಿ ನನ್ನ ಗಂಡನಿಗೆ ಕರಡೂಪು ಒಂದು ಹೋಯ್ತಲ್ಲ. ಅಮ್ಮ, ನಿನ್ನಲ್ಲಿ ಪ್ರಾರ್ಥನೆ ಮಾಡುವುದು ಇಷ್ಟೇ, ಅನ್ಯಥಾ ಶರಣನಾಸ್ತಿ ಪುಣ್ಯ ಶರಣಮ್ಮ. ತಸ್ಮಾತ್ ಕಾರಣ ಭಾವೇನ ರಕ್ಷ ರಕ್ಷ ಪರಮೇಶ್ವರಿ. ಲಲನೆ ಪಾರ್ವತಿ ಭಕ್ತಗಳು ತಿಳಿದು ಮರುಕವತಾಳಿ ಲಲನೆ ಪಾರ್ವತಿ ಭಕ್ತರಳು ತಿಳಿದು ಮರುಕವತಾಳಿ ಸಭೆಯುಳು ಗಳಿಲದೋ ಬೇಣಿದಳು ಗಗನದೆ ಚಲಿಸುವಾಗ ಜಗದ ಮಾತಾಪಿತರವು ಒಂದೇ, ಪಾರ್ವತಿ ಪರಮೇಶ್ವರರು ಜಗತ್ತಿಗೆ ತಂದೆ ತಾಯಿಗಳಾಗಿದ್ದುಕೊಂಡು ಸದಾ ಅನುಗ್ರಹಿಸುವವರು. ಪರಮ ಪಾವನವಾದಂತಹ ಕೈಲಾಸದಲ್ಲಿ ಇದ್ದುಕೊಂಡು ಭಕ್ತ ಸಂದೋಹವನ್ನೇ ಹರಸುತ್ತಾ ಹಾರೈಸುತ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಮ್ಮ ಚಿತ್ತ ಹರಿದದ್ದು ಭೂಲೋಕಕ್ಕಲ್ವೇ? ನಿಜ ಸತಿ, ಭೂಲೋಕಕ್ಕೆ ಹರಿದದ್ದು ಮಾತ್ರವಲ್ಲದೆ ಚಂದ್ರಸೇನನಿಗೆ ಯಾವುದೇ ರೀತಿಯ ಕಂಟಕಗಳು ಬರದಿರುವ ಹಾಗೆ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಬೇಕೆಂಬ ಹಾಗೆ ಭಕ್ತನಾಗಿ ನಿಂತಿದ್ದೇನೆ. ಆದರೆ ಕೇವಲ ಭೂಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವೇ ಹೇಳಿ? ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ಪರೀಕ್ಷಾರ್ಥವಾಗಿ ಹೋಗಬೇಕು. ಹಾಗಾಗಿ ನಾ ಕಿರಾತನಾಗುತ್ತೇನೆ, ನೀನು ಕಿರಾತಿನಿಯಾಗಿದ್ದುಕೊಂಡು ಭೂಲೋಕಕ್ಕೆ ಧಾವಿಸುವ. ಹೇಗಾಯ್ತು ವೇಷ? ವೇಷ ನೋಡಿ, ಹಾಗಿದ್ರೆ ವೇಷ ಮಾಡುವುದನ್ನು ಬೇಡುತ್ತಾ ಹೋಗಬೇಕು, ಇಲ್ಲಿರುವುದಲ್ಲ. ನಮ್ಮ ಕೆಲಸವೇನು, ಉದ್ಯೋಗವೇನು? ಹೋಗ್ತಾ ಇರುವ, ಹೋಗುವ. ಹೊಟ್ಟೆ ಪಾಡಿಗೆ ಬಂದೆ ಬೊಮ್ಮ, ಹೊಟ್ಟೆ ಪಾಡಿಗೆ ಬಂದೆ ಬೊಮ್ಮ, ಯಮಗೆ ಮುಷ್ಟಿ ಅಸ್ನವನ ಪಾಲಿಸಮ್ಮ. ಕಷ್ಟ ಜೀವನದಿಂದ ಕಷ್ಟಪಟ್ಟಿಲ್ಲಿ ಶೇಖರದೈತಂದೆ ಹೇಳಲಿನ್ನೇನು. ಹೊಟ್ಟೆ ಪಾಡಿಗೆ ಬಂದೆ ಬೊಮ್ಮ, ಯಮಗೆ ಮುಷ್ಟಿ ಅತ್ತಗನವ ಪಾಲಿಸಮ್ಮ. ಬಂದೆವಮ್ಮ ಓ, ಯಾರು? ಎಲ್ಲ ತಿರುಗಾಡ್ತಾ ಬಂದಿದ್ದೇವೆ ಇಲ್ಲಿಯವರೆಗೆ. ಸುತ್ತಾಡಿದೆವು ಸುತ್ತಾಡಿದೆವು, ಹೊಟ್ಟೆಗೆ ಹಿಟ್ಟಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ. ಏನಾದ್ರೂ ಕೊಡಿ, ಹಸಿವು ನೀಗಿಸುವುದಕ್ಕೆ. ಯಾಕಿಂತೊರೆಯುವಿರಯ್ಯ
ನಾ ಜನಿಸುತ್ತಿ ಧಾತಿ ಬಾರ ಕೆಳಾದೆ ನೈಯ ದ್ರೋಗಿ ಸಂಪ್ರೀತ ತಾತಗೆ ದ್ರೋಗಿ ಸಂಪ್ರೀತ ಕಳಗುಳ್ಡಿ ಧೂರ್ತಿ ಚೇತನಾಗಿ ಹೋಗಿರಿ ನೀವು ಯಾಕೆ ತೊರೆಯೋ ವೀರಯ್ಯ ಅಯ್ಯ ಏನಾದ್ರೂ ಕೊಡಿ ಹೀಗೆ ಮುಂದಾಗಿ ದೀನರಾಗಿ ನನ್ನ ಮನೆಯ ಬಾಗಿಲಿಗೆ ಒಂದು ಬೇಡುತ್ತಾ ಇದ್ದೀರಲ್ಲ. ಹೌದು, ನಾನು ಏನನ್ನು ಕೊಡಲಿ ಅಪ್ಪ? ದೇವರು ಒಂದೇ ತಪ್ಪು ಮಾಡಿದ್ದು. ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ. ನಮಗೆ ಹೊಟ್ಟೆ ಉಣ್ಣುವುದಕ್ಕೆ ಬೇಕಾಗಿ ಹೊಟ್ಟೆಗೆ ಹಿಟ್ಟಿಲ್ಲ. ಮತ್ತೊಬ್ಬರ ಮನೆಗೆ ಹೋಗಿ ಬೇಡಿ ಕಾಡಿ ಏನಾದ್ರೂ ತಂದು ಅದನ್ನು ಬೇಯಿಸಿ ಉಣ್ಣುವರು ನಾನು. ಕೊಡೋಣ ಎಂದಿದ್ರೆ ಒಂದು ಮುಷ್ಟಿ ಅಕ್ಕಿ ಗತಿಲ್ಲದಾಗಿ ಹೋಯ್ತಲ್ಲ. ನಮ್ಮಲ್ಲಿ ಏನು ಇಲ್ಲ. ನನ್ನ ತಪ್ಪಲ್ಲ, ದೇವರು ಕೊಟ್ಟದ್ದು ಒಂದು ಹೊಟ್ಟೆ ಮತ್ತು ಹಸಿವು. ಹೌದು, ಪರಿಹಾರ ಕೇಳಿಕೊಡುವ ಮನಸ್ಸಿಲ್ವೇ ನಿನಗೆ? ನಮ್ಮಲ್ಲಿ ಏನು ಇಲ್ಲ. ಏನು ಇಲ್ಲ ಅಂತ ಹೇಳಿ ಅಡಿಗೆ ಊಟಗಳೆಂಬ ಗೊಡವೇ ನಮಗಿಲ್ಲ. ಎಲ್ಲ ಗೊಡವೆ ಬೇಡ, ಕೊಡುವ ಮನಸ್ಸಿದ್ರೆ ಧಾರಾಳ ಕೊಡುವ ಮನಸ್ಸಿದ್ರೆ ಕೊಡುವುದಕ್ಕೆ ಉಂಟಪ್ಪ, ಉಂಟು ನಮ್ಮಲ್ಲಿ. ಹೌದು, ಏನಿದೆಯಪ್ಪ, ಏನಿದೆ ಮನವಿರಿ ಕೊಡು ಕರಡಿಯನು ಕನಕತನವನ್ನು ಕೇಳಿ ಹಲಗಿರಿಲ್ಲೇನು ಮನೆ ಮನೆ ಜರಿಸುತ್ತ ಕುಣಿಸಿ ಸಿಕ್ಕಿದರಿಂದ ಮನೆ ಮನೆ ಜರಿಸುತ್ತ ಕುಣಿಸಿ ಸಿಕ್ಕಿದರಿಂದ ದಿನವರು ಕಳವೆ ನಮ್ಮ ಸುಳ್ಳಲ್ಲಮ್ಮ ಮನವಿರಿ ಕೊಡು ಕರಡಿಯನೋ ಕರಡಿಯನೋ ಕೊಡು ನನಗೆ ಹೊಟ್ಟೆ ಹಸಿವು ಪರಿಹಾರಕ್ಕೆ ನೀವು ಕೊಡುವ ಮನಸ್ಸುಂಟು ಅಂತಾದ್ರೆ ಕೊಡುವ ಮನಸ್ಸಿದೆಯೇ ಬೇಕಲ್ಲ ವಸ್ತು. ಮನಸ್ಸಿದ್ರೆ ಮಾರ್ಗ ಉಂಟಮ್ಮ. ಏನು ಮಾರ್ಗವೋ ಅಮ್ಮ? ಕೊಡ್ತೀರಲ್ವಾ? ಖಂಡಿತ ಕೊಡ್ತೇನೆ. ಕರಡಿ ಕೊಡ್ಬೇಕಮ್ಮ ನೀವು. ಕರಡಿ ಕರಡಿ ಕೇಳುವುದೇನು ಎನ್ನ ಪ್ರಾಣ ಕೇಳುವುದೇನು ಎನ್ನ ಪ್ರಾಣ ಕೇಳುವುದೇನು ಹೊರಗ ನನಗೆ ದುರ್ಗದೆಯು ಬಾದಿರುವುದೆಯೇ ಹರಹರ ಎನಗಿಂತ ದುರ್ಗತೆಯು ಬಾದಿರುವುದೇ ತಿರುಗಿ ಕಳುಗಿಸಲು ಬಿಡಿಗಾದು ಇಲ್ಲದಿ ತೆರನೋಯ್ತೆ ಎನ್ನುತ್ತ ಮರುಗಿದಳು ಕರಡಿ ಕೇಳುವುದೇನು ಎನ್ನ ಪ್ರಾಣ ಕೇಳೋದೇನು ಹೊರಗ ಹರಗರ ಎಷ್ಟು ಸುಲಭದಲ್ಲಿ ಕೇಳಿಬಿಟ್ಟಿಯಪ್ಪೋ ನೀನು. ಕರಡಿಯನ್ನೇ ಕೊಡು ಹೀಗುವುದ ಕೇಳಿಬಿಟ್ಟಿಯಲ್ಲ. ಹೌದು, ಕರಡಿ ಕೇಳುವುದೇನು? ನನ್ನ ಪತಿಯನ್ನು ನನ್ನ ಪ್ರಾಣವನ್ನೇ ಕೆಡುವುದೇನು? ನನಗೆ ಪ್ರಾಣ ಉಳಿಬೇಕಿದ್ರೆ ಕರಡಿ ಕುಡಿತಾಗಬೇಕು. ಕಾಡಿನಲ್ಲಿ ಸಿಕ್ಕಿರಂತಹ ಕಾಡಾಡಿ ಕರಡಿ ಎಂಬುದಾಗಿ ತಿಳಿದುಕೊಂಡಿಯ? ಕರಡಿ ಖಂಡಿತವಾಗಿಯೂ ಅಲ್ಲವಪ್ಪ. ಈ ಕರಡಿ ನನ್ನ ಪತಿ. ಶಾಪ ನಿಮಿತ್ತವಾಗಿ ಕರಡಿ ರೂಪ ಒಂದು ಹೋಯಿತು. ಆದ ಕಾರಣ ಮನೆ ಬಾಗಿಲಿಗೆ ಬಂದು ದೇಹಿಂಬುದಾಗಿ ತಿಳಿದಾಗ ಕೊಡುವುದಕ್ಕೆ ನನ್ನ ಕೈಯಲ್ಲಿ ಚಿಕ್ಕಾಸಿಗೂ ಗತಿಲ್ಲದಾಗಿ ಹೋಯ್ತಲ್ಲ. ಇಲ್ಲ ಇಲ್ಲ, ಕರಡಿಯನ್ನು ಮಾತ್ರ ಕೇಳದಿರು. ಕರಡಿಯನ್ನು ಗುಡಿಸಿ ಸಂಚರಿಸಿ ಅಲ್ಲಲ್ಲಿ ಮನೆಗಳಲ್ಲಿ ಕರಡಿ ಕುಡಿತ ಮಾಡಿ ಆ ಮೂಲಕ ಅವರು ಕೊಟ್ಟಂತಹ ಚಿಕ್ಕಾಸನ್ನು ನಾವು ಊಟಕ್ಕೆ ಉಪಯೋಗಿಸ್ತೇವೆ. ನಾವು ನನ್ನ ಪ್ರಾಣವೇ ಹೋಗ್ತದೆ. ಕೊಡುದಿಲ್ಲ ಹೇಳಿ ಕೊಡುದಿಲ್ಲ, ನಾವು ಹೋಗ್ತೇವೆ. ಅಲ್ಲ, ಗಿರಿಜಿ ಜಿಂಗಿರರು ಭಿಕ್ಷೆಯು ಬೇಡಿನುತ್ತ ಮುರಡಿ ಪರಿಕಿಸುತ್ತ ಬಲ್ಲೂಕೆ
ಸನ್ನಿಯಂ ತೋರಿಸುತ್ತ ಕರೆದೆನ್ನ ಕೊಡು ಎನ್ನ ಕೊಡು ಎನ್ನ ಕೊಡು ಎನಲ್ಕಾಗ ಹಮ್ಮೈಸಿದರೆ ಗುರುಳುತ್ತ ಚಿಂತಿಸಿದಳು. ಹೋಗಬೇಡಿ, ಹೋಗಿ ನಿಲ್ಬೇಕಂತ ಹೇಳ್ತಾ ಇದ್ದೇನೆ. ಯಾರು? ಕರಡಿ. ನನ್ನ ಗಂಡ. ಹೌದು. ನಿಲ್ಲಿ. ಓ, ದುಃಖಿಸುತ್ತಾರವಲ್ಲ, ನಿಮ್ಮನ್ನು ಕೊಡಬೇಕು. ನಿಮ್ಮನ್ನು ತರಲು ನಾನು ಹೇಗೆ ಬಾಳಲಿ ಹೇಳಿ? ನನ್ನ ಮನಸ್ಸು ಯಾಕೆ ಒಪ್ಪುತ್ತಾ ಇಲ್ಲ. ಆದರೆ ಕೊಡದೆ ಇದ್ದರೆ ಮನೆ ಬಾಗಿಲಿಗೆ ಬಂದವರು ಹಾಗೆ ಹೋಗ್ತಾರೆ. ಸರಿಯಪ್ಪ, ಆಡಿದಂತಹ ಮಾತನ್ನು ಉಳಿಸಬೇಕಾದ ನಮ್ಮ ಧರ್ಮವಾಗಿದೆ. ಆದ ಕಾರಣ ಸಮಾಧಾನ ಪಡಿಸ್ತೇನೆ. ಅಯ್ಯ, ಕರಗ ತಗಿತ ನೀವೆ ಕಾಂತನ ಬರಿದೆ ದಣಿಸದಿ ಪಾಲಿಸಿರೆ ಬರಿದೆ ದಣಿಸದಿ ಪಾಲಿಸಿರಿ ಯೋದರಿಗೆ ಸ್ವಗ್ಗದಲ್ಲಿ ನೆಲದನು ತೆರಳಲವರದು ಕರಗದಗೆ ನೀವಿ ಕಾಂತನ ಬರಿದಿ ದಣಿಸದಿರಿ ಪಾಲಿಸಿರಿ ಆ ಮತ್ತೊಬ್ಬರಿಗೆ ಉಪಕಾರವಾಗ್ತದೆ, ಹೊಟ್ಟೆ ಹೊರೆಯುವುದಕ್ಕೆ ಈ ಕರಡಿಯೊಂದು ಸಾಧನವಾಗ್ತದೆ. ಖಂಡಿತವಾಗಿಯೂ ಅವರ ಹೇಳಿಕೆಯಂತೆ ನಾನು ಕೊಡುವುದಕ್ಕೆ ಸಿದ್ಧಲಿದ್ದೇನೆ. ನೀವು ಅಳುತ್ತಾ ಕೊಡಬಾರ್ದು. ಆದರೆ ಅಳುತ್ತಾ ಕೊಡಬಾರ್ದು. ಒಂದು ಅಳುಬಾರ್ದು ಉಳಿತದು ಹೇಳಿ. ನನ್ನ ಪ್ರಾಣಪತಿ ಈ ಕರಡಿ. ಆದ ಕಾರಣ ಹೇಳ್ತಾ ಇದ್ದೇನೆ, ಕರಡಿ ಕೊಡ್ತೇನೆ. ಹೌದು, ಆದರೆ ಕರಡಿಗೆ ಸಹನಾತೀತವಾದ ಹಿಂಸೆಯನ್ನು ಕೊಡಬಾರದು, ದಣಿಸಬಾರದು. ನಾವು ದಣಿಸುವುದಿಲ್ಲ, ಕೊಡಿಸುವುದು ಮಾತ್ರ. ಹೌದಾ? ದಣಿಸುವುದಿಲ್ಲ, ಕೊಡಿಸುವುದು ಮಾತ್ರ. ಹೊತ್ತಿಗೆ ಸರಿಯಾಗಿ ಒಂದಷ್ಟು ಆಹಾರ ಕೊಡಬೇಕು, ಆರೋಗ್ಯವನ್ನು ಕಾಪಾಡಿಕೊಂಡು ಬರಬೇಕು. ಆರೋಗ್ಯ ಮುಖ್ಯ. ಹೌದು, ಯಾವುದೇ ರೀತಿಯ ಕಷ್ಟ ಕೋಟಲೆಗಳನ್ನು ಕರಡಿ ಕೊಡಬಾರದು. ಆದ ಕಾರಣ ನನ್ನ ಪ್ರಾಣವನ್ನೇ ನೀವೇ ನಿಮಗೆ ಕೊಡ್ತಾ ಇದ್ದೇನೆ. ಇದು ಸಾಮಾನ್ಯ ಕರಡಿ ಅಲ್ಲ, ನನ್ನ ಕರಳನ್ನೇ ಕಿತ್ತು ನಿಮ್ಮ ಅಂಗೈಗೆ ಇರುತ್ತಾ ಇದ್ದೇನೆ. ಶಿವಾರ್ಪಣಮಸ್ತು. ಆಲೋಚನೆ ಮಾಡಿದ್ದೇ ಹೆಚ್ಚಾಗಿದೆ. ನಿಮ್ಮ ಕಾಲು ಹೋಯ್ತು. ಕಾಲು ಹೋಯ್ತು ಎನ್ನುವ ಕಾರಣಕ್ಕಾಗಿ ಅಲ್ವಾ ಮಣಿ ತರುವುದಕ್ಕೆ ಹೇಳಿದ್ದು. ನಿಮಗಿನ್ನು ಕಾಲಿನ ಆಶಯ ಬೇಡ, ಬಿಟ್ಟೇ ಬಿಡಿ. ಅದು ನೋವುಂಟು ಎಂಬ ಕಾರಣಕ್ಕೆ ಕಡಿತೀರ. ಹಾಗಲ್ಲ ಮಾವ, ನೀವು ಹೇಳಿದ್ದೇನು ಮಣಿ ತಂದವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇವೆ ಎಂಬುದಾಗಿ. ರಾಜ ಯಾರ್ಯಾರ ಕೈಗೆ ಹೋಗಬಾರದು ಎಂಬಂತಹ ನೆಲೆಯಲ್ಲಿ ನಾವೇ ಹೋಗಿದ್ದೇವೆ. ಹೋದ್ರೆ ಸಾಕ, ಮಣಿ ಬೇಕೋ ಬೇಡೋ? ಮಹೇಂದ್ರ ಮಣಿ ಕೈ ಹೋದ್ರು ಬೇಕಾದ್ರೆ ಅದನ್ನು ಸರಿ ಮಾಡುವ. ಇದರಲ್ಲಿ ಕೈ ಹೆಚ್ಚೆತ್ತು ಬೇಕಂತ ಇಲ್ಲ, ಅದು ಹೋದ್ರೆ ಇದರಲ್ಲಿ ಸರಿ ಮಾಡ್ಲಿಕ್ಕೆ ಆಗ್ತದೆ. ರಾಜ್ಯ ಕೊಡುವ ಸಮಯ ಕಡಿಮೆ ಉಂಟು. ಮಾತ್ರ ಅಲ್ಲ, ನಾವು ಇದನ್ನು ಪಡಿಬೇಕಾದ್ರೆ ಮಾಡಿದ ಹೋರಾಟ ತಮ್ಮ
ಹೌದಾ? ಮಾವನಿಗೆ ಹೇಳಿದ್ರೆ ಬೇಸರ ಆದಿತ್ತು. ನನ್ನ ಹೆಮ್ಮೆ ಅಳಿಯಂದಿರಿ ನೀವು, ನನ್ನ ಮಾನ ಉಳಿಸಿರಿ. ಮಾವ ನಿಮ್ಮ ಹೆಮ್ಮೆ ಅಲ್ಲಿ ಇರ್ಲಿ. ಕೊಡುವ ಈ ಮಣಿ ತರುವ ಕಾಲದಲ್ಲಿ ಸಿದ್ಧಯೋಗಿಗಳು ಬರ್ತೇನೆ ಅಂತ ಹೇಳಿದರೆ ಎಲ್ಲಿ ಯಾವ ಯೋಗಿಗಳು? ಹೋಗಿ. ಬಂದ್ರಲ್ಲ, ಮಣಿ ತಂದಿದ್ದಾರೆ. ಯಾರು ಇವರು? ಹೌದು. ಹಾಗಾದ್ರೆ ಮಣಿಯನ್ನೊಮ್ಮೆ ನೋಡಬಹುದಲ್ಲ? ಮಣಿ ಹೌದು, ಆದರೆ ಪ್ರಕಾಶಮಾನವಾಗಿ ಅದು ಪ್ರಜ್ವಲಿಸುತ್ತಾ ಇಲ್ಲ. ಅದು ತಂದದ್ದು ನೀವೇ ಅಲ್ಲ? ಅಲ್ಲಿ ದಾರಿಯಲ್ಲಿ ನಾವು ಪರಾಕ್ರಮದಿಂದ ಬಂದದ್ದು. ಹಾಗಾದ್ರೆ ಅದು ಕಳೆ ಕುಟ್ಟಿ ಹೋಗಿದೆ. ಎಲ್ಲಿ ಹೋದದ್ದಲ್ಲಿಗೆ? ಯಕ್ಷಲೋಕಕ್ಕೆ. ಹೌದಾ? ಯಾರು ಸಿಕ್ಕಿದ್ರು? ಕುಬೇರನಲ್ಲಿ ಹೋರಾಡಿದ್ದು. ಏನು ಏನು ಗೊತ್ತಿಲ್ಲ ಅಂತ ಭಾವಿಸಿದ್ದೀರಾ? ಪ್ರಜ್ವಲಿಸ್ತಾ ಇಲ್ವಲ್ಲ? ಮಣಿ ಪ್ರಜ್ವಲಿಸ್ತಾ ಇಲ್ವಲ್ಲ? ಪ್ರಜ್ವಲ ಇಲ್ಲ. ಎಂತ ಪ್ರಜ್ವಲ? ಅವ ಕುಬೇರ ಹೇಳಿದ್ದಾನೆ, ಉಪಯೋಗ ಶೂನ್ಯವಾಗಿ ಮೂಲೆಯಲ್ಲಿ ಬಿದ್ದಿತ್ತಂತೆ. ಇದು ಕೊಟ್ಟದ್ದು ಏನಾದರೂ ಪ್ರಕಾಶ ಕುಂದಿದೆ. ನಮಗೆ ಪ್ರಕಾಶ ಅದರ ಅಗತ್ಯ ಇಲ್ಲ. ಪ್ರಕಾಶ ಸಂಶಯ. ಪ್ರಕಾಶ ಎಲ್ಲಿ? ಪ್ರಕಾಶ ಅಲ್ಲ, ಆ ಮಣಿಗೆ ಮಂತ್ರ ಮಾಡಿದ್ರೆ ಮತ್ತೆ ಪ್ರಕಾಶತೆ ಬರ್ತದೆ. ಅದಕ್ಕೆ ಮಂತ್ರವ? ಮಂತ್ರ ಹೇಳಿ ನೋಡಿ. ನೀವಲ್ಲ ಗುರು, ಮಂತ್ರಿಸಿ. ಅಲ್ಲ, ತಂದದ್ದು ನೀವಲ್ವಾ? ಮಂತ್ರ ಹೇಳಬೇಕು. ನೀವು ತಲೆ ತಿನ್ನಬೇಡಿ ಸುಮ್ಮನೆ. ಯಾಕೆ? ನೀವು ತರಲಿಕ್ಕೆ ಮಾತ್ರ ಹೇಳಿದ್ದು, ಈಗ ಮಂತ್ರ ಉಪದೇಶ ಎಂತದು? ಮಹಾರಾಜ, ಇವರ ಮಾತಿನಲ್ಲೇ ಸಂಶಯ ಬರ್ತಾ ಇದೆ. ಮಣಿಯನ್ನು ಖಂಡಿತವಾಗಿ ಇವರು ತಂದದ್ದಲ್ಲ, ಯಾರೋ ತಂದಿದ್ದಾರೆ, ಅದನ್ನು ಇವರು ಅಪಹರಿಸಿದ್ದಾರೆ, ಅಷ್ಟೇ ವಿಷಯ. ಇಬ್ಬರು ಒಂದೇ ರೀತಿ ಇದ್ದೀರಿ, ಒಂದೇ ಅರಮನೆಯಲ್ಲಿ ನೀನು ಮಾತಾಡುವ ಅಧಿಕ ಪ್ರಸಂಗಿ ಹಾಳು ಮಾಡುವುದೇ. ಮತ್ತೆ ಮಂತ್ರ ಎಲ್ಲಿಗೆ? ಮಹಾವ, ನಾವು ಅಂಗಳಕ್ಕೆ ಇಳಿಯದವರು, ಯಕ್ಷಲೋಕಕ್ಕೆ ಹೋಗಿ ತಂದವರು. ಹೌದು, ಮಂತ್ರದಿಂದಲ್ಲ ತಂತ್ರದಿಂದ ತಂದವರು. ತಂತ್ರದಿಂದ ತಂದಿದ್ದೇವೆ. ತಂತ್ರ ಅಂತ ಏನು ತಂತ್ರ? ಆ ತಂತ್ರ ಎಲ್ಲ ಹೇಳುವ ಹಾಗಿಲ್ಲ, ಅದು ಮಾಡಿ ತೋರಿಸಿ ಎಲ್ಲ ಹೇಳಿದ್ರೆ ಮತ್ತೆ ನೀವು ಹಾಗಾದ್ರೆ ನೀವು ಹೇಳಿದ್ದು ಸರಿ. ನೀವು ಅದನ್ನೆಲ್ಲ ವಿಷಯ ಬಿಡಿ, ಮಣಿ ಹಿಡ್ಕೊಳ್ಳಿ, ನಿಮ್ಮ ಕಾಲು ಸರಿಯಾಗುದು ಬಿಡುದು ಮತ್ತೊಂದು ವಿಷಯ. ನಮಗೆ ರಾಜ್ಯ ಆಗುದಿಲ್ಲ, ರಾಜ್ಯ ಕೊಡ್ಲಿಕ್ಕೆ ನನ್ನ ಕಾಲು ಸರಿಯಾದ್ರೆ ಮಾತ್ರ. ಹೀಗಲ್ಲ, ಇವರಿಬ್ಬರಲ್ಲಿ ಮಾತಾಡಿದ್ರೆ ನಮ್ಮ ಕಾಲ ಮಿಥ್ಯ ಹತ್ತಿಗೆ ಹೋಗ್ತದೆ. ಆದ್ದರಿಂದ ತಡ ಮಾಡುವುದಲ್ಲ. ಆಸ್ಥಾನ ಬರಿದಾಗಿದೆ. ಮಾವ ಇಲ್ಲದ ಜಾಗವನ್ನು ನಾವು ತುಂಬಿಸಿಕೊಳ್ಬೇಕು. ಬೇಳಿದ ಚಿತ್ತದೊಲವಾ
ಪೀಠ ಏರಿದ ಕೂಡಲೇ ಬಂದದ್ದು ಕರಡಿ. ಪೀಠ ಏರಿದ ಕೂಡ ಬಂದದ್ದು ಬಂತು. ನಾವು ದೊಡ್ಡವರು, ಇವನಿಗಾದ್ರೂ ಗೊತ್ತಾಯ್ತು, ನಮ್ಮ ಮಾವನಿಗೆ ಗೊತ್ತಾಯ್ತು. ನೋಡುವಾಗಲೇ ಗೊತ್ತಾಗ್ತದೆ. ಮಹಾನುಭಾವರು, ಮಹನೀಯರು, ಪರಮಹಂಸರು. ಇವನು ನಮ್ಮ ಆಸ್ಥಾನ ಪಂಡಿತ ಮಾಡಿದ್ರೆ ಹೇಗೆ? ಹೌದು, ಒಳ್ಳೆ ಹೊಗಳ್ತಾನೆ. ಉಂಟು. ಹೊಟ್ಟೆಗೆ ಹಿಟ್ಟಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ವಾ? ನಮಗೊಂದೇ ಕುಡಿತ. ನಿಮ್ಮನ್ನು ನಡೆಸುವುದಿಲ್ಲ ನಾವು, ನಿಮ್ಮನ್ನು ನಡೆಸುವುದಿಲ್ಲ. ಒಂದೇ ಬೇಡಿಕೆ, ಒಂದು ಕರಡಿ ಕುಡಿತಕ್ಕೆ ಅವಕಾಶ ಕೊಡಿ. ಆಟದವರ? ಹೌದು. ಬೇಕಾ ಆಟ? ಹೇಗೆ ನೀನು ಹೇಳಿದಾಗೆ? ನಿಮಗಾಗಿ ಅಲ್ಲ, ನಮಗಾಗಿ. ನಿಮ್ಮ ಹೊಟ್ಟೆ ಬಾಡಿಗಾಗಿ. ಹೊಟ್ಟೆಗಾಗಿ ಆಗಲಿ ತಮ್ಮ, ನಾವು ಪೀಠ ಏರಿದ ಮೇಲೆ ಒಂದು ತುತ್ತು ಅನ್ನಕ್ಕಾದ್ರೂ ಬೇಡಿ ಬಂದವರಿದ್ದಾರಲ್ಲ, ಬರಿಗೈಯಲ್ಲಿ ಗಣಿಸುವುದು. ಒಂದು ಈಳ್ಗತೆ, ಒಂದು ಈಳ್ಗತೆ. ಹಾಗಿರುವಾಗ ಇವರಿಗೆ ಯಾವುದು ಕೊರತಾಗುವುದು ಬೇಡ. ಕಲಾವಿದರಿಗೆ ಅವಕಾಶ ಕೊಡಬೇಕು. ಕಲಾವಿದರಿಗೆ ಅವಕಾಶ, ಪೂರ್ಣ ಅವಕಾಶ ಇಲ್ಲಿದೆ. ದೊಡ್ಡ ಮನಸ್ಸು ಮಾಡಿ ಅವಕಾಶ ಕೊಡಬೇಕು ಕರಡಿ ಕುಡಿತಕ್ಕೆ. ನಿಮ್ಮ ಕರಡಿ ಆಟ ಪ್ರಾರಂಭವಾಗಿದೆ. ಹೆದರಬೇಡ ಕರಡಿ, ಹೆದರ್ದು ಬೇಡ. ಸೆರೆಯಲ್ಲಿದ್ದವ್ರನ್ನ ಬಿಡಿಸಲು ಸೆರೆಯವರನ್ನು ಬಿಡಿಸಬೇಕಲ್ಲ. ಯಾರು ಬಲವಂತನಯ್ಯ ಇಳೆಯಧಿಪತಿಗೆ ಒಂದು ಗೆಲುವಾಯಿತಯ್ಯ. ಇಳೆಯಧಿಪತಿಗೆ ಒಂದು ಗೆಲುವಾಯಿತಯ್ಯ. ಬಳಿರಿ ಏನು ಸ್ವಾಮಿ ಇದು? ಈ ಕರಡಿಯ ಸಹಿತವಾಗಿ ಇವರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಎನ್ನುವ ಹಾಗೆ ನನಗೆ ಅರ್ಥ ಆಗುತ್ತಾ ಇಲ್ಲ. ಬಹುಶಃ ನಮಗೆ ಒದಗಿ ಬಂದಂತಹ ಮಣಿಯಿಂದ ಏನೋ ಪ್ರಯೋಜನ ಆಗುತ್ತಕ್ಕಿದೆ ಎನ್ನುವುದೇ ಸತ್ಯ. ಏನಾದರೂ ವ್ಯವಸ್ಥೆ ಮಾಡಿ ಸ್ವಾಮಿ. ಈ ಮಣಿಯನ್ನು ಕರಡಿಯಲ್ಲಿ ಕೊಡೋಣ. ಕರಡಿ, ಈ ಮಣಿಯಿಂದ ಪ್ರಯೋಜನ ಆಗ್ತದೆ ಈಗ. ಹೌದು, ಕರಡಿಯಿಂದ ನೋಡುವ, ಪರೀಕ್ಷಿಸುವ. ಎಡದ ಕಾಲು ಕೇಳಿದ ನಾಗ ಯಾರಯ್ಯ ನೀತ ಅಯ್ಯ ಯಾರಯ್ಯ ನೀತ ವಿಪರೀತ ರೋಗ ಪ್ರಿಯ ಮಾಡಿದಾತ ವಿಪರೀತ ರೋಗ ಓದಿಯ ಮಾಡಿದಾತ ಚಪಲನ ಎನ್ನ ಪುಣ್ಯವಿರೋದಲು ಗುಪ್ಪಿತದಿ ಮುನಿವರಿಯ ನುಡಿದ ಭೂಪರುಳು ಗುಪ್ಪಿತದಿ ಮುನಿವರಿಯ ನುಡಿದ ಭೂಪ ನೋಡೋ ಯಾವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲವೋ ಏನು? ವಿಪರೀತವಾದಂತಹ ರೋಗ ನನ್ನನ್ನು ಬಹು ವರ್ಷಗಳಿಂದ ಬಾಧಿಸ್ತಾ ಇತ್ತು. ಗುಣವೇ ಆಗುವುದಿಲ್ಲ ಎನ್ನುವ ಹಾಗೆ ನಾ ಆಲೋಚಿಸಿದ್ದೆ. ಆದರೆ ಈ ಕಾಲದಲ್ಲಿ ಎಂತಹ ಘಟನೆ ಕಣ್ಣ ಸಮಕ್ಷದಲ್ಲಿ ನಡೆದು ಹೋಯಿತು. ಕರಡಿಯೊಂದರ ಪಾಲಿಗೆ ಒದಗಿ ಬಂದಂತಹ ಈ ಮಣಿಯಿಂದಲಾಗಿ ನನ್ನ ರೋಗ ಗುಣಮುಖವಾಯಿತು. ಆದರೆ ಪ್ರಶ್ನೆಯಾಗಿಯೇ ಉಳಿಯಕೂಡದಲ್ಲ. ಪ್ರಶ್ನೆಗಳಿಗೆಲ್ಲ ಉತ್ತರ ಉಂಟು. ಕಾಡಿನಲ್ಲಿರುವಂತಹ ಸಾಮಾನ್ಯ ಕರಡಿಯಿಂದ ಈ ಅಸಾಧ್ಯವಾದದ್ದು ನಡೆಯುವುದಕ್ಕೆ ಸಾಧ್ಯವೇ ಎನ್ನುವ ಹಾಗೆ ಆಲೋಚಿಸ್ತಾ ಇದ್ದೇನೆ. ಯಾರು ಈ ಕರಡಿ ಏನು
ಬಂದವರು ನೀವು ಯಾರು? ಕುಣಿಸಿಕೊಂಡು ಇಲ್ಲಿ ಬರುವುದಕ್ಕೆ ಕಾರಣ ಏನು? ಯಾವುದೂ ಅರ್ಥ ಆಗುತ್ತಾ ಇಲ್ಲ. ಸಮಸ್ಯೆಗಳಿಲ್ಲ, ಪರಿಹಾರ ನಾವೇನೆಂಬುದು ತೋರಿಸಿಕೊಡ್ತೇವೆ. ಶಂಕರ ಪುರಗರ ಗಂಗಾಧರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಮೃಗಧರ ವಿನಾಗ ತನುಕರ ಗಂಗಾಧರ ನಮೋ ನಮೋ. ಶಂಕರ ಪುರಗರ ಗಂಗಾಧರ ಪಾಲಿಸೋ. ಈ ಮಾಂಸಾಕ್ಷಿಗಳಿಂದ ದಿವ್ಯಾಕಾರವಾಗಿ ಕರೆಯಲ್ಲಿ ನಿಂತಹ ನಿಮ್ಮನ್ನು ಕಂಡಾಕ್ಷಣವೇ ಪುಳಕಿತಾನಂದ ಗಾತ್ರನಾದ ಸ್ವಾಮಿ. ಕಿರಾತಿನಿಯರ ಸ್ವರೂಪದಲ್ಲಿ ಬಂದದ್ದು ಯಾರು ಎನ್ನುವ ಹಾಗೆ ಆಲೋಚಿಸುತ್ತಾ ಇದ್ದ ಹಾಗೆ ಆ ಕೈಲಾಸಗಿರಿಯಿಂದ ಇಳಿದು ಬಂದಂತಹ ನಿಮ್ಮನ್ನು ಕಾಣುವಂತಹ ಮಹಾಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಏನು ಆಶ್ಚರ್ಯವೋ ನಾನರಿಯೆ. ಈ ಕರಡಿ ಯಾರು ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ಎಲ್ಲವನ್ನೂ ಸರಿಯಾಗಿ ವಿವೇಚಿಸುವ ಹಾಗೆ ಹೇಳಬೇಕು ಎನ್ನುವ ಹಾಗೆ ನಿಮ್ಮ ಪದ ಮೂಲಕ ಬಿದ್ದಿದ್ದೇನೆ ಸ್ವಾಮಿ. ಮಗಧಾಧಿಪತಿ ಉಗ್ರಸೇನ ಜೊತೆಗೆ ಗುಣಸುಂದರಿಯ ಪತಿಯಾದಂತಹ ಚಂದ್ರಸೇನ, ಗುಣಸುಂದರಿ ಎಲ್ಲರೂ ಕೇಳಿಸಿಕೊಳ್ಳಿ. ನಿಮ್ಮ ಕಣ್ಣ ಮುಂಭಾಗಕ್ಕೆ ಬಂದಂತಹ ಕಿರಾತಿನಿಯರು ಅನ್ಯರಲ್ಲ, ನಾವೇ ಪಾರ್ವತಿ ಪರಮೇಶ್ವರರು. ಹೌದೇ ಸ್ವಾಮಿ? ಬರುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನದು? ಚಂದ್ರಸೇನನಿಗೆ ಒದಗಿದಂತಹ ಶಾಪವನ್ನು ದೂರೀಕರಿಸುವುದಕ್ಕೆ ಬೇಕಾಗಿ, ಜೊತೆಗೆ ಪರಮ ಪತಿವೃತ್ತೆಯಾದಂತಹ ಗುಣಸುಂದರಿಯ ಪಾತಿವೃತ್ಯದ ಮರ್ಮವನ್ನು ತಿಳಿಸುವುದಕ್ಕೆ ಬೇಕಾಗಿ ನಾನೇ ಬಂದವನಿದ್ದೇನೆ. ಹೌದೇ? ಮಗಳೆಲ್ಲಿದ್ದಾಳೆ? ಚಂದ್ರಸೇನ ಎಲ್ಲಿದ್ದಾನೆ? ತಾತಕಿ ನಿನ್ನಲ್ಲಿ ಮಗಿದು ಭೂತಪತಿ ದರ್ಶನವು ದೊರಕಿತು. ಭೂತಳದೊಳ ಎಂಬಂತ ಭಾಗ್ಯದಾತರಾರು, ಭೂತಳದೊಳ ಭಾಗ್ಯದಾತರಾರು. ತಾತ ಮಗಳೇ ಅಪ್ಪಯ್ಯ, ಎದ್ದೇಳಪ್ಪ. ನಿನ್ನಲ್ಲಿ ಮಾತನಾಡುವ, ನಿನಗೆ ಮುಖ ಕೊಟ್ಟು ಮುಖ ನೋಡಿ ಮಾತನಾಡುವಂತಹ ಯಾವ ಸೌಭಾಗ್ಯವೂ ನನ್ನಲ್ಲಿ ಉಳಿದಿಲ್ಲ ಅನ್ನುವ ಹಾಗೆ ಭಾವಿಸಿದ್ದೇನೆ. ನಾನಿನ್ನ ಪಾಲಿಗೆ ಪಿತನಲ್ಲ ಶತ್ರುವ ಆಡಬಾರ್ದು ತಂದೆ. ನೋಡಿದಿರಾ, ಪತಿಯೇ ದೇವರು ಹೀಗೆಂಬುದಾಗಿ ಆ ರೋಗಿಷ್ಠನನ್ನೇ ಆರಾಧಿಸುತ್ತಾ ಬಂದವಳು ನಾನು. ಪರಿಣಾಮವಾಗಿ ಪಾರ್ವತಿ ಪರಮೇಶ್ವರನನ್ನು ನಮ್ಮ ಮನೆಯಂಗಳಲ್ಲಿ ಕಾಣುವಂತ ಸುಯೋಗ ಲಭ್ಯವಾಯಿತು. ನನ್ನ ಗಂಡ ನೋಡಿ ಕಾಮರೂಪ ಇದ್ದಾನೆ. ಧನ್ಯೋಸ್ಮಿ. ಓ ಮಾವಯ್ಯ, ಚಂದ್ರಸೇನ ಆ ಬಣ್ಣನಾಗಿ ನಿಮ್ಮ ಮನೆಯಂಗಳದಲ್ಲಿ ಬದುಕಿದೆ. ನೀವು ಕೊಟ್ಟ ಶಿಕ್ಷೆಯನ್ನೆಲ್ಲ ನನ್ನ ಪ್ರಾರಬ್ಧ ಅಂತ ಅಂಗೀಕರಿಸಿದೆ. ಪರಿಣಾಮದಲ್ಲಿ ನಿಮ್ಮ ಮಗಳಾದ ಗುಣಸುಂದರಿಯ ಪಾತಿವ್ರತ್ಯದ ಬಲದಿಂದ ನಿಜ ಸ್ವರೂಪವನ್ನು ಹೊಂದಿದೆ. ಇಷ್ಟು ಮಾತ್ರವಲ್ಲ, ರಜತಾದ್ರಿವಾಸರಾದ ಪಾರ್ವತಿ ಪರಮೇಶ್ವರರ ದರ್ಶನ ಇದು ನಮ್ಮ ಬದುಕಿನ ಶುಭಯೋಗ ಅಂತ ಭಾವಿಸಿದ್ದೇನೆ. ಅವರಿಗೆ ಮತ್ತೊಮ್ಮೆ ನಮಿಸುತ್ತಾ ಸರಿ. ಓ ಮಾವಯ್ಯ, ಎಂತಹ ದೌರ್ಭಾಗ್ಯವಂತ ನಾನು ಎನ್ನುವ ಹಾಗೆ ಆಲೋಚಿಸಿದ್ದೆ. ಆದರೆ ಕೊನೆಯ ಕಾಲದಲ್ಲಿ ಅರ್ಥವಾಯಿತು, ನನ್ನ ಮಗಳ ಕಾರಣದಿಂದಾಗಿ ಆ ರಜತಾದ್ರಿವಾಸನನ್ನು ಕಾಣುವಂತಹ ಸೌಭಾಗ್ಯ ನನ್ನ ಪಾಲಿಗೆ ಒದಗಿ ಬಂತು ಅನ್ನುವ ಹಾಗೆ ಅನುಚಿತವಾದಂತಹ ಪ್ರಶ್ನೆಯನ್ನು ನಾ ಕೇಳಿದೆ. ಒಬ್ಬ ಪಿತನಾಗಿ ಕೇಳಕೂಡದಿತ್ತು. ಗಂಡ ಮೇಲೋ ಅಥವಾ ಹಡೆದಂತಹ ಪಿತ ಮೇಲೋ ಅನ್ನುವ ಹಾಗೆ ಇವಳು ನನಗೆ ವಿರುದ್ಧವಾಗಿ ಹೇಳಿದಳು ಎಂಬ ಒಂದೇ ಒಂದು ಕಾರಣದಿಂದ ಒಬ್ಬ ಭಿಕ್ಷುಕನನ್ನು ತಂದು ಮದುವೆ ಮಾಡುವಂತಹ ವ್ಯವಸ್ಥೆ ನಾ ಮಾಡಿದೆ. ಆದರೆ ಅಂಜದೆ ಅಳುಕದೆ ಪತಿಯು ಭಕ್ತಿಯಿಂದ ತನ್ನ ಗಂಡನನ್ನೇ ಸೇವಿಸಿಕೊಂಡು ಬಂದ ಕಾರಣ, ಪತಿವ್ರತ ಧರ್ಮವನ್ನು ಪರಿಪಾಲಿಸಿದ ಕಾರಣ, ಸತ್ಯವಾನ್ ಸಾವಿತ್ರಿಯ ಪಾಲಿಗೂ ಅನಸೂಯಾದೇವಿಯ ಪಾಲಿಗೂ ಅವರ ಸಾಲಿಗೆ ಸೇರಿದಂತಹ ಮಗಳು ಎನ್ನುವ ಹಾಗೆ ಹೆಮ್ಮೆಯಿಂದ ಹೇಳುವ ಹಾಗಾಯಿತು. ಸಂತೋಷ. ಚಂದ್ರಸೇನ,
ಈ ಮಗಧವನ್ನು ಇನ್ನು ಮುಂದಕ್ಕೆ ನಾ ಆಳಲಾರೆ. ಬೇಕಾದಷ್ಟು ಪಾಪಭೂಯಿಷ್ಠವಾದಂತಹ ಕರ್ಮವನ್ನು ನಾ ಮಾಡಿದವ. ಹಾಗಾಗಿ ನಿನ್ನಲ್ಲಿ ನಮ್ರನಾಗಿ ವಿನಂತಿಸ್ತೇನೆ, ಈ ಪುರವನ್ನು ಇನ್ನು ಮುಂದಕ್ಕೆ ನೀನೇ ಆಳಿಕೊಂಡು ಬರ್ಬೇಕಪ್ಪ. ಓ ಮಾವಯ್ಯ, ಗುರುಗಳಿಂದಾಗಿ ಬೆಳೆದವ ನಾನು, ಗುರು ಉಪದೇಶದಂತೆ ನಡೆದವ. ಇಂದು ನನ್ನವ ರಾಜ್ಯವಾದಂತಹ ಕಾಮರೂಪದೇಶ ಅರ್ಥಾತ್ ಮಾಳವ ದೇಶ ಶತ್ರುಗಳ ವಶದಲ್ಲಿ ಉಂಟು. ಅವರನ್ನು ಗೆದ್ದು ಗುಣಸುಂದರಿಯ ಜೊತೆಯಲ್ಲಿ ಮಾಳವಪುರವನ್ನೇನಾಳುತ್ತೇನೆ. ಈ ರಾಜ್ಯವನ್ನು ಮುಂದಕ್ಕೆ ಕೆಟ್ಟವರು ಅಂತ ಹೇಳಿಸಿಕೊಂಡ ದುರ್ಮತಿ ಕರಾಳಮತಿ ಅವರನ್ನು ಶಿಷ್ಟರನ್ನಾಗಿಸಿ ಅವರೇ ಆಳುವ ಹಾಗೆ ಮಾಡ್ತೇನೆ. ಇದಕ್ಕೆ ಅಪ್ಪಣೆ ಕೊಡಬೇಕು. ಆಗಲಿ ಅಂತೆ. ಸರಿ. ಪುಣ್ಯಪ್ರದವಾದಂತಹ ಆಖ್ಯಾನವಿದು. ಪಾಪಣ್ಣ ವಿಜಯ ಗುಣಸುಂದರಿ, ಇದರ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಕಥೆಯನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುವಂತಹ ಸೌಭಾಗ್ಯವನ್ನು ಒದಗಿಸಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಸ್ಥಳದಲ್ಲಿ ನೆಲೆಯಾಗಿರುವಂತಹ ದುರ್ಗಾ ಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನೆತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು. ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದಗರ ದೇವ ಗುರು ವಿಶ್ವಮಾನ್ಯ ಕರುಣದಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರ ವಾಹನ ದೇವ ಶರಣೋ ಮಯೂರ ವಾಹನ ದೇವ ಚರಣಕ್ಕೆ ಮಣಿವಿಭೂ ಕಳಿವಿಮಾನೋ ಚರಣಕ್ಕೆ ಮಣಿವಿಭೂ ಕಳಿವಿಮಾನೋ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಧರೆಯುಳು ತಪವಂತಿಕೆಯ ತದಿ ತೋದಿಲ್ಲತ್ತೆ ಧರೆಯುಳು ತಪವಂತಿಕೆಯ ತದಿ ತಿರುವಾಗಿಲ್ಲದಿರ್ಪಟ್ಟಿ ಸುಬ್ರಹ್ಮಣ್ಯಗೆ ಚಂದಾಗದ ಶ್ರೀ ಸಡಪರಿಪಾಲಕ ದುರಿತರಿಪಾಲಕ ಮೋಹರಗೆ ಮಂಗಲಂ ಜಯ ಮಂಗಲಂ ಶುಭಮಂಗಲಂ ನಿತ್ಯ ಮಂಗಲಂ ಭ್ರಮರಾಂಬಿಕೆಗೆ ದುರ್ಗಾ ಪರಮೇಶ್ವರಿಗೆ ಮಹಾಗಣಪಗೆ ಸುಬ್ರಹ್ಮಣ್ಯಗೆ ಮಂಗಲಂ ಮಂಗಲಂ ಶ್ರೀದೇವಿ ಯುವಜನ ಸಂಘ ಮುಚ್ಚೂರು ಹಾಗೂ ಊರ 10 ಸಂಸ್ಥರು ಅರ್ತಿಗಾರ ಶಾಲೆಗಾರ ಮೋಜಿಗಾರ ಭಕ್ತಿಪೂರ್ವಕವಾಗಿ ಕೊಟ್ಟಿರತಕ್ಕಂತಹ ಕಾಂಚನ ಶಿವಾರ್ಪಣ ಶ್ರೀದೇವಿ